ಯೋ ಗೈಸ್, ಇವತ್ತು ನಾವು ದಿ ವಾರ್ ಬಿಟ್ವೀನ್ ಲ್ಯಾಂಡ್ ಅಂಡ್ ಸಿ ಅನ್ನುವ ವೆಬ್ ಸೀರೀಸ್ ನ ಲಾಸ್ಟ್ ಪಾರ್ಟ್ ಅನ್ನೇ ನೋಡ್ತಾ ಇದೀವಿ. ಆದ್ರೆ ರೀಕ್ಯಾಪ್ ಗಾಗಿ ಫಸ್ಟ್ ಪಾರ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ವಿಡಿಯೋ ಪ್ಲೇ ಆದ ಮೇಲೆ ಲಾಸ್ಟ್ ಅಲ್ಲಿ ಥರ್ಡ್ ಪಾರ್ಟ್ ವಿಡಿಯೋ ಪ್ಲೇ ಆಗುತ್ತೆ. ಬರೀ ಥರ್ಡ್ ಪಾರ್ಟ್ ವಿಡಿಯೋವನ್ನ ಮಾತ್ರ ನೋಡ್ಬೇಕು ಅನ್ಕೊಳ್ಳೋರು ಜಸ್ಟ್ ವಿಡಿಯೋವನ್ನ ಫಾರ್ವರ್ಡ್ ಮಾಡಿ ನೋಡಿ. ನಾನು ಕನ್ನಡಿಗ, ಎಲ್ಲೇ ಇದ್ರು ಸೂಪರ್ ಶಾರ್ಟ್ಸ್ 916 ಅನ್ನೋ ಮೇಲ್ ಐಡಿ ಅನ್ನ ಕಾಂಟ್ಯಾಕ್ಟ್ ಮಾಡಿ ಮಿಸ್ ಮಾಡ್ಕೊಳ್ಳೇಬೇಡಿ. ದರ್ ಇಸ್ ಅ ಗುಡ್ ಆಫರ್ ಫಾರ್ ಯು. ಸೊ ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ದೊಡ್ಡ ಸಮುದ್ರ, ಅದರಲ್ಲಿ ಮೀನುಗಳನ್ನ ಹಿಡಿಯುವ ಒಂದು ಬೋಟ್ ಅನ್ನೇ ನಮಗೆ ತೋರಿಸ್ತಾರೆ. ಸೊ ಎಲ್ಲರೂ ತುಂಬಾನೇ ಸೀರಿಯಸ್ ಆಗಿ ಮೀನುಗಳನ್ನ ಹಿಡಿತಿದ್ದಾರೆ ಅನ್ಸುತ್ತೆ. ದೊಡ್ಡ ಬಳೆಯನ್ನ ಹಾಕಿ ಮೀನುಗಳನ್ನ ಹಿಡಿತಿರ್ಬೇಕಾದ್ರೆ ಆ ಶಿಪ್ಪಿನ ಕ್ಯಾಪ್ಟನ್ ಅಂದ್ರೆ ಆ ಬೋಟಿನ ಕ್ಯಾಪ್ಟನ್ ಹೊರಗಡೆ ಬಂದು ನಿಂತು ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಇರುವ ನೀರನ್ನ ಕುಡಿದ್ಬಿಟ್ಟು ಆ ವೇಸ್ಟ್ ಬಾಟಲ್ ಅನ್ನ ತೆಗೆದು ಸಮುದ್ರಕ್ಕೆ ಬಿಸಾಕ್ತಾರೆ. ಆವಾಗ ಏನು ವಿಚಿತ್ರವಾಗಿ ಸದ್ದಾಗ್ತಿರುತ್ತೆ. ಏನಿದು ಸದ್ದು, ಎಲ್ಲಿಂದ ಬರ್ತಿದೆ ಅಂತ ಕನ್ಫ್ಯೂಷನ್ ಆಗಿ ಹುಡುಕ್ತಿರ್ತಾರೆ. ಅದು ಎಲ್ಲಿಂದ ಬರ್ತಿದೆ ಅಂದ್ರೆ ಇವ್ರುಗಳು ತುಂಬಾನೇ ಮೀನುಗಳನ್ನ ಹಿಡಿದಿರ್ತಾರೆ ಅಲ್ವಾ, ಬಳೆ, ಅದರಿಂದಾನೇ ಆ ಸದ್ದು ಬರ್ತಿರುತ್ತೆ. ಇವ್ರುಗಳಿಗೆ ಒಂದು ಸೆಕೆಂಡ್ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ತಕ್ಷಣವೇ ಗನ್ನನ ಕೊಡ್ರು ಅಂತ ಗನ್ನನ ಕೈಗೆ ತಗೊಂಡು ಆ ಮೀನು ಬಳೆಯನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆ ಒಂದು ಕ್ರಿಯೇಚರ್ ಕ್ರೂರವಾಗಿರ್ತಿದೆ. ನೋಡೋದಕ್ಕೆ ಮನುಷ್ಯನ ರೀತಿ ಇರ್ತಿದೆ. ಅದು ಹಾಗೆ ಈ ಕ್ಯಾಪ್ಟನ್ ಅನ್ನ ನೋಡಿ ಜೋರಾಗಿ ಕಿರ್ಚ್ಕೊಳ್ಳುತ್ತೆ. ನೋಡಿ ಅಷ್ಟೇ ಭಯದಲ್ಲಿ ಕ್ಯಾಪ್ಟನ್ ಅದನ್ನು ಶೂಟ್ ಮಾಡಿ ಕೊಂದು ಬಿಡ್ತಾರೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಲಂಡನ್ ಅಲ್ಲಿ ಇರುವ ಒಬ್ಬ ವ್ಯಕ್ತಿಯನ್ನ ನಮಗೆ ತೋರಿಸ್ತಾರೆ. ಇವರ ಹೆಸರು ಬಾರ್ಬೆ. ಇವರೇನೇ ಈ ಮೂವಿಯ ಹೀರೋ. ಅವರ ಫೋನ್ ಮಧ್ಯರಾತ್ರಿಯಲ್ಲಿ ವೈಬ್ರೇಟ್ ಆಗ್ಬೇಕಾದ್ರೆ ಏನೋ ಕಾಲ್ ಬಂದಿದೆ ಅಂತ ಫೋನ್ ಅನ್ನ ಕೈಗೆ ತಗೊಂಡು ಗಾಬರಿಯಾಗಿ ಎದ್ದು ಕೂತ್ಕೋತಾರೆ. ಅಂದ್ರೆ ನಮ್ಮ ಹೀರೋ ಏನು ಕೆಲಸವನ್ನ ಮಾಡ್ತಿದ್ದಾನೆ ಅಂದ್ರೆ ಯುನೈಟೆಡ್ ಸ್ಟೇಟ್ಸಿನ ಇಂಟೆಲಿಜೆಂಟ್ ಟಾಸ್ಕ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೊ ಸೀಕ್ರೆಟ್ ಆದ ಫೋರ್ಸ್ ಅನ್ಸುತ್ತೆ, ಸ್ಪೈ ಏಜೆಂಟ್ ರೀತಿ. ಆಕ್ಚುಲಿ ನಮ್ಮ ಹೀರೋಗೆ ಫೋನ್ ಕಾಲ್ ಬಂದಿರಲ್ಲ, ಬರೀ ಮೆಸೇಜ್ ಬಂದಿರುತ್ತೆ ಅಷ್ಟೇ. ಅದನ್ನ ನೋಡಿನೇ ಗಾಬರಿಯಾಗಿ ಎದ್ದಿರ್ತಾನೆ. ನಂತರ ಬೇಗ ಬೇಗ ಬಂದು ಅವನ ಮಗಳನ್ನ ಎಬ್ಬಿಸ್ತಾನೆ. ಅವನ ಮಗಳ ಹೆಸರು ಕಿರುಬಿ. ಏನಾಯ್ತಪ್ಪ, ಏನಕ್ಕಾಗಿ ಎಬ್ಬಿಸ್ತಿದ್ದೀರಾ ಅಂತ ಕೇಳಿದ್ರೆ ಅದನ್ನ ಹೇಳೋದಕ್ಕಲ್ಲ, ಇವಾಗ ಟೈಮ್ ಇಲ್ಲಮ್ಮ, ನನಗೆ ಒಂದು ಅರ್ಜೆಂಟ್ ಕೆಲಸ ಬಂದಿದೆ, ಆದ್ರಿಂದ ನೀನು ಬೇಗನೆ ರೆಡಿಯಾಗಿ ಬಾ, ನಾನು ನಿನ್ನನ್ನ ನಿಮ್ಮ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಮಗಳನ್ನ ಬೇಗನೆ ರೆಡಿ ಆಗು ಅಂತ ಹೇಳ್ತಿರ್ತಾನೆ. ಅದು ಮಾತ್ರ ಇಲ್ಲ, ಹೀರೋವನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕಾಗಿ ನಮ್ಮ ಹೀರೋವನ ಟೀಮ್ ಇಂದ ಒಬ್ಬಳು ಹುಡುಗಿನೇ ಬಂದಿರ್ತಾಳೆ ಮನೆ ಹತ್ರ. ಇವಳ ಹೆಸರು ಹ್ಯಾನಾ. ಆ ಹುಡುಗಿ ನಮ್ಮ ಹೀರೋ ಅವನ ಮಗಳನ್ನು ನೋಡ್ಬಿಟ್ಟು ಇವರನ್ನ ಏನಕ್ಕಾಗಿ ಜೊತೆಗೆ ಕರ್ಕೊತಿದ್ದೀರಾ ಅಂತ ಕೇಳ್ಬೇಕಾದ್ರೆ, ನಾವು ಹೋಗೋ ದಾರಿಯಲ್ಲಿ ನನ್ನ ಮಗಳ ಅಮ್ಮನ ಮನೆ ಇರ್ತಿದೆ, ಅಲ್ಲಿ ಅವಳನ್ನ ಡ್ರಾಪ್ ಮಾಡ್ಬಿಟ್ಟು ನಾವು ಹೋಗ್ಬಿಡೋಣ ಅಂತ ಹೇಳ್ಬೇಕಾದ್ರೆ, ಸರಿ ಆಯ್ತು ಸರ್, ಅದು ನಿಮ್ಮ ಇಷ್ಟ, ಆದ್ರೆ ನೀವೇನೇ ಎಲ್ಲವನ್ನು ಮೇಂಟೈನ್ ಮಾಡ್ಕೋಬೇಕು, ನೋಡ್ಕೊಳ್ಳಿ ಅಂತ ಸನ್ನೆ ಮಾಡಿ ತೋರಿಸಬೇಕಾದ್ರೆ ನಮ್ಮ ಹೀರೋನು ಸರಿ ಅಂತ ಹೇಳಿ ಮಗಳನ್ನ ಕಾರಿಗೆ ಹತ್ತಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆ ರೀತಿ ಹೋಗ್ತಿರ್ಬೇಕಾದ್ರೇನೆ ನಮ್ಮ ಹೀರೋ ಅವನ ಮಗಳು ಹೀರೋ ಹತ್ರ, ಏನಪ್ಪಾ ನಿಮಗೂ ಈ ಸೋಲ್ಜರ್ಗೂ ಏನು ಕನೆಕ್ಷನ್ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ಅವಳ ಹತ್ರ ಏನೇನೋ ಹೇಳಿ ಮೇಂಟೈನ್ ಮಾಡೋದಕ್ಕೆ ನೋಡ್ತಾನೆ. ಯಾಕೆಂದ್ರೆ ನಮ್ಮ ಹೀರೋ ಅವನ ಮಗಳಿಗೂ ಸರಿ ಅವನ ಫ್ಯಾಮಿಲಿಗೂ ಸರಿ ನಮ್ಮ ಹೀರೋ ಈ ರೀತಿ ಒಂದು ಸೀಕ್ರೆಟ್ ಏಜೆಂಟ್ ಆಗಿ ಇರುವ ವಿಷಯ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಅವನು ಏನು ಕೆಲಸವನ್ನ ಮಾಡ್ತಿದ್ದಾನೆ ಅನ್ನೋ ವಿಷಯವನ್ನ ಯಾರ ಹತ್ರನೂ ಹೇಳದೆ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಅದೇನೇ ಗೌರ್ಮೆಂಟಿನ ರೂಲು ಕೂಡ. ಆದ್ರಿಂದ ಹೀರೋ ಮಗಳ ಹತ್ರ ಸುಳ್ಳು ಹೇಳಿ ಹೇಗೋ ಮೇಂಟೈನ್ ಮಾಡಿ ನಂತರ ಅವಳನ್ನ ಅವರ ಅಮ್ಮನ ಮನೆಯಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಆಕ್ಚುಲಿ ಇವರೇನೇ ನಮ್ಮ ಹೀರೋ ಅವನ ಎಕ್ಸ್ ವೈಫ್. ಏನೋ ಒಂದು ಪ್ರಾಬ್ಲಮ್ ಇಂದ ಡಿವೋರ್ಸ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇವತ್ತು ಒಂದು ದಿನ ರಾತ್ರಿ ನಮ್ಮ ಮಗಳನ್ನ ನೋಡ್ಕೊಂತ ಕರ್ಕೊಂಡು ಹೋಗಿ ಬಿಡ್ಬೇಕಾದ್ರೆ ಅದಕ್ಕೆ ಹೆಂಡತಿ, ಯಾವಾಗ ನೋಡಿದ್ರು ಇದೇ ರೀತಿ ಕೆಲಸ ಅಂತ ಹೋಗಿದ್ರಿಂದಾನೆ ನಾವಿಬ್ಬರು ಇವಾಗ ಡಿವೋರ್ಸ್ ತಗೊಂಡು ಡಿವೈಡ್ ಆಗಿ ನಿಂತಿದೀವಿ. ಇವಾಗ ನಿಮ್ಮ ಮಗಳನ್ನು ಕೇರ್ ಮಾಡದೆ ಬಿಟ್ಬಿಡ್ಬೇಡಿ ನೀವು ಅಂತ ಅಡ್ವೈಸ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ಹೀರೋಗೆ ಅದನ್ನೆಲ್ಲ ಕೇಳೋದಕ್ಕೆ ಟೈಮ್ ಇಲ್ಲ. ಆದ್ರಿಂದ ಬೇಗ ಬೇಗ ಬಂದು ಮತ್ತೆ ಕಾರಿಗೆ ಹತ್ಕೊತಾನೆ. ಹಾಗೆ ಕಟ್ ಮಾಡಿದ್ರೆ ಫ್ಲೈಟ್ ಅಲ್ಲಿ ಇವ್ರುಗಳು ಎಲ್ಲರೂ ಅವ್ರಗಳ ನೆಕ್ಸ್ಟ್ ಮಿಷನ್ ಗೆ ಹೋಗೋದಕ್ಕಾಗಿ ಹೊರಟಿರ್ತಾರೆ. ಆವಾಗ ಇವ್ರಗಳ ಕ್ಯಾಪ್ಟನ್ ಅಲ್ಲಿಗೆ ಬರ್ತಾರೆ. ಇವರ ಹೆಸರು ಆಸ್ಟಿನ್. ಇವತ್ತು ನಾವು ಒಂದು ಸೀಕ್ರೆಟ್ ಆದ ಮಿಷನ್ ಗಾಗಿ ಹೋಗ್ತಿದೀವಿ. ಅದಕ್ಕಾದ ಡೀಟೇಲ್ಸ್ ಎಲ್ಲವೇ ನಿಮ್ಮ ಕೈಯಲ್ಲಿ ಇರುವ ಟ್ಯಾಬ್ ಅಲ್ಲಿ ಇರುತ್ತೆ. ಅದನ್ನ ತಗೊಂಡು ನಿಮ್ಮ ಐಡಿಯನ್ನ ಹಾಕಿ ಲಾಗಿನ್ ಮಾಡಿ ಎಲ್ಲವನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಅವನ ಹತ್ರ ಇರುವ ಟ್ಯಾಬ್ ಅನ್ನು ತಗೊಂಡು ಅವನ ಐಡಿಯನ್ನ ಹಾಕಿ ಚೆಕ್ ಮಾಡಿ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ನಮ್ಮ ಹೀರೋಗೆ ಆಕ್ಸೆಸ್ ಸಿಗ್ತಿಲ್ಲ. ತಕ್ಷಣವೇ ಅವನ ಪಕ್ಕದಲ್ಲಿ ಪಿಪ್ ಅಂತ ಒಬ್ಬ ಹುಡುಗ ಕೂತಿರ್ತಾನೆ. ಅಂದ್ರೆ ಒಬ್ಬರು ಸೋಲ್ಜರು. ಅವರು ಅವರ ಟ್ಯಾಬ್ ಅಲ್ಲಿ ಇರುವ ಒಂದು ವಿಡಿಯೋವನ್ನ ನಮ್ಮ ಹೀರೋಗೆ ತೋರಿಸ್ತಾರೆ. ನೋಡಿದ್ರೆ ಮನುಷ್ಯರು ಮತ್ತೆ ಮೆರ್ಮೇಡ್ ಮಿಕ್ಸ್ ಆಗಿದ್ದ ರೀತಿ ಒಂದು ಕ್ರಿಯೇಚರ್, ವಿಚಿತ್ರವಾದ ರೂಪಗಳು. ಅದೇ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಸಮುದ್ರದಲ್ಲಿ ಒಂದು ಕ್ರಿಯೇಚರ್ ಅನ್ನು ನೋಡಿದ್ವಲ್ಲ, ಅದೇ ರೀತಿಯ ಕ್ರಿಯೇಚರ್ ಗಳ ವಿಡಿಯೋನೇ ಅದು. ಸೊ ಇದನ್ನ ನೋಡಿ ನಮ್ಮ ಹೀರೋ ಗಾಬರಿ ಆಗೋಗ್ತಾನೆ. ಅದು ಮಾತ್ರ ಇಲ್ಲ, ಪಿಪ್ ಸೋಲ್ಜರ್ ಹತ್ರ ಏನಂತ ಹೇಳ್ತಾನಂದ್ರೆ, ನೀವು ಅನ್ಕೊಳ್ಳೋ ರೀತಿ ನಾನೇನು ಇಂಪಾರ್ಟೆಂಟ್ ಆದ ಏಜೆಂಟ್ ಏನೂ ಇಲ್ಲ, ನಾನೊಬ್ಬ ಅಡ್ಮಿನಿಸ್ಟ್ರೇಟಿವ್ ಜಸ್ಟ್ ಒಂದು ಕ್ಲರ್ಕ್ ಅಷ್ಟೇನೆ, ಆದ್ರಿಂದಾನೇ ನಾನು ಹಾಕಿದ ಪಾಸ್ವರ್ಡ್ ನನ್ನ ಟ್ಯಾಬ್ ಅಲ್ಲಿ ಕೆಲಸ ಮಾಡ್ತಿಲ್ಲ ಅನ್ನೋ ತರ ಹೇಳಿದ ತಕ್ಷಣ ಇದನ್ನ ಕೇಳಿ ಪಿಪ್ ತುಂಬಾನೇ ಶಾಕ್ ಆಗ್ತಾನೆ. ಅಚ್ಚೊಚ್ಚೋ, ಇವನ ಹತ್ರ ಈ ವಿಡಿಯೋವನ್ನ ನಾವು ತೋರಿಸ್ಬಿಟ್ಟಿದೀವಲ್ಲ, ಏನಾದ್ರೂ ನಮಗೆ ಪ್ರಾಬ್ಲಮ್ ಬಂದ್ಬಿಡುತ್ತೋ ಅಂತ ಯೋಚನೆ ಮಾಡಿ ಅದರ ನಂತರ ನಮ್ಮ ಹೀರೋ ಹತ್ರ ಏನನ್ನು ಮಾತಾಡದೆ ಶೇರ್ ಮಾಡ್ಕೊಳ್ದೆ ಎಲ್ಲವನ್ನು ಮುಚ್ಚಿಟ್ಕೊತಾನೆ. ನಂತರ ಒಂದು ಹೆಲಿಕಾಪ್ಟರ್ ಇವ್ರುಗಳನ್ನ ಪಿಕಪ್ ಮಾಡಿ ಒಂದು ಐಲ್ಯಾಂಡ್ ಗೆ ಕರೆದು ತಂದು ಬಿಡುತ್ತೆ. ಆ ಜಾಗದಲ್ಲಿ ಆಲ್ರೆಡಿ ತುಂಬಾನೇ ಸೋಲ್ಜರ್ಸ್ ಇರ್ತಿದ್ದಾರೆ. ಇವ್ರುಗಳಿಗೂ ಮುಂಚೆನೆ ಬಂದಿರುವ ಯೂನಿಟ್ ಮೆಂಬರ್ಸ್ ಅನ್ಸುತ್ತೆ ಅವರು. ನಂತರ ನಮ್ಮ ಕ್ಯಾಪ್ಟನ್ ಅವರು ನಮ್ಮ ಹುಡುಗರನ್ನ ಸೇಫ್ ಆಗಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅದ್ರ ಒಳಗಡೆ ಹೋಗೋದಕ್ಕೂ ಮುಂಚೆನೆ ಡಿಕಂಟಾಮಿನೇಷನ್ ಅನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಂತರವೇ ಕಳಿಸ್ಕೊಡ್ತಾರೆ. ಆವಾಗ ಅಲ್ಲಿರುವ ಕರ್ನಲ್ ಒಬ್ಬರು ನಮ್ಮ ಟೀಮ್ ಅನ್ನ ಕರ್ಕೊಂಡು ಒಂದು ರೂಮ್ ಒಳಗಡೆ ಹೋಗಿ ಅಲ್ಲಿ ಸತ್ತು ನೇತಾಡ್ತಿರುವ ಆ ಕ್ರಿಯೇಚರ್ ಅನ್ನ ತೋರಿಸ್ತಾರೆ. ಈ ಕ್ರಿಯೇಚರ್ ಅನ್ನ ಒಬ್ಬ ಫಿಶರ್ ಮ್ಯಾನ್ ಶೂಟ್ ಮಾಡಿ ಕೊಂದ್ಬಿಟ್ಟ. ಇದನ್ನ ಅವನು ಕೊಂದಿದ್ದು ಮಾತ್ರವೇ ಇಲ್ಲದೆ ಈ ವಿಷಯವನ್ನ ಪೋಸ್ಟರ್ ಗೆ ಹಾಕಿ ಆನ್ಲೈನ್ ಅಲ್ಲಿ ಜಾಸ್ತಿ ಹಣಕ್ಕೆ ಈ ಡೆಡ್ ಬಾಡಿಯನ್ನ ಯಾರಿಗಾದ್ರೂ ಸೇಲ್ ಮಾಡಿ ಬಿಡೋಣ ಅಂತ ಪೋಸ್ಟ್ ಅನ್ನ
ಬಾಂಬನ್ನು ಹಾಕ್ಬಿಟ್ಟಿದ್ದ. ನಂತರವೇ ಈ ವಿಷಯ ನಮಗೆ ಗೊತ್ತಾಗ್ಲಿಕ್ಕೆ ಬಂತು. ತಕ್ಷಣವೇ ಅವನ ಹತ್ರದಿಂದ ಈ ಡೆಡ್ ಬಾಡಿಯನ್ನು ಕಲೆಕ್ಟ್ ಮಾಡ್ಕೊಬಿಟ್ಟು ಅವನು ಹೇಳಿದ ಕತೆ ಎಲ್ಲವೇ ಸುಳ್ಳು ಅಂತ ಜನರನ್ನು ನಂಬಿಸಿದ್ವಿ ಅಂತ ಕರ್ನಲ್ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿದ ಚೀಫ್ ಆಸ್ಟಿನ್ ಅವರು ಆ ಕ್ರಿಯೇಚರ್ ಅನ್ನು ಚೆನ್ನಾಗಿ ನೋಡ್ಬಿಟ್ಟು ಇದರ ಹೆಸರು ಹೋಮಾಕ್ವಾ ಅಂತ ಹೇಳ್ಬೇಕಾದ್ರೆ ಒಬ್ಬರು ಸೈಂಟಿಸ್ಟ್ ಅಲ್ಲಿಗೆ ಬಂದು ಇಲ್ಲ ನೀವು ತಪ್ಪಾಗಿ ಹೇಳ್ತಿದ್ದೀರಾ, ಇದರ ಹೆಸರು ಹೋಮಸ್ ಪಾಂಡಲ್ ಅಂತ ಆ ಕ್ರಿಯೇಚರ್ ಬಾಡಿಯಿಂದ ತೆಗೆದಿದ್ದ ಒಂದು ಸ್ಟೋನ್ ಅನ್ನು ನಮ್ಮ ಕ್ಯಾಪ್ಟನ್ ಗೆ ತೋರಿಸಿ ಈ ಸ್ಟೋನ್ ಆ ಕ್ರಿಯೇಚರಿನ ಕತ್ತಿನ ಭಾಗದಲ್ಲಿ ಇರ್ತಿತ್ತು ಅಂತ ಅವರುಗಳು ಮಾತಾಡ್ಕೋಬೇಕಾದ್ರೆ ಇದನ್ನೆಲ್ಲ ನೋಡಿದ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ತಿರ್ತಾನೆ. ಯಾಕೆಂದ್ರೆ ನಮ್ಮ ಹೀರೋ ಇಂಪಾರ್ಟೆಂಟ್ ಆದ ಪೊಸಿಷನ್ ಅಲ್ಲಿ ಏನು ಇರ್ತಿಲ್ಲ, ಯಾರೋ ಒಬ್ಬರು ಮಿಸ್ ಆಗ್ಬಿಟ್ಟಿದ್ದಾರೆ, ಅವರ ಕೈಯಲ್ಲಿ ಮಿಷನ್ ಅನ್ನ ಅಟೆಂಡ್ ಮಾಡೋದಕ್ಕೆ ಆಗ್ಲಿಲ್ಲ, ಆದ್ರಿಂದ ಅವರ ಬದಲು ನಮ್ಮ ಹೀರೋವನ್ನ ಏನೋ ಬೇರೆ ಕೆಲಸ ಇಲ್ಲದೆ ಹಾಕಿದ್ದಾರೆ. ಸೊ ಆ ಕ್ರಿಯೇಚರ್ ನ ನೋಡಿ ನಮ್ಮ ಹೀರೋ ಶಾಕ್ ಆಗಿ ನಿಂತಿರ್ಬೇಕಾದ್ರೆ ಆವಾಗ್ಲೇನೆ ಸೈಂಟಿಸ್ಟ್ ಮತ್ತೆ ಕ್ಯಾಪ್ಟನ್ ಆ ಕ್ರಿಯೇಚರ್ ಬಗ್ಗೆ ಮಾತಾಡ್ತಿರ್ತಾರೆ. ಕೋಟಿ ಕೋಟಿ ವರ್ಷಗಳ ಹಿಂದೆ ಮನುಷ್ಯರು ಈ ಭೂಮಿಗೆ ಬರೋದಕ್ಕೂ ಮುಂಚೆನೆ, ಸೃಷ್ಟಿ ಆಗೋದಕ್ಕಿಂತ ಮುಂಚೆನೆ ಈ ಕ್ರಿಯೇಚರ್ಸ್ ಭೂಮಿಯಲ್ಲಿ ಬದುಕಿದಾವೆ. ಸೊ ಏನೋ ಒಂದು ಕಾರಣಕ್ಕಾಗಿನೇ ಇವಾಗ ಅವುಗಳು ಸಮುದ್ರ ಕೆಳಗಡೆ ಹೋಗಿ ಸೇರ್ಕೊಬಿಟ್ಟಿದಾವೆ. ಅದು ಮಾತ್ರ ಇಲ್ಲ, ಈ ಕ್ರಿಯೇಚರ್ಸಿನ ಕತ್ತಿನ ಭಾಗದಲ್ಲಿ ನ್ಯಾಚುರಲ್ ಆಗಿ ಒಂದು ಸ್ಟೋನ್ ಒಂದು ಫಾರ್ಮ್ ಆಗ್ತಿದೆ ಅನ್ನೋ ತರ ಸೈಂಟಿಸ್ಟ್ ಅವರು ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಚೀಫ್ ಸರಿ ಓಕೆ ತಕ್ಷಣವೇ ನಾವು ಎಲ್ಲರೂ ಹೊರಗಡೆ ಹೋಗೋಣ, ಹೊರಗಡೆ ಹೋಗಿದ್ದು ಇದೇ ತರ ಇರುವ ಕ್ರಿಯೇಚರ್ಸ್ ಗೆ ಸಿಗ್ನಲ್ ಅನ್ನು ಕೊಟ್ಟು ನೋಡೋಣ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಎಲ್ಲರೂ ಹೋದ ಮೇಲೆ ನಮ್ಮ ಹೀರೋ ಕ್ರಿಯೇಚರ್ ಅನ್ನು ನೋಡ್ತಾನೆ. ಅದನ್ನು ನೋಡ್ಬೇಕಾದ್ರೇನೆ ಅವನಿಗೆ ತುಂಬಾನೇ ಭಯವಾಗ್ತಿರುತ್ತೆ. ತಕ್ಷಣವೇ ಕ್ರಾಸ್ ಸಿಂಬಲ್ ಅನ್ನು ಹಾಕಿ ಪ್ರೇಯರ್ ಅನ್ನ ಮಾಡ್ಕೊತಾನೆ. ಅದರ ನಂತರ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಹೊರಗಡೆ ಇರುವ ಸೋಲ್ಜರ್ಸ್ ಎಲ್ಲರೂ ಏನನ್ನ ಮಾಡ್ತಿರ್ತಾರೆ ಅಂದ್ರೆ ಸಮುದ್ರಕ್ಕೆ ಏನೋ ಒಂದು ಸಿಗ್ನಲ್ ಅನ್ನ ಕಳಿಸಲಿರ್ತಾರೆ. ಅದನ್ನ ನಮ್ಮ ಹೀರೋನೇ ಒಂದು ಬಾಕ್ಸ್ ಅಲ್ಲಿ ತರ್ತಾನೆ. ಆ ಬಾಕ್ಸ್ ಅನ್ನು ಓಪನ್ ಮಾಡಿ ಇಟ್ಟಿದ್ದ ತಕ್ಷಣ ಏನೋ ಒಂದು ಸಿಗ್ನಲ್ ಅನ್ನ ಸಮುದ್ರಕ್ಕೆ ಕಳಿಸ್ತಾರೆ. ಅಲ್ಲಿ ಆಲ್ರೆಡಿ ಭಯದಲ್ಲಿ ಇರುವ ನಮ್ಮ ಹೀರೋ ಇದನ್ನ ನೋಡಿ ಏನು ಸಿಗ್ನಲ್ ಅನ್ನು ಸಮುದ್ರಕ್ಕೆ ಕಳಿಸ್ತೀರಿ ಅಂತ ಕೇಳ್ಬೇಕಾದ್ರೆ ಅದು ಏನು ಇಲ್ಲ, ಆ ಕ್ರಿಯೇಚರ್ಸ್ ಗಳಿಗೆ ಹೆಲೋ ಅಂತ ಸಿಗ್ನಲ್ ಅನ್ನ ಕಳಿಸಿದೀವಿ ಅಂತ ಕೂಲ್ ಆಗಿ ಚೀಫ್ ಅವರು ಹೇಳ್ತಾರೆ. ಅದರ ನಂತರ ಹಾಗೆ ಕತ್ತಲೆ ಆಗುತ್ತೆ. ನಮ್ಮ ಹೀರೋನು ಮಲಗೋಕೆ ಹೋಗ್ತಾನೆ. ಆವಾಗ ಅವನ ಎಕ್ಸ್ ವೈಫ್ ಹತ್ರ ಇಂದ ಇವನಿಗೆ ತುಂಬಾನೇ ಮೆಸೇಜಸ್ ಬರ್ತಿರುತ್ತೆ. ಆದ್ರೆ ಇಲ್ಲಿರುವ ರೂಲ್ ಏನು ಅಂದ್ರೆ ಯಾರ ಹತ್ರ ಇಂದಾನು ಪರ್ಸನಲ್ ಮೆಸೇಜಸ್ ಬರಬಾರದು, ಯಾವುದೇ ಫೋನ್ ಕಾಲ್ಸ್ ಬರಬಾರದು. ಆದ್ರಿಂದ ನಮ್ಮ ಹೀರೋಗೆ ಆ ಪರ್ಸನಲ್ ಕಾಲ್ ಅನ್ನ ಅಟೆಂಡ್ ಮಾಡೋದಕ್ಕೆ ಆಗ್ತಿಲ್ಲ, ಮೆಸೇಜ್ ಗೆ ರಿಪ್ಲೈನು ಮಾಡೋಕೆ ಆಗ್ತಿಲ್ಲ. ಅದಕ್ಕೆ ಹೆಂಡತಿ ನಿನ್ನ ಮಗಳಿಗಿಂತ ನೀನು ಮಾಡ್ತಿರುವ ಕೆಲಸನೇ ನಿನಗೆ ಇಂಪಾರ್ಟೆಂಟಾ, ಅದೇನೇ ನಿನಗೆ ಇಷ್ಟನಾ ಅಂತ ಕೇಳಿ ಮೆಸೇಜ್ ಅನ್ನ ಹಾಕ್ತಾರೆ. ಆದ್ರೆ ಅದಕ್ಕೂ ನಮ್ಮ ಹೀರೋನ ಕೈಯಲ್ಲಿ ಮೆಸೇಜ್ ಗೆ ರಿಪ್ಲೈ ಮಾಡೋದಕ್ಕಾಗೋದಿಲ್ಲ. ಇವಾಗ ಹಾಗೆ ಕಟ್ ಮಾಡಿ ಈ ಕಡೆ ಆ ಕ್ರಿಯೇಚರ್ಸ್ ಅನ್ನ ಬಾಡಿ ಗಾರ್ಡ್ ಮಾಡ್ತಿರುವ ಇಬ್ಬರು ಸೋಲ್ಜರ್ಸ್ ಅನ್ನ ನಮಗೆ ತೋರಿಸ್ತಾರೆ. ಸಡನ್ ಆಗಿ ಅವರುಗಳು ಇರ್ತಾ ಇರುವ ಜಾಗ ಬದಿಯಾಗಿ ಚೇಂಜ್ ಆಗುತ್ತೆ. ಅವರುಗಳು ಇಬ್ಬರಿಗೂ ಏನುವೇ ಅರ್ಥವಾಗ್ತಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ದೊಡ್ಡದಾಗಿ ಅವರುಗಳು ಕೇರ್ ಮಾಡಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಜಾಗವೇ ಕಂಪ್ಲೀಟ್ ಆಗಿ ನೀರಾಗಿ ಚೇಂಜ್ ಆಗುತ್ತೆ, ಫುಲ್ ಬದಿಯಾಗಿ ಚೇಂಜ್ ಆಗುತ್ತೆ. ಇಬ್ಬರಿಗೂ ಅದರಲ್ಲಿ ಸರಿಯಾಗಿ ಸಿಗಾಕೊಂಡು ಮುಳುಗ್ತಿರ್ತಾರೆ. ಸೊ ಇವರಿಬ್ಬರಿಗೂ ಏನನ್ನ ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಫಸ್ಟ್ ಒಬ್ಬಳು ಹುಡುಗಿ ಫುಲ್ ಮುಳುಗೋಗ್ತಿರ್ತಾಳೆ. ಅವಳನ್ನ ಕಾಪಾಡೋದಕ್ಕಾಗಿ ಇನ್ನೊಬ್ಬ ಸೋಲ್ಜರ್ ಹುಡುಗ ಟ್ರೈ ಮಾಡ್ಬೇಕಾದ್ರೆ ಇವನವೇ ಅದರಲ್ಲಿ ಸಿಗಾಕೊಂಡು ಮುಳುಗ್ತಿರ್ತಾನೆ. ತಕ್ಷಣ ಹುಡುಗ ಅವನ ಹತ್ರ ಇರುವ ವಾಕಿ ಟಾಕಿಯನ್ನ ಕೈಗೆ ತಗೊಂಡು ನಮ್ಮನ್ನ ಕಾಪಾಡಿ ಅಂತ ಕಿರ್ಚ್ಕೊತಾನೆ, ಅಲರ್ಟ್ ಮಾಡ್ತಿರ್ತಾನೆ. ಆದ್ರೆ ಅಷ್ಟರಲ್ಲಿ ಹುಡುಗನು ಫುಲ್ ಮುಳುಗೋಗ್ತಾನೆ. ಆದ್ರೂ ಅವನು ಕಿರ್ಚ್ಕೊಂಡಿದ್ದ ಸದ್ದು ನಮ್ಮ ಹ್ಯಾನಲ್ಗೆ ಕೇಳಿಸ್ಕೊಂಡಿರುತ್ತೆ. ಅವಳುವೆ ನಿದ್ದೆಯಿಂದ ಎಚ್ಚರಾಗಿ ಫಟ್ ಅಂತ ಕುತ್ಕೋತಾಳೆ. ಅದೇ ಸಮಯದಲ್ಲಿ ಈ ಕಡೆ ಏನಾಗುತ್ತೆ ಅಂದ್ರೆ ಒಂದು ಕ್ರಿಯೇಚರ್ ನೀರಿಂದ ದುಬುಕ್ ಅಂತ ಹೊರಗಡೆ ಬಂದು ಆ ಸತ್ತೋಗಿರುವ ಕ್ರಿಯೇಚರ್ ಬಾಡಿಯನ್ನ ಗೆಲ್ಕೊಂಡು ಮತ್ತೆ ನೀರಿನ ಒಳಗಡೆ ಹೋಗ್ಬಿಡುತ್ತೆ. ಸೊ ಇಲ್ಲಿ ನಮ್ಮ ಹ್ಯಾನ ಅವಳಿಗೆ ಸಿಗ್ನಲ್ ಸಿಕ್ಕಿರುತ್ತೆ ಅಲ್ವಾ, ತಕ್ಷಣ ಎಲ್ಲರನ್ನು ಕರ್ಕೊಂಡು ಆ ಜಾಗಕ್ಕೆ ಬಂದು ನೋಡ್ತಾಳೆ. ನೋಡಿದ್ರೆ ಆ ಜಾಗವೇ ಮತ್ತೆ ಹಳೆ ಕಂಡೀಷನ್ ಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಇವ್ರುಗಳಿಗೆ ಏನುವೇ ಅರ್ಥವಾಗ್ತಿಲ್ಲ. ಚೀಫ್ ಅವರುವೆ ಇಲ್ಲಿದ್ದ ಕ್ರಿಯೇಚರ್ ಏನಾಯ್ತು, ಇಲ್ಲಿದ್ದ ಸೋಲ್ಜರ್ಸ್ ಎಲ್ಲಿಗೆ ಹೋದ್ರು ಅಂತ ಶಾಕ್ ಆಗಿ ಹುಡುಕ್ತಿರ್ಬೇಕಾದ್ರೆ ಆವಾಗ್ಲೇನೆ ನಮ್ಮ ಹೀರೋ ಸೈಡ್ ಅಲ್ಲಿ ನೋಡ್ತಾನೆ. ಒಂದು ಚೇರ್ ಇರುತ್ತೆ, ಅದು ಅರ್ಧ ನೆಲಕ್ಕೆ ಸೇರ್ಕೊಬಿಟ್ಟಿರುತ್ತೆ. ಅದನ್ನ ಹೊರಗಡೆ ತೆಗಿತಾನೆ. ಈ ಚೇರ್ ಹೇಗೆ ಮಣ್ಣಿನ ಒಳಗಡೆ ಹೋಯ್ತು ಅಂತ ಕನ್ಫ್ಯೂಷನ್ ಆಗ್ತಾರೆ ಎಲ್ಲರೂ. ತಕ್ಷಣ ಚೀಫ್ ಅವರು ವಾಕಿ ಟಾಕಿಯನ್ನ ತಗೊಂಡು ಈ ರೂಮ್ ಅಲ್ಲಿ ಇರ್ತಿದ್ದ ಸೋಲ್ಜರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ಈ ರೂಮಿನ ಒಳಗಡೆಯಿಂದಾನೇ ಸದ್ದು ಬರ್ತಿರುತ್ತೆ. ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟು ನೆಲಕ್ಕೆ ಕಿವಿಯನ್ನ ಕೊಟ್ಟು ಮಾತಾಡಿ ನೋಡ್ತಾರೆ. ನೋಡಿದ್ರೆ ಭೂಮಿಯ ಕೆಳಗಡೆಯಿಂದಾನೇ ಸದ್ದು ಬರ್ತಿರುತ್ತೆ. ತಕ್ಷಣವೇ ಬೇಗ ಬೇಗ ಆ ಜಾಗದಲ್ಲಿ ಗುಳಿಯನ್ನ ತೋಡಿ ನೋಡ್ತಾರೆ. ಒಬ್ಬ ಸೋಲ್ಜರಿನ ಕೈ ಕಾಣಿಸ್ಕೊಳ್ಳುತ್ತೆ. ಅಷ್ಟೇ ಎಲ್ಲರೂ ಶಾಕ್ ಆಗಿ ಬಿಡ್ತಾರೆ. ನಮ್ಮ ಹೀರೋ ನಡ್ಗೋಗ್ತಾನೆ. ಸೊ ಆಲ್ರೆಡಿ ಈ ಕ್ರಿಯೇಚರ್ಸ್ ಬಗ್ಗೆ ನಮ್ಮ ಚೀಫ್ ಅವರಿಗೆ ಗೊತ್ತಿದೆ ಅನ್ಸುತ್ತೆ. ಇದೇನೆ ಫಸ್ಟ್ ಟೈಮ್ ನಮ್ಮ ಹೀರೋ ಇದ್ರ ಬಗ್ಗೆ ತಿಳ್ಕೊತಿದ್ದಾನೆ. ಸೊ ಹೊರಗಡೆ ಕೂತು ಫ್ರೆಶ್ ಏರ್ ಅನ್ನ ಬ್ರೀತ್ ಮಾಡ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಿರ್ತಾನೆ. ಆವಾಗ ಕರೆಕ್ಟ್ ಆಗಿ ಚೀಫ್ ಆಸ್ಟಿನ್ ಅವರು ಆ ಜಾಗಕ್ಕೆ ಬರ್ತಾರೆ. ಅವರ ಹತ್ರ ನಮ್ಮ ಹೀರೋ ಇಲ್ಲಿ ನೋಡಿ ಸರ್, ನೀವು ಅನ್ಕೊಳ್ಳೋ ರೀತಿ ನಾನೇನು ದೊಡ್ಡ ಏಜೆಂಟ್ ಏನೂ ಇಲ್ಲ, ನಾನೊಬ್ಬ ಜಸ್ಟ್ ಕ್ಲರ್ಕ್ ಅಷ್ಟೇ. ಹೋದ್ಸಲ ಬೇರೆ ಒಂದು ಮಿಷನ್ ಗಾಗಿ ಒಬ್ಬರು ಬರೋದಕ್ಕೆ ಆಗಿರ್ಲಿಲ್ಲ, ಅವರ ಬದಲು ನಾನು ಬಂದೆ. ಇವಾಗ್ಲೂ ಅದೇ ತರನೇ ಬೇರೆ ಒಬ್ಬರಿಗಾಗಿ ಈ ಮಿಷನ್ ಗೆ ನನ್ನನ್ನು ಕರ್ಸ್ಬಿಟ್ಟಿದ್ದಾರೆ. ನನಗೆ ಮೆಸೇಜ್ ಬಂತು, ನಾನು ಅದನ್ನು ನೋಡಿದ ತಕ್ಷಣ ಹೊರಟು ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಬೇಜಾರಾಗಿ ತುಂಬಾನೇ ಸಪ್ಪಿಗೆ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ಚೀಫ್ ಅವರು ಇಲ್ಲಿ ನೋಡುತ್ತಮ್ಮ, ನಿನ್ನ ಕಷ್ಟ ಏನು ಅಂತ ನನಗೆ ಅರ್ಥವಾಗ್ತಿದೆ. ಆದ್ರೆ ಗೌರ್ಮೆಂಟ್ ಗೆ ಯಾರು ಬೇಕಾದ್ರೂ ಸಹಾಯವನ್ನ ಮಾಡಬಹುದು, ಯಾರು ಬೇಕಾದ್ರೂ ಕೆಲಸವನ್ನ ಮಾಡಿ ಕೊಡಬಹುದು. ದೊಡ್ಡ ಪ್ರಾಬ್ಲಮ್ ಅಂತ ಬಂದ್ರೆ ನಾರ್ಮಲ್ ಆದ ಸಿವಿಲಿಯನ್ಸ್ ಕೂಡ ಅದಕ್ಕೆ ಆಪೋಸಿಟ್ ಆಗಿ ನಿಂತು ಹೋರಾಡಬೇಕು. ಆ ತರನೇ ಇದು ಅಂತ ಅನ್ಕೊಂಡು ನೀನು ಕೆಲಸವನ್ನ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಫೀಸರ್. ಆದ್ರೆ ನಮ್ಮ ಹೀರೋಗೆ ತುಂಬಾನೇ ಫ್ರಸ್ಟ್ರೇಟೆಡ್ ಆಗಿ ಇರ್ತಿರುತ್ತೆ. ಈ ಕಡೆ ನಮ್ಮ ಹ್ಯಾನ ಹುಡುಗಿಯನ್ನ ನೋಡಿದ್ರೆ ಇವಾಗ್ಲೇನೆ ಹುಡುಗಿ ತುಂಬಾನೇ ಹೆಮ್ಮೆಯಾಗಿ ಫೀಲ್ ಮಾಡಿ ಜೋರಾಗಿ ಬ್ರೀತ್ ಮಾಡ್ತಿರ್ತಾಳೆ. ಯಾಕೆಂದ್ರೆ ಇಷ್ಟು ವರ್ಷಗಳಾಗಿ ಇಷ್ಟು ದೊಡ್ಡ ಇಂಪಾರ್ಟೆಂಟ್ ಆದ ಒಂದು ಮಿಷನ್ ಗಾಗಿ
ಕಾಯ್ತಾ ಇದ್ಲು ಹುಡುಗಿ. ಆದ್ರೆ ಆ ಮಿಷನ್ ಅಲ್ಲಿ ನಮ್ಮ ಹೀರೋಗೆ ಈಸಿಯಾಗಿ ಕೆಲಸ ಸಿಕ್ಬಿಟ್ಟಿದೆ ಅಲ್ವಾ. ಸೊ ಹುಡುಗಿ ನಮ್ಮ ಹೀರೋ ಹತ್ರ ಏನಂತ ಹೇಳ್ತಾಳಂದ್ರೆ, ಇಲ್ಲಿ ನೋಡು, ನನಗೆ ಗೊತ್ತಿದ್ದು ಇಲ್ಲಿರುವ ಕ್ರಿಯೇಚರ್ಸ್ ನ ಹೆಸರು ಹೋಮಸ್ ಪಾಂಡಲ್ಸ್. ಅವ್ರುಗಳು ಎಲ್ಲರೂ ನಾವು ಮನುಷ್ಯರು ಈ ಭೂಮಿಯಲ್ಲಿ ಸೃಷ್ಟಿ ಆಗೋದಕ್ಕಿಂತ ಮುಂಚೆನೆ ಅವ್ರುಗಳು ಸೃಷ್ಟಿಯಾಗಿ ಈ ಭೂಮಿಯನ್ನು ರೂಲ್ ಮಾಡ್ತಿದ್ರು. ಆದ್ರೆ ಅವ್ರುಗಳು ಅಂಡರ್ ವರ್ಲ್ಡ್ ಅನ್ನ ಸೇರಿದವರು, ಭೂಮಿಯ ಕೆಳಗಡೆ ವಾಸವಿರ್ತಿದ್ರು. ಹೀಗಿರ್ಬೇಕಾದ್ರೆ ಹಾಗೆ ಕಾಲ ಕಳೀತಾ ಕಳೀತಾ ಅವ್ರುಗಳನ್ನ ಈ ಭೂಮಿ ಕೆಳಗಡೆನೆ ಇಟ್ಟು ಸೀಲ್ ಮಾಡಿ ಮೇಲ್ಗಡೆ ಬರ್ದೇ ಇರೋ ರೀತಿ ಮಾಡ್ಬಿಡ್ತು. ಅಂದ್ರೆ ಮೇಲ್ಗಡೆ ಹೊರಗಡೆ ಬಂದು ಇವ್ರುಗಳು ಬದುಕಿದ್ರೆ ಇವ್ರುಗಳಿಗೆ ಟೆಂಪರೇಚರ್ ಅಡ್ಜಸ್ಟ್ ಆಗಿ ಬರಲ್ಲ, ಹೊರಗಡೆ ಇರುವ ಕ್ಲೈಮೇಟ್ಸ್ ಅವ್ರುಗಳಿಗೆ ಸೆಟ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ನಮ್ಮ ರೀತಿ ಯೂನಿಟ್ ಅಲ್ಲಿ ಕೆಲಸ ಮಾಡೋರು ಇರ್ತಿದ್ದಾರೆ ಅಲ್ವಾ, ನಮ್ಮ ಇಂಪಾರ್ಟೆಂಟ್ ಕೆಲಸಗಳೇ ಏನು ಅಂದ್ರೆ ಈ ರೀತಿ ಕ್ರಿಯೇಚರ್ಸ್ ಬರೋದು, UFO ಏಲಿಯನ್ಸ್ ಅಂತ ಬರ್ಬೇಕಾದ್ರೆ ನಾವೇನೆ ಅವುಗಳನ್ನ ಮೇಂಟೈನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ವಿಷಯ ಸಾಮಾನ್ಯ ಜನರಿಗೆ ಹೋಗ್ಲೇಬಾರ್ದು, ಗೊತ್ತಾಗ್ಲಿಕ್ಕೆ ಬರ್ಲೇಬಾರ್ದು. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಆ ಕ್ರಿಯೇಚರ್ಸ್ ಗೆನೆ ಈ ಭೂಮಿ ಮೇಲೆ ತುಂಬಾನೇ ಅಫೆಕ್ಷನ್ ಇರೋದು, ಅವುಗಳಿಗೇನೆ ಸ್ವಂತವಾಗಿದ್ದು ಈ ಭೂಮಿ. ಅವುಗಳು ಮಾತ್ರ ಟೆನ್ಷನ್ ಆಗಿ ಎಲ್ಲವೇ ಹೊರಗಡೆ ಬಂದ್ಬಿಟ್ರೆ ಅಷ್ಟೇ ಖಂಡಿತ ಈ ಭೂಮಿಯನ್ನ ಅಟ್ಯಾಕ್ ಮಾಡಿ ಕಂಪ್ಲೀಟ್ ಆಗಿ ಈ ಭೂಮಿಯನ್ನ ಟೇಕ್ ಓವರ್ ಮಾಡ್ಕೊಂಡ್ಬಿಡ್ತವೆ ಅಂತ ಹೇಳಿ ಇವ್ರುಗಳು ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಒಬ್ಬರು ಸೋಲ್ಜರ್ ಎಲ್ಲರಿಗೂ ಎಮರ್ಜೆನ್ಸಿ ಅಲರ್ಟ್ ಅನ್ನ ಮಾಡ್ತಿರ್ತಾರೆ. ತಕ್ಷಣವೇ ಎಲ್ಲರೂ ಗಾಬರಿಯಾಗಿ ಆ ಜಾಗಕ್ಕೆ ಓಡಿ ಹೋಗಿ ನೋಡ್ಬೇಕಾದ್ರೆ ಒಂದು ಕ್ರಿಯೇಚರ್ ಹಾಗೆ ಸಮುದ್ರದ ಸೈಡ್ ಅಲ್ಲಿ ತುಂಬಾನೇ ಧೈರ್ಯದಿಂದ ಬಂದು ನಿಂತಿರುತ್ತೆ. ಇದನ್ನು ನೋಡಿ ಎಲ್ಲರೂ ಗಾಬರಿ ಆಗ್ತಾರೆ. ತಕ್ಷಣವೇ ಒಂದು ಮೀಟಿಂಗ್ ರೀತಿ ಅರೇಂಜ್ ಅನ್ನ ಮಾಡ್ತಾರೆ. ಅದರಲ್ಲೂ ನಮ್ಮ ಚೀಫ್ ಅವರೇ ಮುಂದೆ ಬಂದು ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಲ್ರೆಡಿ ಈ ಕ್ರಿಯೇಚರ್ಸ್ ಜೊತೆ ಇವ್ರುಗಳಿಗೆ ಕಮ್ಯುನಿಕೇಶನ್ ಇರ್ತಿದೆ ಅಲ್ವಾ, ಆದ್ರಿಂದ ಆ ಕ್ರಿಯೇಚರ್ ಮಾತಾಡುವ ಲ್ಯಾಂಗ್ವೇಜ್ ಅನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಂತಾನೆ ಒಂದು ಡಿವೈಸ್ ಅನ್ನು ಕಂಡುಹಿಡಿದಿರ್ತಾರೆ. ಈ ಕಡೆ ಒಬ್ಬ ಸೋಲ್ಜರ್ ನಮ್ಮ ಹೀರೋವನ ಕೈಯಲ್ಲಿ ಒಂದು ಕ್ಯಾಮರಾವನ್ನು ಕೊಟ್ಬಿಟ್ಟು ಧೈರ್ಯವಾಗಿ ನೀನು ರೆಕಾರ್ಡಿಂಗ್ ಅನ್ನ ಮಾಡು, ನಾವೆಲ್ಲರೂ ಏನಾದ್ರೂ ಸತ್ತೋಗ್ಬಿಟ್ರೆ ಇಲ್ಲಿ ಏನು ನಡೀತೋ ಅನ್ನೋದಕ್ಕೆ ಪ್ರೂಫ್ ಆಗಿ ನೀನೇನೆ ಇರಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನ ಭಯದಲ್ಲಿ ಹಾಗೆ ವಿಡಿಯೋವನ್ನ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಚೀಫ್ ಅವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ವೆಲ್ಕಮ್ ಬ್ಯಾಕ್ ಅನ್ನೋ ರೀತಿ ಅವರು ಮಾತಾಡೋದಕ್ಕೆ ಶುರು ಮಾಡ್ಬೇಕಾದ್ರೆ ಆಲ್ರೆಡಿ ಆ ಕ್ರಿಯೇಚರ್ ಸಿಕ್ಕಾಪಟ್ಟಿ ಟೆನ್ಷನ್ ಅಲ್ಲಿ ಇದ್ದಿದೆ ಅನ್ಸುತ್ತೆ. ಏನಂತ ಹೇಳುತ್ತೆ ಅಂದ್ರೆ, ನೀವು ನಮ್ಮ ಜನಾಂಗವನ್ನ ಸೇರಿದ ಒಬ್ಬನನ್ನ ಕೊಂದ್ಬಿಟ್ಟಿದ್ದೀರಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಚೀಫ್ ಅವರು, ಇಲ್ಲಿ ನೋಡಿ, ನೀವೇ ನಮ್ಮ ಜನಾಂಗವನ್ನ ಸೇರಿದ ಇಬ್ಬರು ಮನುಷ್ಯರನ್ನು ಕೊಂದ್ಬಿಟ್ಟಿದ್ದೀರಾ. ಸೊ ಅದಕ್ಕೂ ಇದಕ್ಕೂ ಈಕ್ವಲ್ ಆಗ್ಬಿಟ್ಟಿದೆ. ಅದು ಮಾತ್ರ ಇಲ್ಲ, ನಾವು ನಿಮ್ಮ ಹತ್ರದಿಂದ ಪೀಸ್ ಅನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ, ಸಮಾಧಾನವನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಚೀಫ್ ಅವರು ಹೇಳ್ಬೇಕಾದ್ರೆ ಆ ಕ್ರಿಯೇಚರ್ ಮಾತಾಡೋದನ್ನು ನೋಡಿದ್ರೆ ಇದಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿನೂ ಕಾಣುತ್ತೆ, ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅನ್ನೋ ರೀತಿನೂ ಕಾಣುತ್ತೆ. ಯಾಕೆಂದ್ರೆ ಆ ಕ್ರಿಯೇಚರಿನ ಮಾತಿನಲ್ಲಿ ಫುಲ್ ಮೀನಿಂಗ್ ಏನು ಇರ್ತಿದೆ ಅನ್ನೋದನ್ನ ಆ ಡಿವೈಸ್ ಕೈಯಲ್ಲೇ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಆ ಸಮುದ್ರದಿಂದ ತುಂಬಾನೇ ಹೋಮಸ್ ಪಾಂಡಲ್ಸ್ ಹೊರಗಡೆ ಬರ್ತಿರ್ತವೆ, ತುಂಬಾನೇ ಕಣ್ಣಿಗೆ ಕಾಣಿಸ್ಕೊತಿರುತ್ತೆ. ಇದನ್ನ ನೋಡಿ ಅಲ್ಲಿರುವ ಸೋಲ್ಜರ್ಸ್ ಎಲ್ಲರೂ ಪ್ಯಾನಿಕ್ ಆಗ್ತಿರ್ತಾರೆ. ಆವಾಗ ಚೀಫ್ ಅವರು ಹೋಮಸ್ ಪಾಂಡಲ್ಸ್ ಹತ್ರ, ಇಲ್ಲಿ ನೋಡಿ, ನಮ್ಮ ಮಧ್ಯದಲ್ಲಿ ಏನು ಜಗಳ ಬೇಡ, ನಾವು ಇಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಮಾಧಾನವಾಗಿ ಹೋಗ್ಬಿಡೋಣ, ಆವಾಗ್ಲೇನೆ ಯಾವುದೇ ಅಪಘಾತವೂ ನಡೆಯೋದಿಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕ್ರಿಯೇಚರ್ ಅರ್ಥ ಮಾಡ್ಕೊತು ಅನ್ಸುತ್ತೆ, ಸರಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅದರ ನಂತರವೇ ನಮ್ಮ ಸೋಲ್ಜರ್ಸ್ ಎಲ್ಲರೂ ನೆಮ್ಮದಿ ಆಗ್ತಾರೆ. ತಕ್ಷಣವೇ ಚೀಫ್ ಅವರು ಮತ್ತೆ ಆ ಕ್ರಿಯೇಚರ್ ಹತ್ರ, ಆವಾಗ್ಲೇನೆ ಏನೋ ಒಂದು ಸೆಂಟೆನ್ಸ್ ಅನ್ನ ನೀವು ಹೇಳಿದ್ರಲ್ವಾ, ಅದು ಸರಿಯಾಗಿ ನಮಗೆ ಅರ್ಥವಾಗ್ಲಿಲ್ಲ, ಮತ್ತೆ ಅದನ್ನ ಇನ್ನೊಂದು ಸಲ ರಿಪೀಟ್ ಮಾಡ್ತೀರಾ ಅಂತ ಕೇಳ್ಬೇಕಾದ್ರೆ ಇವಾಗ ಮತ್ತೆ ಆ ಕ್ರಿಯೇಚರ್ ಆ ವಿಷಯವನ್ನ ಹೇಳುತ್ತೆ, ನಾವು ಇವಾಗ ಈ ಭೂಮಿಯಲ್ಲಿ ಇರ್ತಿರುವ ನಿಮ್ಮ ಎಲ್ಲರ ಜೊತೆನೂ ಮಾತಾಡ್ತಿದ್ದೀವಿ ಅನ್ನೋ ತರ ಹೇಳ್ಬೇಕಾದ್ರೆ ಚೀಫ್ ಅವರಿಗೆ ಏನುವೇ ಅರ್ಥವಾಗ್ತಿಲ್ಲ. ಅವಾಗ ಫಟ್ ಅಂತ ಎಲ್ಲರ ಮೊಬೈಲ್ ಅಲ್ಲೂ ಒಂದು ಎಮರ್ಜೆನ್ಸಿ ಅಲರ್ಟ್ ಬರುತ್ತೆ. ಸೊ ಅದು ಏನು ಅನ್ನೋ ವಿಷಯವನ್ನ ಇವಾಗ್ಲೇನೆ ನಮಗೆ ತೋರಿಸ್ತಾರೆ. ಅದು ಏನು ಅಂದ್ರೆ ನೀರಿನ ಒಳಗಡೆಯಿಂದ ಕ್ರಿಯೇಚರ್ಸ್ ಗಳಿನ ಲೈಫ್ ಸ್ಟೈಲ್, ಬಿಲ್ಡಿಂಗು ಅಂದ್ರೆ ಅವುಗಳ ವಾತಾವರಣ ಎಲ್ಲವೂ ಹೊರಗಡೆ ಬರುತ್ತೆ. ಇದನ್ನ ಸಾಮಾನ್ಯ ಜನರ ಮುಂದೆ ತೋರಿಸ್ಕೊಳ್ಳುತ್ತೆ. ಅಷ್ಟೇ ಇದನ್ನು ನೋಡಿದ ಎಲ್ಲ ಜನರು ತುಂಬಾನೇ ಶಾಕ್ ಆಗ್ಬಿಡ್ತಾರೆ, ತುಂಬಾನೇ ಹೆದರ್ಕೋತಿರ್ತಾರೆ. ಅದನ್ನ ಫೋಟೋ ವಿಡಿಯೋ ಅಂತ ತಗೊಂಡು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಹೆದರ್ಕೋತಿರ್ತಾರೆ. ಫುಲ್ ಈ ವಿಷಯವೇ ವೈರಲ್ ಆಗಿ ಹೋಗ್ತಿರುತ್ತೆ. ಆದ್ರಿಂದ ನಮ್ಮ ಭೂಮಿಯಲ್ಲಿ ಇರ್ತಿರುವ ಎಲ್ಲ ಲೀಡರ್ಸ್ ಒಟ್ಟಿಗೆ ಸೇರಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ಅನ್ನ ತಗೋತಾರೆ. ಒಂದು ದೊಡ್ಡ ಪೈಪ್ ಕನೆಕ್ಷನ್ ಅನ್ನ ಸಮುದ್ರದಿಂದ ಒಂದು ಬಿಲ್ಡಿಂಗ್ ಗೆ ತಗೊಂಡ್ ಬಂದು ಕೊಟ್ಟಿರ್ತಾರೆ. ಅದನ್ನ ಒಂದು ಸೀಕ್ರೆಟ್ ಮೀಟಿಂಗ್ ರೂಮ್ ರೀತಿ ಬಿಲ್ಡ್ ಮಾಡಿರ್ತಾರೆ. ಅದು ಯಾಕೆ ಅಂದ್ರೆ ಸೀಕ್ರೆಟ್ ಆಗಿ ಹೋಮಸ್ ಪಾಂಡಲ್ಸ್ ಕ್ರಿಯೇಚರ್ಸ್ ಜೊತೆ ಮಾತಾಡೋದಕ್ಕಾಗಿ. ಸೊ ಅದಕ್ಕಾದ ಕೆಲಸ ಬೇಗ ಬೇಗ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಕಟ್ ಮಾಡಿ ಈ ಕಡೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಮನೆಗೆ ಬಂದಿರ್ತಾನೆ. ಅವನನ್ನ ನೋಡಿದ ತಕ್ಷಣ ಅವನ ಹೆಂಡತಿ ಎರ್ರ ಬೆರ್ರಿ ಬೈತಿರ್ತಾರೆ. ಆಕ್ಚುಲಿ ಅವರು ಎಕ್ಸ್ ವೈಫ್ ತಾನೆ, ಎಲ್ಲಿಗೆ ಹೋದ್ರಿ ನೀವು, ಏನು ಕೆಲಸವನ್ನ ಮಾಡ್ತಿದ್ದೀರಾ ಅಂತ ಏನುವೇ ಗೊತ್ತಾಗ್ತಿಲ್ಲ, ನಿಮ್ಮ ಮಗಳ ಲೈಫ್ ಕೂಡ ನಿಮಗೆ ಇಂಪಾರ್ಟೆಂಟ್ ಇಲ್ಲ ಅಲ್ವಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಇಲ್ಲಿ ನೋಡು, ನನ್ನ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೊಂಡೆ, ಅದಕ್ಕಾಗಿ ಬೇಕಾದ್ರೆ ನಾನು ನಿನಗೆ ಎಕ್ಸ್ಟ್ರಾ ಹಣವನ್ನ ಕೂಡ ಕೊಟ್ಬಿಡ್ತೀನಿ, ಆದ್ರೆ ನನ್ನನ್ನ ಬೈತಿರ್ಬೇಡ ನೀನು ಅಂತ ಹೇಳಿ $3,000 ಹಣವನ್ನ ಅವನ ಹೆಂಡತಿ ಅಕೌಂಟ್ ಗೆ ಹಾಕಿ ಕೊಡ್ತಾನೆ. ಇದನ್ನ ನೋಡಿದ ಹೆಂಡತಿ, ಏನು ಇಷ್ಟು ಹಣನ ಅಂತ ತುಂಬಾನೇ ಶಾಕ್ ಆಗ್ತಿರ್ತಾಳೆ. ಇಷ್ಟು ಹಣ ಎಲ್ಲಿಂದ ಬಂತು ನಿಮಗೆ ಅಂತದ್ದು, ಏನು ತಾನೇ ನೀವು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ನಾನು ಕೆಲಸ ಮಾಡ್ತಿರುವ ಜಾಗದಲ್ಲಿ ನನಗೆ ಪ್ರಮೋಷನ್ ಸಿಕ್ಬಿಟ್ಟಿದೆ, ಅದರಿಂದ ಸ್ಯಾಲರಿನೂ ಜಾಸ್ತಿ ಆಗಿದೆ ಅಂತ ಏನೇನೋ ಹೇಳಿ ಮೇಂಟೈನ್ ಮಾಡ್ಕೊತಾನೆ. ಹಾಗೆ ಕಟ್ ಮಾಡಿ ಈ ಕಡೆ ಆ ಮೀಟಿಂಗ್ ನಡೆಯುವ ಜಾಗವನ್ನ ನೋಡ್ಬೇಕಾದ್ರೆ ಆ ಜಾಗಕ್ಕೆ ತುಂಬಾನೇ ಲೀಡರ್ಸ್ ಎಲ್ಲ ಬಂದಿರ್ತಾರೆ. ಅಂದ್ರೆ ನಮ್ಮ ಭೂಮಿಯ ಇಂಪಾರ್ಟೆಂಟ್ ಲೀಡರ್ಸ್ ಎಲ್ಲರೂ ಅಲ್ಲಿ ನಡೆಯಲಿರುವ ಮೀಟಿಂಗ್ ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಿ ಬಂದಿರ್ತಾರೆ. ಅದು ಮಾತ್ರ ಇಲ್ಲ, ಇಲ್ಲಿ ನಡೆಯುವ ವಿಷಯ ತುಂಬಾನೇ ಕಾನ್ಫಿಡೆನ್ಶಿಯಲ್ ಆಗಿರುವ ವಿಷಯ, ಆದ್ರಿಂದ ಸಾಮಾನ್ಯ ಜನರು ಇದನ್ನ ನೋಡೋದಕ್ಕಾಗಿ ಕ್ಯಾಮೆರಾ ಇಟ್ಟಿರುವ ಡ್ರೋನ್ ಅನ್ನೆಲ್ಲ ಕಳಿಸ್ತಾರೆ. ಆದ್ರೆ ಆ ಡ್ರೋನ್ ಗಳನ್ನ ಸೋಲ್ಜರ್ಸ್ ಎಲ್ಲ ಶೂಟ್ ಮಾಡಿ ಬಿಡಿಸ್ಬಿಡ್ತಾರೆ. ಯಾಕೆಂದ್ರೆ ಒಳಗಡೆ ನಡೆಯಲಿರೋದು ಸೀಕ್ರೆಟ್ ಆದ ಮೀಟಿಂಗ್ ಅಲ್ವಾ. ಸೊ ಈ ಜಾಗಕ್ಕೆ ನಮ್ಮ
ನಮ್ಮ ಹೀರೋವನ್ನ ಇನ್ವೈಟ್ ಮಾಡಿರ್ತಾರೆ. ಯಾಕೆಂದ್ರೆ ಆ ಟೀಮ್ ಅಲ್ಲಿ ನಮ್ಮ ಹೀರೋನು ಒಂದು ಮೆಂಬರ್ ಆಗ್ಬಿಟ್ಟಿದ್ದಾನೆ ಅಲ್ವಾ. ಆವಾಗ ರೋಜರ್ ಅಂತ ಒಬ್ಬ ಬಂದು ನಮ್ಮ ಹೀರೋ ಹತ್ರ ಭಯಂಕರವಾಗಿ ಜಗಳವನ್ನ ಮಾಡ್ತಿರ್ತಾನೆ. ಯಾಕೆಂದ್ರೆ ನಮ್ಮ ಹೀರೋ ಇವನ ಬದಲೇನೆ ಆ ಟೀಮ್ ಅಲ್ಲಿ ಮೆಂಬರ್ ಆಗಿ ಜಾಯ್ನ್ ಆಗಿರೋದು. ಇವಾಗ ಹೀರೋ ಆ ಟೀಮ್ ಅಲ್ಲಿ ಇಂಪಾರ್ಟೆಂಟ್ ಮೆಂಬರ್ ಆಗ್ಬಿಟ್ಟಿದ್ದಾನೆ. ಆದ್ರಿಂದ ರೋಜರ್ ಅನ್ನ ಟೀಮ್ ಅಲ್ಲಿ ಸೇರಿಸ್ಕೊತಿಲ್ಲ. ಆದ್ರಿಂದ ಟೆನ್ಷನ್ ಆಗಿ ನನ್ನ ಜಾಗವನ್ನ ನೀನು ರೀಪ್ಲೇಸ್ ಮಾಡ್ಬಿಟ್ಟಿ ಅಲ್ವಾ ಅಂತ ರೋಜರ್ ಕಿರ್ಚ್ಕೊತಿರ್ಬೇಕಾದ್ರೆ ಅವನನ್ನ ಅಲ್ಲಿಂದ ಸೋಲ್ಜರ್ಸ್ ಗೆಲ್ಕೊಂಡು ಹೋಗ್ತಾರೆ. ನಂತರ ಸ್ವಲ್ಪ ಹೊತ್ತಲ್ಲಿ ಒಬ್ಬರು ಆಫೀಸರ್ ನೀರನ್ನ ಫಿಲ್ ಮಾಡಿ ಅಂತ ಹೇಳ್ಬೇಕಾದ್ರೆ ಜೋರಾಗಿ ಪೈಪ್ ನ ಮುಖಾಂತರ ನೀರು ಆ ಜಾಗಕ್ಕೆ ಬರುತ್ತೆ. ಇವ್ರುಗಳು ಒಂದು ಮಿರರ್ ಕೇಜ್ ರೀತಿ ಸೆಟ್ ಮಾಡಿ ಇಟ್ಟಿರ್ತಾರೆ. ಅದ್ರ ಪೂರ್ತಿ ನೀರು ತುಂಬಿಕೊಳ್ಳುತ್ತೆ. ಸೊ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡೋದ್ರಿಂದ ಅಲ್ಲಲ್ಲಿ ಲೀಕೇಜ್ ಇರುತ್ತೆ ಅಲ್ವಾ, ಅವು ಎಲ್ಲವನ್ನು ವರ್ಕರ್ಸ್ ಸರಿ ಮಾಡ್ತಾರೆ. ಅದರ ನಂತರ ಇವಾಗ ಕ್ರಿಯೇಚರ್ಸ್ ಬರುವ ಸಮಯ ಇದು. ಸೊ ಇವ್ರುಗಳು ಸಿಗ್ನಲ್ ಅನ್ನು ಕೊಡ್ಬೇಕಾದ್ರೆ ಅದೇ ರೀತಿ 4 ಕ್ರಿಯೇಚರ್ಸ್ ಮಾತ್ರ ಒಳಗಡೆ ಬರುತ್ತೆ. ಡಿಸ್ಪ್ಲೇ ಅನ್ನು ನೋಡ್ತಿರೋರು ಎಲ್ಲರೂ ತುಂಬಾನೇ ಶಾಕ್ ಆಗ್ತಿರ್ತಾರೆ. 2 ವಿಚಿತ್ರವಾದ ಕ್ರಿಯೇಚರ್ಸ್ ಒಳಗಡೆ ಬರ್ತಿದೆಯಲ್ಲ ಅಂತ ಇವ್ರುಗಳು ಶಾಕ್ ಆಗಿ ನೋಡ್ತಿರ್ಬೇಕಾದ್ರೆ ಒಳಗಡೆ ಬರೋದು ಮನುಷ್ಯನ ರೀತಿ ಇರ್ತಾ ಇರುವ ಒಂದು ಕ್ರಿಯೇಚರ್ ಮತ್ತೆ ದೊಡ್ಡ ಮೀನಿನ ರೀತಿ ಇರ್ತಾ ಇರುವ ಒಂದು ಕ್ರಿಯೇಚರ್ವೆ. ಸೊ ಇದುವೇ ಅವುಗಳ ಜನಾಂಗವನ್ನ ಸೇರಿದ ಕ್ರಿಯೇಚರ್ ಅನ್ಸುತ್ತೆ. ಇವಾಗ್ಲೇ ಆ ಕ್ರಿಯೇಚರ್ ಜನಾಂಗದ ಹೆಡ್ ಮುಂದೆ ಮಾತಾಡೋದಕ್ಕೆ ಬರ್ತಾರೆ. ಅವಳ ಹೆಸರು ಸಾಲ್ಟ್. ಅದು ಮಾತ್ರ ಇಲ್ಲ, ಮನುಷ್ಯರಿಗಾಗಿ ಮಾತಾಡೋದಕ್ಕಾಗಿ ಬ್ರಾಂಡ್ ಅಂಬಾಸಿಡರ್ ಆಗಿ ಇವರನ್ನೇ ಸೆಲೆಕ್ಟ್ ಮಾಡಿರ್ತಾರೆ. ಇವರ ಹೆಸರು ಹೈನಸ್. ತುಂಬಾನೇ ಸೈಲೆಂಟ್ ಆಗಿ ಮಾತಾಡ್ತಾರೆ. ಆಕ್ಚುಲಿ ಇವ್ರುಗಳು ಮಾತಾಡೋದನ್ನ ಸಾಫ್ಟ್ವೇರ್ ತಾನೇ ಟ್ರಾನ್ಸ್ಲೇಟ್ ಮಾಡಿ ಕೊಡುತ್ತೆ. ಅದೇ ತರನೇ ಇವಾಗ್ಲೂ ಸಾಫ್ಟ್ವೇರ್ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಿರ್ಬೇಕಾದ್ರೆ ಆದ್ರೆ ಆ ಕ್ರಿಯೇಚರ್ಸ್ ಗಳಿನ ಹೆಡ್ ಸಾಲ್ಟ್ ಅವ್ರು ಇರ್ತಿದ್ದಾರೆ ಅಲ್ಲ, ಟ್ರಾನ್ಸ್ಲೇಷನ್ ಇಲ್ಲದೆ ಇವ್ರುಗಳು ಮಾತಾಡುವ ಇಂಗ್ಲಿಷ್ ಭಾಷೆಯಲ್ಲೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಕೇಳಿದ ಎಲ್ಲರೂ ಶಾಕ್ ಆಗ್ತಾರೆ. ಹೇಗೆ ಇದರ ಕೈಯಲ್ಲಿ ಇದನ್ನ ಮಾಡೋಕೆ ಆಗ್ತಿದೆ, ಇದಕ್ಕೆ ತುಂಬಾನೇ ಪವರ್ ಇರಬಹುದು ಅನ್ಸುತ್ತೆ ಅಂತ ಫೀಲ್ ಮಾಡ್ಬೇಕಾದ್ರೆ ತಕ್ಷಣ ಈ ಅಂಬಾಸಿಡರ್ ಅದಕ್ಕೆ ಈಕ್ವಲ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ನೋಡಿ, ನಮಗೆ ನಿಮ್ಮ ಹತ್ರ ಇಂದ ಬೇಕಾಗಿರೋದು ಬರೀ ಪೀಸ್ ಮಾತ್ರವೇ, ನೆಮ್ಮದಿ ಮಾತ್ರವೇ. ನಾವು ಮನುಷ್ಯರು ಮತ್ತೆ ನೀವು ಕ್ರಿಯೇಚರ್ಸ್ ಇಬ್ಬರುವೆ ಸಮಾಧಾನವಾಗಿ ಹೋಗ್ಬಿಡೋಣ. ಅದಕ್ಕಾಗಿ ನಿಮಗೆ ಕೊಡೋದಕ್ಕಾಗಿ ಈ ಗಿಫ್ಟ್ ಅನ್ನ ನಾನು ತಂದಿದ್ದೀನಿ. ಈ ಗಿಫ್ಟ್ ಅನ್ನ ನೀವು ನೋಡಿರೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಇದು ಮೌಂಟ್ ಎವರೆಸ್ಟ್ ಅಲ್ಲಿ ಟಾಪ್ ಅಲ್ಲಿ ಬೆಳೆಯುವ ಒಂದು ಚಿಕ್ಕ ಗಿಡ ಅಂತ ಹೇಳಿ ಅದನ್ನು ಓಪನ್ ಮಾಡ್ಬೇಕಾದ್ರೆ ಭಯಂಕರವಾಗಿ ಒಂದು ಅದ್ಭುತವಾದ ಸ್ಮೆಲ್ ಬರುತ್ತೆ. ಅಂತ ಸ್ಮೆಲ್ ಅನ್ನೆಲ್ಲ ಈ ಕ್ರಿಯೇಚರ್ಸ್ ಸ್ಮೆಲ್ ಮಾಡಿ ನೋಡಿರಲ್ವಲ್ಲ. ಸೊ ಆ ಸ್ಮೆಲ್ ಭಯಂಕರ ಅದ್ಭುತವಾಗಿ ಇರ್ಬೇಕಾದ್ರೆ ಆದ್ರೂ ಸಾಲ್ಟ್ ಹೆಡ್ ತುಂಬಾನೇ ಟೆನ್ಷನ್ ಆಗಿ ಭಯಂಕರ ಕೋಪದಿಂದ ನಾನುವೇ ನಿಮಗಾಗಿ ಗಿಫ್ಟ್ ಅನ್ನ ತಂದಿದ್ದೀನಿ ಅಂತ ಹೇಳಿ ಅವುಗಳ ಮೊಟ್ಟೆಯನ್ನ ಕೆಳಗಡೆ ಹಾಕುತ್ತೆ. ನೀವು ಮನುಷ್ಯರು ಸಮುದ್ರವನ್ನು ಕೊಳ್ಕು ಮಾಡೋದ್ರಿಂದ, ಅಸಹ್ಯ ಮಾಡೋದ್ರಿಂದ ನಮ್ಮ ಮಕ್ಕಳು ಮುಂದೆ ಹುಟ್ಟಿ ಬೆಳಿಬೇಕಾಗಿದ್ದ ಮಕ್ಕಳು ಈ ಮೊಟ್ಟೆಯಿಂದ ಹೊರಗಡೆ ಬರ್ಲೇ ಇಲ್ಲ. ಇವು ಎಲ್ಲದಕ್ಕೂ ಕಾರಣ ಯಾರು? ನೀವೇನೆ. ನಿಮ್ಮಂತಹ ಮನುಷ್ಯರೇ ಸಮುದ್ರದಲ್ಲಿ ಕೊಳ್ಕನ್ನ ಹಾಕೋದು, ಕಸಗಳನ್ನ ಹಾಕೋದು, ಅಸಹ್ಯ ಕೆಲಸಗಳನ್ನ ಮಾಡಿ ನಮ್ಮ ಜನಾಂಗವನ್ನೇ ಹಾಳು ಮಾಡೋದಕ್ಕೆ ನೋಡಿದೀರಾ ಅಂತ ತುಂಬಾನೇ ಕೋಪದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದಕ್ಕೆ ತಕ್ಕಿದ ಹಾಗೆ ಈ ಅಂಬಾಸಿಡರ್ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದಕ್ಕೆ ಸಾಲ್ಟ್ ಅವರು ಮಾನವ ಜನಾಂಗಕ್ಕಾಗಿ ನೀವು ಮಾತಾಡಬೇಡಿ, ನೋಡಿ ಅಲ್ಲಿ ಒಬ್ಬ ಕೂತಿದ್ದಾನಲ್ಲ ಅವನೇನೆ ಮಾತಾಡ್ಬೇಕು ಅಂತ ಹೇಳಿ ನಮ್ಮ ಹೀರೋವನ್ನ ಕೈ ತೋರಿಸುತ್ತೆ. ಅಷ್ಟೇ ಎಲ್ಲರೂ ನಮ್ಮ ಹೀರೋವನ್ನ ತಿರುಗಿ ನೋಡ್ತಾರೆ. ನಮ್ಮ ಹೀರೋಗೂ ತುಂಬಾನೇ ಶಾಕ್ ಆಗುತ್ತೆ. ಅಯ್ಯೋ, ಏನಕ್ಕಾಗಿ ಇದು ನಮ್ಮನ್ನ ಕೈ ತೋರಿಸ್ತಿದೆ ಅಂತ ಗಾಬರಿ ಆಗ್ಬೇಕಾದ್ರೆ ಇವನನ್ನ ಏನಕ್ಕಾಗಿ ಚೂಸ್ ಮಾಡಿದೆ ಅನ್ನೋ ವಿಷಯವನ್ನ ಸಾಲ್ಟ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾಕೆಂದ್ರೆ ಅವನ ಒಳಗಡೆನೆ ಕರುಣೆ ಇರ್ತಿರೋದು, ತಾಳ್ಮೆ ಇರ್ತಿರೋದು. ನಾನು ಅದನ್ನ ನೋಡ್ದೆ ಅಂತ ಹೇಳ್ಬೇಕಾದ್ರೆ ಆಕ್ಚುಲಿ ನಮ್ಮ ಹೀರೋ ಈ ಕ್ರಾಸ್ ಸಿಂಬಲ್ ಅನ್ನ ಹಾಕಿ ಪ್ರೇ ಮಾಡಿರ್ತಾನೆ ಅಲ್ವಾ ಸತ್ತೋಗಿದ ಕ್ರಿಯೇಚರಿನ ಮುಂದೆ. ಅದನ್ನ ಈ ಸಾಲ್ಟ್ ಹೆಡ್ ಲೇಡಿ ನೋಡಿದಾಳೆ. ಆದ್ರಿಂದ ನಮ್ಮ ಹೀರೋವನ ಒಳಗಡೆ ತುಂಬಾನೇ ಕರುಣೆ ಇರ್ತಿದೆ ಅಂತ ಫೀಲ್ ಮಾಡಿ ಮಾನವ ಜನಾಂಗಕ್ಕಾಗಿ ನಮ್ಮ ಹೀರೋವನ್ನ ಮಾತಾಡು ಅಂತ ಹೇಳುತ್ತೆ. ಈ ಕಡೆ ಅಂಬಾಸಿಡರ್ ಎಷ್ಟೋ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರು ಮಾತುವನ್ನ ರಿಜೆಕ್ಟ್ ಮಾಡಿಬಿಡುತ್ತೆ ಸಾಲ್ಟ್. ಅಷ್ಟೇ ನೆಕ್ಸ್ಟ್ ನಮ್ಮ ಹೀರೋನ ಸೆಪರೇಟ್ ರೂಮ್ ಗೆ ಕರ್ಕೊಂಡು ಬರ್ತಾರೆ. ಸೊ ಕೇಟ್ ಅವರು ಇರ್ತಿದ್ದಾರೆ ಅಲ್ವಾ, ಅವರೇನೆ ಈ ಜಾಗಕ್ಕೆ ಕಮಾಂಡರ್. ಅದು ಮಾತ್ರ ಇಲ್ಲ, ಈ ಮೆಷಿನ್ ಅನ್ನ ತಗೊಂಡು ಹೋಸ್ಟ್ ಮಾಡ್ತಿರ್ತಾರೆ. ಅವರು ಹೀರೋವನ್ನ ನೋಡಿ, ನೀವು ಇದಕ್ಕೂ ಮುಂಚೆ ಆ ಕ್ರಿಯೇಚರ್ ಅನ್ನ ನೋಡಿದೀರಾ, ಮೀಟ್ ಮಾಡಿದೀರಾ, ಏನಕ್ಕಾಗಿ ಅದು ನಿಮ್ಮನ್ನ ಮಾತಾಡೋದಕ್ಕೆ ಹೇಳ್ತಿದೆ ಅಂತ ತುಂಬಾನೇ ಕ್ವಶನ್ಸ್ ಗಳನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನುವೇ ಗೊತ್ತಿಲ್ಲ ಅಲ್ವಾ. ಸತ್ಯವಾಗ್ಲೂ ನನಗೆ ಏನು ಗೊತ್ತಿಲ್ಲ ಮೇಡಮ್, ಏನಕ್ಕಾಗಿ ಅದು ನನ್ನನ್ನ ಕೈ ತೋರಿಸಿ ಈ ರೀತಿ ಹೇಳ್ತು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ತಕ್ಷಣ ಕೇಟ್ ಅವರು ಹೀರೋ ಬಗ್ಗೆ ಎಲ್ಲವನ್ನು ವಿಚಾರಣೆ ಮಾಡೋದಕ್ಕೆ ಹೇಳ್ತಾರೆ. ನಮ್ಮ ಹೀರೋವನ ಬ್ಯಾಕ್ ಗ್ರೌಂಡ್ ಏನು, ಅವನು ಎಲ್ಲಿ ಹುಟ್ಟದ, ಎಲ್ಲಿ ಬೆಳ್ದ, ಹೀರೋ ಅವನ ಫ್ಯಾಮಿಲಿ ಯಾರು, ಹೀರೋ ಬಗ್ಗೆ A to Z ಎಲ್ಲವನ್ನು ವಿಚಾರಿಸೋದಕ್ಕೆ ಹೇಳ್ತಾರೆ. ಆ ರೀತಿ ವಿಚಾರಣೆ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋ ಒಬ್ಬ ನಾರ್ಮಲ್ ಮನುಷ್ಯ, ಕಾಮನ್ ಮ್ಯಾನ್. ಅದು ಮಾತ್ರ ಸಾಕಾಗಲ್ಲ ಅಂತ ನಮ್ಮ ಹೀರೋ ಅವನ ಫ್ಯಾಮಿಲಿಯನ್ನು ಹಿಡಿದು ತಂದು ಬಿಡ್ತಾರೆ. ಇನ್ನೊಂದು ಕಡೆ ಆಲ್ರೆಡಿ ಇರ್ತಿದ್ರಲ್ವಾ ಅಂಬಾಸಿಡರ್, ಅಲ್ಲಿಂದ ಅವರನ್ನು ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಅಲ್ವಾ. ಅವರ ಹೆಸರು ಹೈನ್ಸ್. ಅವರು ಅಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಲ್ಲಿ ಸುತ್ತಮುತ್ತ ಇರುವ ರಿಪೋರ್ಟರ್ಸ್ ಎಲ್ಲರೂ ಅವರನ್ನ ಏನಾಯ್ತು, ನಿಮ್ಮನ್ನ ಏನಕ್ಕಾಗಿ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಅಂತ ಕ್ವಶನ್ ಅನ್ನ ಮಾಡ್ಬೇಕಾದ್ರೆ ಅವರಿಗೆ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಆಗ್ತಿಲ್ಲ. ಕೋಪದಲ್ಲಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಅದು ಮಾತ್ರ ಇಲ್ಲ, ಆ ಕ್ರಿಯೇಚರ್ ಒಂದು ನಾರ್ಮಲ್ ಸಿವಿಲಿಯನ್ ಮಾತಾಡೋದಕ್ಕೆ ಕರೆದಿದೆ. ಸೊ ಮಾನವ ಜನಾಂಗಕ್ಕಾಗಿ ನಿಜವಾಗ್ಲೂ ಒಬ್ಬ ಸಿಟಿಸನ್ ಬಂದು ಮಾತಾಡ್ತಾನೆ ಅಂತ ನಿಧಾನಕ್ಕೆ ಹಾಗೆ ನ್ಯೂಸ್ ಅಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಯಾರು ಆ ಮನುಷ್ಯ, ಏನಕ್ಕಾಗಿ ಆ ಕ್ರಿಯೇಚರ್ ಅವನನ್ನ ಚೂಸ್ ಮಾಡ್ತು ಮಾತಾಡೋದಕ್ಕೆ ಅಂತ ಎಲ್ಲರೂ ತುಂಬಾನೇ ಕನ್ಫ್ಯೂಷನ್ ಆಗ್ತಿರ್ತಾರೆ. ಆದ್ರೆ ಆ ಪರ್ಸನ್ ನಮ್ಮ ಹೀರೋನೇ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಆ ಮೀಟಿಂಗ್ ತುಂಬಾನೇ ಕಾನ್ಫಿಡೆನ್ಶಿಯಲ್ ಆಗಿ ನಡೀತಿದೆ ಅಲ್ವಾ. ಸೊ US ನ ಪ್ರೈಮ್ ಮಿನಿಸ್ಟರ್ ಗೆ ಇದು ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಆದ್ರಿಂದ ಪ್ರೈಮ್ ಮಿನಿಸ್ಟರ್ ಅವರು ಕಮಾಂಡರ್ ಕೇಟ್ ಅವರ ಹತ್ರ ಇಲ್ಲಿ ನೋಡಿ, ಹೇಗಾದ್ರೂ ಆ ಕ್ರಿಯೇಚರ್ಸ್ ಹತ್ರ ನಮ್ಮ ಹೈನ್ಸ್ ಮಾತಾಡೋದಕ್ಕೆ
ಬಿಡಿ, ಇವರೇನೆ ಕ್ಲೀನ್ ಆಗಿ ತಾಳ್ಮೆಯಿಂದ ಮಾತಾಡ್ತಾರೆ, ಸುಮ್ನೆ ಹೀರೋ ಅಂತ ಯಾರ್ಯಾರನ್ನು ಮಾತಾಡೋದಕ್ಕೆ ಬಿಟ್ಟು ಪ್ರಾಬ್ಲಮ್ ಅನ್ನ ತಂದ್ಕೋಬೇಡಿ ಅಂತ ಹೇಳ್ಬೇಕಾದ್ರೆ, ಸರಿ ಆಯ್ತು ಸರ್, ನಾವು ಆ ಕ್ರಿಯೇಚರ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿ ಆವತ್ತಿನ ರಾತ್ರಿನೇ ಸೀಕ್ರೆಟ್ ಆಗಿ ಏನನ್ನ ಮಾಡ್ತಾರೆ ಅಂದ್ರೆ ಕೇಟವರು, ಈ ತರ ನಾವು ನಿಮ್ಮ ಹತ್ರ ಕಳಿಸಿದ ವ್ಯಕ್ತಿನೇ ನಿಮ್ಮ ಜೊತೆಗೆ ಮಾತಾಡ್ಲಿ, ಯಾಕೆಂದ್ರೆ ಇವಾಗ ನೀವು ಸೆಲೆಕ್ಟ್ ಮಾಡಿರುವ ವ್ಯಕ್ತಿಗೆ ಏನನ್ನು ಮಾತಾಡೋದಕ್ಕೆ ಗೊತ್ತಿಲ್ಲ, ಸೊ ನೀವು ತಗೊಳ್ಳುವ ಡಿಸಿಷನ್ ಅಲ್ಲಿ ಮಾನವ ಜನಾಂಗ ಬೆಳೆಯೋದುವೆ ಬೀಳೋದುವೆ ಇರ್ತಿರೋದು, ಆದ್ರಿಂದಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ಅವರು, ಇಲ್ಲ ನಾನು ಮಾತಾಡಿದ್ರೆ ಹೀರೋ ಜೊತೆಗೆ ಮಾತ್ರವೇ ಮಾತಾಡೋದು ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋವನ್ನ ಆ ಜಾಗಕ್ಕೆ ಕರೆಸ್ತಾರೆ. ನಮ್ಮ ಹೀರೋನ ಅಲ್ಲಿಗೆ ಬರ್ತಾನೆ, ಅವನಿಗೆ ಏನನ್ನ ಮಾತಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಅವನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ, ಇಲ್ಲ ನನಗಿಂತ ಅವರೇನೆ ಚೆನ್ನಾಗಿ ಮಾತಾಡ್ತಾರೆ, ಅವರೇನೆ ಚೆನ್ನಾಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾರೆ, ಅವರೇನೆ ಪವರ್ಫುಲ್ ಪರ್ಸನ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಲೇಡಿ ಸಾಲ್ಟ್ ಅವರು, ಇದು ಪವರ್ ಬಗ್ಗೆ ವಿಷಯ ಇಲ್ಲ, ಕೈಂಡ್ನೆಸ್ ಬಗ್ಗೆ ವಿಷಯ, ನಿಮ್ಮ ಕಡೆ ಇರುವ ವಿಷಯದ ಬಗ್ಗೆ ನೀವೇನೆ ಎಕ್ಸ್ಪ್ಲೈನ್ ಅನ್ನ ಮಾಡಬೇಕು, ನಿಜವಾಗ್ಲೂ ನಿಮಗೆ ಏನು ತಾನೇ ಬೇಕು, ಮಾನವರಿಗೆ ಏನು ತಾನೇ ಬೇಕು, ಇದಕ್ಕೆ ಏನನ್ನ ಮಾಡೋಣ, ಇದಕ್ಕೆ ಏನು ತಾನೇ ಸೊಲ್ಯೂಷನ್ ಅಂತ ಮಾನವ ಜನಾಂಗಕ್ಕಾಗಿ ನೀವೇನೆ ಮಾತಾಡಬೇಕು ಅಂತ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋ, ನೀವು ಹೇಳೋದೆಲ್ಲ ಕರೆಕ್ಟೇನೆ, ಆದ್ರೆ ನಾನು ತಗೊಳ್ಳುವ ಡಿಸಿಷನ್ ತುಂಬಾ ಜನರಿಗೆ ಬೇಜಾರನ್ನ ಮಾಡಬಹುದಲ್ವಾ, ಅಪಾಯವಾಗಿ ಕೂಡ ಇರಬಹುದಲ್ವಾ, ಸೊ ನಾನು ಮಾತಾಡೋದು ಕರೆಕ್ಟ್ ಆಗಿ ಇರುತ್ತೋ ಇಲ್ವೋ ಅಂತ ನನಗೇನೆ ಡೌಟ್ ಆಗಿರ್ತಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್, ಸರಿ ಓಕೆ ನೀವು ಹೇಳೋದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ, ಆದ್ರೆ ನನ್ನ ನೆಗೋಷಿಯೇಷನ್ ನಾನು ಚೇಂಜ್ ಮಾಡ್ಕೋತೀನಿ, ಪರವಾಗಿಲ್ವಾ, ನೀವು ಮಾತ್ರ ನಾಳೆ ಬಂದು ಮಾತಾಡ್ಲಿಲ್ಲ ಅಂದ್ರೆ ಅಷ್ಟೇ, ನನ್ನ ಡಿಸಿಷನ್ ಅನ್ನ ನಾನು ಚೇಂಜ್ ಮಾಡ್ಕೊಡಲ್ಲ ಅಂತ ವಾರ್ನಿಂಗ್ ಅನ್ನು ಕೊಡ್ಬೇಕಾದ್ರೆ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಅವತ್ತಿನ ರಾತ್ರಿ ನಮ್ಮ ಹೀರೋವನ್ನ ಕೇಟು ಕರೆಸ್ತಾರೆ. ಸೊ ಸೋಲ್ಜರ್ಸ್ ಇಂದ ಬ್ಯಾನಿಗೆ ಹತ್ಕೊಂಡ ನಮ್ಮ ಹೀರೋ, ನನ್ನನ್ನ ನೀವು ಕೊಂದ್ಬಿಡಲ್ಲ ಅಲ್ವಾ, ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕೇಟವರು, ಇಲ್ಲಿ ನೋಡು ನನ್ನ ಹತ್ರ ಗನ್ ಇರ್ತಿದೆ, ನಿನ್ನನ್ನ ಶೂಟ್ ಮಾಡಿಕೊಳ್ಳೋದಕ್ಕೆ 1 ಸೆಕೆಂಡ್ ಆಗುತ್ತಾ ಅಂತ ಹೆದರ್ಸ್ಬಿಟ್ಟು, ಆ ರೀತಿ ಎಲ್ಲ ಏನನ್ನು ಮಾಡಲ್ಲ ಕಣೋ, ನಾನುವೇ ಮಾನವ ಜನಾಂಗಕ್ಕಾಗಿನೇ ಹೋರಾಡ್ತಿದ್ದೀನಿ, ಅದೇ ತರನೇ ಮಾನವ ಜನಾಂಗಕ್ಕಾಗಿ ನೀನುವೇ ಹೋರಾಡಬೇಕು, ನೀನೇನೆ ನಾಳೆ ಮಾತಾಡಬೇಕು, ನೀನು ಯಾವುದಕ್ಕೂ ಹೆದರ್ಕೋಬೇಡ, ನಿನ್ನ ಪಾಡಿಗೆ ನೀನು ಮಾತಾಡೋ ಅಂತ ನಮ್ಮ ಹುಡುಗನಿಗೆ ಮೋಟಿವೇಟ್ ಮಾಡ್ತಿರ್ತಾರೆ. ನಂತರ ಆವತ್ತಿನ ರಾತ್ರಿ ನಮ್ಮ ಹೀರೋವನ್ನ ಸ್ಟೇ ಮಾಡಿಸೋದಕ್ಕಾಗಿ ಒಂದು ಹೋಟೆಲ್ಗೆ ಬರ್ತಾರೆ. ಅಲ್ಲಿ ನಮ್ಮ ಹೀರೋವನ್ನ ಹೋಟೆಲ್ ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಡೊಮಿನಿಕ್ ಅನ್ನುವ ಒಬ್ಬಳು ಹುಡುಗಿ ನಮ್ಮ ಹೀರೋವನ್ನ ಫೋಟೋ ತಗೋತಾಳೆ. ಸೀಕ್ರೆಟ್ ಆಗಿ ತಗೊಂಡಿರ್ತಾಳೆ, ಅದು ಯಾರಿಗೂ ಗೊತ್ತಾಗುವುದಿಲ್ಲ. ಅದು ಮಾತ್ರ ಇಲ್ಲ, ಹೋಟೆಲ್ ಅಲ್ಲಿ ನಮ್ಮ ಹೀರೋವನ್ನ ಫ್ಯಾಮಿಲಿ ಅವರು ಕೂಡ ಇರ್ತಾರೆ. ನಮ್ಮ ಹೀರೋವನ್ನ ಎಕ್ಸ್ ವೈಫ್ ನಮ್ಮ ಹೀರೋವನ್ನ ಸಿಕ್ಕಾಪಟ್ಟೆ ಬೈತಿರ್ತಾಳೆ, ಇಲ್ಲಿ ಏನು ತಾನೇ ನಡೀತಿದೆ, ಏನಕ್ಕಾಗಿ ನಮ್ಮನ್ನ ಹಿಡಿದು ತಂದಿಟ್ಟಿದ್ದಾರೆ ಈ ಜಾಗದಲ್ಲಿ, ಮೇ ಬಿ ನೀವೇನಿ ಸೆಲೆಕ್ಟ್ ಆಗಿರುವ ನ್ಯೂ ಪರ್ಸನ್ ಅಂತ ತುಂಬಾನೇ ಕ್ವಶನ್ಸ್ ಗಳನ್ನ ಕೇಳ್ತಿರ್ಬೇಕಾದ್ರೆ ನಮ್ಮ ಹೀರೋಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ನಮ್ಮ ಹೀರೋವನ್ನ ಮಗಳಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ, ಅವಳು ತುಂಬಾನೇ ಎಂಜಾಯ್ ಮಾಡ್ತಿರ್ತಾಳೆ. ಆದ್ರೆ ಆ ಎಕ್ಸ್ ವೈಫ್ ಅವರು, ಹೀಗೆ ಹೋದ್ರೆ ನಿನ್ನ ಮಗಳ ಲೈಫ್ ಏನು, ಅವಳ ಫ್ಯೂಚರ್ ಏನು, ಏನಾಗುತ್ತೆ ಅಂತ ಸುಮ್ನೆ ಪೇಚಾಡ್ತಾನೆ ಇರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಕೇಟ್ ಅವರ ಟೀಮ್ ಏನನ್ನು ಮಾಡ್ತಿರ್ತಾರೆ ಅಂದ್ರೆ, ಆ ಕ್ರಿಯೇಚರ್ಸ್ ಗಳ ಹೆಡ್ ಲೇಡಿ ಸಾಲ್ಟ್ ಅವರು ಮಾತಾಡಿದ್ರಲ್ವಾ, ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಇಟ್ಟಿರ್ತಾರೆ, ಅದನ್ನ ಮತ್ತೆ ಮತ್ತೆ ಪ್ಲೇ ಮಾಡಿ ನೋಡಿ ಏನಾದ್ರೂ ಡಿಫರೆನ್ಸ್ ಇರ್ತಿದ್ಯಾ ಅಂತ ಚೆಕ್ ಮಾಡ್ತಿರ್ತಾರೆ. ಆ ರೀತಿ ನೋಡ್ಬೇಕಾದ್ರೆ ಇವ್ರುಗಳು ಒಂದು ಹೂವನ್ನ ಪ್ರೆಸೆಂಟ್ ಮಾಡಿರ್ತಾರೆ ಅಲ್ವಾ, ಅದನ್ನ ಲೇಡಿ ಸಾಲ್ಟ್ ಅವರು ಮಾತ್ರವೇ ಸ್ಮೆಲ್ ಮಾಡಿ ನೋಡಿರ್ತಾರೆ. ಆದ್ರೆ ಅವರ ಹಿಂದೆ ಇರ್ತಿದ್ದ ಮಿಕ್ಕಿದ ಕ್ರಿಯೇಚರ್ಸ್ ಕೂಡ ಅದನ್ನ ಫೀಲ್ ಮಾಡಿರುತ್ತೆ, ಅಂದ್ರೆ ಆ ಸ್ಮೆಲ್ ಅನ್ನ ಪ್ರೆಸೆನ್ಸ್ ಫೀಲ್ ಮಾಡಿರುತ್ತೆ. ಆದ್ರೆ ಎಲ್ಲಾ ಕ್ರಿಯೇಚರ್ಸ್ ಗೂ ಒಂದೇ ಕಾನ್ಶಿಯಸ್ ಇರ್ತಿದೆ, ಒಬ್ಬರು ಅದನ್ನ ಸ್ಮೆಲ್ ಮಾಡಿದ್ರು ಕೂಡ ಎಲ್ಲರ ಕೈಯಲ್ಲೂ ಅದನ್ನ ಫೀಲ್ ಮಾಡೋದಕ್ಕೆ ಆಗ್ತಿದೆ ಅನ್ನೋ ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದೇ ತರ ಕ್ರಿಯೇಚರ್ಸ್ ನ ಮೂಗಿನ ಮೂವ್ಮೆಂಟ್ ಅನ್ನು ನೋಡ್ಬೇಕಾದ್ರೂ ಕೂಡ ಅದೇನೇ ನಿಜ ಅಂತ ಗೊತ್ತಾಗುತ್ತೆ. ಇಲ್ಲಿ ಸಾಲ್ಟ್ ಅವರು ಸ್ಮೆಲ್ ಮಾಡ್ಬೇಕಾದ್ರೆ ಅದೇ ರೀತಿ ಅವರ ಪಕ್ಕದಲ್ಲಿ ನಿಂತಿರುವ ಆ ಕ್ರಿಯೇಚರ್ ಕೂಡ ಸ್ಮೆಲ್ ಮಾಡಿ ನೋಡುತ್ತೆ, ಅಂದ್ರೆ ಫೀಲ್ ಮಾಡುತ್ತೆ. ಮತ್ತೆ ಇನ್ನೊಂದು ಕಡೆ ಒಂದು ಲ್ಯಾಬ್ ಅಲ್ಲಿ ನೋಡ್ಬೇಕಾದ್ರೆ ಆ ಜಾಗದಲ್ಲಿ ಹ್ಯಾಚ್ ಆಗದೆ ಇರುವ 2 ಮೊಟ್ಟೆಗಳು ಇರುತ್ತೆ, ಅದೇ ಆ ಕ್ರಿಯೇಚರ್ಸ್ ಗಳಿಂದ ಹ್ಯಾಚ್ ಆಗದೆ ಇರುವ ಮೊಟ್ಟೆ, ಅದನ್ನ ಇಟ್ಟು ಆ ಲ್ಯಾಬ್ ಅಲ್ಲಿ ರಿಸರ್ಚ್ ಅನ್ನ ಮಾಡ್ತಿರ್ತಾರೆ, ಅದರಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಅನ್ನ ಕಂಡುಹಿಡಿಯೋದಕ್ಕೆ ಆಗುತ್ತಾ ಅಂತ. ಆ ರೀತಿ ಅದನ್ನ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅಲ್ಲಿರುವ ಒಬ್ಬ ಸೈಂಟಿಸ್ಟ್ ಯಾರಿಗೂ ಗೊತ್ತಿಲ್ಲದೆ ಆ ಮೊಟ್ಟೆಯಿಂದ ಕೆಲವೊಂದು ಸ್ಯಾಂಪಲ್ ಅನ್ನು ತಗೋತಾನೆ. ನಂತರ ಸೀಕ್ರೆಟ್ ಆಗಿ ಒಬ್ಬ ವ್ಯಕ್ತಿಯನ್ನ ಬಂದು ಮೀಟ್ ಮಾಡ್ತಾನೆ, ಇವರೊಬ್ಬರು ಬಿಸ್ನೆಸ್ ಮ್ಯಾನ್, ಇವರ ಹೆಸರು ಕೈತ್. ಅವರ ಹತ್ರ ಆ ಸ್ಯಾಂಪಲ್ ಅನ್ನು ಕೊಟ್ಟು ಎಕ್ಸ್ಚೇಂಜ್ ಆಗಿ ಬೇರೆ ಏನನ್ನು ತಗೋತಾನೆ. ಅದನ್ನ ತಗೊಂಡಿದ್ದ ಆ ಬಿಸ್ನೆಸ್ ಮ್ಯಾನ್ ಅಲ್ಲಿಂದ ಹೋಗ್ಬಿಡ್ತಾರೆ. ಆಕ್ಚುಲಿ ಈ ರೀತಿ ಸ್ಯಾಂಪಲ್ ಅನ್ನ ಕದ್ದು ಕೊಟ್ರೆ ಇವನನ್ನ, ಈ ಹುಡುಗನನ್ನ ಈ ನಾಡಿನ ಸಿಟಿಸನ್ ಆಗಿ ಚೇಂಜ್ ಮಾಡಿ ಕೊಡ್ತೀನಿ ಅಂತ ಬಿಸ್ನೆಸ್ ಮ್ಯಾನ್ ಮಾತನ್ನು ಕೊಟ್ಟಿರ್ತಾರೆ. ಅದೇ ತರ ಈ ಹುಡುಗನಿಗೆ ಸಿಟಿಜನ್ಶಿಪ್ ಅನ್ನ ತಕ್ಕೊಟ್ಬಿಟ್ಟಿದ್ದಾರೆ ಇವಾಗ. ಆದ್ರೆ ಇವರ ಅಮ್ಮನಿಗೆ ಸಿಟಿಜನ್ಶಿಪ್ ಅನ್ನ ತಕ್ಕೊಡೋದಕ್ಕೆ ಬಿಟ್ಬಿಟ್ಟಿರ್ತಾರೆ. ನನ್ನನ್ನು ಏಮರ್ಸ್ಬಿಟ್ರಿ, ನನಗೆ ಮೋಸ ಮಾಡ್ಬಿಟ್ರಿ, ನೀವು ಹೇಳಿದ ರೀತಿ ನಡ್ಕೊಳ್ಳಿಲ್ಲ ಅಂತ ಜೋರಾಗಿ ಕಿರ್ಚ್ಕೊತಿರ್ತಾನೆ ಹುಡುಗ ಟೆನ್ಷನ್ ಆಗಿ. ಅದರ ನಂತರ ಬಿಸ್ನೆಸ್ ಮ್ಯಾನ್ ಸೀಕ್ರೆಟ್ ಆಗಿ ಹೋಗಿ ಇಬ್ಬರನ್ನ ಮೀಟ್ ಮಾಡ್ತಾರೆ. ಒಬ್ಬರು ಆ ಜಾಗದ ಇನ್ನೊಬ್ಬರು ಜನರಲ್, ಇನ್ನೊಬ್ಬಳು ಆ ಡೊಮಿನಿಕ್ ಹುಡುಗಿ, ಅದೇ ನಮ್ಮ ಹೀರೋವನ್ನ ಸೀಕ್ರೆಟ್ ಆಗಿ ಫೋಟೋ ತಗೊಂಡ್ಲಲ್ಲ ಆ ಹುಡುಗಿ. ಅದು ಮಾತ್ರ ಇಲ್ಲ, ಬಿಸ್ನೆಸ್ ಮ್ಯಾನ್ ಎನರ್ಜಿ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ತಿರ್ತಾರೆ. ಸೊ ಇವಾಗ ನಡೆಯಲಿರುವ ಮಾತುಕತೆಯಲ್ಲಿ ನಮ್ಮ ಸಾಲ್ಟ್ ಲೇಡಿ ಏನಾದ್ರೂ ಡಿಸಿಷನ್ ಅನ್ನ ತಗೊಂಡ್ರೆ ಇವರಿಗೆ ಬಿಸ್ನೆಸ್ ಏಟ್ ಆಗುತ್ತೆ ಅಲ್ವಾ. ಸೊ ನನ್ನ ಕಂಪನಿಯನ್ನ ನಾನು ಕಾಪಾಡಲೇಬೇಕು, ನಾನು ಅದನ್ನ ಸೇಫ್ ಆಗಿ ನೋಡ್ಕೋಬೇಕು, ಅದಕ್ಕಾಗಿ ಆ ಕ್ರಿಯೇಚರ್ ಅನ್ನ ಏನಾದ್ರೂ ಮಾಡ್ಲೇಬೇಕು, ಅವುಗಳನ್ನ ತಡಿಲೇಬೇಕು, ಅವುಗಳ ಮಾತನ್ನೆಲ್ಲ ಮನುಷ್ಯರು ಕೇಳಲೇಬಾರದು, ಮಾನವ ಜನಾಂಗ ಕೇಳಲೇಬಾರದು. ಸೊ ಅದಕ್ಕಾಗಿ ನಾವು ಡಿಸ್ಕಸ್ ಅನ್ನ ಮಾಡಿ ಒಳ್ಳೆ ಡಿಸಿಷನ್ ಅನ್ನ ತಗೋಬೇಕು ಅಂತ ಇವ್ರುಗಳು ಸೀಕ್ರೆಟ್ ಆಗಿ ಒಂದು ಮೀಟಿಂಗ್ ಅನ್ನ ಹಾಕಿ ಮಾತಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕೇಟ್ ಅವರನ್ನ ನೋಡಿದ್ರೆ ಅವರಿಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬಂದಿರುತ್ತೆ. ಅದು ಏನು ಅಂತ ನೋಡಿದ್ರೆ, ನಮ್ಮ ಹೀರೋನೇ ಸೆಲೆಕ್ಟ್ ಆಗಿರುವ ಸಿವಿಲಿಯನ್
ಅನ್ನೋ ಆ ಸಿಟಿಸನ್ ಕ್ರಿಯೇಚರ್ಸ್ ಗಳ ಜೊತೆ ಮಾತಾಡೋದಕ್ಕೆ ಅನ್ನೋ ನ್ಯೂಸ್ ತುಂಬಾನೇ ವೈರಲ್ ಆಗಿ ಟ್ರೆಂಡ್ ಆಗ್ತಿರುತ್ತೆ. ಆ ಡೊಮಿನಿಕ್ ಹುಡುಗಿ ನಮ್ಮ ಹೀರೋವನ್ನ ಫೋಟೋ ತಗೊಂಡಿದ್ಲಲ್ವಾ, ಅದು ಲೀಕ್ ಆಗ್ಬಿಟ್ಟಿದೆ. ಅಷ್ಟೇ ನೆಕ್ಸ್ಟ್ ದಿನ ಆ ಮೀಟಿಂಗ್ ನಡೆಯಲಿರುವ ಜಾಗದಲ್ಲಿ ತುಂಬಾನೇ ಕ್ರೌಡ್ ಸೇರ್ಕೊಂಡ್ಬಿಟ್ಟಿರ್ತಾರೆ. ಸೊ ನಮ್ಮ ಹೀರೋವನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಜನರು ನಮ್ಮ ಹೀರೋವನ್ನ ಫಾಲೋ ಮಾಡ್ತಿರ್ತಾರೆ. ಆದ್ರೂ ಸೋಲ್ಜರ್ಸ್ ನಮ್ಮ ಹೀರೋವನ್ನ ಸೇಫ್ ಆಗಿ ಹೇಗೋ ಬಿಲ್ಡಿಂಗ್ ಒಳಗಡೆ ಕರ್ಕೊಂಡು ಬಂದ್ಬಿಡ್ತಾರೆ. ಈ ಕಡೆ ಕೇಟ್ ಅವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಯಾರೋ ಅದು ಮೆಸೇಜ್ ಅನ್ನ ಲೀಕ್ ಮಾಡಿದ್ದು, ಹೀರೋ ಬಗ್ಗೆ ಯಾರು ಲೀಕ್ ಮಾಡಿದ್ದು ಅದನ್ನ ಕಂಡುಹಿಡಿಯಿರಿ ಅಂತ ಹೇಳ್ಬೇಕಾದ್ರೆ ಕೇಟ್ ಅವರ ಟೀಮ್ ಫೋಟೋವನ್ನ ರಿಲೀಸ್ ಮಾಡಿದ್ದು ಡೊಮಿನಿಕ್ ಅನ್ನೋ ವಿಷಯವನ್ನ ಕಂಡುಹಿಡಿತಾರೆ. ಸೊ ತಕ್ಷಣವೇ ಡೊಮಿನಿಕ್ ಅನ್ನ ಜಾಗವನ್ನ ಬಿಟ್ಟು ಹೊರಗಡೆ ಹೋಗಿ ಅಂತ ಬಿಲ್ಡಿಂಗ್ ಅನ್ನ ಬಿಟ್ಟು ಓಡಿಸ್ತಾರೆ. ನಂತರ ಒಂದು 50 ರಿಪೋರ್ಟರ್ಸ್ ಅನ್ನ ಮಾತ್ರವೇ ಕೇಟ್ ಅವರು ಬಿಲ್ಡಿಂಗ್ ಒಳಗಡೆ ಅಲೋ ಮಾಡ್ಕೋತಾರೆ. ಆದ್ರೂ ಬ್ರಾಡ್ಕಾಸ್ಟಿಂಗ್ ಅನ್ನ ಲೈವ್ ಆಗಿ ಮಾಡಬಾರದು ಅಂತ ಅದಕ್ಕೆ ಪರ್ಮಿಷನ್ ಅನ್ನ ಕೊಡಲ್ಲ. ಇವಾಗ ಆ ಜಾಗದಲ್ಲಿ ಮತ್ತೆ ಮೀಟಿಂಗ್ ನಡೆಯಲಿದೆ. ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಗಾಬರಿ ಆಗ್ತಿರುತ್ತೆ. ಸೊ ಚೀಫ್ ಮತ್ತೆ ಕೇಟ್ ಅವರು, ನೀನು ಧೈರ್ಯವಾಗಿ ಮಾತಾಡು, ಏನಕ್ಕೂ ಹೆದರ್ಕೋಬೇಡ, ಹೇಗೂ ನೀನು ಮಾತಾಡ್ಬೇಕಾಗಿರುವ ವಿಷಯ ಎಲ್ಲವೂ ನಾವೇನೆ ಕೊಟ್ಬಿಡ್ತೀವಿ, ಸೊ ನೀನು ಹೆದರ್ಕೋಬೇಡ ಅಂತ ಹೇಳಿ ಅವನನ್ನ ಸಮಾಧಾನ ಮಾಡಿ ಒಳಗಡೆ ಕಳಿಸ್ಕೊಡ್ತಾರೆ. ಅದೇ ತರ ಗ್ಲಾಸ್ ಕೇಜ್ ಒಳಗಡೆ ನೀರುವೆ ತುಂಬಿಕೊಳ್ಳುತ್ತೆ. ನಮ್ಮ ಹೀರೋನು ಬಂದು ಮುಂದೆ ನಿಂತ್ಕೋತಾನೆ. ಮತ್ತೆ ಕ್ರಿಯೇಚರ್ಸ್ ಗಳಿನ ಹೆಡ್ ಆ ಲೇಡಿ ಸಾಲ್ಟ್ ಅವರು ಅಲ್ಲಿ ಮುಂದೆ ಬಂದು ನಿಂತ್ಕೋತಾರೆ. ಸೊ ಹೀರೋನು ಭಯದಲ್ಲಿ ಹಲೋ ಅಂತ ಹೇಳ್ಬೇಕಾದ್ರೆ ಕೇಟ್ ನಮ್ಮ ಹೀರೋ ಜೊತೆ ಕಾಲ್ ಅಲ್ಲಿ ಕನೆಕ್ಟ್ ಆಗಿನೇ ಇರ್ತಾರೆ. ಸೊ ಸೈಡ್ ಅಲ್ಲಿ ನಿಂತು ನಾವು ಹೇಳ್ಕೊಟ್ಟಿದ್ದನ್ನೆಲ್ಲ ಮಾತಾಡೋ ಅಂತ ಹೇಳ್ತಾರೆ. ತಕ್ಷಣವೇ ನಮ್ಮ ಹೀರೋನು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ ನಿಮ್ಮ ಮೊಟ್ಟೆಗೆ ಆ ರೀತಿ ಆಗಿದ್ದಕ್ಕೆ ನಮಗೆ ತುಂಬಾನೇ ಫೀಲ್ ಆಗ್ತಿದೆ, ಅದು ನಮ್ಮ ತಪ್ಪೆ, ನಮ್ಮನ್ನ ಕ್ಷಮಿಸ್ಬಿಡಿ. ಒಂದು ತಂದೆಯಾಗಿ ಯೋಚನೆ ಮಾಡಿ ನೋಡ್ಬೇಕಾದ್ರೇನೆ ನನಗೆ ತುಂಬಾನೇ ಗಾಬರಿ ಆಗ್ತಿದೆ. ಆದ್ರೆ ಮತ್ತೆ ಇನ್ನೊಂದು ಸಲ ಈ ರೀತಿ ಎಲ್ಲ ನಡೆಯೋದಿಲ್ಲ ಅಂತ ನಮ್ಮ ಹುಡುಗ ಮಾತಾಡ್ತಿರ್ಬೇಕಾದ್ರೆ ಸಾಲ್ಟ್ ಅವರು ಒಂದೇ ಒಂದು ಮಾತನ್ನ ಮಾತ್ರವೇ ಹೇಳ್ತಾರೆ. ಬೇಗನೆ ಪಕ್ಕದಲ್ಲಿರುವ ನದಿಯಿಂದ ಒಂದು ಗ್ಲಾಸ್ ನೀರನ್ನ ಮಾತ್ರ ತಗೊಂಡ್ ಬನ್ನಿ ಈ ಜಾಗಕ್ಕೆ, ಆವಾಗ್ಲೇನೆ ನಾನು ಮಾತಾಡ್ತೀನಿ, ಇಲ್ಲಾಂದ್ರೆ ಇಲ್ಲಿಂದ ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಬೇಗನೆ ತಕ್ಷಣವೇ ಪಕ್ಕದಲ್ಲಿರುವ ನದಿಗೆ ಸೋಲ್ಜರ್ಸ್ ಓಡಿ ಹೋಗಿ ಅಲ್ಲಿಂದ ಒಂದು ಗ್ಲಾಸ್ ಆಫ್ ನೀರನ್ನ ತರ್ತಾರೆ. ನೋಡಿದ್ರೆ ತುಂಬಾನೇ ಕೊಳ್ಕಾಗಿರುತ್ತೆ. ಅದನ್ನ ನೋಡಿದ ಸಾಲ್ಟ್ ಅವರು, ಈ ನೀರನ್ನ ನೀನು ಕುಡಿ ಅಂತ ಹೀರೋಗೆ ಹೇಳ್ತಾರೆ. ಇದನ್ನ ಕೇಳಿದ ಕೇಟು ಸೈಡ್ ಇಂದ, ಆ ನೀರನ್ನ ಮಾತ್ರ ನೀನು ಕುಡಿದ್ ಬಿಡ್ಬೇಡ, ಅದನ್ನ ಕುಡಿದ್ರೆ ನೀನು ಸಾಯೋದಕ್ಕೆ ಕೂಡ ಚಾನ್ಸಸ್ ಇದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ತಕ್ಷಣವೇ ಅವರುಗಳು ಬರೆದು ಕಳಿಸುವ ಮೆಸೇಜ್ ಅನ್ನ ಓದೋದಕ್ಕೆ ಶುರು ಮಾಡ್ತಾನೆ. ಹೌದು, ಈ ನೀರಿನಲ್ಲಿ ತುಂಬಾನೇ ಕೊಳ್ಕಾಗಿರ್ತಿದೆ. ಇದೇ ತರನೇ ನಾವು ಮನುಷ್ಯರು ಮಾಡಿರೋದ್ರಿಂದ ನಿಮ್ಮ ನೀರು ಕೂಡ ತುಂಬಾನೇ ಕೊಳ್ಕಾಗ್ಬಿಟ್ಟಿರಬಹುದು. ಅದಕ್ಕೂ ನಾವು ಕ್ಷಮೆಯನ್ನ ಕೇಳ್ಕೊತೀವಿ, ಮತ್ತೆ ಇನ್ನೊಂದು ಸಲ ಈ ರೀತಿ ಎಲ್ಲ ನಡೆಯೋದಿಲ್ಲ ಅಂತ ಮೆಸೇಜ್ ಅನ್ನ ನೋಡಿ ಓದುತ್ತಿರ್ಬೇಕಾದ್ರೆ ಸಾಲ್ಟ್ ಅವರಿಗೆ ಇದನ್ನ ನೋಡಿ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನಾನು ನಿನ್ನ ಹತ್ರ ಇಂದ ನಿನ್ನ ಬಾಯಿಂದ ಬರುವ ನಿಜವಾದ ಮಾತು, ನಿನ್ನ ಮನಸ್ಸಿಂದ ಬರುವ ಮಾತುಗಳೇ ನನಗೆ ಬೇಕು. ಈ ರೀತಿ ಪೊಲಿಟಿಕಲ್ ಮಾತುಗಳನ್ನ ಬೇರೆ ಯಾರು ಹೇಳೋದನ್ನ ಕೇಳಿ ನೀನು ಮಾತಾಡ್ತಿರ್ಬಾರ್ದು ಅಂತ ಹೇಳ್ಬೇಕಾದ್ರೆ ಸೈಡ್ ಅಲ್ಲಿರುವ ಕೇಟು, ಆ ರೀತಿ ಎಲ್ಲ ನೀನು ಓನಾಗಿ ಮಾತಾಡ್ಬೇಡ, ನಾವು ಏನನ್ನ ಹೇಳ್ತೀವೋ ಅದನ್ನ ಮಾತ್ರವೇ ನೀನು ಮಾತಾಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋ ಅವನ ಕಿವಿಯಲ್ಲಿ ಇರುವ ಇಯರ್ಫೋನ್ ಅನ್ನ ಬಿಚ್ಚಿಬಿಡ್ತಾನೆ. ಆಮೇಲೆ ಏನು, ಇವಾಗ ನಮ್ಮ ಹೀರೋ ಅವನ ಮನಸ್ಸಿಂದ ಮಾತಾಡ್ತಾನೆ. ಹೌದು ನಿಜಾನೇ, ಮಾನವ ಜನಾಂಗವಾಗಿ ಇರ್ತಾ ಇರುವ ನಾವು ಈ ಪ್ಲಾನೆಟ್ ಗೆ ದ್ರೋಹವನ್ನೇ ಮಾಡ್ತಿದೀವಿ, ಈ ಭೂಮಿಯನ್ನ ನಾಶ ಮಾಡ್ತಿದೀವಿ, ಹಾಲ್ ಮಾಡ್ತಿದೀವಿ, ತುಂಬಾನೇ ಕೆಟ್ಟ ಕೆಲಸಗಳನ್ನ ಮಾಡಿದೀವಿ ಈ ಭೂಮಿಗೆ. ಹೀಗೇನೆ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಖಂಡಿತ ಈ ಭೂಮಿ ನಾಶವಾಗ್ಬಿಡುತ್ತೆ. ಸೊ ಖಂಡಿತ ನೀವು ಏನನ್ನ ಹೇಳ್ತಿರೋ ಅದನ್ನೇ ನಾವು ನೆರವೇರಿಸ್ಕೊಡ್ತೀವಿ ಅಂತ ಹೇಳಿ ಹೀರೋ ಮಾತಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ಕೇಳ್ಬಿಟ್ಟು ನಮ್ಮ ಸಾಲ್ಟ್ ಅವರು, ಕ್ರಿಯೇಚರ್ ಲೇಡಿ, ಇವಾಗ್ಲೇನೆ ನೀವು ಒಳ್ಳೆ ಮನುಷ್ಯನಾಗಿ ಮಾತಾಡ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಕೇಟು ಮತ್ತೆ ಅಲ್ಲಿರುವ ಹ್ಯಾನಾ ನಮ್ಮ ಹೀರೋವನ್ನ ನೋಡಿ, ಅಯ್ಯೋ ಪಾಪಿ, ಒಂದು ಸೆಕೆಂಡ್ ಅಲ್ಲಿ ಈ ರೀತಿ ಚೇಂಜ್ ಆಗ್ಬಿಟ್ಟಿಯಲ್ಲ ನೀನು ಅಂತ ಶಾಕ್ ಆಗಿ ನೋಡ್ತಿರ್ತಾರೆ. ಅಷ್ಟೇ, ಇವತ್ತಿನ ದಿನದ ಮೀಟಿಂಗ್ ಹಾಗೆ ಕಂಪ್ಲೀಟ್ ಆಗುತ್ತೆ. ನಂತರ ಇವಾಗ ನಮ್ಮ ಹೀರೋವನ್ನ ಒಂದು ಹೋಟೆಲ್ ಅಲ್ಲಿ ಸ್ಟೇ ಮಾಡಿಸಿದ್ದಾರೆ ಅಲ್ವಾ, ಅಲ್ಲಿಗೆ ನಮ್ಮ ಹೀರೋ ಬಂದ ಮೇಲೆ ಅವನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ, ತುಂಬಾನೇ ಎಂಜಾಯ್ ಮಾಡಿ ಜಂಪ್ ಮಾಡ್ತಿರ್ತಾನೆ. ಇವಾಗ್ಲೇನೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋ ರೀತಿ ಫೀಲ್ ಮಾಡ್ತಿದ್ದೀನಿ, ಇವಾಗ್ಲೇನೆ ನಾನು ನಿಜವಾಗ್ಲೂ ನ್ಯಾಯವಾಗಿ ಇರೋ ರೀತಿ ನನಗೆ ಫೀಲ್ ಆಗ್ತಿದೆ ಅಂತ ಹೇಳಿ ಖುಷಿ ಆಗ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಚೀಫ್ ಅವರು ಆಸ್ಟಿನ್ ಇರ್ತಿದಾರಲ್ಲ, ಅವರು ನಮ್ಮ ಕೇಟ್ ಅವರನ್ನ ಮೀಟ್ ಮಾಡಿ, ಇವಾಗ ನೀರು ತುಂಬಾನೇ ಕೊಳ್ಕಾಗ್ತಿರೋದ್ರಿಂದ H2O ಕಮಿಟಿ ಅವರು ಹೊಸದಾಗಿ ಒಂದು ಇಂಪಾರ್ಟೆಂಟ್ ಮಿಷನ್ ಅನ್ನ ಶುರು ಮಾಡಿದ್ದಾರೆ. ಸೊ ಅದಕ್ಕದು ಪ್ರೋಸೆಸ್ ತುಂಬಾನೇ ಸ್ಪೀಡ್ ಆಗಿ ನಡೀತಿದೆ. ಅದು ಮಾತ್ರ ಇಲ್ಲ, ನೀವು ಡೊಮಿನಿಕ್ ಹುಡುಗಿಯನ್ನ ನಿಮ್ಮ ಟೀಮ್ ಅನ್ನ ಬಿಟ್ಟು ಹೊರಗಡೆ ಕಳಿಸ್ಬಿಟ್ಟಿದ್ದೀರಲ್ಲ, ಆದ್ರೆ ಇವಾಗ ಫ್ರೆಂಚ್ ಗವರ್ಮೆಂಟ್ ಅವಳಿಗೆ ತುಂಬಾನೇ ಸಪೋರ್ಟ್ ಅನ್ನ ಮಾಡಿ ಮತ್ತೆ ನಿಮ್ಮ ಟೀಮ್ ಒಳಗಡೆ ಸೇರಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಂತ ಹೇಳ್ಬೇಕಾದ್ರೆ ಕೇಟ್ ಅವರಿಗೂ ಇವಾಗ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆ ಡೊಮಿನಿಕ್ ಹುಡುಗಿಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರ್ತಿದೆ ಅನ್ಸುತ್ತೆ, ಆದ್ರಿಂದ ಬೇರೆ ದಾರಿ ಇಲ್ಲದೆ ಮತ್ತೆ ಅವಳನ್ನ ಟೀಮಿಗೆ ಜಾಯಿನ್ ಮಾಡ್ಕೋತಾರೆ. ಅದು ಮಾತ್ರ ಇಲ್ಲ, ನಮ್ಮ ಕೇಟ್ ಅವರ ಟೀಮ್ ಏನನ್ನ ಮಾಡ್ತಿರ್ತಾರೆ ಅಂದ್ರೆ ಇನ್ನವೇ ಆ ಕ್ರೀಚರ್ ಬಗ್ಗೆ ಸ್ಟಡಿ ಮಾಡ್ತಿರ್ತಾರೆ. ಅದರ ಬಾಡಿ ಒಳಗಡೆ ಕತ್ತಿನ ಭಾಗದಲ್ಲಿ ಹೇಗೆ ಒಂದು ಸ್ಟೋನ್ ಕ್ರಿಯೇಟ್ ಆಗ್ತಿದೆ, ಅದು ನ್ಯಾಚುರಲ್ ಆಗಿ ಸೃಷ್ಟಿ ಆಗ್ತಿರೋದಾ ಇಲ್ಲ ಅವುಗಳೇ ಏನಾದ್ರೂ ಮಾಡ್ಕೋತಿದಾರಾ ಅನ್ನೋದನ್ನ ಡೀಪ್ ಆಗಿ ಸರ್ಚ್ ಮಾಡ್ತಿರ್ತಾರೆ. ಈ ಕಡೆ ನಮ್ಮ ಹೀರೋಗೆ ರಾತ್ರಿ ಪೂರ್ತಿ ನಿದ್ದೆನೆ ಬರ್ತಿಲ್ಲ. ಆದ್ರಿಂದ ಈ ಕ್ರಿಯೇಚರ್ಸ್ ಈ ಭೂಮಿಯಲ್ಲಿ ಇದಕ್ಕೂ ಮುಂಚೆ ಇದ್ದಾಗ ಯಾವ ರೀತಿ ಬದುಕಿದ್ದಿರ್ತವೆ, ಹೇಗೆಲ್ಲ ಜೀವನ ಮಾಡಿರ್ತವೆ ಅಂತ ಅವುಗಳ ಬಗ್ಗೆ ಹಳೆ ಆರ್ಟಿಕಲ್ಸ್ ನ್ಯೂಸ್ ಅಲ್ಲೆಲ್ಲ ವಿಷಯಗಳು ಬಂದಿರುತ್ತೆ. ಅದನ್ನೆಲ್ಲ ಹಾಗೆ ನೋಡ್ತಿರ್ತಾನೆ. ಇವಾಗ ನೆಕ್ಸ್ಟ್ ದಿನ ಆಗುತ್ತೆ, ಮತ್ತೆ ನೆಕ್ಸ್ಟ್ ಮೀಟಿಂಗ್ ಗೆ ನಮ್ಮ ಹೀರೋ ರೆಡಿ ಆಗಿ ಹೋಗ್ತಾನೆ.
ಸೊ ನಮ್ಮ ಹೀರೋ ಏನಂತ ಹೇಳ್ತಾನೆ ಅಂದ್ರೆ ಈ ರೀತಿ ಗೌರ್ಮೆಂಟ್ ಅವರು ಪ್ರಾಮಿಸ್ ಮಾಡಿ ಕೊಟ್ಟಿದ್ದಾರೆ 50% ಸಮುದ್ರವನ್ನ ಕ್ಲೀನ್ ಮಾಡಿ ಕೊಡ್ತಾರಂತೆ, ಅದು 2065 ಒಳಗಡೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ಯಾಕೆ ಅಷ್ಟು ಟೈಮ್ ತಗೋಬೇಕು, ತಕ್ಷಣವೇ ಆ ಕೆಲಸವನ್ನ ಇವಾಗ್ಲೇ ಮಾಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಅದೇ ನೀವು ಇಷ್ಟೊಂದು ಮಿಲಿಯನ್ ವರ್ಷಗಳಾಗಿ ವೆಯ್ಟ್ ಮಾಡ್ತಿದ್ರಲ್ಲ, ಇನ್ನ ಒಂದು 40 ವರ್ಷ ವೆಯ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಅದು ನಿಮಗೆ ಬೇಗನೆ ಕಳ್ದೋಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಫಟ್ ಅಂತ ಸಾಲ್ಟ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಜೋರಾಗಿ ನಮ್ಮ ಹೀರೋಗೆ ಬಯೋದಕ್ಕೆ ಶುರು ಹಚ್ಕೊತಾರೆ. ಗಾಬರಿಯಾದ ನಮ್ಮ ಹೀರೋ ಅಯ್ಯೋ ಸಾರಿ ಅಂತ ಸಾರಿನ ಕೇಳ್ಬಿಟ್ಟು ಈ ರೀತಿ ಮನುಷ್ಯರ ಡಿಸೈರ್ ಏನು ಅಂದ್ರೆ ನಾವು ಮಾಡಿದ ತಪ್ಪನ್ನ ಸರಿ ಮಾಡ್ಕೊಳ್ಳೋದೆ, ಸೊ ಬೇಗನೆ ಸರಿ ಮಾಡಿಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ಅವರು ಅದಕ್ಕೆ ನಾವೇ ನಿಮಗೆ ಸಹಾಯವನ್ನ ಮಾಡ್ತೀವಿ ಅಂತ ಕೋಪದಲ್ಲಿ ಹೇಳ್ತಾರೆ. ಏನು ಅಂತ ನೋಡಿದ್ರೆ ಇವಾಗ ಹಾಗೆ ಆ ಸಿಟಿ ಸೈಡ್ ಅಲ್ಲಿ ನಮಗೆ ತೋರಿಸ್ತಾರೆ. ಸಡನ್ ಆಗಿ ಆಕಾಶದಿಂದ ಏನೋ ಸುರಿಯೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ಹೊತ್ತಲ್ಲಿ ತುಂಬಾನೇ ಕಸಗಳು, ತುಂಬಾನೇ ವೇಸ್ಟ್ ಸಿಟಿ ಒಳಗಡೆ ಚೆಲ್ತಿರುತ್ತೆ. ಸೊ ಜನರು ಎಲ್ಲರೂ ಅದರಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಿರ್ತಾರೆ, ತುಂಬಾನೇ ಹೆದರ್ಕೋತಿರ್ತಾರೆ. ಮಾನವ ಜನಾಂಗವೇ ಇದನ್ನು ನೋಡಿ ನಡುಕ್ತಿರುತ್ತೆ. ಇದರಲ್ಲಿ ಹೀರೋನ ಫ್ಯಾಮಿಲಿಯನ್ನ ನೋಡಿದ್ರೆ ಮನೆಗೆ ಹೋಗೋಣ ಅಂತ ಹೋಟೆಲ್ ನ ಬಿಟ್ಟು ಹೊರಗಡೆ ಬಂದಿರ್ತಾರೆ. ಅವ್ರುಗಳು ಇದರಲ್ಲಿ ಸಿಗಾಕೋತಾರೆ. ಈ ಕಡೆ ಕೇಟ್ ಅವರ ಟೀಮು ಈ ಪ್ಲಾಸ್ಟಿಕ್ಸ್ ಈ ಕಸವೆಲ್ಲ ಎಲ್ಲಿಂದ ಬರ್ತಿದೆ ಅಂತ ರಿಸರ್ಚ್ ಮಾಡಿ ನೋಡ್ಬೇಕಾದ್ರೆ ಇಷ್ಟು ದಿನಗಳಾಗಿ ಮನುಷ್ಯರು ಸಮುದ್ರಕ್ಕೆ ಹಾಕಿರ್ತಾರೆ ಅಲ್ವಾ ವೇಸ್ಟ್, ನದಿಗೆ ಹಾಕಿರ್ತಾರೆ ಅಲ್ವಾ ವೇಸ್ಟ್, ಆ ರೀತಿ ಮಾನವ ಜನಾಂಗ ನೀರಿಗೆ ಹಾಕಿದ ವೇಸ್ಟ್ ಎಲ್ಲವೇ ಎಲ್ಲ ಕಸಗಳನ್ನು ಇವಾಗ ರಿಟರ್ನ್ ಲ್ಯಾಂಡ್ ಗೆ ತಂದು ಸುರಿತಿದ್ದಾರೆ ಆ ಕ್ರಿಯೇಚರ್ಸ್. ಹಾಗೆ ಕಸ ಮಳೆ ನೀರ್ ರೀತಿ ಸುರಿಬೇಕಾದ್ರೆ ಇದನ್ನ ನೋಡಿದ ಕೇಟ್ ಅವರು ಗಾಬರಿಯಾಗಿ ಓಡಿ ಬಂದು ದಯವಿಟ್ಟು ಇದನ್ನ ನಿಲ್ಲಿಸಿ ಅಂತ ನಮ್ಮ ಕ್ರಿಯೇಚರ್ ಲೇಡಿ ಹತ್ರ ಕೇಳ್ಕೋಬೇಕಾದ್ರೆ ಅದಕ್ಕೆ ಕ್ರಿಯೇಚರ್ಸ್ ಗಳ ಹೆಡ್ ನಮ್ಮ ಸಾಲ್ಟ್ ಅವರು ಮನುಷ್ಯರು ಉಂಟು ಮಾಡಿದ್ದ ಈ ಕಸಗಳನ್ನ ನಾವು ಶುದ್ಧ ಮಾಡ್ತಿದೀವಿ ಅಂತ ಕೋಪದಲ್ಲಿ ಹೇಳ್ತಿರ್ತಾರೆ. ಇಲ್ಲಿ ಹೊರಗಡೆ ನೋಡ್ಬೇಕಾದ್ರೆ ಜನರು ತುಂಬಾನೇ ಕಷ್ಟಪಡ್ತಿರ್ತಾರೆ. ಆಕಾಶದಿಂದ ತುಂಬಾನೇ ಕಸಗಳು ಸುರಿತಿರುತ್ತೆ. ವೇಸ್ಟ್ ತುಕ್ಕುಡಿದಿರುವ ಡ್ರಮ್, ಕಬ್ನ, ಸ್ಟೀಲ್ಸ್, ಟೈರ್ಸ್, ಶಿಪ್ಸ್ ಗಳ ಬಾಡಿ ಪಾರ್ಟ್ಸ್ ಅಂತ ತುಂಬಾನೇ ಚೆಲ್ತಿರುತ್ತೆ. ಅದರಲ್ಲೂ ಒಂದು ದೊಡ್ಡ ಭಾಗ ಪೀಸು ಕರೆಕ್ಟ್ ಆಗಿ ನಮ್ಮ ಹೀರೋ ಮತ್ತೆ ಅವನ ಮಗಳು ಹೋಗ್ತಾ ಇದ್ದ ಕಾರಿನ ಮುಂದೆನೆ ಬಂದು ದುಪ್ ಅಂತ ಬೀಳುತ್ತೆ. ಅದರಲ್ಲಿ ಕಾರ್ ಎಂಜಿನ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಎಕ್ಸ್ ವೈಫ್ ಗೆ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ತಕ್ಷಣವೇ ಅವರ ಮಗಳ ಹತ್ರ ಬೇಗನೆ ಕಾರಿನ ಬಿಟ್ಟು ಇಳಿದು ಓಡಿ ಹೋಗಮ್ಮ ಅಂತ ಹೇಳಿ ಕಳ್ಸ್ಕೊಡ್ಬೇಕಾದ್ರೆ ಹೊರಗಡೆ ನೋಡಿದ್ರೆ ದೊಡ್ಡ ದೊಡ್ಡ ಟೈರ್ಸ್ ಎಲ್ಲ ಬೀಳ್ತಿರುತ್ತೆ. ಎಕ್ಸ್ ವೈಫ್ ಹೀರೋಗೆ ಕಾಲ್ ಅನ್ನ ಮಾಡಿ ನೋಡ್ತಾಳು ಏನನ್ನ ಮಾಡೋದು ಅಂತ ಗೊತ್ತಾಗದೆ. ನಮ್ಮ ಹೀರೋ ಇರುತ್ತಿರುವ ಜಾಗ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಇರುತ್ತೆ. ಸೊ ಬೇಗನೆ ಇಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋನು ಹೊರಗಡೆ ಬಂದು ಜೋರಾಗಿ ಕಿರ್ಚ್ಕೊತಿರ್ತಾನೆ. ಅವಾಗ ಕರೆಕ್ಟ್ ಆಗಿ ಅವನ ಮಗಳನ್ನ ನೋಡ್ಬೇಕಾದ್ರೆ ಅದೇ ಸಮಯಕ್ಕೆ ಮೇಲಿಂದ ಒಂದು ದೊಡ್ಡ ಪ್ರೊಪ್ಲೈನರ್ ಕೆಳಗಡೆ ಬೀಳ್ತಿರುತ್ತೆ. ಜಸ್ಟ್ ಮಿಸ್ ಅಲ್ಲಿ ಹೀರೋ ಹೇಗೋ ಅವನ ಮಗಳನ್ನ ಕಾಪಾಡ್ತಾನೆ. ಅದರ ನಂತರ ಆ ಜಾಗದಲ್ಲಿ ಇದ್ದವರು ಎಲ್ಲರನ್ನು ಸೇಫ್ ಆಗಿ ಆ ಬಿಲ್ಡಿಂಗ್ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ಇಡೀ ಭೂಮಿಯನ್ನು ನೋಡ್ಬೇಕಾದ್ರೆ ಎಲ್ಲಾ ಕಡೆನೂ ಸಿಕ್ಕಾಪಟ್ಟೆ ಕಸಗಳ ಮಳೆಯಾಗಿ ಸುರಿದಿರುತ್ತೆ. ಒಂದು ಜಾಗವನ್ನ ಬಿಡದೆ ಅಷ್ಟೊಂದು ಕಸಗಳನ್ನ ಈ ಮನುಷ್ಯರು ಸಮುದ್ರಕ್ಕೆ ಹಾಕಿದ್ದಾರೆ ಅನ್ಸುತ್ತೆ, ನೀರಿಗೆ ಹಾಕಿದ್ದಾರೆ ಅನ್ಸುತ್ತೆ. ತುಂಬಾ ಕಸಗಳನ್ನ ಲ್ಯಾಂಡ್ ಗೆ ಹಾಕ್ಬಿಟ್ಟಿರ್ತವೆ ಆ ಕ್ರಿಯೇಚರ್ಸ್. ಸೊ ನ್ಯೂಸ್ ಅಲ್ಲಿ, ರಿಪೋರ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ಇದ್ರ ಬಗ್ಗೆನೇ ಹೇಳ್ತಿರ್ತಾರೆ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಟೈಟಾನಿಕ್ ಶಿಪ್ ಏನೇ ಸಮುದ್ರವನ್ನ ಬಿಟ್ಟು ಹೊರಗಡೆ ತಂದು ಹಾಕ್ಬಿಟ್ಟಿರ್ತಾರೆ. ಅದುವೇ ಒಂದು ವೇಸ್ಟ್ ರೀತಿ ತಾನೆ. ಸೊ ಇದಕ್ಕೂ ಮುಂಚೆ ಇದ್ದಿದ್ದ ಪ್ರೈಮ್ ಮಿನಿಸ್ಟರ್ ಇದೇನೆ ಚಾನ್ಸು ಅಂತ ಆ ಕ್ರಿಯೇಚರ್ಸ್ ಅನ್ನೇ ಕೊಳ್ಬೇಕು, ಅವುಗಳನ್ನ ನಾಶ ಮಾಡಿ ಬಿಡಬೇಕು ಅಂತ ಪೊಲಿಟಿಕಲ್ ಆಗಿ ಮಾತಾಡ್ತಿರ್ತಾರೆ. ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇವಾಗ ನಮ್ಮ ಹೀರೋ ಬಂದು ಮಾತಾಡ್ತಿರ್ತಾನೆ. ಏನೇ ಆ ಕ್ರಿಯೇಚರ್ಸ್ ಗಳು ಮಾಡಿದ್ರು ನಮ್ಮ ಹೀರೋ ಇವಾಗ ಪೊಲೈಟ್ ಆಗಿ ಸೈಲೆಂಟ್ ಆಗಿ ತಾನೇ ಮಾತಾಡ್ಬೇಕಾಗಿದೆ. ಏನೇ ಆದ್ರೂ ಪರವಾಗಿಲ್ಲ, ಕ್ರಿಯೇಚರ್ಸ್ ಮತ್ತೆ ಮಾನವ ಜನಾಂಗ ಮಧ್ಯದಲ್ಲಿ ಯಾವುದೇ ರೀತಿಯ ವಾರು ಉಂಟಾಗ್ಬಿಡಬಾರ್ದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ವಾರ ಅದನ್ನೇ ನೀವು ಯಾವಾಗ್ಲೂ ಶುರು ಮಾಡ್ಕೊಬಿಟ್ರಲ್ಲ, ತುಂಬಾ ವರ್ಷಗಳ ಹಿಂದೆನೆ ನೀವು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ, ಅದನ್ನೇ ಇವಾಗ ರಿಟರ್ನ್ ನಾವು ತಂದು ನಿಮಗೆ ಕೊಡ್ತಿದೀವಿ ಅಂತ ಹೇಳ್ಬೇಕಾದ್ರೆ ಇವಾಗ್ಲೂ ನಮ್ಮ ಹೀರೋ ಆ ಸ್ಕ್ರೀನ್ ಅಲ್ಲಿ ಇರುವ ಮೆಸೇಜ್ ಅನ್ನ ಬಿಟ್ಬಿಟ್ಟು ಅವನಾಗಿದ್ದು ಓನಾಗಿ ಮಾತಾಡ್ತಾನೆ. ನನಗೆ ಚೆನ್ನಾಗಿ ಅರ್ಥವಾಗ್ತಿದೆ, ನೀವು ತುಂಬಾನೇ ಬ್ರಿಲಿಯಂಟ್ ಅಂತ ಗೊತ್ತಾಗ್ತಿದೆ. ಆದ್ರೆ ಇವಾಗ ಮಾನವರನ್ನ ನೋಡಿ, ಮನುಷ್ಯರನ್ನ ನೋಡಿ ಅವರುಗಳು ತುಂಬಾನೇ ಹೆದರಿ ಹೋಗಿದ್ದಾರೆ, ತುಂಬಾನೇ ಹರ್ಟ್ ಆಗಿದ್ದಾರೆ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ಈ ಮಾನವ ಜನಾಂಗ ಏನಾದ್ರೂ ಹರ್ಟ್ ಆಯ್ತು ಅಂದ್ರೆ ಅದರ ಬೇಜಾರಲ್ಲಿ ಇನ್ನ ತಪ್ಪು ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಪಕ್ಕದಲ್ಲಿರುವ ಕೇಟ್ ಅವರು ನಮ್ಮ ಹೀರೋಗೆ ಸುಮ್ನೆ ನಾವು ಕಳಿಸುವ ಮೆಸೇಜ್ ಅನ್ನ ನೋಡಿ ಓದು ಅಂತ ಹೇಳ್ಬೇಕಾದ್ರೆ ಆ ಮೆಸೇಜ್ ಅಲ್ಲಿ ಏನಂತ ಬಂದಿರುತ್ತೆ ಅಂದ್ರೆ ಎಲ್ಲರೂ ಸೇರಿ ಇವಾಗ ಸಮಾಧಾನವಾಗಿ ಮಾತಾಡೋಣ, ಸಮಾಧಾನವಾಗಿ ಹೋಗೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅಂತ ಕೇಳ್ಕೊತಿದ್ದಾರೆ ಅಂತ ಹೀರೋನ ಮೆಸೇಜ್ ಅನ್ನ ನೋಡಿ ಓದ್ಬೇಕಾದ್ರೆ ಅದಕ್ಕೆ ತಕ್ಷಣ ಸಾಲ್ಟ್ ಸರಿ ಓಕೆ, ಆದ್ರೆ ಅದಕ್ಕೆ 3 ಕಂಡೀಷನ್. ಫಸ್ಟ್ ಕಂಡೀಷನ್ ಏನು ಅಂದ್ರೆ ನೀರಿಗೆ ನೀವು ಮಾಡುವ ಪೊಲ್ಯೂಷನ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು, ಅದು ಇವಾಗ ತಕ್ಷಣವೇ. ಎರಡನೇದು ಏನು ಅಂದ್ರೆ ನಮಗೆ ಒಂದು ಬಾರ್ಡರ್, ನಿಮಗೆ ಒಂದು ಬಾರ್ಡರ್. ಏನು ಅಂದ್ರೆ ನಮಗೆ ನೀರು, ನಿಮಗೆ ಲ್ಯಾಂಡ್. ನೀರಿಗೆ ನೀವು ಕಾಲಿ ಗೆಜ್ಜೆ ಕೂಡ ಇಡಬಾರ್ದು, ನೀರಲ್ಲಿ ನೀವು ಟ್ರಾವೆಲ್ ಅನ್ನ ಮಾಡಬಾರ್ದು. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ನೀರಿಗೆ ಮೇಲಿರುವ ಆಕಾಶ ಕೂಡ ನಮಗೇನೆ ಸ್ವಂತ, ಅದರ ಮೇಲೆ ನೀವು ಫ್ಲೈಟ್ ಅಲ್ಲಿ ಕೂಡ ಹಾರೋದಕ್ಕೆ ಅಳೋ ಮಾಡೋಕೆ ಆಗಲ್ಲ. ಹಾಗಂತ ಹೇಳಿದ ತಕ್ಷಣವೇ ಎಲ್ಲರೂ ಇದನ್ನ ಕೇಳಿ ಟೆನ್ಷನ್ ಆಗ್ತಾರೆ. ಆ ರೀತಿ ಎಲ್ಲ ಹೇಗೆ ನಾವು ಒಪ್ಕೊಳ್ಳೋದಕ್ಕೆ ಆಗುತ್ತೆ? ಇಡೀ ಭೂಮಿ ಟ್ರಾನ್ಸ್ಪೋರ್ಟೇಷನ್ ಅನ್ನ ನಂಬಿನೇ ಇರೋದು, ಸೆನ್ಸೆಕ್ಸ್ ಅನ್ನ ನಂಬಿನೇ ಇರ್ತಿದೀವಿ ನಾವು, ಒಬ್ಬರಿಗೊಬ್ರು ಟ್ರಾನ್ಸ್ಪೋರ್ಟ್ ಅನ್ನ ಮಾಡ್ಕೋತಿದೀವಿ. ಆದ್ರೆ ನೀವು ಹೇಳೋ ರೀತಿ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಅದು ತುಂಬಾನೇ ಕಷ್ಟ ಅಂತ ಎಲ್ಲರೂ ಹೇಳ್ಕೊತಿರ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ಅವರು ತುಂಬಾನೇ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ನಾವು ಹೇಳಿದ್ದೆ ಕಂಡೀಷನ್, ಇದನ್ನೇ ನೀವು ಫಾಲೋ ಮಾಡ್ಬೇಕು ಅಂತ. ನಮ್ಮ ಹೀರೋನಿ ಇವಾಗ ಮನುಷ್ಯರಿಗೆ ಸಪೋರ್ಟ್ ಅನ್ನ ಮಾಡಿ ಇದು ಹೇಗೆ ಮಾಡೋದಕ್ಕೆ ಸಾಧ್ಯ, ಇದು ಮಾನವ ಜನಾಂಗಕ್ಕೆ ತುಂಬಾನೇ ಕಷ್ಟವಾಗಿರುತ್ತೆ
ಆಗುತ್ತೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ಆ ಲೇಡಿ ಕ್ರಿಯೇಚರ್ ಆ ಹೆಡ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಹಾಗೆ ಅದರ ರೂಪವೇ ಚೇಂಜ್ ಆಗುತ್ತೆ. ಇಷ್ಟೊತ್ತು ಅದು ಹುಡುಗಿ ರೀತಿ ಕಾಣಿಸ್ಕೊತಿತ್ತಲ್ವಾ, ಆದ್ರೆ ಇವಾಗ ಹುಡುಗನ ರೀತಿ ಚೇಂಜ್ ಆಗಿ ಮೇಲ್ ವಾಯ್ಸ್ ಅಲ್ಲಿ ಮಾತಾಡೋದಕ್ಕೆ ಶುರು ಮಾಡುತ್ತೆ. ತಕ್ಷಣವೇ ಹೀರೋನು ಅಯ್ಯೋ ನನ್ನನ್ನು ಕ್ಷಮಿಸ್ಬಿಡಿ, ಮತ್ತೆ ನಾನು ನಿಮಗೆ ಕೋಪ ಬರ್ಸ್ಬಿಟ್ನಾ, ಪ್ಲೀಸ್ ತಾಳ್ಮೆ ಕ್ಷಮೆ ಕೊಡಿ ಅಂತ ಕೇಳ್ಕೋಬೇಕಾದ್ರೇನೆ ಮತ್ತೆ ಆ ಕ್ರಿಯೇಚರ್ ನಾರ್ಮಲ್ ಕಂಡೀಷನ್ ಗೆ ಬರುತ್ತೆ. ಸರಿ ಓಕೆ, ನಿಮ್ಮ ಮೂರನೇ ಕಂಡೀಷನ್ ಏನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಕ್ರಿಯೇಚರ್ಸ್ ಗಳ ಹೆಡ್ ಸಾಲ್ಟ್ ಅವರು ಅದರ ಕತ್ತಿಗೆ ಕೈಯನ್ನು ಮಡಗ್ತಾರೆ. ಆವಾಗ ಹಿಂದೆ ಇರುವ ಟಿವಿ ಡಿಸ್ಪ್ಲೇಯಲ್ಲಿ ಸಮುದ್ರದಲ್ಲಿ ಇರುವ ಒಂದು ಲೊಕೇಶನ್ ಅನ್ನು ತೋರಿಸುತ್ತೆ. ಇದು ನಮ್ಮ ಜಾಗ, ಇನ್ ಮುಂದೆ ಮೀಟಿಂಗ್ ಅಲ್ಲೇನೆ ನಡಿಬೇಕು, ಅಲ್ಲೇನೆ ನಡೆಯುತ್ತೆ. ಸೊ ಆ ಜಾಗದಲ್ಲಿ ನೀವು ಯಾವ ರೀತಿ ಕಮಿಟ್ಮೆಂಟ್ಸ್ ಅನ್ನ ಕೊಡ್ತೀರಾ, ಏನು ಡಿಸಿಷನ್ ಅನ್ನ ತಗೋತೀರಾ, ನಾವಿಬ್ಬರು ನೆಮ್ಮದಿಯಾಗಿ ಇರೋದಕ್ಕೆ ಎಂತಹ ಕ್ರಮಗಳನ್ನ ನೀವು ಕೈಗೊಳ್ತೀರಾ ಅನ್ನೋದು ಎಲ್ಲವನ್ನು ನೀವು ಅಲ್ಲಿಗೆ ಬಂದು ಹೇಳ್ಬೇಕು ಅಂತ ಹೇಳ್ಬೇಕಾದ್ರೆ ಆ ಲೊಕೇಶನ್ ನೋಡಿದ ತಕ್ಷಣ ನಮ್ಮ ಕೇಟ್ ಅವರ ಟೀಮಿಗೆ ಶಾಕ್ ಆಗುತ್ತೆ. ಯಾಕೆಂದ್ರೆ ಅದೇನೆ ಭೂಮಿಯಲ್ಲೇ ಇರುವ ತುಂಬಾನೇ ನಾಟ್ ಆಗಿರುವ ಜಾಗ. ಇನ್ನ ಹೇಳ್ಬೇಕು ಅಂದ್ರೆ ಆ ನಾಟ್ ಆಗಿರುವ ಜಾಗಕ್ಕೆ ಹೋಗೋದಕ್ಕಾದ ಸಬ್ಮೆರಿನ್ ಶಿಪ್ ಕೂಡ ನಮ್ಮ ಹತ್ರ ಇನ್ನ ಇಲ್ಲ. ಇವಾಗ ನಮ್ಮ ಹತ್ರ ಇರುವ ಸಬ್ಮೆರಿನ್ ಶಿಪ್ಸ್ ಅನ್ನ ಯೂಸ್ ಮಾಡಿ ಅದ್ರ ಒಳಗಡೆ ಹೋದ್ರೆ ಅವುಗಳು ಕೂಡ ಬ್ಲಾಸ್ಟ್ ಆಗಿ ಬಿಡ್ತವೆ, ಅಂದ್ರೆ ಇಂಪ್ಲೋಡ್ ಆಗ್ಬಿಡುತ್ತೆ ಅಂತ ಸೈಂಟಿಸ್ಟ್ ಅವರು ಹೇಳ್ತಿರ್ಬೇಕಾದ್ರೆ ತಕ್ಷಣ ಇದ ಕೇಳಿದ ಕೇಟ್ ಅದಕ್ಕೆ ಯಾವುದೇ ರೀತಿಯ ಉತ್ತರವನ್ನು ಕೊಡ್ಬೇಡ, ಏನು ರಿಯಾಕ್ಟ್ ಮಾಡ್ಬಿಡ್ಬೇಡ ಅಂತ ಹೀರೋಗೆ ಹೇಳ್ತಿರ್ಬೇಕಾದ್ರೆ ಅವರ ಮಾತನ್ನ ಕಿವಿಗೇನೆ ಹಾಕೊಳ್ದೆ ನಮ್ಮ ಹೀರೋ ಇದಕ್ಕೆ ಸರಿ ಅಂತ ಹೇಳ್ಬಿಡ್ತಾನೆ. ಬ್ಲಾಕ್ ಫೋರ್ಟ್ ಅನ್ನುವ ಒಂದು ಜಾಗವನ್ನು ನಮಗೆ ತೋರಿಸ್ತಾರೆ. ಅಂದ್ರೆ ನಮ್ಮ ಹೀರೋ ಫಸ್ಟ್ ಪಾರ್ಟ್ ವಿಡಿಯೋದ ಎಂಡಿಂಗ್ ಅಲ್ಲಿ ನೀರಿನ ಕೆಳಗಡೆ ಬಂದ ಕ್ರಿಯೇಚರ್ಸ್ ಅನ್ನ ನೋಡಿ ಮೀಟಿಂಗ್ ಅನ್ನ ಮಾಡೋದಕ್ಕೆ ಓಕೆ ಅಂತ ಹೇಳ್ಬಿಟ್ಟಿರ್ತಾನೆ ಅಲ್ವಾ. ಸೊ ಅದಕ್ಕೆ ಸೆಲೆಕ್ಟ್ ಆಗಿರುವ 5 ಮೆಂಬರ್ಸ್ ಈ ಜಾಗಕ್ಕೆ ಬಂದಿರ್ತಾರೆ ಇವಾಗ. ಸೊ 5 ಜನರಿಗೂ ಈ ಜಾಗದಲ್ಲಿ ಇಟ್ಟೇನೆ ಪ್ರಾಕ್ಟೀಸ್ ಅನ್ನ ಕೊಡ್ತಾರೆ. ಯಾಕೆಂದ್ರೆ ನೀರಿನ ಕೆಳಗಡೆ ಹೋಗಿ ಇವರ ಕೈಯಲ್ಲಿ ಉಸಿರಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹೇಗೆ ಸ್ವಿಮ್ ಮಾಡಬೇಕು, ಹೇಗೆ ನೀರಿನ ಕೆಳಗಡೆ ತುಂಬಾ ಹೊತ್ತು ಬ್ರೆತ್ ಅನ್ನ ಹೋಲ್ಡ್ ಮಾಡೋದು ಅಂತ ಒಂದೊಂದು ಇನ್ಸ್ಟ್ರಕ್ಷನ್ ಆಗಿ ಕೊಟ್ಟು ಅವರುಗಳಿಗೆ ಪ್ರಾಕ್ಟೀಸ್ ಅನ್ನು ಕೊಡ್ತಾರೆ. ಆ 5 ಜನ ಯಾರ್ಯಾರು ಅಂದ್ರೆ ನಮ್ಮ ಹೀರೋ, ನಂತರ ಕ್ಯಾಪ್ಟನ್ ಆಸ್ಟಿನ್ ಅವರು ಕಮ್ಯುನಿಕೇಶನ್ ಗಾಗಿ ಒಳಗಡೆ ಹೋಗ್ತಾರೆ. ನಂತರ ಸೈನ್ಸ್ ಮತ್ತೆ ಟೆಕ್ನಾಲಜಿಯಿಂದ ಒಬ್ಬರು ಸೈಂಟಿಸ್ಟ್ ಸೆಲೆಕ್ಟ್ ಆಗಿ ಹೋಗ್ತಾರೆ, ಅವರ ಹೆಸರು ಮಿಸ್ ಲಿಯೋ. ಫೈನಲ್ ಆಗಿ ಇಬ್ಬರು ಡಿಪ್ಲೊಮ್ಯಾಟಿಕ್ ರೆಪ್ರೆಸೆಂಟೇಟಿವ್ಸ್ ಹೋಗ್ತಾರೆ. ಒಬ್ಬನ ಹೆಸರು ರವಿ, ಇವನು ಇಂಡಿಯನ್, ಇನ್ನೊಬ್ಬ ಟೆಡ್ ಖತರ್ನಾಕ್. ಸೊ ಈ ರೀತಿ ಟೋಟಲ್ ಆಗಿ 5 ಜನರು ಸೆಲೆಕ್ಟ್ ಆಗಿ ನೀರಿನ ಕೆಳಗಡೆ ಹೋಗೋದಕ್ಕೆ ರೆಡಿ ಆಗಿರ್ತಿದ್ದಾರೆ. ಸೊ ನೀರಿನ ಕೆಳಗಡೆ ಹೋಗೋದು ಅಷ್ಟೇನು ಈಸಿ ಆದ ಕೆಲಸ ಇಲ್ಲ ಅಲ್ವಾ, ಅಷ್ಟೊಂದು ಪ್ರೆಷರ್ ಇರುತ್ತೆ. ಸೊ ಅದನ್ನು ತಡ್ಕೊಳ್ಳೋದಕ್ಕಾಗಿ ಒಂದು ವೆಸಲ್ ಅನ್ನು ರೆಡಿ ಮಾಡ್ತಿರ್ತಾರೆ. ಆವಾಗ ಕ್ಯಾಪ್ಟನ್ ನಾವು ನೀರಿನ ಕೆಳಗಡೆ ಹೋದ ಮೇಲೆ ಅಲ್ಲಿರುವ ವಾತಾವರಣವನ್ನ ನಮಗೆ ತಕ್ಕಿದ ಹಾಗೆ ಕೂಡ ಕ್ರೀಚರ್ಸ್ ಚೇಂಜ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಅಕಸ್ಮಾತ್ ಆ ರೀತಿ ಅವುಗಳು ಚೇಂಜ್ ಮಾಡದೇ ಇದ್ರು ಕೂಡ ಆ ಜಾಗದಲ್ಲಿ ನಾವು ಸರ್ವೈವ್ ಮಾಡೋ ಮಟ್ಟಿಗೆ ಗೌರ್ಮೆಂಟ್ ನಮಗೆ ಸೂಟ್ ಅನ್ನ ರೆಡಿ ಮಾಡಿ ಕೊಟ್ಬಿಡುತ್ತೆ. ಸೊ ಇವಾಗ ನಮ್ಮ ಹೀರೋ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಹೊರಡಬೇಕಾಗಿದೆ. ಆದ್ರಿಂದ ಥಿಂಗ್ಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಹೊರಗಡೆ ಬಂದು ನೋಡ್ಬೇಕಾದ್ರೆ ಅಮ್ಮ ಮತ್ತೆ ಮಗಳು ತುಂಬಾನೇ ಕೋಪದಲ್ಲಿ ಇರ್ತಾರೆ. ಸೊ ಹೀರೋಗೆ ಇವಾಗ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಆಲ್ರೆಡಿ ಅವನಿಗೆ ತುಂಬಾನೇ ಪ್ರೆಷರ್ ಇರ್ತಿದೆ ಅಲ್ವಾ ತಲೆ ಮೇಲೆ. ಇವ್ರುಗಳು ಬೇರೆ ಈ ರೀತಿ ಸಪ್ಪಿಗಿರೋದನ್ನ ನೋಡಿ ಯಾಕೆ ಇಷ್ಟೊಂದು ಸಪ್ಪಿಗೆ ಇರ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗಿ ಸಿಕ್ಕಾಪಟ್ಟೆ ಕೋಪದಿಂದ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನಂತೆಲ್ಲ ಹೇಳ್ತಿದ್ದಾರೆ ಗೊತ್ತಾ, ನೀವು ನಾಡಿಗೆ ದ್ರೋಹ ಮಾಡ್ಬಿಟ್ರಂತೆ, ನೀವು ನೀರಿನ ಕೆಳಗಡೆ ಹೋಗಿ ಮೀಟಿಂಗ್ ಅನ್ನು ಮಾಡೋದಕ್ಕೆ ಸರಿ ಅಂತ ಒಪ್ಪಿಗೆಯನ್ನು ಕೊಟ್ಟಿರಬಾರದಂತೆ ಅಂತ ಕೋಪದಲ್ಲಿ ಮಾತಾಡಿ ಅಲ್ಲಿಂದ ಎದ್ದು ಹೋಗ್ಬೇಕಾದ್ರೆ ನಮ್ಮ ಹೀರೋಗೆ ಇನ್ನವೇ ಬೇಜಾರಾಗ್ಬಿಡುತ್ತೆ. ಸೊ ತುಂಬಾನೇ ಎಮೋಷನಲ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ನಾನು ಏನಕ್ಕಾಗಿ ಇಷ್ಟನ್ನೆಲ್ಲ ಮಾಡ್ತಿದ್ದೀನಿ, ನಿಮಗಾಗಿ ತಾನೆ, ನಮ್ಮ ಎಲ್ಲರಿಗಾಗೂ ತಾನೆ. ಇನ್ನ ಹೇಳ್ಬೇಕು ಅಂದ್ರೆ ನನ್ನ ಮನಸ್ಸಿನ ಒಳಗಡೆ ಎಷ್ಟೊಂದು ನೋವು ಇರ್ತಿದೆ ಗೊತ್ತಾ, ಎಷ್ಟೊಂದು ಬೇಜಾರು ಇರ್ತಿದೆ ಗೊತ್ತಾ, ಆದ್ರೆ ಅವು ಎಲ್ಲವನ್ನು ಏನಕ್ಕಾಗಿ ನಾನು ಹೊರಗಡೆ ತೋರಿಸ್ಕೊಳ್ದೆ ಇರ್ತಿದ್ದೀನಿ ಅಂತ ಹೇಳಿ ಹುಡುಗ ತುಂಬಾನೇ ಬೇಜಾರಾಗಿ ಅಳ್ಬೇಕಾದ್ರೆ ಇದನ್ನ ನೋಡಿ ಎಕ್ಸ್ ವೈಫ್ ಮತ್ತೆ ಮಗಳಿಗೆ ತುಂಬಾನೇ ಬೇಜಾರಾಗಿ ಓಡಿ ಬಂದು ನಮ್ಮ ಹೀರೋವನ್ನ ತಪ್ಪಿಕೊಂಡು ಏನು ಇಲ್ಲ ಅಂತ ನಮ್ಮ ಹೀರೋವನ್ನ ಸಮಾಧಾನ ಮಾಡ್ತಿರ್ತಾರೆ. ಅದರ ನಂತರ ನಮ್ಮ ಹೀರೋ ಅಲ್ಲಿಂದ ಹೊರಡ್ತಾನೆ. ಇವಾಗ ಒಂದು ಹೆಲಿಕಾಪ್ಟರ್ ಆ 5 ಜನರನ್ನು ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಿರುತ್ತೆ. ಒಳಗಡೆ ನೋಡಿದ್ರೆ ಎಲ್ಲರೂ ಭಯದಲ್ಲಿ ಕೂತಿರ್ತಾರೆ. ಆವಾಗ ಇವ್ರುಗಳ ಭಯವನ್ನ ಹೋಗ್ಸೋದಕ್ಕಾಗಿ ಆ ಟೆಡ್ ಪಕ್ಕದಲ್ಲಿ ಕೂತಿರುವ ರವಿ ಹತ್ರ ನೀನು ಏನಕ್ಕಾಗಿ ಇಷ್ಟೊಂದು ಹೆದರ್ಕೋತಿದೀಯಾ, ಏನುವೇ ಆಗೋದಿಲ್ಲ ನಿನಗೆ, ಆ ರೀತಿ ಆದ್ರೆ ಏನು, ನಾವು ನಮ್ಮ ನಾಡಿಗಾಗಿ ಹೆಮ್ಮೆಯಾಗಿ ಹೋಗ್ತಿದೀವಿ, ಹೆಸರು ಮಾಡೋಕೆ ಹೋಗ್ತಿದೀವಿ, ಅದು ಮಾತ್ರ ಇಲ್ಲ ನಾನು ಆ ಕ್ರಿಯೇಚರ್ಸ್ ಗಳಿಗಾಗಿ ಒಂದು ಗಿಫ್ಟ್ ಅನ್ನ ತಂದಿದ್ದೀನಿ ಗೊತ್ತಾ ಅಂತ ಹೇಳಿ ಒಂದು ಬಾಕ್ಸ್ ಅನ್ನು ಓಪನ್ ಮಾಡಿ ತೋರಿಸಬೇಕಾದ್ರೆ ಮರದಿಂದಾನೇ ಮಾಡಿರುವ ನಮ್ಮ ಭೂಮಿಯ ಸ್ಟ್ರಕ್ಚರಿನ ಒಂದು ರೌಂಡ್ ಮ್ಯಾಪ್. ಇದು ಖಂಡಿತ ಅಕ್ವಾಗಳಿಗೆ ತುಂಬಾನೇ ಇಷ್ಟವಾಗುತ್ತೆ. ಯಾಕೆಂದ್ರೆ ಅವುಗಳು ಯಾವಾಗಲೂ ನೀರಿನ ಕೆಳಗಡೆ ತಾನೇ ಇರ್ತಿತ್ತು. ಸೊ ಆಕಾಶಕ್ಕೆ ಖಂಡಿತ ಹೋಗಿರಲ್ಲ, ಈ ಸೌಂದರ್ಯಗಳನ್ನ ನೋಡಿರಲ್ಲ. ಸೊ ನಿಜ ಇದು ಅವುಗಳಿಗೆ ಇಷ್ಟವಾಗೇ ಆಗುತ್ತೆ ಅಂತ ಅವರ ಪಾಡಿಗೆ ಮಾತಾಡಿ ಎಲ್ಲರನ್ನು ಮೋಟಿವೇಟ್ ಮಾಡ್ತಿರ್ತಾರೆ. ನಂತರ ಇವಾಗ ಹೆಲಿಕಾಪ್ಟರ್ ಶಿಪ್ಪಿಗೆ ಬಂದಾಯ್ತು. ಹೊರಗಡೆ ನೋಡಿದ್ರೆ ತುಂಬಾನೇ ಶಿಪ್ಸ್ ಗಳು ಇರುತ್ತೆ. ಯಾಕೆಂದ್ರೆ ಈ ಜಾಗದಲ್ಲಿ ಆ ಸಬ್ಮೆರಿನ್ ಒಳಗಡೆ ಕೂತು ಇವ್ರುಗಳು ನೀರಿನ ಕೆಳಗಡೆ ಹೋಗೋದು. ಇವಾಗ್ಲೇನೆ ಆ ಚಿಕ್ಕ ಸಬ್ಮೆರಿನ್ ಅನ್ನು ನಮಗೆ ತೋರಿಸ್ತಾರೆ. ಅದು ನೋಡೋದಕ್ಕೆ ಒಂದು ರೌಂಡ್ ಬಾಲ್ ರೀತಿ ಇರ್ತಿದೆ. ಸೊ ಅದ್ರ ಒಳಗಡೆ ಹೋಗೋದಕ್ಕೂ ಮುಂಚೆ ಕ್ಯಾಪ್ಟನ್ ಮುಂದೆ ಬಂದು ನಿಂತು ತುಂಬಾನೇ ಸೂಪರ್ ಆಗಿ ಒಂದು ಮೋಟಿವೇಶನಲ್ ಸ್ಪೀಚ್ ಅನ್ನು ಕೊಡ್ತಾರೆ. ನಮ್ಮ ಭೂಮಿಯನ್ನ ನಾವು ಕಾಪಾಡಲಿದ್ದೀವಿ ಅಂತ ಹೇಳಿ ಮಾತಾಡ್ಕೊಂಡೆ ಅದ್ರ ಒಳಗಡೆ ಹೋಗ್ತಾರೆ. ಎಲ್ಲರೂ ಒಳಗಡೆ ಹೋಗಿದ್ದ ತಕ್ಷಣ ಹೊರಗಡೆಯಿಂದ ಅದನ್ನ ಸೀಲ್ ಮಾಡಿ ಬಿಡ್ತಾರೆ. ಯಾಕೆಂದ್ರೆ ನೀರು ಒಂದು ಡ್ರಾಪ್ ಕೂಡ ಅದ್ರ ಒಳಗಡೆ ಹೋಗ್ಬಿಡಬಾರ್ದು. ಆ ರೀತಿ ಹೋಯ್ತು ಅಂದ್ರೆ ಹೊರಗಡೆ ಇರುವ ಪ್ರೆಷರ್ ಇಂದ ಆ ಸಬ್ಮೆರಿನ್ ಬ್ಲಾಸ್ಟ್ ಆಗ್ಬಿಡುತ್ತೆ, ಅಂದ್ರೆ ಇಂಪ್ಲೋಡ್ ಆಗ್ಬಿಡುತ್ತೆ. ಸೊ ಇಡೀ ನಾಡಿ ಇದನ್ನೇ ಲೈವ್ ಆಗಿ ನೋಡ್ತಿರುತ್ತೆ. ನಮ್ಮ ಕೇಟ್ ಅವರು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ಬೇಕಾದ್ರೆ ಅದೇ ರೀತಿ ಸಬ್ಮೆರಿನ್ ಶಿಪ್ ಅನ್ನ ತೆಗೆದು ಸಮುದ್ರದ ಒಳಗಡೆ ನಿಧಾನಕ್ಕೆ ಬಿಡ್ತಾರೆ. ಸಬ್ಮೆರಿನ್ ನೀರಿನ ಒಳಗಡೆ ಬಂದಿದ್ದ ತಕ್ಷಣವೇ ಟೆಡ್ ಅವರು ಹೆದರ್ಕೋತಿರ್ತಾರೆ. ಇಷ್ಟೊತ್ತು ಧೈರ್ಯವಾಗಿ ಇರ್ತಿದ್ರಲ್ವಾ, ಆದ್ರೆ ಇವಾಗ ನೋಡಿದ್ರೆ ತುಂಬಾನೇ ಹೆದರ್ಕೊಂಡು ಅಯ್ಯೋ ನೀರೇನಾದ್ರೂ ಒಳಗಡೆ ಬಂದ್ಬಿಡುತ್ತೋ, ನಮ್ಮ ಕತೆ ಮುಗ್ದೋಗುತ್ತೋ, ಇನ್ನ ಎಷ್ಟು ದೂರ ನಾವು ಟ್ರಾವೆಲ್ ಮಾಡ್ಬೇಕಾಗಿದೆ, ಎಷ್ಟೊತ್ತು ನಾವು ಈ ರೀತಿ ನೀರಲ್ಲಿ ಇರ್ಬೇಕಾಗಿದೆ
ಹೋಗ್ಬೇಕಾಗಿದೆ ಅಂತ ಹೆದರ್ಕೋತಿರ್ಬೇಕಾದ್ರೆ ಮಿಕ್ಕಿರೋರೆಲ್ಲ ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ಧೈರ್ಯವನ್ನ ಬರ್ಸ್ಕೊತಾರೆ. ಕಟ್ ಮಾಡಿದ್ರೆ ಸಮುದ್ರದ ಒಳಗಡೆ ಹೋಗ್ತಾ ಇರುವ ಸಬ್ಮೆರಿನ್ ಶಿಪ್ ಅನ್ನು ನಮಗೆ ತೋರಿಸ್ತಾರೆ. ಸೂರ್ಯನ ಬೆಳಕೆ ಇಲ್ಲ ಇವಾಗ, ಅದು ಮಾತ್ರ ಇಲ್ಲ, ತುಂಬಾನೇ ಪ್ರೆಷರ್ ನೀರಿನ ಕೆಳಗಡೆ ಇರುತ್ತೆ ಅಲ್ವಾ, ಅದನ್ನೆಲ್ಲ ತಡ್ಕೊಂಡು ಆ ಸಬ್ಮೆರಿನ್ ಶಿಪ್ ಹಾಗೆ ನಿಧಾನಕ್ಕೆ ನೀರಿನ ಕೆಳಗಡೆ ಸಮುದ್ರದ ಕೆಳಗಡೆ ಅಡಿಗೆ ಹೋಗ್ತಿರುತ್ತೆ. ಹಾಗೆ ಕಟ್ ಮಾಡಿ ಈ ಕಡೆ ಒಂದು ಎಮರ್ಜೆನ್ಸಿ ಮೀಟಿಂಗ್ ನಡೀತಿರುವ ಒಂದು ಜಾಗವನ್ನು ತೋರಿಸ್ತಾರೆ. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ತುಂಬಾನೇ ಇಂಪಾರ್ಟೆಂಟ್ ಪೀಪಲ್ಸ್ ಎಲ್ಲರೂ ಆ ಮೀಟಿಂಗ್ ಅನ್ನ ಅಟೆಂಡ್ ಮಾಡ್ತಿರ್ತಾರೆ. ನಮ್ಮ ಕೇಟ್ ಅವರೇ ತುಂಬಾನೇ ಇಂಪಾರ್ಟೆಂಟ್ ಆದ ಆಫೀಸರ್ ತಾನೆ, ಅವರು ಒಳಗಡೆ ಬಂದು ಏನು ನಾನು ಬರೋಕು ಮುಂಚೆನೆ ಮೀಟಿಂಗ್ ಅನ್ನ ಶುರು ಮಾಡ್ಕೊಬಿಟ್ಟಿದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಇಲ್ಲ ಸ್ವಲ್ಪ ಹೊತ್ತು ಮುಂಚೆನೆ ನಾವು ಶುರು ಮಾಡಿದ್ದು, ಪರವಾಗಿಲ್ಲ ಬಂದು ಕೂತ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಕೂತು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮೀಟಿಂಗ್ ಅಲ್ಲಿ ಜಾಸ್ತಿ ಯಾರು ಮಾತಾಡ್ತಿದ್ದಾರೆ ಅಂದ್ರೆ ಒಬ್ಬರು ಕರ್ನಲ್, ಮತ್ತೆ ಅಲ್ಲಿರುವ ಒಬ್ಬ ಬಿಸ್ನೆಸ್ ಮ್ಯಾನ್, ಮತ್ತೆ ಆ ಡಾಮಿನಿಕ್ ಅನ್ನುವ ಹುಡುಗಿ. ಇವರು ಮೂವರುವೆ ಆಲ್ರೆಡಿ ಒಂದು ಮೀಟಿಂಗ್ ಅನ್ನು ಹಾಕಿದ್ರಲ್ವಾ, ಇವಾಗ ಈ ಮೂವರುವೆ ಈ ಮೀಟಿಂಗ್ ಅಲ್ಲಿ ಇರ್ತಿದ್ದಾರೆ. ಮತ್ತೆ ಇನ್ನೊಬ್ಬ ಇಂಪಾರ್ಟೆಂಟ್ ಆದ ಆಫೀಸರ್ ಅಂತ ಇವರು ಎಲ್ಲರೂ ಯಾವ್ದ್ರ ಬಗ್ಗೆ ಮಾತಾಡ್ತಿರ್ತಾರ ಅಂದ್ರೆ ನಮ್ಮ ಹತ್ರ ತುಂಬಾನೇ ವೆಪನ್ಸ್ ಗಳಿಗೆ ಇರ್ತಿದೆ, ಆ ಅಕ್ವಾಗಳನ್ನ ಆ ಕ್ರೇಚರ್ಸ್ ಗಳನ್ನ ಡೈವರ್ಟ್ ಮಾಡಿ ಅವುಗಳನ್ನ ನಾವು ಅಟ್ಯಾಕ್ ಮಾಡಿ ಅವುಗಳ ಕಥೆಯನ್ನೇ ಮುಗಿಸ್ಬಿಡ್ಬಹುದು ಅಂತ ಪ್ರೈಮ್ ಮಿನಿಸ್ಟರ್ ಅವರ ಹತ್ರ ಈ ರೀತಿ ಮಾತಾಡ್ತಿರ್ತಾರೆ. ಇದನ್ನೆಲ್ಲ ಕೇಳಿದ ನಮ್ಮ ಕೇಟ್, ಏನನ್ನ ನೀವು ಮಾತಾಡ್ತಿದ್ದೀರಾ, ಸಮಾಧಾನವಾಗಿ ಹೋಗೋದಕ್ಕಾಗಿ ಮಾನವ ಮತ್ತೆ ಆ ಕ್ರೇಚರ್ಸ್ ಜನಗಳ ಮಧ್ಯದಲ್ಲಿ ವಾರ್ ಏನು ಬಂದ್ಬಿಡಬಾರ್ದು ಅನ್ನೋದನ್ನ ಮಾತಾಡೋದಕ್ಕಾಗಿ 5 ಜನರು ತನ್ನ ಜೀವವನ್ನೇ ಕೊಟ್ಟು ಅಪಾಯಕ್ಕೆ ಒಳಪಡಿಸಿ ಹೋಗಿದ್ದಾರೆ. ಇವಾಗ ಏನು ಅಂದ್ರೆ ಈ ರೀತಿ ಮಾತಾಡ್ತಿದ್ದೀರಲ್ಲ, ಅದು ಮಾತ್ರ ಇಲ್ಲ, ಅಕ್ವಾಗಳು ನಮ್ಮನ್ನ ಏನು ಅಟ್ಯಾಕ್ ಮಾಡಿಲ್ವಲ್ಲ ಅಂತ ಹೇಳ್ಬೇಕಾದ್ರೆ ಏನನ್ನು ಮಾಡಿಲ್ವಾ, ಇಷ್ಟೊಂದು ಕಸಗಳನ್ನ ತಂದು ಭೂಮಿ ಮೇಲೆ ಹಾಕ್ಬಿಟ್ಟು ಹೋಗಿದೆ, ಇದರಿಂದ ಮತ್ತೆ ನಾವು ನಾರ್ಮಲ್ ಆಗೋದಕ್ಕೆ ಎಷ್ಟು ದಿನಗಳಾಗುತ್ತೆ ಗೊತ್ತಾ, ಇದು ಸಾಕಾಗಲ್ಲ ಅಂತ ಮನುಷ್ಯರು ನೀರಿಗೇನೆ ಬರಬಾರ್ದು, ನೀರಿನ ಮೇಲೆ ಆಕಾಶದಲ್ಲಿ ಕೂಡ ಹಾರಬಾರ್ದು ಅಂತೆಲ್ಲ ಕಂಡೀಷನ್ಸ್ ಗಳನ್ನ ಹಾಕಿದ್ದಾರೆ. ಈ ರೀತಿ ಮಾಡಿದ್ರೆ ನಾನು ಏನನ್ನ ಮಾಡೋದು, ನನ್ನ ಬಿಸ್ನೆಸ್ ಎಲ್ಲ ಲಾಸ್ ಆಗ್ಬಿಡುತ್ತೆ, ನನ್ನ ಬಿಸ್ನೆಸ್ ಎಲ್ಲವೇ ನೀರಿನ ಮೇಲೇನೆ ಇರ್ತಿರೋದು ಅಂತ ಬಿಸ್ನೆಸ್ ಮ್ಯಾನ್ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಕೇಟ್ ಅವರು ಟೆನ್ಷನ್ ಆಗ್ಬಿಡ್ತಾರೆ. ಹೌದು, ಒಂದು ದಿನಕ್ಕೆ ನಿನ್ನ ಫ್ಯಾಕ್ಟರಿಗೆ ತುಂಬಾ ನೀರನ್ನು ತಗೊಂಡು ಅದನ್ನ ಚೆನ್ನಾಗಿ ನೀನು ಯೂಸ್ ಮಾಡ್ಕೊಂಡು ನಂತರ ವೇಸ್ಟೇಜ್ ನೀರನ್ನ ಮತ್ತೆ ಸಮುದ್ರಕ್ಕೆ ಬಿಡೋದು ತಾನೇ ನಿನ್ನ ಕೆಲಸ, ಅದು ತಾನೇ ನಿನ್ನ ಬಿಸ್ನೆಸ್ ಅಂತ ಬೈಬೇಕಾದ್ರೆ ಇದನ್ನ ಕೇಳಿ ಬಿಸ್ನೆಸ್ ಮ್ಯಾನ್ ಟೆನ್ಷನ್ ಆಗ್ಬಿಡ್ತಾನೆ. ಇಲ್ಲಿ ನೋಡಿ, ನಮ್ಮ ನಾಡಿಗಾಗಿ ನಾನೇನೆ ಹಣವನ್ನು ತುಂಬಾನೇ ಇನ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ನಾಡು ಚೆನ್ನಾಗಿರ್ಬೇಕಂದ್ರೆ ನನ್ನಂತಹ ಬಿಸ್ನೆಸ್ ಮ್ಯಾನ್ ಎಲ್ಲ ಇರಬೇಕು, ಸೊ ಇದ್ರ ಮೇಲೆ ಪ್ರೈಮ್ ಮಿನಿಸ್ಟರ್ ಅವರೇ ಡಿಸಿಷನ್ ಅನ್ನ ತಗೋಬೇಕು ಅಂತ ಹೇಳ್ಬೇಕಾದ್ರೆ ಅವರಿಗೂ ಇವಾಗ ಏನನ್ನ ಮಾಡುದು ಅಂತ ಗೊತ್ತಾಗ್ತಿಲ್ಲ. ಸೊ ಈ ನಾಡುವೆ ಒಂದ್ ರೀತಿಯಲ್ಲಿ ಆ ಬಿಸ್ನೆಸ್ ಮ್ಯಾನ್ ಅನ್ನ ತಾನೇ ನಂಬಿರುತ್ತೆ, ಆದ್ರಿಂದ ಪ್ರೈಮ್ ಮಿನಿಸ್ಟರ್ ಇದ್ರ ಬಗ್ಗೆ ನಾನು ಯೋಚನೆ ಮಾಡಿ ನೋಡ್ಬೇಕು, ಅದು ಮಾತ್ರ ಇಲ್ಲ ನಮ್ಮ ನಾಡನ್ನ ನಾನು ಒಂದು ಒಳ್ಳೆ ಸ್ಟೇಜ್ ಗೆ ತಂದ ಮೇಲೇನೆ ಸಾಯ್ಬೇಕು ಅಂತ ಅನ್ಕೊಂಡಿದ್ದೀನಿ, ಆ ರೀತಿ ಪ್ರೇ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ಸೈಡ್ ಅಲ್ಲಿ ಕೂತಿರುವ ಕರ್ನಲ್, ನಾನುವೇ ನನ್ನ ಮೊಮ್ಮಕ್ಕಳ ಹತ್ರ ಏನಂತ ಪ್ರಾಮಿಸ್ ಮಾಡಿದೀನಿ ಅಂದ್ರೆ ಈ ನಾಡನ್ನು ಒಳ್ಳೆ ಸ್ಟೇಜ್ ಗೆ ತಂದ ಮೇಲೇನೆ ಇದನ್ನ ನಾನು ಬಿಡೋದಾಗಿ ಮಾತನ್ನ ಕೊಟ್ಟಿದ್ದೀನಿ ಅಂತ ಹೇಳ್ಬೇಕಾದ್ರೆ ತಕ್ಷಣ ಬಿಸ್ನೆಸ್ ಮ್ಯಾನುವೆ ಇಲ್ಲಿ ನೋಡಿ ಆ ಅಕ್ವಾಗಳು ಆ ಕ್ರಿಯೇಚರ್ಸ್ ಮಾನವ ಜನಾಂಗದ ಮೇಲೆ ವಾರನ ಶುರು ಮಾಡ್ಕೊಬಿಟ್ಟಿದ್ದಾರೆ, ಆ ವಾರಲ್ಲಿ ಮಾತ್ರ ನಾವು ಗೆಲ್ಲಲಿಲ್ಲ ಅಂದ್ರೆ ನಿಮ್ಮ ಮೊಮ್ಮಕ್ಕಳು ಕೂಡ ಯಾರು ಜೀವಂತವಾಗಿರೋದಿಲ್ಲ ಅಂತ ಹೇಳಿ ಎಲ್ಲರನ್ನು ಬ್ರೈನ್ ವಾಶ್ ಅನ್ನ ಮಾಡ್ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ತುಂಬಾನೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊತಾರೆ. ಹಾಗೆ ಕಟ್ ಮಾಡಿದ್ರೆ ಇವಾಗ ಕೇಟ್ ಅವರನ್ನು ತೋರಿಸ್ತಾರೆ. ಅವರ ಟೀಮ್ ಅವರು ಎಲ್ಲರೂ ಹರಿಬರಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ, ಆದ್ರೆ ಕೇಟ್ ಅವರು ಒಂದು ಕಾರ್ನರ್ ಅಲ್ಲಿ ಕೂತು ತುಂಬಾನೇ ಸಪ್ಪಿಗೆ ಫೀಲ್ ಮಾಡ್ತಿರ್ತಾರೆ. ಸೊ ಇದನ್ನು ನೋಡಿದ ಅವರ ಜೊತೆ ಕೆಲಸ ಮಾಡುವ ಒಬ್ಬ ಕೋಳಿಗೂ ಅವರ ಹತ್ರ ಹೋಗಿ ಏನಕ್ಕಾಗಿ ಇಷ್ಟೊಂದು ಸಪ್ಪಿಗೆ ಇರ್ತಿದ್ದೀರಾ, ಏನನ್ನಾದ್ರೂ ತಿಂತೀರಾ ಅಂತ ತುಂಬಾನೇ ಪ್ರೀತಿಯಿಂದ ಕೇಳ್ತಿರ್ತಾನೆ. ಆಕ್ಚುಲಿ ಇವನು ನಮ್ಮ ಕೇಟ್ ಅವರನ್ನ ಲವ್ ಮಾಡ್ತಿದ್ದಾನೆ ಅನ್ಸುತ್ತೆ, ಆದ್ರೆ ಕೇಟ್ ಅವರು ತುಂಬಾನೇ ಸಪ್ಪಿಗೆ ಇಲ್ಲ, ನಮ್ಮ ಟೀಮ್ ಅವರು ಎಷ್ಟೊಂದು ಕಷ್ಟಪಟ್ಟು ಹೋರಾಟವನ್ನ ಮಾಡ್ತಿದ್ದಾರೆ, ಕೆಲಸವನ್ನ ಮಾಡ್ತಿದ್ದಾರೆ, ಕಾರಣ ಏನು ಪೀಸ್ ಅನ್ನ ತರಬೇಕು ಅಂತ, ಆದ್ರೆ ತುಂಬಾ ಜನರು ಮಾನವ ಮತ್ತೆ ಆ ಕ್ರೀಚರ್ಸ್ ಗಳ ಮಧ್ಯ ವಾರ್ ಬರಬೇಕು, ಅವರು ಅವರ ಬಿಸ್ನೆಸ್ ಗಳನ್ನ ಕಾಪಾಡ್ಕೋಬೇಕು ಅಂತ ಅನ್ಕೋತಿದ್ದಾರೆ. ನಿಜವನ್ನ ಹೇಳ್ಬೇಕು ಅಂದ್ರೆ ಈ 3 ದಿನದಲ್ಲಿ ಬರೀ 6 ಗಂಟೆ ಟೈಮ್ ಮಾತ್ರವೇ ನಾನು ನಿದ್ದೆಯನ್ನ ಮಾಡಿರ್ತೀನಿ, ಹಗಲು ರಾತ್ರಿ ಹೇಗಾದ್ರೂ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು ಅಂತಾನೆ ನಾನು ಕೆಲಸವನ್ನ ಮಾಡ್ತಿದ್ದೀನಿ, ಆದ್ರೆ ದೊಡ್ಡ ಆಫೀಸರ್ಸ್ ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂತ ತುಂಬಾನೇ ಬೇಜಾರಾಗಿ ಅಳೋ ರೀತಿ ಮಾತಾಡ್ತಿರ್ತಾರೆ. ಇಲ್ಲಿ ನೋಡಿ, ನೀವು ಏನನ್ನು ಫೀಲ್ ಮಾಡಬೇಡಿ, ಬನ್ನಿ ಫಸ್ಟ್ ನೀವು ರೆಸ್ಟ್ ಅನ್ನು ತಗೊಳ್ಳಿ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೇನೆ ಏನೋ ಒಂದು ಅಲರ್ಟ್ ಬರುತ್ತೆ. ಏನು ಅಂತ ತಕ್ಷಣವೇ ಕೇಟ್ ಅವರು ಬಂದು ನೋಡ್ತಾರೆ. ಏನು ಅಂತ ನೋಡಿದ್ರೆ ಇಲ್ಲಿಯವರೆಗೂ ಮಾನವ ಜನಾಂಗವೇ ಸಮುದ್ರ ಕೆಳಗಡೆ ನಾಟಿಗೆ ಹೋಗದೆ ಇರೋ ಮಟ್ಟಿಗೆ ತುಂಬಾನೇ ಆಳಕ್ಕೆ ಹೋಗಿರ್ತಾರೆ ನಮ್ಮ ಟೀಮ್. ಅದನ್ನ ನೋಡಿ ಇವ್ರುಗಳು ಶಾಕ್ ಆಗ್ತಿರ್ತಾರೆ. ಇದರ ಮೇಲೆ ಆ ಜಾಗದಲ್ಲಿ ಏನು ಬೇಕಾದ್ರೂ ನಡಿಬಹುದಲ್ವಾ, ಆದ್ರಿಂದ ಟೆನ್ಷನ್ ಆಗಿ ನರ್ವಸ್ ಆಗಿ ನೋಡ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಕ್ರೂವನ್ನ ನೋಡ್ಬೇಕಾದ್ರೆ ಮನಸ್ಸಿನಲ್ಲಿ ತುಂಬಾನೇ ಭಯದ ಜೊತೆಗೆ ಅದನ್ನ ಹೊರಗಡೆ ತೋರಿಸ್ಕೊಳ್ದೇನೆ ಸ್ಟ್ರಾಂಗ್ ಆಗಿ ಕೂತಿರ್ತಾರೆ. ಆವಾಗ ಮೇಲ್ಗಡೆ ಏನೋ ಒಂದು ರೀತಿ ಸದ್ದಾಗುತ್ತೆ, ಇವ್ರುಗಳಿಗೆ ಏನೂ ಗೊತ್ತಾಗ್ತಿಲ್ಲ. ತಕ್ಷಣ ಕ್ಯಾಪ್ಟನ್ ಅವರು ಮೇಲ್ಗಡೆ ಇರುವ ಸರ್ಫೇಸ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಯಾರು ಆನ್ಸರ್ ಮಾಡ್ತಿಲ್ಲ. ಇವ್ರುಗಳಿಗೆ ತುಂಬಾನೇ ಭಯವಾಗ್ತಿರುತ್ತೆ. ಅದೇ ಸಮಯದಲ್ಲಿ ಮೇಲ್ಗಡೆ ಸರ್ಫೇಸ್ ಅಲ್ಲಿ ನೋಡ್ಬೇಕಾದ್ರೆ ಸಬ್ಮೆರಿನ್ ಗೆ ಒಂದು ಹಗ್ಗವನ್ನ ಕಟ್ಟಿತಾನೆ ಕೆಳಗಡೆ ಬಿಟ್ಟಿರ್ತಾರೆ. ಆ ಹಗ್ಗ ಇವಾಗ ಬೇಗನೆ ಮೂವ್ ಆಗ್ತಿರುತ್ತೆ. ಇವ್ರುಗಳ ಕೈಯಲ್ಲಿ ನಂಬೋಕೆನೆ ಆಗ್ತಿಲ್ಲ, ಹೇಗೆ ಇದು ನಡೆಯೋದಕ್ಕೆ ಚಾನ್ಸು ಅಂತ ಬೇಗ ಕ್ಯಾಪ್ಟನ್ ಅನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಸಿಗ್ನಲ್ ಇವಾಗ ಕಟ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಯಾವುದೇ ರೀತಿಯ ರಿಪ್ಲೈನೂ ಇಲ್ಲ. ಸಬ್ಮೆರಿನ್ ಅಲ್ಲಿ ಇರೋರಿಗೆ ಸಿಗ್ನಲ್ ಕಟ್ ಆಗ್ಬಿಟ್ಟಿದೆ ಅಂತ ಗೊತ್ತಾಗಿ ತುಂಬಾನೇ ಹೆದರ್ಕೋತಿರ್ತಾರೆ. ಅಯ್ಯೋ, ನಾವು ಬೇರೆ ಸ್ಪೀಡ್ ಆಗಿ ಮೂವ್ ಆಗ್ತಿದೀವಲ್ಲ, ಏನಾಗುತ್ತೋ ಏನೋ ಅಂತ ತುಂಬಾನೇ ಹೆದರ್ಕೋತಿರ್ತಾರೆ. ಆವಾಗ ಸೈಂಟಿಸ್ಟ್ ಲೇಡಿ ಮಿಸ್ ಲಿಯೋ ಒಂದೊಂದು ಪ್ರೆಷರ್ ಆಗಿ ಚೆಕ್ ಮಾಡಿ ನೋಡ್ತಾರೆ. ನೋಡಿದ್ರೆ ಎಲ್ಲವೇ ನಾರ್ಮಲ್ ಆಗಿ ಇರುತ್ತೆ, ಮತ್ತೆ ಏನಕ್ಕಾಗಿದ್ದು ಇಷ್ಟೊಂದು ಸ್ಪೀಡ್ ಆಗಿ ಮೂವ್ ಆಗ್ತಿದೆ, ಏನಾಯ್ತು ಅಂತ ಯೋಚನೆ ಮಾಡ್ಬೇಕಾದ್ರೆ ಸಡನ್ ಆಗಿ ಯಾವುದೇ ರೀತಿಯ ಸದ್ದು ಆಗೋದಿಲ್ಲ. ಆದ್ರೆ ಅಲ್ಲಿರುವ ಪವರ್ ಎಲ್ಲವೇ ಕಟ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಲೈಟ್ಸ್ ಎಲ್ಲವೇ ಆಫ್ ಆಗ್ಬಿಟ್ಟಿರುತ್ತೆ. ತಕ್ಷಣ ಇವ್ರುಗಳು ಎಮರ್ಜೆನ್ಸಿ ಲೈಟ್ ಅನ್ನ ಆನ್ ಮಾಡ್ತಾರೆ. ಅವಾಗ
ಅವಾಗ ಸಡನ್ ಆಗಿ ಆ ಸಬ್ಮೆರಿನ್ ಶಿಪ್ಪಿನ ಡೋರ್ ಅನ್ನ ಏನೋ ಒಂದು ಡ್ಯಾಶ್ ಮಾಡೋ ರೀತಿ ಕಾಣುತ್ತೆ. ಅಷ್ಟೇ ಭಯದಲ್ಲಿ ಇವ್ರುಗಳು ತುಂಬಾನೇ ಹೆದರಿ ಕಮ್ನವನ್ನ ಹಿಡ್ಕೊಂಡು ಟೈಟ್ ಆಗಿ ಕೂತಿರ್ಬೇಕಾದ್ರೆ ಕ್ಯಾಪ್ಟನ್ ಅವರೇ, ಯಾರು ಹೆದರ್ಕೋಬೇಡಿ, ಸೈಲೆಂಟ್ ಆಗಿರಿ, ಸದ್ ಮಾಡ್ಬೇಡಿ, ಇದ್ರ ಮೇಲೆ ನಮಗೆ ಏನು ಬೇಕಾದ್ರೂ ನಡಿಬಹುದು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಡೋರು ಓಪನ್ ಆಗುತ್ತೆ. ತಕ್ಷಣವೇ ಇವರು ಎಲ್ಲವೇ ಸಬ್ಮೆರಿನ್ ಶಿಪ್ ಅನ್ನ ಬಿಟ್ಟು ಹೊರಗಡೆ ಬಂದು ನೋಡ್ತಾರೆ. ನೋಡಿದ್ರೆ ಆ ಜಾಗದಲ್ಲಿ ಒಂದು ಚೊಟ್ಟು ನೀರೇ ಇಲ್ಲ. ಏನಿದು ಗುಹೆನ, ಏನು ಜಾಗ ಇದು ಅಂತ ಇವ್ರುಗಳು ನೋಡ್ಬೇಕಾದ್ರೆ ಇವ್ರುಗಳಿಗೆ ತುಂಬಾನೇ ಆಶ್ಚರ್ಯ. ಯಾಕೆಂದ್ರೆ ಮೇಲ್ಗಡೆ ನೋಡ್ಬೇಕಾದ್ರೆ ಆ ನೀರು ಎಲ್ಲವೇ ಹಾಗೆ ಗ್ಲೋ ಆಗ್ತಿರುತ್ತೆ. ಜಲಿ ರೀತಿ ಆಗಿ ಆ ಜಾಗವನ್ನ ಬಿಟ್ಟು ಕೆಳಗಡೆ ಬರ್ತಿಲ್ಲ. ಏನು ಜಾಗ ಇದು, ಅಕಸ್ಮಾತ್ ಅವ್ರುಗಳು ಎಲ್ಲವೇ ಈ ಜಾಗದಲ್ಲಿ ಸ್ಟೇ ಆಗಿದಾರೋ ಅಂತ ಇವ್ರುಗಳು ಯೋಚನೆ ಮಾಡ್ಬೇಕಾದ್ರೆ ಸೈಂಟಿಸ್ಟ್ ಅವರು ಚೆಕ್ ಮಾಡಿ ಹೇಳ್ತಾರೆ, ಇಲ್ಲಿ ಹೊರಗಡೆ ಬರೀ 21 ಡಿಗ್ರಿ ಸೆಲ್ಸಿಯಸ್ ಮಾತ್ರವೇ ಇರ್ತಿರೋದು. ಆದ್ರೆ ಇದು ಹೇಗೆ ಸಾಧ್ಯ, ಇದೊಂದು ನಾರ್ಮಲ್ ಟೆಂಪರೇಚರ್ ಆಗಿ ಇರ್ತಿದ್ಯಲ್ಲ, ಇದಕ್ಕೆ ಚಾನ್ಸೇ ಇಲ್ವಲ್ಲ ಅಂತ ಸುತ್ತಮುತ್ತ ನೋಡಿ ಆಶ್ಚರ್ಯವಾಗ್ತಿರ್ತಾರೆ. ಈ ಕಡೆ ನಮ್ಮ ಹೀರೋವನ್ನ ನೋಡ್ಬೇಕಾದ್ರೆ ಸೈಡ್ ಅಲ್ಲಿ ನೀರಾಗಿರುತ್ತೆ ಅಲ್ವಾ, ಅದನ್ನ ಟಚ್ ಮಾಡಿ ನೋಡ್ತಿರ್ತಾನೆ. ಇದ್ರಲ್ಲಿ ಮಾತ್ರ ಒಂದು ಚಿಕ್ಕ ಗೆರೆ ಬಿದ್ರುವೆ ಅಷ್ಟೇ ಇಡೀ ನೀರುವೆ ಇದ್ರ ಒಳಗಡೆ ತುಂಬಿಕೊಳ್ಳುತ್ತೆ. ಎಲ್ಲ ನೀರುವೆ ಹೊರಗಡೆ ಬಂದ್ಬಿಡುತ್ತೆ ಅನ್ಸುತ್ತೆ. ಅಷ್ಟೊಂದು ಪ್ರೆಷರ್ ಅನ್ನ ಇದು ಹೇಗೆ ತಡ್ಕೋತಿದೆ ಅಂತ ಮಾತಾಡ್ತಿರ್ಬೇಕಾದ್ರೆ ಮೇಲ್ಗಡೆ ಇರುವ ಗ್ಲೋ ಎಲ್ಲವೇ ಹಾಗೆ ಕಲರ್ ಚೇಂಜ್ ಆಗುತ್ತೆ. ತಕ್ಷಣವೇ ಕ್ಯಾಪ್ಟನ್ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ಬೇಕಾದ್ರೆ ವೆಲ್ಕಮ್ ಅಂತ ಒಂದು ಸದ್ದು ಏನು ಅಂತ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಸಾಲ್ಟ್ ಅವರಲ್ಲಿ ನಿಂತಿರ್ತಾಳೆ. ಸೊ ಎಲ್ಲರಿಗೂ ಇವಾಗ್ಲೇನೆ ನೆಮ್ಮದಿ ಆಗ್ತಿರುತ್ತೆ. ಆದ್ರೂ ಅವರವರ ಮನಸ್ಸೊಳಗಡೆ ಭಯನೂ ಇರುತ್ತೆ. ನಾವು ಎಲ್ಲರೂ ಇವಾಗ ಎಲ್ಲಿರ್ತಿದೀವಿ ಅಂತ ಕೇಳ್ಬೇಕಾದ್ರೆ ಈ ಭೂಮಿಯಲ್ಲಿ ಮನುಷ್ಯರು ಯಾರುವೆ ಬರೋಕೆ ಆಗದೆ ಇರುವ ನಾಟಿಗೆ ನೀವು ಬಂದಿದ್ದೀರಾ. ಸೊ ಧೈರ್ಯವಾಗಿ ಇವಾಗ ನೀವು ನಿಮ್ಮ ಹೆಲ್ಮೆಟ್ಸ್ ಗಳನ್ನ ತೆಗಿಬಹುದು ಅಂತ ಹೇಳ್ಬೇಕಾದ್ರೆ ಇದನ್ನ ನಮ್ದೇ ಇರುವ ಕ್ಯಾಪ್ಟನ್ ತಕ್ಷಣವೇ ಯಾರು ಹೆಲ್ಮೆಟ್ಸ್ ಅನ್ನ ರಿಮೂವ್ ಮಾಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಸಾಲ್ಟ್ ನಿಧಾನಕ್ಕೆ ನಮ್ಮ ಹೀರೋ ಹತ್ರ ಬಂದು ನನ್ನನ್ನು ನೀನು ನಂಬ್ತಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ಹೌದು ಅಂತ ತಲೆ ಅಲ್ಲಾಡಿಸ್ತಾನೆ. ಸಾಲ್ಟ್ ನಮ್ಮ ಹೀರೋಗೆ ಹೆಲ್ಮೆಟ್ ಅನ್ನ ಬಿಚ್ಕೊಡುತ್ತೆ. ಈ ಜಾಗದಲ್ಲಿ ನಮ್ಮ ಹೀರೋ ನಾರ್ಮಲ್ ಆಗಿ ಬ್ರೀತ್ ಮಾಡ್ತಿರ್ತಾನೆ. ಅಂದ್ರೆ ಈ ಜಾಗದಲ್ಲಿ ಇವ್ರುಗಳು ಬ್ರೀತ್ ಮಾಡೋದಕ್ಕೆ ಬೇಕಾಗಿರುವ ಅಷ್ಟು ಆಕ್ಸಿಜನ್ ಇರ್ತಿದೆ, ಅಥವಾ ಈ ಜಾಗಕ್ಕೆ ಅಡಾಪ್ಟ್ ಆಗ್ಬಿಟ್ರೋ ಏನೋ. ಸೊ ತಕ್ಷಣವೇ ಮಿಕ್ಕಿರೋರು ಹೆಲ್ಮೆಟ್ಸ್ ಅನ್ನ ಬಿಚ್ಕೋತಾರೆ. ಈ ಸಾಲ್ಟ್ ನಮ್ಮ ಹೀರೋನ ಒಂದ್ ರೀತಿ ನೋಡ್ತಿರುತ್ತೆ. ನಮ್ಮ ಹೀರೋಗೆ ಅದರ ಫೀಲಿಂಗ್ಸ್ ಏನು ಅಂತ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಅದೇ ಸಮಯದಲ್ಲಿ ಈ ಕಡೆ ಟೆಡ್ ಅವರು ನಾನು ಈ ಹೆಲ್ಮೆಟ್ ಅನ್ನ ಹಾಕೊಂಡೇ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ಅದು ನಿಮ್ಮ ಇಷ್ಟ ಅಂತ ಹೇಳ್ತಾಳೆ ಸಾಲ್ಟ್. ನಂತರ ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಆಶ್ಚರ್ಯವಾಗಿ ಎಲ್ಲರೂ ಆ ಜಾಗವನ್ನು ನೋಡಿ ಬರ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಕೇಟ್ ಅವರನ್ನ ನೋಡ್ಬೇಕಾದ್ರೆ ಅವರು ತುಂಬಾನೇ ಟೆನ್ಷನ್ ಆಗಿರ್ತಿದ್ದಾರೆ. ಯಾಕೆಂದ್ರೆ ಒಳಗಡೆ ಹೋಗಿದ್ದ ಕ್ರೂಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರುಗಳು ಜೀವಂತವಾಗಿರ್ತಿದಾರ ಸತ್ತೋಗ್ಬಿಟ್ರ ಅಂತಾನೆ ಗೊತ್ತಾಗ್ತಿಲ್ಲ. ಇದ್ರ ಮೇಲೆ ಏನಾಗುತ್ತೆ ಏನು ಅಂತ ಅವರು ತುಂಬಾನೇ ಹೆದರ್ಕೊತಿರ್ತಾರೆ. ಆವಾಗ ಕರೆಕ್ಟ್ ಆಗಿ ಕೇಟ್ ಅವರ ಬಾಯ್ ಫ್ರೆಂಡ್, ಏನಕ್ಕಾಗಿ ನೀವು ಇಷ್ಟೊಂದು ಸಪ್ಪಿಗೆ ಇರ್ತಿದ್ದೀರಾ, ಇಲ್ಲಿ ನೋಡಿ ಇವಾಗ ಮಾತ್ರ ನೀವು ಮನೆಗೆ ಬಂದು ರೆಸ್ಟ್ ಅನ್ನ ತಗೊಳ್ಳಿಲ್ಲ ಅಂದ್ರೆ ನಾನು ನಿಮ್ಮ ಕಂಡೀಷನ್ ಬಗ್ಗೆ ಎಲ್ಲ ಆಫೀಸರ್ಸ್ ಹತ್ರನೇ ಇನ್ಫಾರ್ಮ್ ಮಾಡ್ಬಿಡ್ತೀನಿ. ಯಾಕೆಂದ್ರೆ ಒಂದು ದಿನಕ್ಕೆ ಬರೀ 2 ಗಂಟೆ ಟೈಮ್ ಮಾತ್ರವೇ ನೀವು ನಿದ್ದೆಯನ್ನ ಮಾಡ್ತಿದ್ದೀರಾ. ಇದು ಗೊತ್ತಾದ್ರೆ ಟೀಮ್ ನ ಬಿಟ್ಟು ನಿಮ್ಮನ್ನ ರಿಜೆಕ್ಟ್ ಮಾಡಿ ಹೊರಗಡೆ ಕಳಿಸ್ಬಿಡ್ತಾರೆ, ಗೊತ್ತಲ್ವಾ. ಸೊ ದಯವಿಟ್ಟು ನನ್ನ ಮಾತನ್ನ ಕೇಳಿ ಅಂತ ಹೇಳ್ಬೇಕಾದ್ರೆ ಕೇಟ್ ಅವರಿಗೂ ಆ ಬಾಯ್ ಫ್ರೆಂಡ್ ಅನ್ನ ತುಂಬಾನೇ ಇಷ್ಟವಾಗ್ತಿದೆ ಅನ್ಸುತ್ತೆ. ಅವನ ಕೈಯನ್ನ ಹಿಡ್ಕೊಂಡು ನನಗೆ ತುಂಬಾನೇ ಭಯವಾಗ್ತಿದೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನೋಡಿ ನೀವು ಹೆದರ್ಕೊಳ್ಳೋದಕ್ಕೆ ಇಲ್ಲಿ ಏನುವೇ ನಡೀತಿಲ್ಲ. ಖಂಡಿತ ನಮ್ಮ ಕ್ರೂ ಅವರು ರಿಟರ್ನ್ ಬಂದೇ ಬರ್ತಾರೆ. ಅವ್ರುಗಳು ರಿಟರ್ನ್ ಬರ್ಬೇಕಾದ್ರೆ ನೀವು ಅವ್ರಗಳ ಮುಂದೆ ಹೋಗಿ ಸ್ಟ್ರಾಂಗ್ ಆಗಿ ನಿಂತು ಅವ್ರಗಳನ್ನ ಅಪ್ರಿಶಿಯೇಟ್ ಮಾಡಬೇಕು. ನೆಕ್ಸ್ಟ್ ಮಿಷನ್ ಅನ್ನ ಫೇಸ್ ಮಾಡೋದಕ್ಕೆ ನೀವು ರೆಡಿ ಆಗಿರ್ಬೇಕು. ಬನ್ನಿ ನಾನೇನೆ ನಿಮ್ಮನ್ನ ಮನೆಗೆ ಬಿಟ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಕಟ್ ಮಾಡಿ ಈ ಕಡೆ ನಮ್ಮ ಕ್ರೂ ಅನ್ನು ನೋಡಿದ್ರೆ ಇವಾಗ ನೀರಿನ ಕೆಳಗಡೆ ಬಂದಿದ್ದಾರೆ ಅಲ್ವಾ. ಹಾಗೆ ಒಂದೊಂದು ಜಾಗವನ್ನು ಆಶ್ಚರ್ಯವಾಗಿ ನೋಡಿ ಬರ್ತಿರ್ತಾರೆ. ಅಲ್ಲಿರುವ ತುಂಬಾನೇ ಕ್ರಿಯೇಚರ್ಸ್ ಇವ್ರುಗಳನ್ನ ಆಶ್ಚರ್ಯವಾಗಿ ನೋಡ್ತಿರುತ್ತೆ. ಅವುಗಳನ್ನ ನೋಡಿ ನಮ್ಮ ಹುಡುಗರು ಶಾಕ್ ಆಗಿ ಇವೆಲ್ಲ ಇಲ್ಲೇನೆ ಇರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಇವುಗಳು ಮಾತ್ರ ಇಲ್ಲ, ತುಂಬಾ ದೊಡ್ಡ ದೊಡ್ಡ ಟೈಟನ್ಸ್, ದೊಡ್ಡ ದೊಡ್ಡ ಜೀವಿಗಳು ನಾವು ಎಲ್ಲರೂ ಇಲ್ಲಿ ಮಾತ್ರ ಇಲ್ಲ, ಈ ಸಮುದ್ರ ಇಡೀ ಪೂರ್ತಿ ಎಲ್ಲಾ ಜಾಗದಲ್ಲೂ ಇರ್ತಿದೀವಿ ಅಂತ ಹೇಳಿ ಸಾಲ್ಟ್ ಮಾತಾಡಿ ಬರ್ತಿರ್ಬೇಕಾದ್ರೆ ಹಿಂದೆನೆ ಮಿಕ್ಕಿರುವ ಕ್ರೂ ಮೆಂಬರ್ಸ್ ಬರ್ತಿರ್ತಾರೆ ಹೀರೋ ಹಿಂದೆ. ಅದ್ರಲ್ಲಿ ರವಿ ಅದೇ ಇಂಡಿಯನ್, ಅವರಿಗೆ ಸರಿಯಾಗಿ ಉಸಿರಾಡೋದಕ್ಕೆ ಆಗ್ತಿಲ್ಲ, ತುಂಬಾನೇ ಹೆದರ್ಕೊಂಡಿದ್ದಾರೆ. ಆದ್ರಿಂದ ಅವರ ಕೈಯಲ್ಲಿ ಸರಿಯಾಗಿ ಉಸಿರಾಡೋಕ್ಕಾಗ್ತಿಲ್ಲ. ಆದ್ರೆ ಇಲ್ಲಿ ನಮ್ಮ ಹೀರೋ ಮತ್ತೆ ಸಾಲ್ಟ್ ಫಸ್ಟ್ ನಡೆದ ಮುಂದೆ ಬಂದಿದ್ರಿಂದ ತುಂಬಾ ದೂರ ಬಂದ್ಬಿಟ್ಟಿರ್ತಾರೆ. ತಕ್ಷಣ ಹೀರೋ ಮಿಕ್ಕಿರೋರೆಲ್ಲ ಎಲ್ಲಿ ಅಂತ ಹೆದರ್ಕೋಬೇಕಾದ್ರೆ ಹೆದರಬೇಡ, ಇವಾಗ ಈ ಜಾಗದಲ್ಲಿ ನೀನು ನಾನು ಮಾತ್ರವೇ ಇರ್ತಿದೀವಿ ಅಂತ ಹೇಳಿ ಹೀರೋವನ್ನ ಒಂದ್ ರೀತಿ ಸಾಲ್ಟ್ ನೋಡ್ಬೇಕಾದ್ರೆ ನಮ್ಮ ಹೀರೋನ ಅದನ್ನ ನೋಡ್ತಾನೆ. ನನಗೆ ಯಾಕೆ ನಿನ್ನನ್ನು ನೋಡ್ಬೇಕಾದ್ರೆ ನೀನನ್ನ ತುಂಬಾ ದಿನದಿಂದ ನನಗೆ ಗೊತ್ತಿರೋ ರೀತಿ ಫೀಲ್ ಆಗ್ತಿದ್ಯಲ್ಲ, ಅಥವಾ ಫ್ಯೂಚರ್ ಪೂರ್ತಿ ನಿನ್ನನ್ನ ನನಗೆ ಗೊತ್ತಿರುತ್ತೋ ಇಲ್ಲ ಲೈಫ್ ಲಾಂಗ್ ನನಗೆ ಗೊತ್ತಿರೋಳಾಗಿ ಇರ್ತೀಯೋ ನೀನು ಅಂತ ಹೀರೋ ಫೀಲ್ ಆಗಿ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ಹೌದಾ ನಿಜವಾಗ್ಲೂವಾ ಅಂತ ಹೇಳಿ ಹೀರೋವನ ಕೆನ್ನೆಗೆ ಕೈಯನ್ನು ಇಟ್ಟು ನೀನು ತುಂಬಾನೇ ವಾರ್ಮ್ ಆಗಿರ್ತಿದ್ಯಾ, ತುಂಬಾನೇ ರಫ್ ಆಗೂ ಇರ್ತಿದ್ಯಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ನಾನು ನಿಮ್ಮನ್ನ ಟಚ್ ಮಾಡ್ಲಾ ಅಂತ ಕೇಳ್ಬೇಕಾದ್ರೆ ತಕ್ಷಣ ಸಾಲ್ಟ್ ಸರಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ತಕ್ಷಣ ಸಾಲ್ಟ್ ಅನ್ನ ಟಚ್ ಮಾಡಿಬಿಟ್ಟು ನೀವು ತುಂಬಾನೇ ಸ್ಟ್ರಾಂಗ್ ಆಗಿರ್ತಿದ್ದೀರಾ, ಅದು ಮಾತ್ರ ಇಲ್ಲ ತುಂಬಾನೇ ಸೌಂದರ್ಯವಾಗಿರ್ತಿದ್ದೀರಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ಸಾಲ್ಟ್ ಈ ಸಮುದ್ರದ ವೇವ್ಸ್ gali ನಮ್ಮನ್ನ ಒಂದಾಗಿ ಸೇರಿಸಿದೆ. ಸೊ ನೀನುವೇ ಅದನ್ನ ಫೀಲ್ ಮಾಡಿ ನೋಡು, ಅದರ ಪವರ್ ಏನು ಅಂತ ನಿನಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋನು ಹಾಗೆ ಕಣ್ಣನ್ನು ಮುಚ್ಚಿ ಯೋಚನೆ ಮಾಡಿ ನೋಡ್ತಾನೆ. ಅವಾಗ ಸಾಲ್ಟ್ ನಿನ್ನ ಮನ್ಸು ವೇವ್ಸ್ ಗಳ ರೀತಿ ಅಪ್ ಅಂಡ್
ಟರ್ನ್ ಡೌನ್ ಆಗ್ತಿದೆ ಅಂತ ಹೇಳ್ತಾರೆ. ನನ್ನ ಮನ್ಸನ್ನ ನಿಮ್ಮ ಕೈಯಲ್ಲಿ ರೀಡ್ ಮಾಡೋಕೆ ಆಗುತ್ತಾ ಅಂತ ಹೀರೋ ಕೇಳಿದ್ರೆ ಆ ಮನುಷ್ಯರ ಎಮೋಷನ್ಸ್ ತುಂಬಾನೇ ಲೌಡ್ ಆಗಿರುತ್ತೆ. ಆದ್ರೆ ಅವ್ರಗಳಿಗೆ ನಮ್ಮ ಕೈಯಲ್ಲಿ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ, ಕೇಳಿಸ್ಕೊಳ್ಳೋದಕ್ಕೆ ಮಾತ್ರವೇ ಆಗುತ್ತೆ. ಅದು ಮಾತ್ರ ಇಲ್ಲ, ಇವಾಗ ನಿನ್ನ ಹಾರ್ಟ್ ಬೀಟ್ ರೇಟ್ ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ತಕ್ಷಣ ಹೀರೋನು ಹೌದು ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಬಿಲಿಯನ್ಸ್ ಆಫ್ ಪೀಪಲ್ಸ್ ಇನ ಪ್ರೇಯರ್ ಆಗಿ ಕೂಡ ಇರಬಹುದು, ಅವ್ರುಗಳು ನಮ್ಮ ಡಿಸಿಷನ್ ಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ಸಾಲ್ಟ್ ಪರವಾಗಿಲ್ವಲ್ಲ, ನಿನ್ನ ಇಂಟೆನ್ಷನ್ ಕೂಡ ಚೆನ್ನಾಗಿನೇ ಇರ್ತಿದೆ, ನಾವಿಬ್ಬರು ಒಟ್ಟಿಗೆ ಸೇರಿ ಜನಾಂಗದಲ್ಲಿ ಚೇಂಜಸ್ ಅನ್ನ ತರೋಣ, ಸೊ ನೀವು ಅದ್ರ ಬಗ್ಗೆ ಏನ್ ಅನ್ಕೋತೀರಾ ಅಂತ ತುಂಬಾನೇ ಲವ್ ಇಂದ ಸಾಲ್ಟ್ ನಮ್ಮ ಹೀರೋವನ್ನ ನೋಡಿ ಕೇಳ್ಬೇಕಾದ್ರೆ ಸೊ ಹೀರೋಗೂ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಅವನ ಮೈ ಮರೆತು ಹಾಗೆ ಸಾಲ್ಟ್ ಗೆ ಕಿಸ್ ಮಾಡೋದಕ್ಕೆ ಹೋಗ್ತಾನೆ. ಅವಾಗ ಕರೆಕ್ಟ್ ಆಗಿ ಕ್ಯಾಪ್ಟನ್ ಆ ಜಾಗಕ್ಕೆ ಬಂದು ಹೀರೋ ಅವನ ಹೆಸರನ್ನ ಹೇಳಿ ಕರೆದು ಎಲ್ಲಿಗಪ್ಪ ನೀನು ಹೋಗ್ಬಿಟ್ಟೆ, ಇಲ್ಲೇನೆ ಇರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಹಾಗೆ ಇಬ್ಬರು ಈ ಕಡೆ ಸೈಲೆಂಟ್ ಆಗ್ಬಿಡ್ತಾರೆ. ನಂತರ ಎಲ್ಲರೂ ಮುಂದೆ ನಡೆದು ಹೋಗ್ತಾರೆ. ಮುಂದೆ ಬಂದ ನಮ್ಮ ಸಾಲ್ಟ್ ನಮ್ಮ ಜನರು ಎಲ್ಲರೂ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಆ ಜಾಗವನ್ನು ತೋರಿಸಬೇಕಾದ್ರೆ ಆ ಇಡೀ ಜಾಗವೇ ಅಷ್ಟೊಂದು ಬ್ರಹ್ಮಾಂಡವಾಗಿ ಇರುತ್ತೆ. ಎಲ್ಲಾ ಸ್ಪೀಷಿಯಸ್ ಅಂದ್ರೆ ಇವರುಗಳ ಕ್ರಿಯೇಚರ್ಸ್ ಜನಾಂಗವನ್ನು ಸೇರಿದ ಎಲ್ಲರೂ ಅಲ್ಲಿ ಅಸೆಂಬಲ್ ಆಗಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕೇಟ್ ಅವರನ್ನು ನೋಡಿದ್ರೆ ಏನೋ ಒಂದು ನೋಟ್ ಅನ್ನ ಟೈಪ್ ಮಾಡ್ತಿರ್ತಾರೆ. ಆವಾಗ ಅವಳ ಬಾಯ್ ಫ್ರೆಂಡ್ ಅಲ್ಲಿಗೆ ಬಂದು ಇನ್ನ ಏನನ್ನ ಮಾಡ್ತಿದ್ದೀರಾ, ಸ್ವಲ್ಪ ಹೊತ್ತು ರೆಸ್ಟ್ ಅನ್ನ ತಗೊಳ್ಳಿ ಅಂತ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಕೇಟ್ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಇವರ ಟೀಮ್ ಅನ್ನು ಸೇರಿದವರೇ. ತಕ್ಷಣ ಏನಾಯ್ತು, ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಕೇಳ್ಬೇಕಾದ್ರೆ ಇಲ್ಲ ಅದ್ರ ಬಗ್ಗೆ ಇಲ್ಲ, ನಾನು ಇವಾಗ ಹೊಸದಾಗಿ ಒಂದು ವಿಷಯವನ್ನ ಕಂಡುಹಿಡಿದಿದ್ದೀನಿ, ಏನೋ ಒಂದು ಕೋಡೆಡ್ ಮೆಸೇಜ್ ರೀತಿ ಕಾಣ್ತಿದೆ, ಅದರಲ್ಲಿ ಅವರು ಸವರೆನ್ಸ್ ಅಂತ ಯೂಸ್ ಮಾಡಿರೋ ರೀತಿ ಕಾಣ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕೇಟ್ ಅವರ ನೆತ್ತಿಗೆ ಒಂದು ಲೇಸರ್ ಲೈಟಿನ ಪಾಯಿಂಟ್ ಬೀಳ್ತಿರುತ್ತೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಬಾಯ್ ಫ್ರೆಂಡ್ ಬಂದು ಅವರನ್ನ ತಳ್ಳಿ ಬಿಡ್ತಾನೆ. ಯಾರೋ ಶೂಟ್ ಮಾಡಿದ್ದಾರೆ ಅನ್ಸುತ್ತೆ, ಗ್ಲಾಸ್ ಎಲ್ಲ ಹೊಡೆದೋಗುತ್ತೆ, ಕೇಟ್ ಅವರು ಕೆಳಗಡೆ ಬಿದ್ದೋಗ್ತಾರೆ. ಕೇಟ್ ಏನಾಯ್ತು ಅಂತ ಲೇಡಿ ಫೋನ್ ಅಲ್ಲಿ ಕೇಳ್ಕೊತಿರ್ತಾರೆ. ಕೇಟ್ ಎದ್ದು ನೋಡ್ಬೇಕಾದ್ರೆ ಅವರ ಕೈ ಪೂರ್ತಿ ರಕ್ತವಾಗಿರುತ್ತೆ. ಬಾಯ್ ಫ್ರೆಂಡ್ ಎದ್ದೇಳೋದಕ್ಕೆ ನೋಡ್ತಾನೆ, ಅವನ ಕೈಯಲ್ಲಿ ಎದ್ದೇಳೋದಕ್ಕೆ ಆಗ್ತಿಲ್ಲ, ದುಪ್ಪ ಅಂತ ಬಿದ್ದೋಗ್ತಾನೆ. ಏನು ಅಂತ ನೋಡಿದ್ರೆ ಅವನ ಎದೆಗೇನೆ ಬುಲೆಟ್ ಇಟ್ಟು ಬಿದ್ದಿರುತ್ತೆ, ರಕ್ತ ಲೀಕ್ ಆಗ್ತಿರುತ್ತೆ. ಸೊ ಅವನ ಬ್ಲೀಡಿಂಗ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಕೇಟು. ಅವಾಗ ಕೇಟ್ ಅವರ ನೆತ್ತಿಗೆ ಮತ್ತೆ ಆ ಲೇಸರ್ ಲೈಟಿನ ಪಾಯಿಂಟ್ ಬೀಳುತ್ತೆ. ಹಾಗೆ ಕಟ್ ಮಾಡಿದ್ರೆ ಅದೇ ಸಮಯದಲ್ಲಿ ಈ ಕಡೆ ಟೆಡ್ ಅಜ್ಜ ಅವನೊಂದು ಗಿಫ್ಟ್ ಅನ್ನ ತಂದಿರ್ತಾನೆ ಅಲ್ಲ, ಅದನ್ನ ತೆಗೆದು ನಮ್ಮ ಸಾಲ್ಟ್ ಅವರ ಕೈಗೆ ಕೊಡ್ತಿರ್ತಾನೆ. ಅದೇ ಆ ವುಡನ್ ಗ್ಲೋಬ್. ಅದನ್ನ ಸಾಲ್ಟ್ ಅವಳ ಕೈಗೆ ಕೊಡ್ಬೇಕಾದ್ರೆ ಅದು ಹಾಗೆ ಲೈಟ್ ಉರಿತಿರುತ್ತೆ. ಆವಾಗ ಟೆಡ್ ನೀನು ಶುರು ಮಾಡಿದ ವಾರ್ ಅಲ್ಲಿ ನೀನು ಸೋತೋಗ್ತೀಯಾ ಅಂತ ಹೇಳ್ತಿರ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಗೆ ಅರ್ಥವಾಗ್ಬಿಡುತ್ತೆ. ಸೊ ಸ್ಪೀಡ್ ಆಗಿ ಓಡಿ ಬಂದು ಗ್ಲೋಬ್ ಅನ್ನು ತಳ್ಳಿ ಬಿಡ್ತಾನೆ. ಅದು ಕೆಳಗಡೆ ಬಿದ್ದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗ್ಬೇಕಾದ್ರೆ ಏನಾಗುತ್ತೆ, ನೀರೆಲ್ಲ ಒಳಗಡೆ ಬಂದ್ಬಿಡುತ್ತೆ ಅಲ್ವಾ, ಅದೇ ರೀತಿ ನೀರೆಲ್ಲ ಒಳಗಡೆ ಬಂದು ಎಲ್ಲರನ್ನು ಕೊಚ್ಕೊಂಡು ಹೋಗ್ಬೇಕಾದ್ರೆ ಸಾಲ್ಟ್ ನಮ್ಮ ಹೀರೋವನ್ನ ಮಾತ್ರ ಕಾಪಾಡಿ ಹಾಗೆ ಅವನಿಗೆ ಲಿಪ್ ಲಾಕ್ ಮಾಡಿ ಅವನಿಗೆ ಆಕ್ಸಿಜನ್ ಸಪ್ಲೈ ಅನ್ನ ಕೊಟ್ಟು ಹಾಗೆ ಮೇಲ್ ಕರ್ಕೊ ಬರ್ತಿರ್ತಾಳೆ. ಇದು ಅವಳ ಜನಾಂಗಕ್ಕೆ ಅವಳು ಮಾಡ್ತಾ ಇರುವ ದ್ರೋಹನೇ. ಆದ್ರೂ ನಮ್ಮ ಹೀರೋವನ್ನ ಕಾಪಾಡಿ ಅಲ್ಲಿಂದ ಮೇಲ್ ಕರ್ಕೊ ಬರ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಕೇಟ್ ಅವರ ತಲೆಗೆ ಲೇಸರ್ ಲೈಟ್ ಬಿದ್ದಿರುತ್ತೆ ಅಲ್ವಾ, ಅವರು ಫಟ್ ಅಂತ ತಲೆ ತಗ್ಬಿಟ್ಟಿರ್ತಾರೆ. ಸೊ ಎಸ್ಕೇಪ್. ಸೊ ತಕ್ಷಣ ವಾಕಿ ಟಾಕಿಯಲ್ಲಿ ಈ ರೀತಿ ಎಮರ್ಜೆನ್ಸಿ ಅಲರ್ಟ್ ಅನ್ನು ಕೊಡ್ಬೇಕಾದ್ರೆ ನಮ್ಮ ಕೇಟ್ ಅವರ ಟೀಮ್ ಇದನ್ನ ಅರ್ಥ ಮಾಡ್ಕೊಂಡು ಕೇಟ್ ಅವರು ಇರುವ ಜಾಗಕ್ಕೆ ಸೆಕ್ಯೂರಿಟೀಸ್ ಅನ್ನು ಕಳಿಸ್ಕೊಡ್ತಾರೆ ಬೇಗ. ಆವಾಗಲೇ ಕೇಟ್ ಅವರ ಅಸಿಸ್ಟೆಂಟ್ ಅಲ್ಲಿ ಕೆಲಸ ಮಾಡುವ ಇನ್ನೊಬ್ಬರು ಲೇಡಿ ಹತ್ರ ಹೌದು ಸಮುದ್ರದಿಂದ ಏನು ಇನ್ಫಾರ್ಮೇಶನ್ ಬಂದಿದೆ ಅಂತ ಕೇಳ್ಬೇಕಾದ್ರೆ ಏನೋ ಗೊತ್ತಿಲ್ಲ, ಸೋನಿಕ್ ಫಾಲ್ಸ್ ರೀತಿ ಬಂದಿದೆ, ಅಂದ್ರೆ ಅವರು ಎಲ್ಲರೂ ಇಂಪ್ಲೋಡ್ ಆಗಿ ಸತ್ತೋಗ್ಬಿಟ್ರು ಅಂತ ವಿಷಯ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಇದನ್ನ ಕೇಳಿ ಅಸಿಸ್ಟೆಂಟ್ ಗೂ ಬೇಜಾರಾಗುತ್ತೆ. ಆದ್ರಿಂದ ಇದನ್ನ ಎಲ್ಲರಿಗೂ ಹೊರಗಡೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತಾರೆ. ಅದೇ ಸಮಯದಲ್ಲಿ ಕೇಟ್ ಅವಳ ಮನೆ ಹೊರಗಡೆ ಯಾರೋ ಒಬ್ಬ ಸ್ನೈಪರ್ ಇರ್ತಿದಾರಲ್ಲ, ಅವರನ್ನ ನಮ್ಮ ಕೇಟ್ ಅವರ ಟೀಮ್ ಕಂಡಿಡಿದು ಶೂಟ್ ಮಾಡಿ ಸಾಯಿಸ್ತಾರೆ. ತಕ್ಷಣ ಕೇಟ್ ಅವರು ಮೇಲೆದ್ದು ನಿಂತು ಯಾರು ಈ ಕೆಲಸವನ್ನ ಮಾಡಿದ್ದು ಯಾರದು ಅಂತ ಕೇಳ್ಬೇಕಾದ್ರೆ ನಮ್ಮ ಟೀಮ್ ಅವರಿಗೂ ಅದು ಯಾರು ಅಂತ ಗೊತ್ತಾಗ್ತಿಲ್ಲ, ಕಂಡಿಡಿದಿಲ್ಲ ಇನ್ನ. ಆದ್ರೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಮ್ಯಾಮ್ ಅಂತ ನಮ್ಮ 5 ಹುಡುಗರು ನೀರಿನ ಕೆಳಗಡೆ ಹೋಗಿ ಇಂಪ್ಲೋಡ್ ಆಗಿ ಸತ್ತೋದ್ರಲ್ವಾ, ಅದ್ರ ಬಗ್ಗೆ ಕೇಟಿಗೆ ಇವಾಗ ಗೊತ್ತಾಗ್ಲಿಕ್ಕೆ ಬರುತ್ತೆ. ಇವಾಗ ನೆಕ್ಸ್ಟ್ ಡೇ ನೋಡ್ಬೇಕಾದ್ರೆ ನ್ಯೂಸ್ ಚಾನೆಲ್ಸ್ ಅಲ್ಲಿ ಅದ್ರ ಬಗ್ಗೆನೇ ರನ್ ಆಗ್ತಿರುತ್ತೆ. ಈ ರೀತಿ ಸಮುದ್ರದ ಕೆಳಗಡೆ ನಡೆಯಲಿದ್ದ ಡಿಪ್ಲೊಮ್ಯಾಟಿಕ್ ಮೀಟಿಂಗ್ ಅಪಾಯಕ್ಕೆ ಒಳಗಾಗಿದೆ, ನಮ್ಮ ಕಡೆಯಿಂದ ಹೋಗಿದ್ದ 5 ಜನರು ಸತ್ತೋಗ್ಬಿಟ್ಟಿದ್ದಾರೆ, ಇದು ಒಂದು ದೊಡ್ಡ ವಾರ್ ಗೆ ದಾರಿಯನ್ನು ಓಪನ್ ಮಾಡಿ ಬಿಟ್ಬಿಟ್ಟಿದೆ. ಅದು ಮಾತ್ರ ಇಲ್ಲ, ನಮ್ಮ ಹುಡುಗರು 5 ಜನರನ್ನು ಕೊಂದಿರೋದು ಬೇರೆ ಯಾರು ಇಲ್ಲ, ಕ್ರಿಯೇಚರ್ಸೇ, ಆ ಹೋಮಕ್ವಾಗಲೇ. ಸೊ ಅವ್ರಗಳಿಗೂ ನಮಗೂ ವಾರ್ ಖಂಡಿತ ನಡೆಯುತ್ತೆ ಅನ್ನೋ ರೀತಿ ಅನೌನ್ಸ್ಮೆಂಟ್ ಅನ್ನ ಕೊಡ್ತಿರ್ಬೇಕಾದ್ರೆ ಹಾಗೆ ಕಟ್ ಮಾಡಿ ಈ ಕಡೆ ಸಮುದ್ರದಲ್ಲಿ ನೋಡ್ಬೇಕಾದ್ರೆ ನಮ್ಮ ಸಾಲ್ಟ್ ಹೀರೋವನ್ನ ಕಾಪಾಡಿ ಮೇಲ್ ತಂದಿರ್ತಾಳೆ. ಆದ್ರೂ ಈ ಕಡೆ ನ್ಯೂಸ್ ಅಲ್ಲಿ ಏನಂತ ಹೇಳ್ತಿರ್ತಾರೆ ಅಂದ್ರೆ ನಮ್ಮ ಹುಡುಗರು 5 ಜನರನ್ನು ಕೊಂದ ಮೇಲೆ ಕೂಡ ಸಾಲ್ಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾವಳೆ ಅಂತ ಹೇಳ್ಬೇಕಾದ್ರೆ ಹಿಂದೆ ಆ ವಿಡಿಯೋವನ್ನು ತೋರಿಸ್ತಾರೆ. ಅದರಲ್ಲಿ ನಮ್ಮ ಸಾಲ್ಟ್ ಮಾತಾಡೋ ರೀತಿನೇ ಇರುತ್ತೆ, ಆದ್ರೆ ಮಾರ್ಕ್ ಮಾಡಿರ್ತಾರೆ. ಆದ್ರೆ ಅದರಲ್ಲಿ ನಮ್ಮ ಸಾಲ್ಟ್ ಯಾವ ರೀತಿ ಮಾತಾಡೋ ರೀತಿ ತೋರಿಸಿದ್ದಾರೆ ಅಂದ್ರೆ, ನೀವು ಕಳ್ಸಿದ ನಿಮ್ಮ 5 ಡಿಪ್ಲೊಮೇಟ್ಸ್ ಸತ್ತೋಗ್ಬಿಟ್ರು, ಅವರನ್ನು ಕೊಂದಿದ್ದು ನಾವೇ, ನಮ್ಮ ಮಕ್ಕಳನ್ನ ನೀವು ಕೊಂದ್ರಲ್ವಾ, ಅದಕ್ಕಾಗಿ ನಾವು ತಗೋತಿರುವ ರಿವೆಂಜ್ ಇದು ಬರೀ ವಾರ್ನಿಂಗ್ ಅಷ್ಟೇ, ಇದ್ರ ಮೇಲೆ ನೀವು ನೀರಿಗೆ ಕಾಲನ್ನ ಇಟ್ರು ಕೂಡ ಅಷ್ಟೇ, ನಿಮ್ಮ ಎಲ್ಲರ ಕಥೆಯನ್ನು ಮುಗಿಸ್ಬಿಡ್ತೀವಿ, ನೀವು ಯಾವಾಗ್ಲೂ ನಮಗಿಂತ ಕೆಳಗಡೆನೆ ಅಂತ ಹೇಳಿ ನ್ಯೂಸ್ ಚಾನೆಲ್ ಅಲ್ಲಿ
ಅಲ್ಲಿ ಹಾಕ್ತಿರ್ಬೇಕಾದ್ರೆ ಇದನ್ನು ನೋಡಿದ ಕೇಟ್ ಅವರು ಟೀಮುವೆ ಇದು ನಿಜ ಇಲ್ಲ, ಇದನ್ನ ಮಾರ್ಫಿಂಗ್ ಮಾಡಿ ಈ ರೀತಿ ಮಾಡಿದ್ದಾರೆ, ಬೇಗನೆ ಇದನ್ನ ಕಂಡಿರಿರಿ ಅಂತ ಹೇಳ್ತಿರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಸಾಲ್ಟ್ ಮತ್ತೆ ಹೀರೋ ನೀರನ್ನ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿರ್ತಾರೆ ಅಲ್ವಾ, ಅವರ ಮೇಲೆ ಒಂದು ಹೆಲಿಕಾಪ್ಟರ್ ಬಂದು ನಿಂತಿರುತ್ತೆ. ಅಷ್ಟೇ ಅವರಿಬ್ಬರನ್ನು ಕರ್ಕೊಂಡು ಪಕ್ಕದಲ್ಲಿರುವ ಒಂದು ಶಿಪ್ಪಿಗೆ ತಂದು ಬಿಡುತ್ತೆ ಹೆಲಿಕಾಪ್ಟರ್. ಸೊ ಅಲ್ಲಿಗೆ ಬಂದ ಮೇಲೆ ನಮ್ಮ ಹೀರೋ ಎಲ್ಲ ನಿಜವನ್ನು ಕೇಟ್ ಅವರ ಟೀಮಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರ್ತಾನೆ. ಅಂದ್ರೆ ಕೇಟ್ ಅವರ ಅಸಿಸ್ಟೆಂಟ್ ಹತ್ರ ಹೇಳ್ತಿರ್ತಾನೆ, ಒಂದೇ ಒಂದು ಸೆಕೆಂಡ್ ಅಲ್ಲಿ ಎಲ್ಲವೇ ಚೇಂಜ್ ಆಗೋಯ್ತು. ಆ ಟೆಡ್ ಅವರೇ ಯಾವುದೋ ಒಂದು ಬಾಂಬ್ ಅನ್ನು ತಂದು ಆ ಇಡೀ ಜಾಗವನ್ನೇ ನಾಶ ಮಾಡೋದಕ್ಕೆ ಅಲ್ಲಿರೋರನ್ನ ಸಾಯಿಸೋದಕ್ಕೆ ನೋಡಿದ್ರು. ಅದೇ ತರ ಬಾಂಬ್ ಬ್ಲಾಸ್ಟ್ ಆಯ್ತು, ಅಲ್ಲಿದ್ದವ್ರು ಎಲ್ಲರೂ ಸತ್ತೋದ್ರು. ನನ್ನ ಜೊತೆ ಬಂದ ನಮ್ಮ ಟೀಮ್ ಅನ್ನು ಸೇರಿದವರು ನಮ್ಮ ಕ್ರೂ ಮೆಂಬರ್ಸ್ ಸತ್ತೋದ್ರು ಅಂತ ಹತ್ಕೊಂಡೆ ಎಲ್ಲ ವಿಷಯವನ್ನು ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಕೇಟ್ ಅವರು ಅಲ್ಲಿಗೆ ಬರ್ತಾರೆ. ಅವರನ್ನು ನೋಡಿದ ಅಸಿಸ್ಟೆಂಟ್, ನೀವು ಏನಕ್ಕೆ ಇಲ್ಲಿಗೆ ಬಂದ್ರಿ, ನೀವು ರೆಸ್ಟೋರೆಂಟ್ ತಗೊಳ್ಳೋದು ತಾನೆ ಅಂತ ಹೇಳ್ಬೇಕಾದ್ರೆ ಫಟ್ ಅಂತ ಕೇಟ್ ಅವರು ಬೇಗ ಬಂದು ಸಿಸ್ಟಮ್ ಅನ್ನು ಆನ್ ಮಾಡಿ ಹೀರೋ ಅವನ ಸ್ಕ್ರೀನ್ ಅನ್ನು ಓಪನ್ ಮಾಡಿ, ನನಗೆ ಒಂದೇ ಒಂದು ವಿಷಯ ಮಾತ್ರ ಗೊತ್ತಾಗ್ಲಿಕ್ಕೆ ಬರಬೇಕು, ನೀನು ಮಾತ್ರ ಹೇಗೆ ತಪ್ಪಿಸ್ಕೊಂಡೆ, ನಿನ್ನನ್ನು ಯಾರು ಕಾಪಾಡಿದ್ದು ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಏನನ್ನು ಮಾತಾಡ್ತಿಲ್ಲ, ಅಳ್ತಾನೆ ಇರ್ತಾನೆ. ಅದಕ್ಕೆ ಕೇಟ್, ಹೋ ನಿನ್ನನ್ನು ಕಾಪಾಡಿದ್ದು ಆ ಸಾಲ್ಟ್ ತಾನೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನು ತಕ್ಷಣ ಹೌದು ಅನ್ನೋ ರೀತಿ ತಲೆ ಅಲ್ಲಾಡಿಸ್ತಾನೆ. ನಂತರ ಸಾಲ್ಟ್ ಟಿವಿಯಲ್ಲಿ ಮಾತಾಡೋ ರೀತಿ ಟೆಲಿಕಾಸ್ಟ್ ಎಲ್ಲ ಆಯ್ತಲ್ಲ, ಅದೆಲ್ಲ ಸುಳ್ಳು ತಾನೆ, ಅವಳನ್ನ ಎಲ್ಲಿಟ್ಟಿದ್ದೀರಾ, ಅವಳನ್ನ ಏನನ್ನ ಮಾಡೋಣ ಅಂತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಆಕ್ಚುಲಿ ನಮ್ಮ ಕೇಟ್ ಅವರ ಟೀಮ್ ಏನೇ ನಮ್ಮ ಸಾಲ್ಟ್ ಅವರನ್ನ ಹಿಡಿದಿಟ್ಟಿರೋದು, ಅವಳಿಗೆ ಏನೂ ಆಗುದಿಲ್ಲ, ಆದ್ರೆ ಆ 4 ಜನರು ಸತ್ತೋಗಿದ್ದಕ್ಕೆ ಅವಳು ಉತ್ತರವನ್ನು ಕೊಡ್ಬೇಕಲ್ವಾ ಅಂತ ಹೇಳಿ ಕಾಲ್ ಅನ್ನು ಕಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಇವಾಗ ನಮ್ಮ ಸಾಲ್ಟ್ ಅವರನ್ನ ಎಲ್ಲಿ ಹಿಡಿದಿಟ್ಟಿರ್ತಾರೆ ಅಂದ್ರೆ ಒಂದು ಶಿಪ್ ಅಲ್ಲಿ ಇರುವ ಸೀಕ್ರೆಟ್ ಆದ ಜಾಗದಲ್ಲಿ ಅವಳನ್ನ ಹಿಡಿದಿಟ್ಟಿರ್ತಾರೆ. ಏನೋ ಒಂದು ಸೇಫ್ ರೀತಿ ಇರ್ತಿದೆ. ಸೊ ಇವ್ರುಗಳು ಏನನ್ನ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಾಗೆ ಕಟ್ ಮಾಡಿ ಈ ಕಡೆ ಕೇಟ್ ಅವರನ್ನ ನೋಡ್ಬೇಕಾದ್ರೆ ಕೇಟ್ ಅವರ ಅಸಿಸ್ಟೆಂಟ್ ಅಲ್ಲಿಗೆ ಬಂದು, ಇಲ್ಲಿ ನೋಡಿ ಮೇಡಮ್, ನೀವು ನೋಡೋದಕ್ಕೆ ತುಂಬಾನೇ ಟಯರ್ಡ್ ಆಗಿರ್ತಿದ್ದೀರಾ, ತುಂಬಾನೇ ಸಪ್ಪಿಗಿರ್ತಿದ್ದೀರಾ ಅಂತ ಗೊತ್ತಾಗ್ತಿದೆ. ನಿಮಗೂ ಆ ಬಾಯ್ ಫ್ರೆಂಡ್ ಹುಡುಗನಿಗೆ ಏನು ಕನೆಕ್ಷನ್, ಅವನು ಏನಕ್ಕಾಗಿ ನಿಮ್ಮ ಜೊತೆಗೆ ಇರ್ತಿದ್ದ ಅಂತೆಲ್ಲ ನಾನು ನಿಮ್ಮನ್ನ ಕ್ವೆಶ್ಚನ್ ಮಾಡಲ್ಲ, ಆದ್ರೆ ನೀವು ಯಾವುದಕ್ಕೂ ಫೀಲ್ ಮಾಡದೆ ಧೈರ್ಯವಾಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕೇಟ ತುಂಬಾನೇ ಸಪ್ಪಿಗೆ, ಏನಕ್ಕಾಗಿ ಅವನನ್ನ ಕೊಂದಿದ್ದು, ಅದು ಯಾರಿಗೆ ಮಾಡಿದ ಏಯ್ಮ ಅಂತ ಕೇಳ್ಬೇಕಾದ್ರೆ ಅದು ನಿಮಗಿಟ್ಟಿದ್ದ ಏಯ್ಮೆ, ಈ ಸ್ಕ್ರೀನ್ ಅಲ್ಲಿ ಇರೋನೇ ನಿಮ್ಮನ್ನ ಸಾಯಿಸೋದಕ್ಕೆ ನೋಡಿದ್ದು, ಯಾರು ಇವನು, ಏನಕ್ಕಾಗಿ ಆ ರೀತಿ ನನ್ನನ್ನ ಮರ್ಡರ್ ಮಾಡೋದಕ್ಕೆ ಟ್ರೈ ಮಾಡಿರೋದು ಅಂತ ಕೇಳ್ಬೇಕಾದ್ರೆ ಅವನ ಬ್ಯಾಕ್ ಗ್ರೌಂಡ್ ಬಗ್ಗೆ ಎಲ್ಲವನ್ನು ವಿಚಾರಿಸಿ ನೋಡಾಯ್ತು. ಅವನ ಬಗ್ಗೆ ಏನೂ ದೊಡ್ಡದಾಗಿ ಗೊತ್ತಾಗ್ಲಿಲ್ಲ, ಏನೂ ವಿಷಯಗಳಿಲ್ಲ, ಆದ್ರಿಂದ ಇವನನ್ನ ಯಾರು ಹೈಯರ್ ಮಾಡಿದ್ರೋ ಅವನನ್ನೇ ಹುಡುಕಿ ಕಂಡುಹಿಡಿಬೇಕು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಕೇಟ್ ಅವರು ತುಂಬಾನೇ ಟೆನ್ಷನ್ ಆಗ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಪ್ರೈಮ್ ಮಿನಿಸ್ಟರ್ ಅವರಿಗೂ ಆ ಫೋಟೋ ಬರುತ್ತೆ. ಅಲ್ಲಿ ಒಬ್ರು ಜನರಲ್ ಇರ್ತಾರೆ ಅಲ್ವಾ, ಅವರು ಆ ಫೋಟೋವನ್ನು ತೋರಿಸಿ, ನನಗೂ ಇವನಿಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ, ನಾನು ಕೇಟನ್ನ ಸಾಯಿಸೋದಾಗಿದ್ರೆ ಕಣ್ಣನ್ನ ಮುಚ್ಚಿ ಓಪನ್ ಮಾಡೋಷ್ಟರಲ್ಲಿ ಅವಳ ಕಥೆಯನ್ನ ನಾನು ಮುಗಿಸ್ಬಿಟ್ಟು ಹೋಗ್ತಾ ಇದ್ದೆ, ನನಗೆ ಐಡಿಯಾನೂ ಇಲ್ಲ, ಥಾಟು ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್, ನೀನು ಮರ್ಯಾದಿಂದ ಹುಷಾರಾಗಿ ಮಾತಾಡು, ಆ ಕೇಟ್ ಅವರು ನಮ್ಮ ನಾಡಿಗಾಗಿ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಗೊತ್ತಾ, ಸೊ ಅವರಿಗೆ ಇಂತಹ ಸಿಚುವೇಶನ್ ಬಂದಿರಬಾರ್ದು, ಅದು ಮಾತ್ರ ಇಲ್ಲ, ಯಾರು ಇವನು, ಏನಕ್ಕಾಗಿ ಈ ರೀತಿ ಅವನು ಟ್ರೈ ಮಾಡ್ಬೇಕಾಗಿತ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಜನರಲ್, ನನ್ನ ಟೀಮ್ ಅವರು ಅದ್ರ ಬಗ್ಗೆ ಎಲ್ಲವನ್ನು ವಿಚಾರಣೆ ಮಾಡಾಯ್ತು, ಸೊ ಇವನು ಬೇರೆ ಯಾರು ಇಲ್ಲ, ಅದೇ ನಮ್ಮ ಬಿಸ್ನೆಸ್ ಮ್ಯಾನ್, ಆ ಸಾವುಕಾರ ಇರ್ತಿದ್ದಾನಲ್ಲ, ಅದೇ ನಿಮ್ಮ ಫ್ರೆಂಡ್, ಅವನು ಹೈಯರ್ ಮಾಡಿರುವ ಹುಡುಗಾಣಿ ಇದು. ಇನ್ನ ಹೇಳ್ಬೇಕಂದ್ರೆ ಟೆಡ್ ಅಂತ ನೀರಿನ ಒಳಗಡೆ ಒಬ್ಬನನ್ನ ಕಳ್ಸಿದ್ರಲ್ವಾ ನಮ್ಮ ಟೀಮ್ ಜೊತೆ, ಅವನುವೇ ಅವರ ಗ್ರೂಪ್ ಅನ್ನ ಸೇರಿದವನೇ. ಅದು ಮಾತ್ರ ಇಲ್ಲ, ಇವಾಗ ಸರ್ವೆಲೆನ್ಸ್ ಅಂತ ಒಂದು ಸೀಕ್ರೆಟ್ ಕೋಡ್ ಅನ್ನು ಕಂಡಿಡ್ದಿದ್ದಾರೆ ಅಲ್ಲ, ಆ ಕೋಡ್ ಕೂಡ ಗ್ರೂಪ್ ಇಂದ ಕ್ರಿಯೇಟ್ ಮಾಡಿರುವ ಪಾಸ್ವರ್ಡ್, ಆ ಗ್ರೂಪ್ ಅಲ್ಲಿ ಒನ್ ಆಫ್ ದಿ ಮೆಂಬರೇ ಆ ಬಿಸ್ನೆಸ್ ಮ್ಯಾನ್, ನಿಮ್ಮ ಫ್ರೆಂಡ್, ಅದೇ ನಿಮಗೆ ತುಂಬಾನೇ ಹಣವನ್ನು ಕೊಟ್ಟು ಡೊನೇಷನ್ ಅನ್ನ ಮಾಡ್ತಿರ್ತಾರಲ್ಲ ಆ ಬಿಸ್ನೆಸ್ ಮ್ಯಾನ್. ಸೊ ಈ ತರ ಅವರು ನಮ್ಮ ಜೊತೆ ಕನೆಕ್ಟ್ ಆಗಿರೋದ್ರಿಂದ ನಿಮಗೂ ಅವರಿಗೂ ಏನೋ ಒಂದು ಕನೆಕ್ಷನ್ ಇರ್ತಿದೆ ಅಂತ ಹೊರಗಡೆ ಎಲ್ಲರೂ ಹೇಳ್ಕೊತಾರೆ. ಇವಾಗ ನಡೆದಿರುವ ಘಟನೆ ಎಲ್ಲದಕ್ಕೂ ನೀವೇ ಸಂಬಂಧಪಟ್ಟಿದ್ದೀರಾ ಅಂತ ಹೊರಗಡೆ ನ್ಯೂಸ್ ಅಲ್ಲಿ ಹೇಳ್ಬಿಡ್ತಾರೆ ಅಂತ ಜನರಲ್ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹೆದರಿ ಹೋದ ಪ್ರೈಮ್ ಮಿನಿಸ್ಟರ್, ಅಚ್ಚೋಚೋ ಏನು ನನಗೆ ಅವನ ಜೊತೆ ಕನೆಕ್ಷನ್ ಇರ್ತಿದ್ಯಾ, ಆ ರೀತಿಯೆಲ್ಲ ಇಲ್ಲ, ಇವಾಗ ಏನನ್ನ ಮಾಡೋದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಜನರಲು, ಇಲ್ಲಿ ನೋಡಿ ನೀವು ಏನಕ್ಕೂ ವರಿ ಪಡಬೇಡಿ, ನನಗೆ ಒಂದೇ ಒಂದು ಪರ್ಮಿಷನ್ ಅನ್ನ ಮಾತ್ರ ಕೊಡಿ, ಇವು ಎಲ್ಲವನ್ನು ನನ್ನನ್ನೇ ನೋಡ್ಕೊಳ್ಳೋದಕ್ಕೆ ಬಿಡಿ, ಎಲ್ಲ ಪ್ರಾಬ್ಲಮ್ ಅನ್ನು ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅದಕ್ಕೆ ಪ್ರೈಮ್ ಮಿನಿಸ್ಟರ್, ಹಾಗಾದ್ರೆ ನಿನಗೂ ನನಗೂ ಕನೆಕ್ಷನ್ ಇದೆ ಅಂತ ನೀನು ಹೊರಗಡೆ ಹೇಳ್ಬಿಡಲ್ವಲ್ಲ ಅಂತ ಕೇಳ್ಬೇಕಾದ್ರೆ ಹಾಗೆಲ್ಲ ಇಲ್ಲ, ಆರ್ಡರ್ ಅನ್ನ ಮಾತ್ರ ನೀವು ಕೊಡಿ ಸಾಕು ಅಂತ ಕೇಳ್ಬೇಕಾದ್ರೆ ಸರಿ ಏನನ್ನ ಬೇಕಾದ್ರೂ ಮಾಡ್ಕೋ ಅಂತ ಪ್ರೈಮ್ ಮಿನಿಸ್ಟರ್ ಪರ್ಮಿಷನ್ ಅನ್ನು ಕೊಟ್ಬಿಡ್ತಾರೆ. ಅಷ್ಟೇ ನೆಕ್ಸ್ಟ್ ಸೀನೆ, ಆ ಸಾವುಕಾರನ ಮನೆಗೆ ಯಾರೋ ಸೀಕ್ರೆಟ್ ಆಗಿ ಬಂದು ಆ ಬಿಸ್ನೆಸ್ ಮ್ಯಾನ್ ಅನ್ನು ಕೊಂದ್ಬಿಟ್ಟು ಹೋಗ್ಬಿಡ್ತಾನೆ. ಹೋಗ್ಬೇಕಾದ್ರೆ ಹೊರಗಡೆ H2O ಅಂತಾನು ಬರ್ದಿಟ್ಟು ಹೋಗ್ತಾನೆ. ಸೊ ಇವ್ರಗಳ ಪ್ಲಾನ್ ಏನು ಅಂದ್ರೆ, ತುಂಬಾನೇ ಜನರು ನೀರಿಗೆ ಕೊಳ್ಕನ ಮಾಡುವ, ಕಸಗಳನ್ನ ಹಾಕುವ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳ ಓನರ್ ಗಳಿಗೆ ಇರ್ತಾರೆ ಅಲ್ವಾ, ಬಿಸ್ನೆಸ್ ಮ್ಯಾನ್ಸ್ ಇರ್ತಾರೆ ಅಲ್ವಾ, ಅವ್ರಗಳ ಮೇಲೆ ಕೋಪದಲ್ಲಿ ಇರ್ತಾರೆ. ಆದ್ರಿಂದ ಯಾರೋ ಒಬ್ಬ ಸಿವಿಲಿಯನ್ನೇ ಬಂದು ಈ ರೀತಿ ಮರ್ಡರ್ ನ ಮಾಡಿ ಹೋಗಿರೋ ರೀತಿ ಸೆಟ್ ಮಾಡಿ ಇಟ್ಬಿಟ್ಟು ಹೋಗಿರ್ತಾರೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಸಾಲ್ಟ್ ಅನ್ನ ತೋರಿಸ್ತಾರೆ. ಶಿಪ್ ಇಂದ ಸೇಫ್ ಇರುತ್ತೆ ಅಲ್ವಾ, ಅದನ್ನ ಹೆಲಿಕಾಪ್ಟರ್ ಮುಖಾಂತರ ತರ್ತಿರ್ತಾರೆ, ಅಂದ್ರೆ ಸಾಲ್ಟ್ ಅವರನ್ನ. ಇದನ್ನ ನಮ್ಮ ಹೀರೋನು ನೋಡ್ಬಿಟ್ಟು ಹ್ಯಾನಾ ಹತ್ರ, ಹೌದು ಇವಾಗ ಸಾಲ್ಟ್ ಅನ್ನ ಅವ್ರುಗಳು ಏನನ್ನ ಮಾಡ್ತಾರೆ ಅಂತ ಕೇಳ್ಬೇಕಾದ್ರೆ, ಏನೂ ಮಾಡಲ್ಲ, ಸೇಫ್ ಆಗಿ ನಮ್ಮ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇಟ್ಟು ಅವಳನ್ನ ವಿಚಾರಣೆ ಮಾಡ್ತಾರೆ ಅಷ್ಟೇ ಅಂತ ಹೇಳ್ತಿರ್ತಾರೆ. ಆದ್ರೆ ಇವಾಗ ನಮ್ಮ ಸಾಲ್ಟ್ ಅನ್ನ ಲಾರಿಗೆ ಹಚ್ಚಿರ್ತಾರೆ. ಆ ಲಾರಿಯ ಡ್ರೈವರ್ ನಮ್ಮ ಹೀರೋ ಅವನ ಫ್ರೆಂಡೇ ಅನ್ಸುತ್ತೆ. ಅವನು ನಮ್ಮ ಹೀರೋವನ್ನು ನೋಡ್ಬಿಟ್ಟು, ಲೋ ಮಚ್ಚ ಹೇಗಿರ್ತಿದ್ಯಾ, ನೋಡಿ ತುಂಬಾ ದಿನ ಆಯ್ತು, ಹೇಗೆ ನಿನ್ನ ಹೆಂಡತಿ ಮಕ್ಕಳೆಲ್ಲ ಇರ್ತಿದ್ದಾರೆ, ನನ್ನ ಜೊತೆಗೆ ಸೇರಿ ಕೆಲಸ ಮಾಡ್ತಿದ್ದೆ, ಇವಾಗ ನೋಡಿದ್ರೆ ಎಲ್ಲೆಲ್ಲಿಗೋ ದೊಡ್ಡ ದೊಡ್ಡ VIP ಆಗ್ಬಿಟ್ಟಿದ್ಯಾ ನೀನು, ನಮ್ಮ ಅರ್ಥಲಿರುವ ಲ್ಯಾಂಡ್ ಗೆ ಅಂಬಾಸಿಡರ್ ಆಗ್ಬಿಟ್ಟಿದ್ಯಾ ನೀನು ಅಂತ ಚೆನ್ನಾಗಿ ಮಾತಾಡ್ತಿರ್ತಾನೆ.
ಹೋಗ್ತಾನೆ. ಆವಾಗ ನಮ್ಮ ಹೀರೋ ಸರಿ ಸಾಲ್ಟ್ ಅನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್ ಅದ ಹೆಡ್ ಕ್ವಾರ್ಟರ್ಸ್ ಗೆ ಕರ್ಕೊಂಡು ಹೋಗಿ ಅವಳನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ಆ ಮಟ್ಟಿಗೆ ಇವಳು ಮಾಡ್ಬಿಟ್ಟಿದ್ದಾಳಲ್ಲ, ಜನರು ಎಲ್ಲರೂ ಇವಳ ಮೇಲೆ ತುಂಬಾನೇ ಕೋಪದಲ್ಲಿ ಇರ್ತಿದ್ದಾರೆ. ಆ 4 ಜನರನ್ನು ಕೊಂದಿದ್ದು ಇವಳು ತಾನೆ, 4 ಜನರನ್ನು ಕೊಂದ್ಬಿಟ್ಟು ಸ್ಟೇಟ್ಮೆಂಟ್ ಬೇರೆ ಕೊಡ್ತಿದ್ದಾಳೆ ಅಂತ ಕೋಪದಲ್ಲಿ ಟೆನ್ಷನ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಸರಿ ತಮ್ಮ ಆ ಲಾರಿಯ ಬೀಗವನ್ನ ನನ್ನ ಕೈಗೆ ಕೊಡು ಅಂತ ಕೇಳ್ಬೇಕಾದ್ರೆ ಇವನು ಯಾಕೆ ನೀನು ಅದನ್ನ ಕೇಳ್ತಿದ್ಯಾ, ಇವಾಗ ನಾನು ತಾನೇ ನಿನ್ನ ಬಾಸ್ ರೀತಿ, ನಿನ್ನ ಹೈಯರ್ ಆಫೀಸರ್ ಅಲ್ಲಿ ನಾನು ಒಬ್ಬ ತಾನೆ, ಸುಮ್ನೆ ಬೀಗವನ್ನು ಕೊಡು ಅಂತ ಕೇಳ್ಬೇಕಾದ್ರೆ ಅವನಿಗೆ ಇಲ್ಲ ಅಂತ ಹೇಳೋದಕ್ಕೆ ಆಗ್ತಿಲ್ಲ. ತಕ್ಷಣ ಬೀಗವನ್ನು ಕೊಟ್ಬಿಡ್ತಾನೆ. ಅಷ್ಟೇ ನಮ್ಮ ಹೀರೋ ಕೀಯನ್ನು ತಗೊಂಡು ಬೇಗನೆ ಹೋಗಿ ಆ ಲಾರಿಗೆ ಕೂತ್ಕೋತಾನೆ. ಇದನ್ನು ನೋಡಿದ ಹ್ಯಾನಾ ಏನನ್ನ ಮಾಡ್ತಿದ್ಯಾ ನೀನು, ಸುಮ್ನೆ ಮರ್ಯಾದೆಯಿಂದ ಆ ಲಾರಿಯನ್ನ ಬಿಟ್ಟು ಕೆಳಗಡೆ ಇಳಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಈ ರೀತಿ ಪಬ್ಲಿಕ್ ಆಗಿ ನೀನು ನನ್ನನ್ನು ಶೂಟ್ ಮಾಡೋದಕ್ಕೆ ಆಗೋದಿಲ್ಲ, ಅದು ಗೊತ್ತಲ್ವಾ, ಆದ್ರೆ ನಿನ್ನ ಕೈಲಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನೋಡ್ದೆ ಅಲ್ಲ ಮುಂದೆ ಎಷ್ಟು ಜನರು ನಿಂತಿದ್ದಾರೆ ಅಂತ. ಹೌದು ನಾನು ಮುಂದೆ ಹೋಗ್ತೀನಿ ಅಂತ ನಾನು ಹೇಳಿಲ್ವಲ್ಲ, ನಾನು ಹಾಗೆ ಹಿಂದೆ ಹೋಗ್ತಿದ್ದೀನಿ ಅಂತ ಹೇಳಿ ಬೇಗನೆ ರಿವರ್ಸ್ ತಗೋತಾನೆ ಲಾರಿಯನ್ನ. ಹಿಂದೆನೆ ಸಮುದ್ರ ಇರುತ್ತೆ, ಅದರಲ್ಲಿ ಆ ಸೇಫ್ ದುಪ್ ಅಂತ ಬೀಳುತ್ತೆ. ಸೊ ನಮ್ಮ ಸಾಲ್ಟ್ ಈಸಿಯಾಗಿ ಆ ಸೇಫ್ ಇಂದ ಹೊರಗಡೆ ಬಂದ್ಬಿಡ್ತಾಳೆ. ನಮ್ಮ ಹೀರೋನು ಓಡಿ ಬಂದು ನೀರಿಗೆ ಜಂಪ್ ಮಾಡ್ಕೋತಾನೆ. ಸೊ ಹೀರೋವನ್ನು ಕಾಪಾಡಿ ಅಲ್ಲಿಂದ ಇಬ್ಬರವೇ ತಪ್ಪಿಸ್ಕೊಂಡು ಹೋಗ್ತಾರೆ. ಸೊ ಈ ವಿಷಯ ಕೇಟಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಏನು ಈ ರೀತಿ ಮಾಡ್ಬಿಟ್ನಾ, ಏನಕ್ಕಾಗಿ ಈ ರೀತಿ ಮಾಡ್ದ ಅಂತ ಶಾಕ್ ಆಗ್ತಿರ್ತಾರೆ. ಈ ವಿಷಯ ನ್ಯೂಸ್ ಚಾನೆಲ್ ಅಲ್ಲೂ ಸ್ಪ್ರೆಡ್ ಆಗ್ತಿರುತ್ತೆ. ಹೀರೋ ಅವನ ಫ್ಯಾಮಿಲಿಗೂ ಇದು ಗೊತ್ತಾಗ್ಲಿಕ್ಕೆ ಬರುತ್ತೆ, ತುಂಬಾನೇ ಶಾಕ್ ಆಗ್ತಿರ್ತಾರೆ. ಬೇಗನೆ ಅವನನ್ನ ಕಂಡಿಡೀರಿ, ಏನಕ್ಕಾಗಿ ಈ ರೀತಿ ಮಾಡ್ತಿದ್ದಾನೆ, ಅವನು ಎಲ್ಲಿಗೆ ಹೋದ ಅಂತ ಕೇಟ್ ಅವರು ಟೆನ್ಷನ್ ಆಗ್ತಿರ್ಬೇಕಾದ್ರೆ ಆವಾಗ ಅಸಿಸ್ಟೆಂಟ್ ಮೇಡಮ್ ಸ್ವಲ್ಪ ಹೊತ್ತು ನೀವು ರೆಸ್ಟ್ ಮಾಡಿ ಬನ್ನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಕೇಟು ಹೌದು ನನಗೆ ತುಂಬಾನೇ ಟಯರ್ಡ್ ಆಗಿರ್ತಿದೆ, ನಾನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಅನ್ನ ಮಾಡಿ ಬರ್ತೀನಿ ಅಂತ ಹೇಳಿ ಹೊರಡಬೇಕಾದ್ರೆ ಒಂದು ಎಮರ್ಜೆನ್ಸಿ ಅಲರ್ಟ್ ಬರುತ್ತೆ. ಅದು ಏನು ಅಂದ್ರೆ ಇವ್ರುಗಳು ಆ ಕ್ರಿಯೇಚರ್ಸ್ ನೀರಿಂದ ಬಂದು ಮೀಟಿಂಗ್ ಅನ್ನ ಮಾಡೋದಕ್ಕಾಗಿ ಒಂದು ಪಾತ್ ರೀತಿ ಹಾಕಿಟ್ಟಿರ್ತಾರೆ ಅಲ್ವಾ, ಪೈಪ್ ಲೈನ್ ಕನೆಕ್ಷನ್. ಸೊ ಆ ಕ್ರಿಯೇಚರ್ಸ್ ಅಲ್ಲಿ ಇವಾಗ ಸ್ವಲ್ಪ ಜನರು ಆ ಜಾಗಕ್ಕೆ ಬರೋ ರೀತಿ ಸಿಗ್ನಲ್ ಅನ್ನು ತೋರಿಸಿರುತ್ತೆ. ಸೊ ಇದನ್ನು ನೋಡಿದ ತಕ್ಷಣ ಕೇಟು ನಾನು ಎಲ್ಲಿಗೂ ಹೋಗೋದಿಲ್ಲ, ನಾನೇ ಹೋಗಿ ಅವ್ರಗಳ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಂತ ಹೇಳಿ ಅವರೇನೆ ಆ ಮೀಟಿಂಗ್ ಗೆ ಬರ್ತಾರೆ. ಸೊ ಒಳಗಡೆ ತುಂಬಾನೇ ಕ್ರಿಯೇಚರ್ಸ್ ಬಂದಿರುತ್ತೆ. ಇವಾಗ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಒಂದು ಮೇಲ್ ಕ್ರಿಯೇಚರ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಇವಾಗ ಮಾನವರಿಗಾಗಿ ನಿಂತು ಮಾತಾಡ್ತಿರೋದು ನಮ್ಮ ಕೇಟ್ ಅವರೇ. ಆದ್ರೆ ಆ ಮೇಲ್ ಕ್ರಿಯೇಚರ್ ಏನಂತ ಹೇಳುತ್ತಂದ್ರೆ ಮನುಷ್ಯರು ನೀವೆಲ್ಲ ಏನು ಹುಚ್ಚರ, ನೀವೇನೇ ನಮ್ಮ ಪ್ರಪಂಚಕ್ಕೆ ಬರ್ತೀರಾ, ನೀವೇನೇ ಸಮಾಧಾನ ಮಾತಾಡ್ಬೇಕು ಅಂತ ಬರ್ತೀರಾ, ನೀವೇನೇ ಬಾಂಬನ್ನ ಇಡ್ತೀರಾ, ನೀವೇನೇ ಸತ್ತೋಗ್ತೀರಾ, ಏನಿದು ಏನು ತಾನೇ ನಿಮಗೆ ಬೇಕು ಅನ್ನೋ ರೀತಿಯ ಮೇಲ್ ಕ್ರಿಯೇಚರ್ ಬಯೋದಕ್ಕೆ ಶುರು ಮಾಡ್ಬೇಕಾದ್ರೆ ನಮ್ಮ ಕೇಟ್ ಅವರು ಹೌದು ನಮಗೆ ಅರ್ಥವಾಗ್ತಿದೆ, ಮನುಷ್ಯರಾದ ನಾವು ತುಂಬಾನೇ ಎಮೋಷನಲ್ ಆಗಿರೋವ್ರೆ, ಲಾಸ್ಟ್ 1000 ವರ್ಷಗಳನ್ನ ನೋಡ್ಬೇಕಾದ್ರೆ ನಾವು ದೊಡ್ಡದಾಗಿ ಡೆವಲಪ್ ಆಗ್ತಿದೀವಿ. ಸೊ ಆ ಎಮೋಷನ್ಸ್ ಮಿಕ್ಸ್ ಆಗಿರೋದ್ರಿಂದಾನೇ ನಾವು ಏನಾದ್ರೂ ತಪ್ಪಾದ ಡಿಸಿಷನ್ ಅನ್ನ ತಗೊಂಡು ತಪ್ಪಾಗಿ ಬಿಹೇವ್ ಮಾಡಿರ್ಬಹುದು. ಅದಕ್ಕಾಗಿ ನಾನು ನಿಮ್ಮ ಹತ್ರ ಕ್ಷಮೆಯನ್ನ ಕೇಳ್ಕೊತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮೇಲ್ ಕ್ರಿಯೇಚರ್ ಸರಿ ಆಯ್ತು ನಾನು ಅದನ್ನೆಲ್ಲ ಬಿಟ್ಬಿಡ್ತೀನಿ, ಆ ಸಾಲ್ಟ್ ಎಲ್ಲಿ, ಅವಳನ್ನ ಎಲ್ಲಿಟ್ಟಿದ್ದೀರಾ ಅಂತ ಕ್ರಿಯೇಚರ್ ಕೇಳ್ಬೇಕಾದ್ರೆ ನಮಗೆ ಗೊತ್ತಾಗ್ತಿದೆ ಆ ಸಾಲ್ಟ್ ಅವರು ಇಲ್ಲೇನೆ ಇರ್ತಿದ್ದಾರೆ, ಟೆಕ್ನಿಕಲ್ ಆಗಿ ಇಲ್ಲೇನೆ ಇರ್ತಿದ್ದಾರೆ, ಆದ್ರೆ ಸದ್ಯಕ್ಕೆ ಇವಾಗ ಎಲ್ಲಿ ಇರ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮೇಲ್ ಕ್ರಿಯೇಚರ್ ಅವಳು ನಮ್ಮ ಜನಾಂಗಕ್ಕೆ ಮೋಸ ಮಾಡಿ ಬಂದ್ಬಿಟ್ಟಿದ್ದಾಳೆ, ಒಬ್ಬ ಮನುಷ್ಯನನ್ನ ಕಾಪಾಡೋದಕ್ಕಾಗಿ ನಮಗೆ ದ್ರೋಹವನ್ನ ಮಾಡ್ಬಿಟ್ಲು, ನಮ್ಮ ಜನಾಂಗ ಹಾಲ್ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಆ ರೀತಿ ಒಂದು ಕೆಲಸವನ್ನ ಮಾಡಿದ್ದಾಳೆ, ಅವನನ್ನ ಕಾಪಾಡಿ ಭೂಮಿಗೆ ಬಂದ್ಬಿಟ್ಟಿದ್ದಾಳೆ. ಸೊ ಸುಮ್ನೆ ಅವಳನ್ನ ನಮ್ಮ ಕೈಗೆ ಕೊಟ್ಬಿಡಿ, ಅವಳನ್ನ ಹ್ಯಾಂಡ್ ಓವರ್ ಮಾಡಿ ಅವಳಿಗೆ ಶಿಕ್ಷೆಯನ್ನು ಕೊಡ್ಬೇಕಾಗಿದೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಕೇಟ್ ಅವರೇ ಶಾಕ್ ಆಗ್ತಾರೆ. ಏನು ಅವರಿಗೆ ಶಿಕ್ಷೆನಾ, ನೀವು ಅವರಿಗೆ ಶಿಕ್ಷೆಯನ್ನು ಕೊಡೋದಕ್ಕಾಗಿನೇ ಕೇಳ್ತಿದ್ದೀರಾ ಅಂದ್ರೆ ಖಂಡಿತ ಅವರನ್ನ ನಿಮಗೆ ನಾನು ಹ್ಯಾಂಡ್ ಓವರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಈ ಮೇಲ್ ಕ್ರಿಯೇಚರ್ ಏನಂತ ಹೇಳುತ್ತಂದ್ರೆ ನಿಮ್ಮ ಹತ್ರ ಒಂದು ವಿಷಯವನ್ನ ಹೇಳೋದಕ್ಕೆ ನಾನು ಮರ್ತು ಬಿಟ್ಟೆ, ಆಕ್ಚುಲಿ ನೀವು ಮಾಡೋದನ್ನ ನೋಡಿ ನಮಗೆ ತುಂಬಾನೇ ಕೋಪ ಬಂದ್ಬಿಡ್ತು, ನೆಕ್ಸ್ಟ್ ನಾವು ಏನನ್ನ ಮಾಡ್ತೀವಿ ಗೊತ್ತಾ ಅಂತ ಒಂದು ಡೆಮೋವನ್ನ ಮಾಡಿ ತೋರಿಸುತ್ತೆ. ಅದರ ಕೈಯಲ್ಲಿ ಕಬ್ಣದ ಒಂದು ಕೋಲನ್ನು ಮಡಗಿರುತ್ತೆ, ಅದನ್ನ ಹಾಗೆ ಧೂಳಾಗಿ ಚೇಂಜ್ ಮಾಡಿ ಅಂದ್ರೆ ರಸ್ಟ್ ಆಗಿ ತುಕ್ಕಾಗಿ ಚೇಂಜ್ ಮಾಡಿ ಹಾಗೆ ಅದನ್ನ ಕಂಪ್ಲೀಟ್ ಆಗಿ ನಾಶ ಮಾಡ್ಬಿಡುತ್ತೆ. ನಂತರ ನಾವು ನೀರು ಗಾಳಿಯ ಜೊತೆಗೆ ಯಾವಾಗ್ಲೂ ಮಿಕ್ಸ್ ಆಗಿದ್ದೀವಿ. ಸೊ ನಿಮ್ಮನ್ನ ಏನನ್ನ ಮಾಡ್ತೀವಿ ಗೊತ್ತಾ, ಇಷ್ಟು ದಿನಗಳಾಗಿ ನೀವು ಕಷ್ಟಪಟ್ಟು ಮಾಡಿರುವ ಕಬ್ಣ, ಆ ಕಬ್ಣಗಳನ್ನ ಯೂಸ್ ಮಾಡಿ ಕಟ್ಟಿಟ್ಟಿರುವ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅವು ಎಲ್ಲವನ್ನು ರಶ್ ಮಾಡಿ ತುಕ್ ಹಿಡಿಸಿ ಹಾಲ್ ಮಾಡ್ಬಿಡ್ತೀವಿ. ಸೊ ಅದರ ನಂತರ ನಿಮ್ಮ ಹತ್ರ ಮಿಸೈಲ್ ಅಂತ ಕೂಡ ಏನುವೇ ಇರಲ್ಲ. ಇಲ್ಲಿಯವರೆಗೂ 2ನೇ ಅಂಬಾಸಿಡರ್ ಆದ ನನ್ನನ್ನ ಇವಾಗ ನೀವು ಮೀಟ್ ಮಾಡ್ಬಿಟ್ಟಿದ್ದೀರಾ. ಸೊ 3ನೇ ಅಂಬಾಸಿಡರ್ ಅನ್ನ ಇದ್ರ ಮೇಲೆ ನೀವು ಮೀಟ್ ಮಾಡಬಾರ್ದು ಅಂತ ಅನ್ಕೊಳ್ಳಿ. ಇದರ ನಂತರ ನಿಮಗೆ ತುಂಬಾನೇ ಟೈಮ್ ಅನ್ನು ಕೊಡೋದಕ್ಕೆ ಆಗೋದಿಲ್ಲ, 5 ವರ್ಷ ಟೈಮ್ ಅಷ್ಟೇ, ಎಲ್ಲವನ್ನು ಚೇಂಜ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಆ ಸಾಲ್ಟ್ ಅನ್ನ ನಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ, ಇಲ್ಲಾಂದ್ರೆ ನಿಮ್ಮ ಎಲ್ಲರನ್ನು ನಾವು ನಾಶ ಮಾಡ್ಬಿಡ್ತೀವಿ ಅನ್ನೋ ತರ ವಾರ್ನಿಂಗ್ ಅನ್ನು ಕೊಟ್ಬಿಟ್ಟು ಕ್ರಿಯೇಚರ್ಸ್ ಅಲ್ಲಿಂದ ಹೊರಟು ಹೋಗ್ತಾರೆ. ಸೊ ಇದನ್ನ ಕೇಳಿ ಎಲ್ಲರೂ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಪ್ರೈಮ್ ಮಿನಿಸ್ಟರ್ ಮತ್ತೆ ಜನರಲ್ ಇದನ್ನ ನೋಡ್ತಿರ್ತಾರೆ. ಆವಾಗ ಜನರಲ್ ಪ್ರೈಮ್ ಮಿನಿಸ್ಟರ್ ಹತ್ರ ಬೇಗನೆ ನಾವು ಸಾಲ್ಟ್ ಅನ್ನ ಹುಡುಕಿ ಕಂಡುಹಿಡಿಬೇಕು ಅಂತ ಹೇಳ್ಬೇಕಾದ್ರೆ ಯಾಕೆ ನಾವು ಅವಳನ್ನ ಕಂಡುಹಿಡಿಬೇಕು ಅಂತ PM ಕೇಳಿದ್ರೆ ನಾವು ಕಂಡುಹಿಡಿದಿರುವ ಸ್ಯಾಂಪಲ್ ಅನ್ನ ಒಂದು ಸಲ ಟೆಸ್ಟ್ ಮಾಡಿ ನೋಡಿದ್ವಿ, ಆದ್ರೆ ಸಾವಿರಾನ್ಸ್ ಅನ್ನುವ ಮೆಡಿಸಿನ್ ಅನ್ನ ನಾವು ಅಡಲ್ಟ್ ಕ್ರಿಯೇಚರ್ ಹೋಮೋಸ್ ಮೇಲೆ ನಾವು ಟೆಸ್ಟ್ ಮಾಡಿ ನೋಡಿಲ್ಲ. ಸೊ ಆ ಸಾಲ್ಟ್ ಮೇಲೆ ಈ ಸಾವಿರಾನ್ಸ್ ಅನ್ನ ಟೆಸ್ಟ್ ಮಾಡಿ ನೋಡಿದ್ರೆ ಬರುವ ರಿಸಲ್ಟ್ ಅನ್ನ ಇಟ್ಟು ನಾಳೆಗೆನೆ ಈ ವಾರನ ನನ್ನ ಕೈಯಲ್ಲಿ ಎಂಡಿಂಗ್ ಗೆ ತರೋಕೆ ಆಗುತ್ತೆ ಅಂತ ಜನರಲ್ ಹೇಳಿ ಪ್ರೈಮ್ ಮಿನಿಸ್ಟರ್ ಅನ್ನ ಬ್ರೈನ್ ವಾಶ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ
ಹೀರೋವನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋ ಮತ್ತೆ ಸಾಲ್ಟ್ ಒಂದು ಜಾಗದಲ್ಲಿ ಸೇಫ್ ಆಗಿ ಹೌಸ್ಕೊಂಡಿರ್ತಾರೆ. ನಮ್ಮ ಸಾಲ್ಟ್ ಅಲ್ಲಿರುವ ಮಿರರ್ಸ್ ಎಲ್ಲವನ್ನು ಹೊಡೆದಕ್ಕೆ ಹಾಗೆ ಜೋರಾಗಿ ಕಿರ್ಚಿ ಎಂಜಾಯ್ ಮಾಡ್ತಿರ್ತಾಳೆ. ಯಾಕೆಂದ್ರೆ ಇದಕ್ಕೂ ಮುಂಚೆ ಅವಳು ಮಿರರ್ ಅನ್ನೆಲ್ಲ ನೋಡಿರಲ್ಲ. ಆಕ್ಚುಲಿ ಇಲ್ಲಿರುವ ಮಿರರ್ಸ್, ಇಲ್ಲಿರುವ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಮನುಷ್ಯರು ಕಂಡಿಡುವ ವಿಷಯಗಳು, ಇವು ಎಲ್ಲವನ್ನು ನೋಡಿ ಸಾಲ್ಟ್ ಗೆ ತುಂಬಾನೇ ಆಶ್ಚರ್ಯವಾಗ್ತಿರುತ್ತೆ. ಸೊ ಅದ್ರ ಬಗ್ಗೆ ನಮ್ಮ ಹೀರೋ ಹತ್ರನು ಹೇಳ್ತಿರುತ್ತೆ. ಆವಾಗ ನಮ್ಮ ಹೀರೋ ಸಾಲ್ಟ್ ಹತ್ರ, ನೀನು ನನ್ನನ್ನ ಮೇಲ್ಗಡೆ ಕರ್ಕೊಂಡ್ ಬರ್ಬೇಕಾದ್ರೆ ನನ್ನನ್ನ ಕಿಸ್ ಮಾಡ್ದೆ ತಾನೆ ಅಂತ ಕೇಳ್ಬೇಕಾದ್ರೆ, ಹೋ ನೀವು ಅದಕ್ಕೆ ಕಿಸ್ ಅಂತ ಹೇಳ್ತೀರಾ, ಆದ್ರೆ ನಾನು ನಿನ್ನ ಲಂಗ್ಸ್ ಗೆ ಆಕ್ಸಿಜನ್ ಸಪ್ಲೈನ ಕೊಡ್ತಿದ್ದೆ ಅಷ್ಟೇ ಅಂತ ಹೇಳಿ ಹೀರೋ ಅವನ ಕತ್ತಿಗೆ ಕೈಯನ್ನ ಇಡುತ್ತೆ. ಸೊ ಇವಾಗ ಹೀರೋನು ಇಂಟ್ರೆಸ್ಟ್ ತಗೊಂಡು ಆ ಸಾಲ್ಟ್ ಹತ್ರ, ಇವಾಗ ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳ್ತಾನೆ. ನೀವು ಏನೆಲ್ಲ ಮಾಡ್ತೀರಾ, ನಿಮ್ಮ ಜನರೆಲ್ಲ ಹೇಗಿರ್ತಾರೆ ಅಂತ ಕೇಳ್ಬೇಕಾದ್ರೆ ಸಾಲ್ಟ್ ವೇ ಎಲ್ಲ ವಿಷಯವನ್ನು ಹೇಳುತ್ತೆ. ಆವಾಗ್ಲೇ ನಮ್ಮ ಹೀರೋ, ನಾವು ಕೂತಿಂದ ಬಂದು ಈ ಮಟ್ಟಿಗೆ ನಾವು ಡೆವಲಪ್ ಆಗಿದ್ದೀವಿ, ಇಂಪ್ರೂವ್ ಮಾಡ್ಕೊಂಡಿದೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್, ಹೌದು ನಾವೇ ಅದನ್ನ ಯೋಚನೆ ಮಾಡಿ ಆಶ್ಚರ್ಯಕ್ಕೆ ಒಳಗಾಗಿದ್ದೀವಿ. ನಾವು ನೀರಿನ ಒಳಗಡೆ ಮಾತ್ರವೇ ಇರ್ತೀವಿ, ಆದ್ರೆ ನೀವು ಆಕಾಶಕ್ಕೆ ಹೋಗಿ ಆಕಾಶವನ್ನು ದಾಟಿ ಎಷ್ಟು ಸ್ಟಾರ್ಸ್ ಇದೆ ಅಂತ ಎಲ್ಲವನ್ನು ನೋಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ ತಾನೆ, ಆದ್ರೆ ನಾವು ಅದನ್ನೆಲ್ಲ ಮಾಡಿಲ್ಲ, ನಮಗೆ ನೀರಿದೆ, ನೀರು ಮಾತ್ರವೇ ನಮಗೆ ಸಾಕು ಅಂತ ಹೇಳ್ಬೇಕಾದ್ರೆ ಫಟ್ ಅಂತ ನಮ್ಮ ಹೀರೋ ಕ್ವಶನ್ ಅನ್ನ ಕೇಳ್ತಾನೆ. ಹೌದು ಇವಾಗ ನೀನು ನನಗಾಗಿ ಬಂದ್ಬಿಟ್ಟಿದ್ಯಲ್ಲ, ಸೊ ನಿನ್ನ ಜನರು ನಿನ್ನ ಮೇಲೇನೆ ಕೋಪದಲ್ಲಿ ಇರ್ಬೋದಲ್ವಾ? ಹೌದು ಖಂಡಿತ, ನನ್ನನ್ನು ಹಿಡಿದು ನನಗೆ ಪನಿಷ್ಮೆಂಟ್ ಅನ್ನ ಕೊಡೋದಕ್ಕಾಗಿ ಅವರುಗಳು ರೆಡಿ ಆಗಿರ್ತಾರೆ. ಹೌದಾ, ಅಂತದ್ದು ಏನು ಪನಿಷ್ಮೆಂಟ್ ಅನ್ನ ನಿನಗೆ ಕೊಡ್ತಾರೆ? ಏನು ಇಲ್ಲ, ಇಷ್ಟು ದೊಡ್ಡ ಸಮುದ್ರದಲ್ಲಿ ನನ್ನನ್ನು ಅಲೋನ್ ಆಗಿ ಈಜು ಹೊಡೆಯೋದಕ್ಕೆ ಬಿಟ್ಬಿಡ್ತಾರೆ. ನನಗೆ ಅಂತ ಯಾರು ಇರಲ್ಲ, ನಾನು ಅಲೋನ್ ಆಗಿ ಈಜು ಹೊಡೆದು ಹೋಗ್ತಿರ್ಬೇಕು, ಲೈಫ್ ಲಾಂಗ್ ಅದನ್ನ ನಾನು ಮಾಡ್ಬೇಕು, ಅದಕ್ಕಿಂತ ದೊಡ್ಡ ಶಿಕ್ಷೆ ಏನುವೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅದು ಮಾತ್ರ ಇಲ್ಲ, ಆವಾಗ ನಮ್ಮ ಹೀರೋನ ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಂಡ ನಮ್ಮ ಸಾಲ್ಟ್, ಏನಾಯ್ತು ನಿನಗೆ ಏನಾಯ್ತು ಅಂತ ಹತ್ರಕ್ಕೆ ಬಂದು ನಮ್ಮ ಹೀರೋಗೆ ಮತ್ತೆ ಕಿಸ್ ಅನ್ನ ಮಾಡ್ತಾಳೆ. ಹೀರೋಗೆ ಏನನ್ನ ಮಾಡೋದಂತ ಗೊತ್ತಾಗದೆ ಇವಾಗ ಅವನವೇ ಕಿಸ್ ಮಾಡೋದಕ್ಕೆ ಶುರು ಮಾಡ್ಕೊತಾನೆ. ಕಟ್ ಮಾಡಿದ್ರೆ ಇಬ್ಬರವೇ ಮಲ್ಕೊಂಡು ತಬ್ಕೊಂಡು ಮಾತಾಡ್ತಿರ್ತಾರೆ. ಓಹೋ ಆಹಾ, ಕ್ರಿಯೇಚರ್ಸ್ ಗಳನ್ನು ಬಿಡೋದಿಲ್ಲ ಅನ್ಸುತ್ತೆ. ಹಾಗೆ ಆ ಕ್ರಿಯೇಚರ್ ನಮ್ಮ ಹೀರೋ ತಬ್ಕೊಂಡು, ಇಲ್ಲಿ ನೋಡು ಇವಾಗ ನಮ್ಮ ಇಬ್ಬರನ್ನು ಇಡೀ ಪ್ರಪಂಚವೇ ಹುಡುಕ್ತಿದೆ, ಯಾಕೆಂದ್ರೆ ನೀನೊಂದು ಕೆಟ್ಟ ಸ್ಟೇಟ್ಮೆಂಟ್ ಅನ್ನ ಬಿಟ್ಬಿಟ್ಟಿದ್ಯಾ ಅಂತ ಅನ್ಕೊಂಡು ನಮ್ಮ ಇಡೀ ಭೂಮಿನೇ ನಿನ್ನನ್ನ ಸಾಯಿಸೋದಕ್ಕಾಗಿ ಕಾಯ್ತಿದೆ. ಅದೇ ತರ ನಾನು ನಿನ್ನನ್ನ ಕಾಪಾಡ್ಬಿಟ್ಟಿದ್ದೀನಿ ಅನ್ನೋದಕ್ಕಾಗಿ ನನ್ನನ್ನ ಸಾಯಿಸೋದಕ್ಕಾಗೂ ನೋಡ್ತಿರ್ತಾರೆ. ಸೊ ನಾನು ನಿನ್ನನ್ನ ಹೇಗಾದ್ರೂ ಕಾಪಾಡ್ಲೇಬೇಕು, ನನಗೆ ಗೊತ್ತಿರುವ ಒಂದು ಜಾಗ ಇರ್ತಿದೆ, ಅಲ್ಲಿ ಒಂದು ಸೌಂದರ್ಯವಾದ ವಾಟರ್ ಫಾಲ್ಸ್, ಲೇಕ್ ಅಂತ ಎಲ್ಲವೇ ಇರುತ್ತೆ. ಸೊ ನೀನು ಅಲ್ಲಿಗೆ ಬಂದು ಆರಾಮಾಗಿ ಬದುಕಬಹುದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ನಮ್ಮ ಹೀರೋವನ್ನ ನೋಡಿ, ನೀವೇ ನನ್ನ ಜೊತೆ ಬಂದ್ಬಿಡ್ತೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಹತ್ರ ಉತ್ತರ ಇಲ್ಲ. ಸರಿ ಓಕೆ, ನನಗೆ ಫಸ್ಟ್ ಒಂದು ಫೋನ್ ಬೇಕು, ಫೋನ್ ಅನ್ನು ತಗೊಂಡು ನಿನ್ನನ್ನು ಸೇಫ್ ಆಗಿ ಅಲ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಾಗಿರುವ ದಾರಿಗಳನ್ನು ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಏನನ್ನ ಮಾಡ್ತಾನಂದ್ರೆ, ರೋಡ್ ಅಲ್ಲಿ ಅಲೋನ್ ಆಗಿ ನಡೆದು ಹೋಗ್ತಾ ಇರುವ ಒಬ್ಬ ಹುಡುಗನನ್ನ ನಮ್ಮ ಹೀರೋ ಹಿಂದೆಯಿಂದ ಅವನನ್ನ ತಪ್ಕೊಂಡು ಈ ಸಾಲ್ಟ್ ಅನ್ನ ಬಿಟ್ಟು ಹೆದರಿಸ್ತಾನೆ. ಅದೇ ತರ ಸಾಲ್ಟ್ ವೇ ಆಕ್ಟಿಂಗ್ ಅನ್ನ ಮಾಡ್ಬೇಕಾದ್ರೆ, ಇಲ್ಲಿ ನೋಡು ತಮ್ಮ, ಏನಾದ್ರೂ ನೀನು ಕಿರ್ಚ್ಕೊಂಡ್ರೆ ಅಷ್ಟೇ ಅವಳು ನಿನ್ನನ್ನ ಕಚ್ಬಿಡ್ತಾಳೆ, ಸುಮ್ನೆ ಫೋನ್ ಅನ್ನು ಕೊಟ್ಬಿಟ್ಟು ಇಲ್ಲಿಂದ ಓಡಿ ಹೋಗ್ಬಿಡು ಅಂತ ಹೇಳ್ಬೇಕಾದ್ರೆ ಅದೇ ತರ ಹುಡುಗನು ಫೋನ್ ಅನ್ನು ಕೊಟ್ಬಿಟ್ಟು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾನೆ. ತಕ್ಷಣ ನಮ್ಮ ಹೀರೋ ಫೋನ್ ಅನ್ನು ತಗೊಂಡು ಅವನ ಮಗಳಿಗೇನೆ ಕಾಲ್ ಅನ್ನು ಮಾಡ್ತಾನೆ. ಸೊ ಮಗಳವೇ ಫೋನ್ ಕಾಲ್ ಅನ್ನು ಅಟೆಂಡ್ ಮಾಡಿ ಯಾರು ಅಂತ ಕೇಳ್ಬೇಕಾದ್ರೆ, ಮಗಳೇ ನಾನೇ ತಂದೆ ಮಾತಾಡ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಮಗಳು ತುಂಬಾನೇ ಎಮೋಷನಲ್ ಆಗ್ತಾಳೆ. ಅಪ್ಪ ಎಲ್ಲಿಗೆ ಹೋದ್ರಿ, ಏನಕ್ಕಾಗಿ ನೀವು ಈ ರೀತಿ ಮಾಡಿದ್ರಿ ಅಂತ ಕೇಳ್ಬೇಕಾದ್ರೆ, ಇಲ್ಲಿ ನೋಡಮ್ಮ ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ಟೈಮ್ ಇಲ್ಲ, ಬೇಗನೆ ಅಮ್ಮನ ಕೈಗೆ ಫೋನ್ ಅನ್ನು ಕೊಡು, ನಾನು ನಿನ್ನನ್ನು ತುಂಬಾನೇ ಮಿಸ್ ಮಾಡ್ತಿದ್ದೀನಿ, ಬೇಗನೆ ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಮಗಳು, ನಿಮ್ಮ ಜೊತೆನೆ ಆ ಸಾಲ್ಟ್ ಇರ್ತಿದಲ್ಲ ಅಂತ ಕೋಪದಿಂದ ಕೇಳ್ತಾಳೆ. ಆದ್ರೆ ನಮ್ಮ ಹೀರೋ, ಬೇಗನೆ ಅಮ್ಮನ ಕೈಗೆ ಫೋನ್ ಅನ್ನು ಕೊಡಮ್ಮ ನೀನು ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಮಗಳು ಫೋನ್ ಅನ್ನ ಅಮ್ಮನ ಕೈಗೆ ಕೊಡ್ತಾಳೆ. ಆವಾಗ ನಮ್ಮ ಹೀರೋ ಅವನ ಎಕ್ಸ್ ವೈಫ್ ಹತ್ರ, ಇಲ್ಲಿ ನೋಡು ನಾನು ಹೇಳೋದನ್ನ ಮಾತ್ರ ಕೇಳು, ನಾನು ಬೇಗನೆ ಇಲ್ಲಿಂದ ಸೌತ್ ವೇಲ್ಗೆ ಹೋಗ್ಬೇಕು, ಅಲ್ಲಿ ನನ್ನ ಫ್ರೆಂಡಿನ ಜಾಗಕ್ಕೆ ಹೋಗ್ಬೇಕು, ಅಲ್ಲಿಗೆ ಹೋಗೋದಕ್ಕಾಗಿ ನನಗೆ ಒಂದೇ ಒಂದು ಗಾಡಿ ಮಾತ್ರವೇ ಬೇಕು, ಯಾಕೆಂದ್ರೆ ಸಾಲ್ಟ್ ನನ್ನ ಜೊತೆಗೆ ಇರ್ತಿದ್ದಾಳೆ, ಅವಳನ್ನ ನಾನು ಕಾಪಾಡಬೇಕು, ಅವಳನ್ನ ಪ್ರೊಟೆಕ್ಟ್ ಮಾಡಬೇಕು, ಪ್ಲೀಸ್ ನನ್ನನ್ನ ನಂಬು, ನನಗೆ ಹೆಲ್ಪ್ ಅನ್ನ ಮಾತ್ರ ಮಾಡು, ಬೇರೆ ಏನನ್ನು ನನ್ನ ಹತ್ರ ಕೇಳಬೇಡ, ಸೊ ನಾನು ಹೇಳುವ ಜಾಗಕ್ಕೆ ಕಾರಣ ಮಾತ್ರ ತಗೊಂಡ್ ಬಂದ್ಬಿಡು, ಬೇರೆ ಯಾರಿಗೂ ಕಾಲ್ ಅನ್ನ ಮಾಡಿ ಮಾತಾಡ್ಬಿಡ್ಬೇಡ, ಮತ್ತೆ ಈ ಫೋನ್ ಕೂಡ ನಮ್ಮ ಮಗಳು ಸೀಕ್ರೆಟ್ ಆಗಿ ಇಟ್ಟಿರುವ ಫೋನೇ, ಸೊ ಈ ಫೋನ್ ಅನ್ನ ಅವ್ರುಗಳು ಟ್ರೇಸ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೇನೆ ಹಾಗೆ ಸೈಡ್ ಆಂಗಲ್ ಅಲ್ಲಿ ತೋರಿಸ್ತಾರೆ, ಇವರ ಮನೆ ಪೂರ್ತಿ ಸಿಕ್ಕಾಪಡಿ ಸೋಲ್ಜರ್ಸ್ ತುಂಬಿಕೊಂಡಿರ್ತಾರೆ. ಇವಾಗ ಇವ್ರುಗಳು ಮಾತಾಡ್ತಿರೋದನ್ನು ರೆಕಾರ್ಡ್ ಮಾಡ್ತಿರ್ತಾರೆ. ಆಮೇಲೆ ಏನೋ ಸರಿಯಾಗಿ ನಮ್ಮ ಹೀರೋ ಸಿಗೋಕೋಬಿಟ್ಟ. ಆದ್ರೆ ಇದು ನಮ್ಮ ಹೀರೋಗೆ ಗೊತ್ತಿಲ್ಲ ಅಲ್ವಾ, ಕಾರಣ ಮಾತ್ರ ಬ್ರಿಡ್ಜ್ ಗೆ ತಂದ್ಬಿಡು ಅಂತ ಹೇಳಿರ್ತಾನೆ. ಇವಾಗ ನೆಕ್ಸ್ಟ್ ನೋಡಿದ್ರೆ ಈ ವಿಷಯ ನಮ್ಮ ಕೇಟ್ ಅವರ ಟೀಮಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ಲ, ಸೊ ಅವ್ರುಗಳು ಇದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಅದೇ ಸಮಯದಲ್ಲಿ ನಮ್ಮ ಹೀರೋ ಮತ್ತೆ ಸಾಲ್ಟ್ ಅನ್ನು ಹಿಡಿಯೋದಕ್ಕೆ ಈ ಕಡೆ ಜನರಲ್ ರೆಡಿ ಆಗ್ತಿರ್ತಾನೆ. ಅವನಿಗೆ ಈ ವಿಷಯ ಗೊತ್ತಾಗ್ಬಿಟ್ಟಿರುತ್ತೆ. ಹಾಗೆ ಅಲ್ಲಿಂದ ಹೊರಟು ಹೋಗ್ಬೇಕಾದ್ರೇನೆ ಕೇಟ್ ಅವರ ಟೀಮು ಒಂದು ವಿಷಯವನ್ನು ಕಂಡುಹಿಡಿತಾರೆ. ಅದು ಏನು ಅಂದ್ರೆ, ನಮ್ಮ ಕ್ರಿಯೇಚರ್ ಸಾಲ್ಟ್ ಮಾತಾಡಿರೋ ರೀತಿ, ಕೆಟ್ಟ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋ ರೀತಿ ಒಂದು ವಿಡಿಯೋವನ್ನು ಪ್ಲೇ ಮಾಡಿರ್ತಾರೆ ಅಲ್ವಾ ನ್ಯೂಸ್ ಚಾನೆಲ್ಸ್ ಅಲ್ಲಿ, ಅದೊಂದು ಫೇಕ್ ಆದ ವಿಡಿಯೋ, ಅದನ್ನು ಕ್ಲೋನ್ ಮಾಡಿದ್ದಾರೆ, ಅದೊಂದು ಡೀಪ್ ಫೇಕ್ ಸಾಫ್ಟ್ವೇರ್ ಅನ್ನು ಯೂಸ್ ಮಾಡಿ ರೆಡಿ ಮಾಡಿದ್ದಾರೆ ಅನ್ನೋ ವಿಷಯವನ್ನು ಕಂಡುಹಿಡಿದು ಬಿಟ್ಟಿರ್ತಾರೆ. ಹಾಗಾದ್ರೆ ಸಾಲ್ಟ್ ಅವಳು ತುಂಬಾನೇ ಒಳ್ಳೆಯವಳು, ಅವಳು ಈ ರೀತಿ ಎಲ್ಲ ಮಾತಾಡಿಲ್ಲ ಅನ್ನೋ ವಿಷಯ ನಮ್ಮ ಕೇಟ್ ಅವರ ಟೀಮಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ನಮ್ಮ ಕೇಟು ತಿಳ್ಕೊತಾರೆ. ಆದ್ರೆ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಲ್ವಾ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋನ ಎಕ್ಸ್ ವೈಫ್ ನಮ್ಮ ಹೀರೋ ಹೇಳಿದ ರೀತಿನೇ ಒಂದು ಕಾರನ್ನ ತಗೊಂಡು ಅವನು ಹೇಳಿದ ಬ್ರಿಡ್ಜ್ ಗೆ ಬಂದು ನಿಲ್ತಾರೆ. ಬ್ರಿಡ್ಜ್ ಸೈಡ್ ಅಲ್ಲಿ ನಿಂತಿದ್ದ ನಮ್ಮ ಹೀರೋ ಕಾರಲ್ಲಿ
ಅಲ್ಲಿಗೆ ಬಂದಿದ ತಕ್ಷಣ ಅದನ್ನ ನೋಡ್ಬಿಟ್ಟು ಸರಿ ಆಯ್ತು ನಾವು ಕಾರನ್ನ ತಗೊಂಡು ಇಲ್ಲಿಂದ ಹೊರಡೋಣ ಅಂತ ಸಾಲ್ಟ್ ಅನ್ನ ಕರ್ಕೊಂಡು ಬೇಗ ಬೇಗ ಅಲ್ಲಿಗೆ ಓಡಿ ಬರ್ಬೇಕಾದ್ರೆ ಹತ್ರ ಬಂದಿದ ತಕ್ಷಣ ಎಕ್ಸ್ ವೈಫ್ ಇಲ್ಲಿಂದ ನೀನು ತಪ್ಪಿಸ್ಕೊಂಡು ಹೋಗ್ಬಿಡು, ಇದು ನಿನ್ನನ್ನ ಹಿಡಿಯೋದಕ್ಕೆ ಸೆಟ್ ಮಾಡಿ ಇಟ್ಟಿರುವ ಟ್ರಾಪ್ ಅಂತ ಕಿರ್ಚ್ಕೋಬೇಕಾದ್ರೆ ಅಷ್ಟೇ ನಮ್ಮ ಹೀರೋ ಈ ಕಡೆ ತಿರುಗೋಷ್ಟರಲ್ಲಿ ಒಂದು ಕಡೆ ನಮ್ಮ ಕೇಟ್ ಅವರ ಟೀಮು, ಇನ್ನೊಂದು ಕಡೆ ಆ ಜನರಲ್ ಅವನ ಟೀಮು ಬಂದ್ಬಿಡ್ತಾರೆ. ಇದನ್ನ ನೋಡಿದ ಕೇಟು ತಕ್ಷಣವೇ ಜನರಲ್ ಗೆ ಕಾಲ್ ಅನ್ನ ಮಾಡಿ ಏನಕ್ಕಾಗಿ ನಿಮ್ಮ ಟೀಮ್ ಅವರು ಈ ಜಾಗಕ್ಕೆ ಬಂದಿದ್ದಾರೆ, ಅವರನ್ನ ಸುಮ್ನೆ ಮರ್ಯಾದೆಯಿಂದ ಇಲ್ಲಿಂದ ಹೋಗೋದಕ್ಕೆ ಹೇಳಿ ಅಂತ ಹೇಳ್ಬೇಕಾದ್ರೆ ನೋಡಿ ನಮ್ಮ ಮನುಷ್ಯರಲ್ಲಿ ಸಾಲ್ಟ್ 4 ಜನರನ್ನ ಕೊಂದು ಯುದ್ಧವನ್ನು ಮಾಡ್ತೀನಿ ಅಂತ ಒಂದು ದೊಡ್ಡ ಕೆಟ್ಟ ಸ್ಟೇಟ್ಮೆಂಟ್ ಅನ್ನ ಬಿಟ್ಟಿದ್ದಾಳೆ. ಸೊ ನಾನು ಆ ಸಾಲ್ಟ್ ಅನ್ನ ಹಿಡಿಲೇಬೇಕು, ನನ್ನ ದಾರಿಯಲ್ಲಿ ನೀನು ಬರ್ಬೇಡ, ಇಲ್ಲ ಇಲ್ಲ ಆ ವಿಡಿಯೋ ಫೇಕ್ ಅನ್ನೋ ವಿಷಯವನ್ನ ನಾವು ಕಂಡಿಡಿದು ಬಿಟ್ವಿ, ಸೊ ಬೇಕಿಲ್ದೆ ನಮ್ಮ ವಿಷಯದ ಒಳಗಡೆ ನೀವು ಬರ್ಬೇಡಿ ಅಂತ ಹೇಳಿ ಇವರಿಬ್ಬರು ಮಾತಾಡ್ಕೊತಿರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಸಾಲ್ಟ್ ಅನ್ನ ಕಾಪಾಡ್ಲೇಬೇಕಲ್ವಾ, ಆದ್ರಿಂದ ಏನನ್ನ ಮಾಡೋದು ಅಂತಾನೆ ಗೊತ್ತಾಗದೆ ಒಂದ್ ರೀತಿ ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇರ್ತಾನೆ. ಆವಾಗ ನಮ್ಮ ಕೇಟ್ ಅವರ ಟೀಮ್ ಹತ್ರ ಏನಂತ ಹೇಳ್ತಾರಂದ್ರೆ ನಮ್ಮ ಹೀರೋ ಮೇಲೆ ಮಡಗಿರುವ ಪಾಯಿಂಟ್ಸ್ ಅನ್ನ ಹಾಗೆ ತಿರುಗಿಸಿ ಆ ಜನರಲ್ ಅವರ ಸೋಲ್ಜರ್ಸ್ ಮೇಲೆ ಮಡಗಿ ಅಂತ ಹೇಳ್ಬೇಕಾದ್ರೆ ಅಸಿಸ್ಟೆಂಟ್ ಅವರು ಇದನ್ನ ಕೇಳಿ ಮೇಡಮ್ ಅವ್ರೆ ಏನನ್ನ ಮಾಡ್ತಿದ್ದೀರಾ ನೀವು, ಇದು ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಪರವಾಗಿಲ್ಲ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದ್ರು ನಾನು ಅದನ್ನ ಫೇಸ್ ಮಾಡ್ಕೋತೀನಿ, ಸಾಲ್ಟ್ ಅನ್ನ ಅವ್ರುಗಳು ಏನನ್ನು ಮಾಡಬಾರ್ದು ಅವಳನ್ನ ಹಿಡಿಬಾರ್ದು ಅವ್ರುಗಳು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅದೇ ತರ ನಮ್ಮ ಸಾಲ್ಟ್ ನೀರಿಗೆ ಜಂಪ್ ಮಾಡೋದಕ್ಕಾಗಿ ಬ್ರಿಡ್ಜಿನ ಕಾರ್ನರ್ ಗೆ ಬಂದು ನಿಂತಿರ್ತಾಳೆ. ಆದ್ರೆ ಆ ಸೋಲ್ಜರ್ಸ್ ಎಲ್ಲ ನಮ್ಮ ಹೀರೋಗೆ ಗನ್ ಪಾಯಿಂಟ್ ಅನ್ನ ಮಾಡ್ಬೇಕಾದ್ರೆ ಇದನ್ನ ನೋಡಿದ ನಮ್ಮ ಸಾಲ್ಟ್ ಜೋರಾಗಿ ಕಿರ್ಚ್ಕೊತಾಳೆ. ಅವಳು ಮಾಡುವ ಸದ್ದು ಹೈ ಫ್ರೀಕ್ವೆನ್ಸಿ ಇರೋದ್ರಿಂದ ಯಾರ ಕೈಯಲ್ಲೂ ಅದನ್ನ ಕೇಳಿಸ್ಕೊಳ್ಳಕ್ಕೆ ಆಗ್ತಿಲ್ಲ, ತಲೆನೋವು ಬರ್ತಿರುತ್ತೆ. ಆದ್ರೆ ನಮ್ಮ ಹೀರೋ ಮಾತ್ರ ಅದನ್ನ ಫೇಸ್ ಮಾಡ್ತಿರ್ತಾನೆ, ಅವನಿಗೆ ಏನುವೇ ಆಗ್ತಿಲ್ಲ. ಆ ಹೈ ಫ್ರೀಕ್ವೆನ್ಸಿಯಿಂದ ಎಲ್ಲರೂ ಗನ್ನನ್ನ ಕೆಳಗಡೆ ಇಟ್ಬಿಟ್ಟು ಕಿವಿಯನ್ನ ಮುಚ್ಕೋತಾರೆ. ಈ ಗ್ಯಾಪ್ ಅನ್ನ ಯೂಸ್ ಮಾಡಿ ನಮ್ಮ ಸಾಲ್ಟ್ ಬೇಗನೆ ನೀರಿಗೆ ಜಂಪ್ ಮಾಡ್ಕೋತಾಳೆ. ಹೀರೋನು ಓಡಿ ಬಂದು ನೋಡಿ ನೀನು ಯಾವತ್ತೂ ಸಮುದ್ರದಲ್ಲಿ ಅಲೋನ್ ಆಗಿ ಈಜು ಮಾಡಲ್ಲ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊತಾನೆ. ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಎಲ್ಲಾ ನ್ಯೂಸ್ ಚಾನೆಲ್ಸ್ ಅಲ್ಲೂ ಇದ್ರ ಬಗ್ಗೆನೇ ಹಾಕ್ತಿರ್ತಾರೆ. ಅದು ಮಾತ್ರ ಇಲ್ಲ, ಎಲ್ಲರ ಮನೆಯಲ್ಲೂ ಇರ್ತಾ ಇರುವ ನಾಯಿಗಳನ್ನ ನಮಗೆ ತೋರಿಸ್ತಾರೆ. ಸೊ ಆ ನಾಯಿಗಳಿಗೆ ಎಲ್ಲದಕ್ಕೂ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಒಂದು ಕ್ರಿಯೇಚರ್ ನೀರಿಂದ ಹೊರಗಡೆ ಬಂದು ಒಂದು ಶಂಖವನ್ನ ಊದ್ಬೇಕಾದ್ರೆ ಎಲ್ಲರ ಮನೆಯಲ್ಲೂ ಇರ್ತಾ ಇರುವ ನಾಯಿಗಳು ಅದರ ಹಗ್ಗವನ್ನ ಕಟ್ ಮಾಡ್ಕೊಂಡು ಮನೆಯನ್ನ ಬಿಟ್ಟು ಹೊರಗಡೆ ಓಡಿ ಬರ್ತವೆ ಸ್ಪೀಡ್ ಆಗಿ. ಎಲ್ಲವೇ ಎಲ್ಲಿಗೆ ಓಡಿ ಹೋಗ್ತಿದೆ ಅಂತ ನೋಡಿದ್ರೆ ಎಲ್ಲವೇ ಡೈರೆಕ್ಟ್ ಆಗಿ ಸಮುದ್ರಕ್ಕೆ ಹೋಗೋ ರೀತಿ ಕಾಣ್ತಿದೆ. ಇವಾಗ ನೆಕ್ಸ್ಟ್ ದಿನ ಮತ್ತೆ ಮೀಟಿಂಗ್ ನಡೆಯುತ್ತೆ. ಸೊ ಆ ಮೀಟಿಂಗ್ ಅಲ್ಲಿ ಭೂಮಿಗಾಗಿ ಮಾತಾಡ್ತಿರುವ ಅಂಬಾಸಿಡರ್ ನ ನೋಡಿದ್ರೆ ಆ ಕ್ರಿಯೇಚರ್ಸ್ ಅನ್ನ ನೋಡಿ ಕ್ವೆಶ್ಚನ್ ಮಾಡ್ತಿರ್ತಾರೆ. ಏನಕ್ಕಾಗಿ ನೀವು ಆ ನಾಯಿಗಳನ್ನ ಕೊಂದಿದ್ದು, ನಮ್ಮ ಪೆಟ್ ಅನಿಮಲ್ಸ್ ಅನ್ನೆಲ್ಲ ನೀವು ಏನಕ್ಕಾಗಿ ಕೊಂದಿದ್ದು, ಅದು ತುಂಬಾನೇ ದೊಡ್ಡ ತಪ್ಪು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಕ್ರಿಯೇಚರ್ಸ್ ನೀವು ಮಾತ್ರ ನಮ್ಮ ಮೀನುಗಳನ್ನ ತಿನ್ಬಹುದಾ, ಅದುವೇ ತಪ್ಪು ತಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣವೇ ನಮ್ಮ ಭೂಮಿ ಅಂಬಾಸಿಡರ್ ನಮ್ಮ ಡಾಗ್ಸ್ ಎಲ್ಲವೇ ಡೊಮೆಸ್ಟಿಕೇಟೆಡ್, ಅದಕ್ಕೆಲ್ಲ ನೀವು ಈ ರೀತಿ ಮಾಡಬಾರ್ದು ಅಂತ ಜೋರಾಗಿ ಮಾತಾಡ್ಬೇಕಾದ್ರೆ ಅದಕ್ಕೆ ಆ ಕ್ರಿಯೇಚರ್ ಮೀನುಗಳು ನಮಗೆ ಜೀವ ಇದ್ದ ರೀತಿ ನಮ್ಮ ಜೊತೆ ಒಂದಾಗಿರೋದು, ಅದನ್ನ ನೀವು ಮಾತ್ರ ಸಾಯಿಸ್ತೀರಲ್ಲ ಅಂತ ರಿಟರ್ನ್ ತಿರುಗಿಸಿ ಮಾತಾಡ್ತಿರ್ತಾರೆ. ಅಂದ್ರೆ ಆ ಮಾತುಕತೆ ಹೋಗ್ತಾ ಹೋಗ್ತಾ ಹಾಗೆ ಬಾರಿಗೆ ಹೋಗ್ತಾ ಇದೆ. ಸೊ ಇವನ್ನೆಲ್ಲ ನಮ್ಮ ಕೇಟ್ ಅವರುವೇ ನೋಡ್ತಿರ್ತಾರೆ. ಅವರಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೆ ಅವರ ಸಿಚುವೇಶನ್ ಕೂಡ ಇವಾಗ ಕ್ರಿಟಿಕಲ್ ಆಗಿ ತಾನೇ ಇರ್ತಾ ಇದೆ. ಅವರ ಬಾಯ್ ಫ್ರೆಂಡ್ ಸತ್ತೋಗ್ಬಿಟ್ಟಿದ್ದಾನೆ ಅಲ್ಲ, ಆದ್ರಿಂದ ಅವರು ಒಬ್ಬರು ಸೈಕಾಟಿಸ್ಟ್ ಡಾಕ್ಟರ್ನೆಲ್ಲ ಮೀಟ್ ಮಾಡಿ ಕೌನ್ಸಿಲಿಂಗ್ ಎಲ್ಲ ತಗೋತಿರ್ತಾರೆ. ಯಾಕೆಂದ್ರೆ ಅವರ ಕಣ್ಣಿಗೆ ಅವಾಗ ಅವರ ಬಾಯ್ ಫ್ರೆಂಡ್ ಕಾಣಿಸ್ಕೊತಿರ್ತಾನೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ನಮ್ಮ ಹೀರೋವನ್ನ ತೋರಿಸ್ತಾರೆ. ಡಾಕ್ಟರ್ಸ್ ಎಲ್ಲ ಅವನನ್ನ ಚೆಕ್ ಮಾಡ್ತಿರ್ತಾರೆ. ಅಂದ್ರೆ ನಮ್ಮ ಹೀರೋವನ ಮೈಯಲ್ಲಿ ತುಂಬಾನೇ ಚೇಂಜಸ್ ಎಲ್ಲ ಆಗಿರುತ್ತೆ. ಅವನಿಂದ ಇವಾಗ ಇದಕ್ಕೂ ಮುಂಚೆ ನೀರಿನ ಕೆಳಗಡೆ ಇದ್ದಿದ್ದಕ್ಕಿಂತ ಇವಾಗ ತುಂಬಾ ಹೊತ್ತು ನೀರಿನ ಕೆಳಗಡೆ ಇರೋದಕ್ಕೆ ಆಗ್ತಿದೆ. ಅದು ಮಾತ್ರ ಇಲ್ಲ, ಅವನ ಕತ್ತಿಗೆ ಅವನ ಕಿವಿಗೆಲ್ಲ ಸ್ವಲ್ಪ ಕೆರೆತ ಬರೋ ರೀತಿ ಅವನಿಗೆ ಫೀಲ್ ಆಗ್ತಿರುತ್ತೆ. ನಮ್ಮ ಸಾಲ್ಟ್ ನೀರಿಗೆ ಜಂಪ್ ಮಾಡೋದಕ್ಕೂ ಮುಂಚೆ ಜೋರಾಗಿ ಕಿರ್ಚ್ಕೊಂಡಿರ್ತಾಳೆ ಅಲ್ವಾ, ಆ ರೀತಿ ಕಿರ್ಚಬೇಕಾದ್ರೆ ನಮ್ಮ ಹೀರೋಗೆ ಮಾತ್ರ ಏನುವೇ ಆಗಿರಲ್ಲ ಅಲ್ವಾ. ಸೊ ಅದಕ್ಕಾದ ರೀಸನ್ ಏನು ಅನ್ನೋದನ್ನು ಚೆಕ್ ಮಾಡ್ತಿರ್ತಾರೆ. ಸೊ ಹೀಗೇನೆ ದಿನಾಲೂ ನಮ್ಮ ಹೀರೋಗೆ ತುಂಬಾನೇ ಚೆಕ್ಅಪ್ಸ್ ಅನ್ನ ಮಾಡ್ತಿರ್ತಾರೆ. ಸೊ ಇವರೇನೆ ಆ ಡಾಕ್ಟರ್ ನಮ್ಮ ಹೀರೋವನ್ನ ರಿಸರ್ಚ್ ಮಾಡ್ತಿರೋರು. ಅವರು ಇವಾಗ ನಮ್ಮ ಹೀರೋ ಹತ್ರ ಹೇಳಿ ಸರ್ ಇವಾಗ ನಿಮಗೆ ಹೇಗೆ ಫೀಲ್ ಆಗ್ತಿದೆ ಅಂತ ಕೇಳಿದ್ರೆ ನನಗೆ ತುಂಬಾನೇ ಭಯವಾಗ್ತಿದೆ. ಇಲ್ಲಿರುವ ಜನರು ಎಲ್ಲರೂ ನನ್ನನ್ನ ವಿಚಿತ್ರವಾಗಿ ನೋಡ್ತಿದ್ದಾರೆ, ತುಂಬಾ ಜನರು ನನ್ನನ್ನ ಹೀರೋವಾಗಿ ನೋಡ್ತಿದ್ದಾರೆ, ಆದ್ರೆ ಅದೇ ತರ ತುಂಬಾ ಜನರು ನನ್ನನ್ನ ಸಾಯಿಸಬೇಕು ಅಂತಾನು ನೋಡ್ತಿದ್ದಾರೆ. ಅದಕ್ಕಾಗಿನೇ ಗೌರ್ಮೆಂಟ್ ನನಗಾಗಿ ಒಂದು ಮನೆಯನ್ನ ಕೊಟ್ಟಿದ್ದಾರೆ ಸೆಪರೇಟ್ ಆಗಿ ಅಂತ ಹೇಳ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋವನ್ನ ಆ ಮನೆಯಲ್ಲಿ ತೋರಿಸ್ತಾರೆ. ಆ ಮನೇಲಿ 24 ಗಂಟೆ ಟೈಮುವೆ ಸಿಸಿಟಿವಿಯನ್ನ ಇಟ್ಟು ನಮ್ಮ ಹೀರೋವನ್ನ ವಾಚ್ ಮಾಡ್ತಾನೆ ಇರ್ತಾರೆ, ಅವನನ್ನ ಮಾನಿಟರ್ ಮಾಡ್ತಾನೆ ಇರ್ತಾರೆ. ಹಾಗಿರ್ಬೇಕಾದ್ರೆ ನಮ್ಮ ಹೀರೋವನ್ನ ಸಾಯಿಸಬೇಕು ಅಂತಾನು ತುಂಬಾ ಜನರು ಇರ್ತಿದ್ದಾರೆ ಅಲ್ವಾ, ಆದ್ರಿಂದ ಡೈಲಿ ನಮ್ಮ ಹೀರೋಗೆ ಕೊಡುವ ಊಟವನ್ನ ಚೆಕ್ ಮಾಡಿನೇ ನಮ್ಮ ಹೀರೋ ತಿಂತಿರ್ತಾನೆ. ಸೊ ಈ ಲೈಫ್ ನರಕವ ಸ್ವರ್ಗವ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಪ್ರಕಾರ ಇದು ನರಕವೇ ಅಂತ ಡಾಕ್ಟರ್ ಹತ್ರ ಹೇಳ್ತಿರ್ತಾನೆ. ಅದು ಮಾತ್ರ ಇಲ್ಲ, ನನಗೆ ನೀರಲ್ಲಿ ಇದ್ರೇನೆ ನೆಮ್ಮದಿಯಾಗಿ ಫೀಲ್ ಆಗ್ತಿದೆ, ಅದೇನೇ ಚೆನ್ನಾಗಿದೆ ಅಂತ ಅವನು ಸ್ನಾನ ಮಾಡ್ಬೇಕಾದ್ರೆ ಆ ನೀರನ್ನ ಅವನು ಫೀಲ್ ಮಾಡೋದಕ್ಕೆ ಆಗ್ತಿದೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ನಮ್ಮ ಕೇಟ್ ಅವರ ಟೀಮ್ ಅನ್ನ ನೋಡಿದ್ರೆ ಇನ್ನೊಂದು ಟೀಮ್ ಹೊಸದಾಗಿ ಬಂದು ಅವರ ಟೀಮ್ ಅಲ್ಲಿ ಜಾಯ್ನ್ ಆಗುತ್ತೆ. ಸೊ ಇವರು ಮತ್ತೆ ನಮ್ಮ ಕೇಟ್ ಅವರ ಟೀಮ್ ಇಬ್ಬರು ಒಟ್ಟಿಗೆ ಸೇರಿನೇ ಇನ್ ಮುಂದೆ ಕೆಲಸವನ್ನ ಮಾಡ್ತಾರೆ ಅನ್ಸುತ್ತೆ. ಸೊ ಆಫೀಸರ್ ಬಂದಿದ್ದ ತಕ್ಷಣವೇ ನಮ್ಮ ಕೇಟ್ ಅವರ ಟೀಮಿಗೆ ಒಂದು ವಿಡಿಯೋವನ್ನ ಪ್ಲೇ ಮಾಡಿ ತೋರಿಸ್ತಾರೆ. ಆ ವಿಡಿಯೋ ಯಾವ್ದು ಅಂದ್ರೆ ಈ ಅಂಟಾರ್ಟಿಕಾ ಸೈಡ್ ಅಲ್ಲಿ ಇರ್ತಾ ಇರುವ ಸ್ನೋ ಮೌಂಟೇನ್ಸ್ ಎಲ್ಲ ಇರುತ್ತೆ ಅಲ್ಲ, ಅವು ಎಲ್ಲವನ್ನೂ ಆ ಕ್ರಿಯೇಚರ್ಸ್ ಮೆಲ್ಟ್ ಮಾಡ್ತಿದೆ ಅನ್ಸುತ್ತೆ. ಸೊ ಇವನ್ನೆಲ್ಲ ತೋರಿಸಿ ಆ ಕ್ರಿಯೇಚರ್ಸ್ ವಾರನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಈ ರೀತಿ ನಿಧಾನಕ್ಕೆ ಮೆಲ್ಟ್ ಆಗ್ತಾನೆ ಇದ್ರೆ ಒಂದೇ ವರ್ಷದಲ್ಲಿ 100 ಮೀಟರ್ ಅಷ್ಟು ಎತ್ತರಕ್ಕೆ ನೀರು ಜಾಸ್ತಿ ಆಗ್ಬಿಡುತ್ತೆ, ಸಿ ಲೆವೆಲ್ ಗಿಂತ ಜಾಸ್ತಿ ಆಗ್ಬಿಡುತ್ತೆ. ಅದರ ನಂತರ ಏನ್ ಮಾಡೋದಕ್ಕೆ ಆಗುತ್ತೆ ನಮ್ಮ ಕೈಯಲ್ಲಿ.
ಅಂತ ಹೇಳ್ಬೇಕಾದ್ರೆ ಇದನ್ನ ನೋಡಿ ಕೇಳಿ ನಮ್ಮ ಕೇಟ್ ಅವರು ಶಾಕ್ ಆಗಿ, ಹಾಗಾದ್ರೆ ನಾವು ನೀರಲ್ಲಿ ಮುಳುಗೋಗ್ತೀವಿ ಇಲ್ಲ ಫ್ಲಡ್ ಅಲ್ಲಿ ಸಿಗೋಕೋತೀವಿ, ಹಾಗಿರ್ಬೇಕಾದ್ರೆ ಆ ಕ್ರಿಯೇಚರ್ಸ್ ನಮ್ಮನ್ನ ಈಸಿಯಾಗಿ ಗೆದ್ಬಿಡುತ್ತೆ ಅಂತ ಶಾಕ್ ಆಗ್ಬೇಕಾದ್ರೆ ಇವಾಗ ಮತ್ತೆ ತಕ್ಷಣವೇ ಒಂದು ಮೀಟಿಂಗ್ ಅನ್ನ ಹಾಕಿ ಇದ್ರ ಬಗ್ಗೆ ಆ ಕ್ರಿಯೇಚರ್ಸ್ ಹತ್ರ ಮಾತಾಡ್ತಾರೆ. ಆದ್ರೆ ಅದಕ್ಕೆ ಬಾಸ್ ಕ್ರಿಯೇಚರ್ ನ ನೋಡಿದ್ರೆ ತಿರುಗಿಸಿ ಓವರ್ ಆಗಿನೇ ಮಾತಾಡ್ತಿರುತ್ತೆ, ರೋಪ್ ಆಗಿನೇ ಮಾತಾಡ್ತಿರುತ್ತೆ. ಇಲ್ಲಿ ನೋಡಿ 100 ವರ್ಷಗಳ ಹಿಂದೆ ಇದನ್ನ ಸ್ಟಾರ್ಟ್ ಮಾಡಿ ಇಟ್ಟಿದ್ದೆ ನೀವೇನೆ, ಇದನ್ನ ಶುರು ಮಾಡಿರೋದು ನೀವೇನೆ ಮಾನವ ಜನಾಂಗದವರು. ಗ್ಲೋಬಲ್ ವಾರ್ಮಿಂಗ್ ಆಗ್ಲಿ ಈ ಐಸ್ ಮೆಲ್ಟಿಂಗ್ ಆಗ್ಲಿ, ಐಸ್ ಅಂದ್ರೆ ಏನು, ಅದು ನೀರು ತಾನೆ, ಅದು ಅದರ ಲಿಕ್ವಿಡ್ ಕಂಡೀಷನ್ ಗೆ ಚೇಂಜ್ ಆಗ್ತಿದೆ. ಸೊ ನೀವು ಸ್ಟಾರ್ಟ್ ಮಾಡಿದನ್ನ ನಾನು ಕಂಪ್ಲೀಟ್ ಮಾಡಿ ಇಡ್ತಿದ್ದೀನಿ ಅಷ್ಟೇ. ಅದು ಮಾತ್ರ ಇಲ್ಲ, ನೀವು ಈ ಮಾನವ ಜನಾಂಗದವರು ಈ ಭೂಮಿಗೆ ಒಂದು ಕೊಳ್ಕು ಕಸದ ರೀತಿ, ನೀವು ಅದನ್ನ ನೇಚರ್ ಒಂದಾಗಿ ಸೇರಿ ಕ್ಲಿಯರ್ ಮಾಡಿ ಬಿಡುತ್ತೆ, ನಿಮ್ಮನ್ನ ವಾಶ್ ಔಟ್ ಮಾಡಿ ಕ್ಲೀನ್ ಮಾಡಿ ಬಿಡುತ್ತೆ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಇದನ್ನ ನಮ್ಮ ಹೀರೋನು ಟಿವಿಯಲ್ಲಿ ನೋಡ್ತಿರ್ತಾನೆ. ಅವನಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಆಮೇಲೆ ನಮ್ಮ ಹೀರೋವನ್ನ ಅವನ ಹೆಂಡತಿ ಮತ್ತೆ ಮಗಳನ್ನ ನೋಡೋದಕ್ಕಾಗಿ ಅವನನ್ನ ಕರ್ಕೊಂಡು ಹೋಗ್ತಾರೆ. ತುಂಬಾನೇ ಸೇಫ್ ಆಗಿನೇ ಕರ್ಕೊಂಡು ಹೋಗ್ತಾರೆ. ಅವರನ್ನ ಸೆಪರೇಟ್ ಆಗಿ ಒಂದು ಮನೆಯಲ್ಲಿ ಇಟ್ಟಿರ್ತಾರೆ. ಸೊ ನಮ್ಮ ಹೀರೋ ಅಲ್ಲಿಗೆ ಬಂದು ಅವರನ್ನ ಮೀಟ್ ಮಾಡಿದ ತಕ್ಷಣವೇ ಎಮೋಷನಲ್ ಆಗಿ ಪ್ರೀತಿಯಿಂದ ಮಗಳನ್ನ ತಪ್ಕೋತಾನೆ. ಆಮೇಲೆ ಅವನ ಹೆಂಡತಿ ಹತ್ರ ಬಂದು ಮಾತಾಡ್ಬೇಕಾದ್ರೆ ಹೆಂಡತಿ, ಏನಕ್ಕಾಗಿ ನೀವು ಈ ರೀತಿ ಮಾಡಿದ್ರಿ, ಏನಕ್ಕಾಗಿ ಆ ಸಾಲ್ಟ್ ಅನ್ನ ತಪ್ಪಿಸ್ಕೊಂಡು ಹೋಗೋ ರೀತಿ ಬಿಟ್ರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ಅವನ ಮನಸ್ಸಲ್ಲಿ ಇರೋದು ಎಲ್ಲವನ್ನೂ ಹೇಳ್ತಾನೆ. ನನಗೆ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ಸಾಲ್ಟ್ ಬಗ್ಗೆ ಫೀಲ್ ಮಾಡ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಒಂದ್ ರೀತಿ ತುಂಬಾನೇ ಬೇಜಾರಾಗ್ತಿದೆ. ಅವಳು ಎಲ್ಲಿರ್ತಾಳೆ, ಹೇಗಿರ್ತಾಳೆ, ಏನನ್ನ ಮಾಡ್ತಿರ್ತಾಳೆ ಅಂತ. ಹಾಗೆ ಹೇಳ್ಬೇಕಾದ್ರೆ ಅದಕ್ಕೆ ಹೆಂಡತಿ, ಏನೋ ಚೀಪು ಒಂದು ಮೀನನ್ನ ನೀವು ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ಅಂತ ಕೇಳ್ಬಿಟ್ಟು ನಂತರ ಈ ತರ ನಮ್ಮನ್ನ ಗೇಟೆಡ್ ಕಮ್ಯುನಿಟಿಗೆ ಸೇಫ್ ಆಗಿ ಕಳಿಸ್ಕೊಡ್ತಿದ್ದಾರೆ. ಸೊ ಇದರ ನಂತರ ನಿಮ್ಮನ್ನ ಅವಾಗ ಬಂದು ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ನೀವು ಏನಂತ ಅನ್ಕೋತಿದ್ದೀರಾ, ನಿಮ್ಮ ಡಿಸಿಷನ್ ಏನು, ನೀವು ಇನ್ನವೇ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ, ಆ ಮೀನು ಬಗ್ಗೆ. ಸರಿ ಓಕೆ, ಅವಳನ್ನ ನಿಮ್ಮ ಕೈಯಲ್ಲಿ ಕಂಡುಹಿಡಿಯೋದಕ್ಕಾದ್ರೂ ಆಗುತ್ತಾ ಸಾಲ್ಟ್ ಅನ್ನ ಅಂತ ಕೇಳಿದ್ರೆ ಅದಕ್ಕೆ ಹೀರೋ, ಇಲ್ಲಿ ನೋಡು, ಈ ಸಮುದ್ರದಲ್ಲಿ ಇರ್ತಾ ಇರುವ ಸ್ಪರ್ಮ್ ವೀಲ್ ಇರ್ತಿದ್ಯಲ್ವಾ, ಅದರ ಸಾಂಗು ನೀರಿನ ಕೆಳಗಡೆ 1000 ಕಿಲೋಮೀಟರ್ಗೆ ಟ್ರಾವೆಲ್ ಆಗುತ್ತೆ. ಅದು ಸದ್ದು ಮಾಡಿದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿರುತ್ತೆ. ಅದೇ ತರನೇ ನಾನುವೇ ನೀರಿನ ಕೆಳಗಡೆ ಹೋಗಿ ಸದ್ದನ್ನ ಮಾಡ್ಬೇಕಾದ್ರೆ ನಾನು ಎಲ್ಲಿದ್ದೀನಿ ಅನ್ನೋದನ್ನ ಅವಳ ಕೈಯಲ್ಲಿ ಕಂಡುಹಿಡಿಯೋದಕ್ಕೆ ಆಗುತ್ತೆ, ನನ್ನ ಸದ್ದನ್ನ ಅವಳ ಕೈಯಲ್ಲಿ ಕೇಳಿಸ್ಕೊಳ್ಳೋದಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಏನು ಕೇಳಿಸ್ಕೊಳ್ಳೋದಕ್ಕೆ ಆಗುತ್ತಾ, ಏನನ್ನ ನೀವು ಮಾತಾಡ್ತಿದ್ದೀರಾ ಅಂತ ಕೇಳ್ಬೇಕಾದ್ರೆ ಇವಾಗ್ಲೇ ನಮ್ಮ ಹೀರೋ ಎಲ್ಲ ನಿಜವನ್ನು ಹೇಳ್ತಾನೆ. ಅಂದ್ರೆ ನಮ್ಮ ಹೀರೋ ಡೈಲಿ ನಿದ್ದೆ ಮಾಡ್ಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಕಂಡ್ಬಿಟ್ಟು ಎಚ್ಚರ ಆಗ್ತಾನೆ. ಅವನ ಕೈಯಲ್ಲಿ ಸೀಕ್ರೆಟ್ ಆಗಿ ಒಂದು ಟೆಕ್ ರಿಮೋಟ್ ಅನ್ನ ಇಟ್ಟಿರ್ತಾನೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣವೇ ಸಿಸಿಟಿವಿ ಫುಟೇಜಸ್ ಎಲ್ಲವೇ ರಿವರ್ಸ್ ಅಲ್ಲಿ ರನ್ ಆಗೋದಕ್ಕೆ ಶುರು ಮಾಡ್ಕೋತವೆ. ಸೊ ಅಲ್ಲಿ ಕ್ಯಾಮ್ರಾದಲ್ಲಿ ವಾಚ್ ಮಾಡ್ತಾ ಇರುವ ಸೆಕ್ಯೂರಿಟಿಗಳ ಕಣ್ಣಿಗೆ ನಮ್ಮ ಹೀರೋ ರೂಮ್ ಅಲ್ಲೇ ಇರೋ ರೀತಿನೇ ಕಾಣ್ತಿರುತ್ತೆ. ಆದ್ರೆ ನಮ್ಮ ಹೀರೋ ರೆಡಿಯಾಗಿ ಹೊರಗಡೆ ಬರ್ಬೇಕಾದ್ರೆ ಹೊರಗಡೆ ಇರುವ ಸೆಕ್ಯೂರಿಟಿ ಆ ಗಾರ್ಡು ನಮ್ಮ ಹೀರೋಗೆ ಸಪೋರ್ಟ್ ಅನ್ಸುತ್ತೆ, ಇವನೇನೆ ನಮ್ಮ ಹೀರೋಗೆ ಹೆಲ್ಪ್ ಮಾಡ್ತಿರೋದು. ಸೊ ಅವನು ನಮ್ಮ ಹೀರೋ ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಸಹಾಯವನ್ನ ಮಾಡ್ತಿರ್ತಾನೆ. ಅದೇ ತರ ನಮ್ಮ ಹೀರೋನು ಯಾರಿಗೂ ಗೊತ್ತಾಗದೆ ಹೊರಗಡೆ ಬಂದು ಹೊರಗಡೆ ಇರುವ ಕಾರನ್ನ ತಗೊಂಡು ಡೈರೆಕ್ಟ್ ಆಗಿ ಕೋಸ್ಟಿಗೆ ಬರ್ತಾನೆ. ಅಲ್ಲಿಗೆ ಬಂದು ಬೀಚಿಗೆ ಇಳಿದು ರಾತ್ರಿ ಪೂರ್ತಿ ನೀರಲ್ಲಿ ಆವು ಅಂತ ಕಿರ್ಚ್ಕೊತಿರ್ತಾನೆ. ಸೊ ಇವನ್ನೆಲ್ಲ ಇವಾಗ ಹೆಂಡತಿಗೆ ಹೇಳಿ, ನಾನು ರಾತ್ರಿ ಪೂರ್ತಿ ನೀರಿಗೆ ಬಿದ್ದು ಅಂತ ಕಿರ್ಚ್ಕೊತಿದ್ದೀನಿ, ಹೇಗಾದ್ರೂ ಅವಳು ಮತ್ತೆ ನನ್ನ ಹತ್ರ ಬಂದ್ಬಿಡ್ತಾಳ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ. ಆದ್ರೆ ಅವಳು ಇನ್ನವೇ ಬಂದಿಲ್ಲ ಅಂತ ಹೇಳಿ ತುಂಬಾನೇ ಬಿಕ್ಕಿ ಹುಡುಗ ಅಳೋದಕ್ಕೆ ಶುರು ಮಾಡ್ಕೋಬೇಕಾದ್ರೆ ಹೀರೋ ಅವನ ಫೀಲಿಂಗ್ಸ್ ಅನ್ನು ನೋಡಿದ ತಕ್ಷಣವೇ ಹೆಂಡತಿ ಅದನ್ನ ಅರ್ಥ ಮಾಡ್ಕೋತಾರೆ. ಸೊ ತಕ್ಷಣವೇ ಎದ್ದು ಬಂದು ಅವನಿಗೆ ಸಮಾಧಾನವನ್ನ ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಬೀಚ್ ಅಲ್ಲಿ ಜೋರಾಗಿ ಕಿರ್ಚಿಬಿಟ್ಟು ಹೊರಗಡೆ ಬಂದು ಕೂತಿರ್ತಾನೆ ಅಲ್ವಾ, ಅದನ್ನ ಯಾರೋ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನೋಡ್ತಿರ್ತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಜನರಲ್ ಅವರ ಟೀಮ್ ಅವರೇ ಅನ್ಸುತ್ತೆ. ಸೊ ಅವರು ಆ ಡಾಮಿನಿಕ್ ಇಬ್ಬರು ಸೇರಿನೇ ಇದನ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಗೆ ಒಬ್ಬ ಹೆಲ್ಪ್ ಅನ್ನ ಮಾಡ್ತಿದ್ದಾನೆ ಅಲ್ವಾ ಸೆಕ್ಯೂರಿಟಿ ಗಾರ್ಡ್, ಅವನು ಕೂಡ ಇವರ ಟೀಮ್ ಅನ್ನು ಸೇರಿದವನೇ. ಸೊ ನಮ್ಮ ಹೀರೋ ಅವನ ವಿಡಿಯೋವನ್ನು ನೋಡಿದ ಜನರಲ್ವೇ ಏನಕ್ಕಾಗಿ ಅವನು ಅಷ್ಟೊಂದು ಕಿರ್ಚ್ಕೊಂಡ್ರು ಆ ಸಾಲ್ಟ್ ಹುಡುಗಿ ಮತ್ತೆ ರಿಟರ್ನ್ ಬಂದಿಲ್ಲ, ಅವಳು ಏನಾದ್ರೂ ಕಾಣೆ ಆಗ್ಬಿಟ್ಟಿದ್ದಲ್ಲ ಅಂತ ಹೇಳ್ಬೇಕಾದ್ರೇನೆ ಡಾಮಿನಿಕ್ ಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ಈ ಕೋಸ್ಟಲ್ ಏರಿಯಾದಲ್ಲಿ ಸೋನಿಕ್ ಒಂದನ್ನ ಸೆಟ್ ಮಾಡಿಟ್ಟಿದ್ದಾರೆ. ಅದು ಅಲ್ಲಿ ಇರೋದ್ರಿಂದ ಏನೇ ಇವನು ಸಿಗ್ನಲ್ ಅನ್ನು ಕೊಟ್ಟರು ಅದು ಆ ಸಮುದ್ರ ಒಂದು ಬಾರ್ಡರ್ ಅನ್ನ ದಾಟಿ ಕ್ರಾಸ್ ಮಾಡಿ ಹೋಗೋದಿಲ್ಲ. ಸೊ ನಾನು ಏನನ್ನ ಮಾಡ್ತೀನಿ ಅಂದ್ರೆ ನನ್ನ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಸ್ವಲ್ಪ ಹೊತ್ತಿಗೆ ಆ ಸೋನಿಕ್ ಅನ್ನು ಆಫ್ ಮಾಡಿಸ್ತೀನಿ. ಆ ಸಮಯಕ್ಕೆ ಕರೆಕ್ಟ್ ಆಗಿ ಹೀರೋ ಬಂದು ಏನಾದ್ರೂ ಸಮುದ್ರದಲ್ಲಿ ಕಿರ್ಚ್ಕೊಬಿಟ್ರೆ ಆ ಸದ್ದನ್ನ ಕೇಳಿ ಸಾಲ್ಟ್ ರಿಟರ್ನ್ ಬರ್ತಾವಳೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣವೇ ಜನರಲ್, ಹಾಗಾದ್ರೆ ನಾವು ನಮ್ಮ ಸೆವೆರೆನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡೋದೇನೆ ಅಂತ ಮತ್ತೆ ಹೇಳ್ತಿರ್ತಾರೆ. ಆದ್ರೆ ಸೆವೆರೆನ್ಸ್ ಅಂದ್ರೆ ಏನು ಅನ್ನೋ ವಿಷಯ ಇನ್ನವೇ ನಮಗೆ ಗೊತ್ತಾಗ್ತಿಲ್ಲ. ಹಾಗೆ ಕಟ್ ಮಾಡಿ ಈ ಕಡೆ ಇರ್ತಾ ಇರುವ ನಮ್ಮ ಕೇಟ್ ಅನ್ನ ನಮಗೆ ತೋರಿಸ್ತಾರೆ. ಅವರು ಈ ಸೆವೆರೆನ್ಸ್ ಅನ್ನುವ ವರ್ಡ್ ಅನ್ನ ಮಾತ್ರ ಕಂಡುಹಿಡಿದು ಬಿಟ್ಟಿರ್ತಾರೆ. ಅಂದ್ರೆ ಸೀಕ್ರೆಟ್ ಆಗಿ ಸೆವೆರೆನ್ಸ್ ಅನ್ನುವ ಹೆಸರಿನಲ್ಲಿ ಏನೋ ಒಂದು ವಿಷಯ ನಡೀತಿದೆ, ಅದು ಏನಾಗಿರ್ಬಹುದು ಅಂತ ಇವರು ಅನಲೈಸ್ ಮಾಡ್ತಿರ್ಬೇಕಾದ್ರೆ ಆದ್ರೆ ಖಂಡಿತ ಇದ್ರ ಬಗ್ಗೆ ಆ ಪ್ರೈಮ್ ಮಿನಿಸ್ಟರ್ ಅವರಿಗೆ ಗೊತ್ತಿರೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಲ್ಲ. ಹಾಗಂತ ಅವರ ಹತ್ರ ಒಂದು ಸೈನ್ ಅನ್ನ ತಗೊಳ್ಳೋದಕ್ಕೆ ಬರ್ಬೇಕಾದ್ರೆ ನಮ್ಮ ಕೇಟ್ ಅವರು ಪ್ರೈಮ್ ಮಿನಿಸ್ಟರ್ ಅವರ ಹತ್ರ ನಿಮಗೆ ಸೆವೆರೆನ್ಸ್ ಆದ್ರೆ ಗೊತ್ತಲ್ವಾ, ಹಾಗಾದ್ರೆ ಏನು ಅಂತ ಕೇಳ್ತಾರೆ. ಅದನ್ನ ಕೇಳಿದ ತಕ್ಷಣವೇ ಪ್ರೈಮ್ ಮಿನಿಸ್ಟರ್ ಅವರು ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಇದು ಜನರಲ್ ಅವರ ಪ್ಲಾನ್, ಅದು ಇವರಿಗೆ ಗೊತ್ತಿರುತ್ತೆ. ಸೆವೆರೆನ್ಸ್ ಅಂದ್ರೆ ಏನು ಅನ್ನೋದು ಇವರಿಗೆ ಗೊತ್ತಿರುತ್ತೆ. ಆದ್ರೂ ಇವಾಗ ಕೇಟ್ ಹತ್ರ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನ್ನ ಹತ್ರ ಕೇಳ್ಬೇಡ ಅಂತ ಹೇಳ್ಬಿಡ್ತಾರೆ. ಅವರು ಆ ರೀತಿ ಹೇಳಿದ ತಕ್ಷಣವೇ ನಮ್ಮ ಕೇಟ್ ಇದನ್ನ ಕೇಳಿ ತುಂಬಾನೇ ಬೇಜಾರಾಗ್ತಾರೆ. ಹಾಗಿದ್ರು ಕೂಡ ನಾನು ನಿಮ್ಮನ್ನ ತುಂಬಾನೇ ನಂಬ್ತೀನಿ, ಗೊತ್ತಾಗ್ತಿದೆ ನಿಮಗೆ ತುಂಬಾನೇ ವರ್ಕ್ ಪ್ರೆಷರ್ ಇರ್ತಿದ್ಯಾ ಅಂತ. ಆದ್ರೆ ಏನೇ ವರ್ಕ್ ಪ್ರೆಷರ್ ಇದ್ರೂ ಯಾವುದೇ ಸಿಚುವೇಶನ್ ಅಲ್ಲೂ ತಪ್ಪದ ಡಿಸಿಷನ್ ಅನ್ನ ನಾವು ತಗೊಳ್ಳೇಬಾರ್ದು. ಇವಾಗ್ಲೂ ನಾನು ಕೇಳ್ತೀನಿ, ನಿಮಗೆ ಸೆವೆರೆನ್ಸ್ ಆದ್ರೆ ಗೊತ್ತಾ, ಅದು ಏನಾಗಿದ್ರು ಪರವಾಗಿಲ್ಲ ನನ್ನ ಹತ್ರ ಹೇಳಿ, ನಾನು ನಿಮಗಾಗಿ ಅದನ್ನ ನೋಡ್ಕೋತೀನಿ, ನಾನು ಅದನ್ನ ಕವರ್ ಮಾಡ್ಬಿಡ್ತೀನಿ ಅಂತ ಹೇಳಿ ಕೇಳ್ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ.
ಮಾಡ್ತಾರೆ. ನಂತರ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ಬೇಕಾದ್ರೆ ನಮ್ಮ ಕೇಟುವೆ ಇದನ್ನ ಕೇಳ್ಬಿಟ್ಟು ಸರಿ ಆಯ್ತು ಅಂತ ಅನ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆದ್ರೆ ಅಲ್ಲಿಂದ ಹೋಗೋದಕ್ಕೂ ಮುಂಚೆ ಇಲ್ಲಿ ನೋಡಿ ಭೂಮಿಗೆ ವಾರ್ ಬರಲಿದೆ, ಇಲ್ಲಿ ಏನು ಬೇಕಾದ್ರೂ ನಡಿಬಹುದು, ಯಾವ ವಿಷಯ ಬೇಕಾದ್ರೂ ಆಗ್ಬಹುದು, ಆದ್ರೆ ನಾನು ಯಾವಾಗ್ಲೂ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಸೊ ಇದನ್ನ ಕೇಳಿದ ತಕ್ಷಣವೇ ಪ್ರೈಮ್ ಮಿನಿಸ್ಟರ್ ಅವರಿಗೆ ಬೇಜಾರಾಗುತ್ತೆ. ಸೊ ತಕ್ಷಣವೇ ಕೈಗೆ ಫೋನ್ ಅನ್ನ ತಗೊಂಡು ಯಾರಿಗೋ ಮೆಸೇಜ್ ಅನ್ನು ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಜನರಲ್ ಅವರನ್ನ ನೋಡಿದ್ರೆ ಆ ಸೆಕ್ಯೂರಿಟಿ ಗಾರ್ಡ್ ಗೆ ನಮ್ಮ ಪ್ಲಾನ್ ಅನ್ನ ಮಾಡೋದಕ್ಕೆ ಶುರು ಮಾಡಿ ಅಂತ ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಆ ಸೆಕ್ಯೂರಿಟಿ ಗಾರ್ಡ್ ಏನನ್ನ ಮಾಡ್ತಾನೆ ಅಂದ್ರೆ ಹೀರೋನ ರೂಮಿಗೆ ಯಾವಾಗ್ಲೂ ಫುಡ್ ಅನ್ನ ತರ್ತಾನೆ ಅಲ್ವಾ, ಅದೇ ರೀತಿ ಇವಾಗ ಫುಡ್ ಅನ್ನ ತರಬೇಕಾದ್ರೆ ಹಾಗೆ ಹೀರೋ ಜೊತೆ ಮಾತಾಡ್ಕೊಂಡೆ ಹೀರೋ ಒಂದು ರಿಮೋಟ್ ರೀತಿ ಮಡಗಿರ್ತಾನೆ ಅಲ್ಲ ಆ ಫುಡ್ ಅನ್ನ ಚೆಕ್ ಮಾಡೋದಕ್ಕಾಗಿ, ಯಾಕೆಂದ್ರೆ ಅದ್ರಲ್ಲಿ ಏನಾದ್ರೂ ಪಾಯ್ಸನ್ ಮಿಕ್ಸ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕಾಗಿ ಆ ರಿಮೋಟ್ ಅನ್ನ ಚೇಂಜ್ ಮಾಡಿ ಇಟ್ಬಿಡ್ತಾನೆ. ಇದು ಗೊತ್ತಿಲ್ದಿರುವ ನಮ್ಮ ಹೀರೋ ಆ ಫುಡ್ ಅನ್ನು ಅವನು ತಂದು ಕೊಟ್ಟಿದ್ದ ಬೀರನ್ನು ಕುಡಿಯೋದಕ್ಕೆ ಶುರು ಮಾಡ್ಕೋಬೇಕಾದ್ರೆ ನಂತರ ಈ ಸೆಕ್ಯೂರಿಟಿ ಗಾರ್ಡ್ ಹೊರಗಡೆ ಬಂದಿದ್ದ ತಕ್ಷಣವೇ ಅವನ ಕೈಯಲ್ಲಿ ಇರ್ತಾ ಇರುವ ಒಂದು ಟೆಕ್ ರಿಮೋಟ್ ಅನ್ನ ತೆಗೆದು ಅದನ್ನ ಕ್ಲಿಕ್ ಮಾಡಿ ಕ್ಯಾಮ್ರಾವನ್ನ ಆಫ್ ಮಾಡಿ ಅದನ್ನ ರಿವರ್ಸ್ ಮೋಡ್ಗೆ ಹಾಕ್ಬಿಟ್ಟು ಇವನ ಟೀಮ್ ಅವರನ್ನ ಒಳಗಡೆ ಬರ್ಸ್ಬಿಡ್ತಾನೆ. ಅವರನ್ನ ನೋಡಿದ್ರೆ ಮೈ ಪೂರ್ತಿ ಕವರ್ ಮಾಡ್ಕೊಂಡು ಮಾಸ್ಕ್ ಅನ್ನೆಲ್ಲ ಹಾಕೊಂಡು ಏನೇನೋ ಎಕ್ವಿಪ್ಮೆಂಟ್ಸ್ ಅನ್ನೆಲ್ಲ ತಗೊಂಡು ಒಳಗಡೆ ಬರ್ತಾರೆ. ಏನೋ ಲ್ಯಾಬ್ ರೀತಿ ಆ ಜಾಗವನ್ನ ಸೆಟ್ ಮಾಡಿ ನಮ್ಮ ಹೀರೋನ ಹೊಟ್ಟೆಗೆನೆ ಒಂದು ಇಂಜೆಕ್ಷನ್ ಅನ್ನ ಹಾಕ್ತಾರೆ. ಹಾಗೆ ಇವ್ರುಗಳು ಬಂದಿದ್ದ ಕೆಲಸವನ್ನ ಬೇಗ ಬೇಗ ಕಂಪ್ಲೀಟ್ ಅನ್ನ ಮಾಡಿದ ತಕ್ಷಣವೇ ಎಲ್ಲರೂ ಹೊರಡ್ತಾರೆ. ಆವಾಗ ಸೆಕ್ಯೂರಿಟಿ ಗಾರ್ಡ್ ನಮ್ಮ ಹೀರೋನ ಪಕ್ಕಕ್ಕೆ ಹೋಗಿ ಅವನ ಮುಖಕ್ಕೆ ಏನೋ ಒಂದು ವಿಷಯವನ್ನ ಸ್ಪ್ರೇ ಮಾಡಿ ಬರ್ತಾನೆ. ಬೇಗನೆ ಆ ಲ್ಯಾಬ್ ಸೂಟ್ ಅನ್ನ ಬಿಚ್ಚಿಟ್ಬಿಟ್ಟು ಅವನಿಗೆ ಲಿಫ್ಟ್ ಗೆ ಹತ್ಕೋತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋನ ನೋಡಿದ್ರೆ ಕಣ್ಬಿಟ್ಟು ಎಚ್ಚರ ಆಗ್ತಾನೆ. ಸೊ ಅವನ ಹೊಟ್ಟೆಗೆ ಏನನ್ನ ಇಂಜೆಕ್ಟ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ, ಅವನ ಮೈಗೆ ಯಾವುದೇ ರೀತಿಯ ರಿಯಾಕ್ಷನ್ ಇಲ್ಲ, ಏನನ್ನು ಅವನ ಕೈಯಲ್ಲಿ ಫೀಲ್ ಮಾಡೋದಕ್ಕೆ ಆಗ್ತಿಲ್ಲ. ಯಾವಾಗಿನ ರೀತಿನೂ ಟೈಮ್ ಅನ್ನು ನೋಡ್ತಾನೆ. ನೋಡಿದ ತಕ್ಷಣವೇ ಅಯ್ಯೋ ಟೈಮ್ ಆಗ್ಬಿಟ್ಟಿದೆ, ನಾನು ಬೇಗನೆ ಸಾಲ್ಟಿಗಾಗಿ ಹೋಗಿ ಕಿರ್ಚ್ಕೋಬೇಕು ಸಮುದ್ರಕ್ಕೆ ಬಿದ್ದು ಅಂತ ಯೋಚನೆ ಮಾಡಿ ನಮ್ಮ ಹೀರೋ ಹೊರಗಡೆ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಸೆಕ್ಯೂರಿಟಿವೇ ಅವನ ಪೊಸಿಷನ್ ಗೆ ಬಂದು ನಿಂತು ನಮ್ಮ ಹೀರೋವನ್ನ ಗಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಏನು ನಮ್ಮ ಹೀರೋ ಯಾವಾಗಿನ ರೀತಿನೂ ಕಾರಣ ತಗೊಂಡು ಬೀಚ್ಗೆ ಬಂದು ಸಮುದ್ರಕ್ಕೆ ಬಿದ್ದು ಜೋರಾಗಿ ಕಿರ್ಚ್ಕೊತಿರ್ತಾನೆ. ಆದ್ರೆ ಈ ಸಲ ಡಾಮಿನಿಕ್ ಏನನ್ನ ಮಾಡಿರ್ತಾಳೆ ಅಂದ್ರೆ ಅವಳ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಆ ಜಾಗದಲ್ಲಿ ಸೋನಿಕ್ ವೇವ್ಸ್ ಇರುತ್ತೆ ಅಲ್ಲ, ಅದೇ ನಮ್ಮ ಹೀರೋ ಕಳಿಸುವ ಸಿಗ್ನಲ್ ಅನ್ನ ಬ್ಲಾಕ್ ಮಾಡೋದು, ಅದನ್ನ ಆಫ್ ಮಾಡಿಸ್ಬಿಟ್ಟಿರ್ತಾಳೆ. ಸೊ ನಮ್ಮ ಹೀರೋ ಇಲ್ಲಿ ಕಿರ್ಚ್ಕೊಳ್ಳೋದು ಸಾಲ್ಟ್ ಎಲ್ಲೇ ಇದ್ರು ಅವಳಿಗೆ ಇದು ಕೇಳಿಸ್ಬಿಡುತ್ತೆ. ಸೊ ತುಂಬಾನೇ ಕಿರ್ಚ್ಬಿಟ್ಟು ಬೆಳಗ್ಗೆ ಆಗಿದ ತಕ್ಷಣವೇ ಸಮುದ್ರ ಸೈಡ್ ಅಲ್ಲಿ ಕೂತು ನಮ್ಮ ಹೀರೋ ಫೀಲ್ ಮಾಡ್ತಿರ್ತಾನೆ. ಅವಾಗ ಸಡನ್ ಆಗಿ ಸಮುದ್ರವನ್ನು ನೋಡಿ ಹೀರೋ ತುಂಬಾನೇ ಖುಷಿ ಆಗ್ತಾನೆ, ಶಾಕ್ ಆಗ್ತಾನೆ. ಏನು ಅಂತ ನೋಡಿದ್ರೆ ದೂರದಲ್ಲಿ ನಮ್ಮ ಸಾಲ್ಟ್ ಬರ್ತಿರೋ ರೀತಿ ಹೌದು, ಸಾಲ್ಟ್ ಅಲ್ಲಿಗೆ ಬಂದಾಯ್ತು. ಅವಳನ್ನು ನೋಡಿದ ತಕ್ಷಣ ಎಲ್ಲಿಗೆ ಹೋದೆ ನೀನು, ಇಷ್ಟು ದಿನ ನಾನು ನಿನ್ನನ್ನು ತುಂಬಾನೇ ಹುಡುಕ್ತಾ ಇದ್ದೆ, ಇಷ್ಟು ದಿನಗಳಾಗಿ ನೀನು ಎಲ್ಲಿ ಇರ್ತಿದ್ದೆ ಅಂತ ಕೇಳಿದ್ರೆ ಇಲ್ಲ ನಾನು ಇದಕ್ಕೆ ಆಪೋಸಿಟ್ ಸೈಡ್ ಅಲ್ಲಿ ಇರ್ತಾ ಇರುವ ಬೀಚ್ ಅಲ್ಲಿ ಇರ್ತಿದ್ದೆ, ಆದ್ರೆ ನೀನು ನನ್ನನ್ನು ಕರೆದು ಕೂಗಿ ಕಿರ್ಸ್ತಾ ಇದ್ದಿದ್ದ ವಿಷಯ ನನಗೆ ಗೊತ್ತೇ ಆಗ್ಲಿಲ್ಲ, ಇವತ್ತೇನೆ ನನಗೆ ಗೊತ್ತಾಗಿದ್ದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ನಾನು ಡೈಲಿ ರಾತ್ರಿ ಬಂದು ನಿನಗಾಗಿ ನಾನು ಕಿರ್ಚ್ತಾ ಇದ್ದೆ, ನಿನ್ನನ್ನ ಫೀಲ್ ಮಾಡಿ ಕೂಗ್ತಾ ಇದ್ದೆ ಅಂತ ಹೇಳ್ಕೊಂಡೆ ಬೇಗನೆ ಬಂದು ಅವಳನ್ನ ತಪ್ಪಿಕೊಂಡು ಒಂದು ಕಿಸ್ಸನ್ನ ಮಾಡ್ತಾನೆ. ನಿನ್ನನ್ನು ಕೊನೆವರೆಗೂ ನೋಡೋದಕ್ಕೇನೆ ಆಗೋದಿಲ್ಲ ಅಂತ ಅನ್ಕೊಂಡು ನಾನು ತುಂಬಾನೇ ಹೆದರೋಗ್ಬಿಟ್ಟಿದ್ದೆ. ಅದಕ್ಕೆ ತಕ್ಷಣವೇ ಸಾಲ್ಟ್ ಏನಂತ ಹೇಳ್ತಾಳೆ ಅಂದ್ರೆ ಇಲ್ಲಿ ನೋಡು ನಿಮ್ಮ ಸಿವಿಲೈಸೇಷನ್ ಫಾಲ್ ಆಗ್ತಿದೆ, ಅದು ಮಾತ್ರ ಇಲ್ಲ ನನ್ನಿಂದಾನೇ ಇವಾಗ ಈ ಜಾಗದಲ್ಲಿ ಇರೋದಕ್ಕೆ ಆಗೋದಿಲ್ಲ, ನಾನು ಇವಾಗ್ಲೇನೆ ತಕ್ಷಣವೇ ಹೊರಡಬೇಕು, ನನ್ನ ಜನಾಂಗವನ್ನ ಸೇರಿದವರು ಎಲ್ಲರೂ ಐಸ್ ಅನ್ನ ಮೆಲ್ಟ್ ಮಾಡ್ತಿದ್ದಾರೆ ಅಂಟಾರ್ಟಿಕಾದಲ್ಲಿ, ಇದ್ರ ಮೇಲೇ ನಾವು ಲೇಟ್ ಮಾಡಬಾರ್ದು, ಖಂಡಿತ ಮಾನವ ಜನಾಂಗಕ್ಕೆ ನಿನ್ನ ಹೆಲ್ಪ್ ಬೇಕಾಗಿರುತ್ತೆ. ಸೊ ನಾನು ಹೇಳೋ ಸಿಗ್ನಲ್ ಅನ್ನ ನಮ್ಮ ಜನಾಂಗದವರಿಗೆ ನೀನು ಕಳಿಸೋದಕ್ಕೆ ಹೇಳು, ಅಂದ್ರೆ ಅಕಾರ್ಡ್ ಅನ್ನುವ ಒಂದು ಸಿಗ್ನಲ್ ಅನ್ನ ನಮ್ಮ ಜನಾಂಗದವರಿಗೆ ಕಳಿಸೋದಕ್ಕೆ ಹೇಳು ಅಂತ ಹೇಳಿದ ತಕ್ಷಣವೇ ಅದಕ್ಕೆ ನಮ್ಮ ಹೀರೋ ಏನೋ ಅಕಾರ್ಡ ಹಾಗಂದ್ರೆ ಏನು ಅಂತ ಕೇಳಿದ್ರೆ ಇವಾಗ ಅದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ನಮಗೆ ಸಮಯವಿಲ್ಲ, ಅದು ತುಂಬಾನೇ ಸ್ಪೆಷಲ್ ಆಗಿರುವ ಮಾತು, ಆ ಮಾತಿಗೆ ನಮ್ಮ ಜನಾಂಗವನ್ನು ಸೇರಿದವರು ಎಲ್ಲರೂ ಅಡಿಕ್ಟ್ ಆಗ್ಬಿಡ್ತಾರೆ, ಸೊ ಅದನ್ನ ಮಾತ್ರ ನೀನು ಅರ್ಥ ಮಾಡ್ಕೊ, ನಾನು ಇವಾಗ್ಲೇನೆ ಹೋಗ್ಬೇಕಾಗಿದೆ ಅಂತ ಹೇಳಿ ಅಲ್ಲಿಂದ ಬೇಗ ಬೇಗ ಹೊರಡ್ತಾಳೆ ಸಾಲ್ಟ್. ಅದರ ನಂತರ ನಮ್ಮ ಹೀರೋ ಆ ವಿಷಯವನ್ನು ತಂದು ಕೇಟ್ ಅವರ ಟೀಮಿಗೆ ಹೇಳ್ತಾನೆ. ಸೊ ಅವರಿಗೆ ಅಕಾರ್ಡ್ ಅಂದ್ರೆ ಏನು ಅನ್ನೋದನ್ನ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ನೋಡ್ತಾರೆ, ಆದ್ರೆ ಅದಕ್ಕಾದ ಅಕ್ಯುರೇಟ್ ಆದ ಮೀನಿಂಗ್ ಅನ್ನ ಇವರ ಕೈಯಲ್ಲಿ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ಸರಿ ಸಾಲ್ಟ್ ಈ ಸಿಗ್ನಲ್ ಅನ್ನ ಕಳಿಸಿ ಅಂತ ಹೇಳಿದಾಳೆ ಅಂದ್ರೆ ಅದನ್ನ ನಾವು ಕಳಿಸ್ಬಿಡೋಣ ಅಂತ ಹೇಳಿ ಆ ಮೆಸೇಜ್ ಅನ್ನ ಕಳಿಸೋದಕ್ಕೆ ರೆಡಿ ಆಗ್ತಾರೆ. ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ, ಸಮುದ್ರದ ವೇವ್ಸ್ ಎಲ್ಲ ಜೋರಾಗಿ ಬರ್ತಿರುತ್ತೆ. ನೆಕ್ಸ್ಟ್ ದಿನ ಆಗಿದ ತಕ್ಷಣವೇ ಆ ಸಿಗ್ನಲ್ ಅನ್ನ ನಮ್ಮ ಕೇಟ್ ಅವರು ಚೆಕ್ ಮಾಡಿ ನೋಡ್ತಾರೆ, ಏನಾದ್ರೂ ವಿಚಿತ್ರವಾಗಿ ನಡೀತಿದ್ಯಾ ಅಂತ. ಆದ್ರೆ ಯಾವುದೇ ರೀತಿಯ ಡಿಫರೆನ್ಸ್ ಗೊತ್ತಾಗ್ತಿಲ್ಲ ಅವರಿಗೆ, ಯಾವುದೇ ರೀತಿಯ ಚೇಂಜಸ್ ಅಲ್ಲಿ ನಡೆದಿಲ್ಲ. ಇವಾಗ ಹಾಗೆ ಕಟ್ ಮಾಡಿ ಸ್ಪೇನ್ ಅಲ್ಲಿ ಇರುವ ಒಂದು ಜಾಗವನ್ನ ನಮಗೆ ತೋರಿಸ್ತಾರೆ. ಅಲ್ಲಿ ತುಂಬಾನೇ ಸೋಲ್ಜರ್ಸ್ ಕೆಲಸ ಮಾಡ್ತಿರ್ಬೇಕಾದ್ರೆ ನೀರಿನ ಹತ್ತಿರದಲ್ಲಿ ಇರ್ತಾ ಇರುವ ಒಬ್ಬರು ಸೋಲ್ಜರು ಎಲ್ಲರೂ ಇಲ್ಲಿಗೆ ಬನ್ನಿ ಅಂತ ಕರೀತಾರೆ. ಜೋರಾಗಿ ಅವರು ಆ ರೀತಿ ಕೂಗ್ಬೇಕಾದ್ರೆ ಎಲ್ಲರೂ ಏನು ಎಂತ ಅಂತ ಅಲ್ಲಿಗೆ ಓಡಿ ಹೋಗಿ ನೋಡಿದ್ರೆ ಒಂದು ಹೋಮೋ ಕ್ರಿಯೇಚರ್ ಸತ್ತು ಸೈಡ್ ಗೆ ಬಂದು ಬಿದ್ದಿರುತ್ತೆ. ಅದರ ಮೈಯಲ್ಲಿ ಏನು ಫಂಗಸ್ ಕಾಯಿಲೆ ಬಂದು ಸತ್ತಿರೋ ರೀತಿ ಕಾಣ್ತಿದೆ. ಅಷ್ಟೇ ಶಾಕ್ ಆಗಿ ಎಲ್ಲರೂ ಬಂದು ಅದನ್ನ ನೋಡ್ತಿರ್ತಾರೆ. ಸರಿ ಒಂದೇ ಕ್ರಿಯೇಚರ್ ಅನ್ಸುತ್ತೆ ಅಂತ ಇವ್ರುಗಳು ಅನ್ಕೊಂಡ್ರೆ ಸಮುದ್ರದಲ್ಲಿ ತುಂಬಾನೇ ಕ್ರಿಯೇಚರ್ಸ್ ಸತ್ತು ಹಾಗೆ ತೇಲೋದಕ್ಕೆ ಶುರು ಆಗ್ತಿರ್ತವೆ. ಯಾರಿಗೂ ಏನುವೇ ಅರ್ಥವಾಗ್ತಿಲ್ಲ, ಇಲ್ಲಿ ಮಾತ್ರ ಇಲ್ಲ ಎಲ್ಲಾ ಕಡೆನೂ ಇದೇ ರೀತಿನೇ ಈ ಹೋಮೋ ಕ್ರಿಯೇಚರ್ಸ್ ಸತ್ತು ಹಾಗೆ ಸಮುದ್ರದ ನೀರಲ್ಲಿ ತೇಲ್ತಿರ್ತವೆ. ಸಿಟಿ ಸೈಡ್ ಅಲ್ಲಿ ಇರ್ತಾ ಇರುವ ಸಮುದ್ರದಲ್ಲಿ ಈ ರೀತಿನೇ ಕ್ರಿಯೇಚರ್ಸ್ ತೇಲ್ತಾ ಇರುತ್ತೆ. ಸೊ ಎಲ್ಲಾ ಟಿವಿ ಚಾನೆಲ್ಸ್ ಅಲ್ಲೂ ನ್ಯೂಸ್ ಅಲ್ಲೂ ಇದೇನೆ ದೊಡ್ಡ ವಿಷಯವಾಗಿರುತ್ತೆ, ದೊಡ್ಡ ಟಾಪಿಕ್ ಆಗಿರುತ್ತೆ. ಅಕ್ವಾ ಎಲ್ಲವೇ ಹೋಮೋ ಕ್ರಿಯೇಚರ್ಸ್ ಎಲ್ಲವೇ ಸತ್ತು ಹಾಗೆ ನೀರಲ್ಲಿ ತೇಲ್ತಾ ಇದೆ, ಇದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಗೊತ್ತಾಗಿ ನಮ್ಮ ಹೀರೋ ತುಂಬಾನೇ ಶಾಕ್ ಆಗ್ತಾನೆ. ಅಯ್ಯೋ ಸಾಲ್ಟಿಗೆ ಏನಾದ್ರೂ ಆಗ್ಬಿಡ್ತಾ ಅಂತ ತುಂಬಾನೇ ಕಷ್ಟಕ್ಕೆ ಒಳಗಾಗ್ತಾನೆ. ಸೊ ಫಟ್ ಅಂತ ಕೇಟ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಕೇಟ್ ಅವರನ್ನ ನೋಡಿದ್ರೆ ಆ ಕ್ರಿಯೇಚರ್ಸ್ ಅಲ್ಲಿ ಒಂದನ್ನ ತಗೊಂಡು ಲ್ಯಾಬ್ ಟೆಕ್ನಿಷಿಯನ್ಸ್ ಗೆ
ಗೆ ಕೊಟ್ಟು ಅದನ್ನ ರಿಸರ್ಚ್ ಮಾಡೋದಕ್ಕೆ ಹೇಳಿರ್ತಾರೆ. ಏನಾಯ್ತು ಈ ಹೋಮೋ ಅಕ್ವಾಗಳಿಗೆ, ಯಾರು ಈ ರೀತಿ ಮಾಡಿರೋದು, ಅಕಸ್ಮಾತ್ ನಾವು ಈ ಅಕೋಡ ಅಂತ ಒಂದು ಸಿಗ್ನಲ್ ಅನ್ನ ಕಳ್ಸಿದ್ವಲ್ಲ ಆದ್ರಿಂದಾನೇ ಈ ರೀತಿ ಎಲ್ಲ ನಡೀತಿದ್ಯಾ, ಅದಕ್ಕಾದ ಮೀನಿಂಗ್ ಇದೇನಾ, ಏನಿವೆ ಅರ್ಥವಾಗ್ತಿಲ್ವಲ್ಲ ಅಂತ ಇವರು ಕನ್ಫ್ಯೂಷನ್ ಆಗ್ತಿರ್ಬೇಕಾದ್ರೆ ಇಲ್ಲ ಮೇಡಮ್ ಆ ಸಿಗ್ನಲ್ ಇವರನ್ನ ರೀಚ್ ಮಾಡೋದಕ್ಕೂ ಮುಂಚೆನೆ ಇವರ ಮೈಯಲ್ಲಿ ಏನೋ ಒಂದು ಡಿಫರೆನ್ಸ್ ಚೇಂಜ್ ಆಗಿದೆ, ಫಂಗಸ್ ಉಂಟಾಗಿದೆ, ಹಾಗಾದ್ರೆ ಇದಕ್ಕೆ ಕಾರಣ ಬೇರೆನೇ ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಆ ಕ್ರಿಯೇಚರ್ ನ ರಿಸರ್ಚ್ ಮಾಡ್ತಾ ಇದ್ದ ಅಲ್ಲಿರುವ ಸೈಂಟಿಸ್ಟ್ ಒಬ್ಬರು ಅದನ್ನ ಚೆನ್ನಾಗಿ ಚೆಕ್ ಮಾಡಿ ನೋಡ್ಬಿಟ್ಟು ಈ ಹೋಮೋ ಕ್ರಿಯೇಚರ್ಸ್ ಗೆ ಮನುಷ್ಯರೇನೆ ಈ ಫಂಗಸ್ ಕಾಯಿಲೆ ಬರೋ ರೀತಿ ಏನೋ ಒಂದು ವಿಷಯವನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೇನೆ ನಮ್ಮ ಕೇಟಿಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ಸೆವೆರೆನ್ಸ್ ಅಂದ್ರೆ ಬೇರೆ ಏನು ಇಲ್ಲ, ಅದು ಒಂದು ವೈರಸ್, ಅದನ್ನೇ ಜನರಲ್ ಟೀಮ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ವಿಷಯ ನಮ್ಮ ಕೇಟಿಗೆ ಇವಾಗ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದು ಮಾತ್ರ ಇಲ್ಲ, ಈ ವೈರಸ್ ಇಂದ 90% ಆಫ್ ಪಾಪ್ಯುಲೇಷನ್ ಕಡಿಮೆ ಆಗ್ಬಿಡುತ್ತೆ, ಈ ಹೋಮೋ ಕ್ರಿಯೇಚರ್ಸ್ ಜನಾಂಗವೇ ನಾಶವಾಗ್ಬಿಡುತ್ತೆ ಅನ್ನೋದುವೇ ಗೊತ್ತಾಗ್ಲಿಕ್ಕೆ ಬರುತ್ತೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಇವರ ಬೇಸ್ ಅಲ್ಲಿ SOS ಸಿಗ್ನಲ್ ಬರೋದಕ್ಕೆ ಶುರುವಾಗ್ತಿರುತ್ತೆ. ಸೊ ಆ ಕ್ರಿಯೇಚರ್ಸ್ ನಮ್ಮ ಹತ್ರ ಹೆಲ್ಪ್ ಅನ್ನ ಕೇಳ್ತಿದ್ದಾರೆ, ಆದ್ರಿಂದ ಮತ್ತೆ ಅವರುಗಳು ಮೀಟಿಂಗ್ ಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಆ ಹಾಲ್ ಗೆ ಬರ್ತಾರೆ. ಇವಾಗ ನಮ್ಮ ಹೀರೋನೇ ಆ ಜಾಗಕ್ಕೆ ಅಂಬಾಸಿಡರ್ ಆಗಿ ಬರ್ತಾನೆ ಭೂಮಿಯ ಪರ ಮಾತಾಡೋದಕ್ಕೆ. ಸೊ ಕೇಟು ನಮ್ಮ ಹೀರೋ ಹತ್ರ ಇಲ್ಲಿ ನೋಡು, ನನಗೆ ಗೊತ್ತು ಈ ವಿಷಯವನ್ನ ಯಾರು ಮಾಡಿದ್ದಾರೆ ಅಂತ ಚೆನ್ನಾಗಿನೇ ಗೊತ್ತು, ಆದ್ರೆ ಅವ್ರುಗಳೇನೆ ಇದನ್ನ ಮಾಡಿದ್ದಾರೆ ಅನ್ನೋದಕ್ಕಾದ ಎವಿಡೆನ್ಸ್ ನನ್ನ ಹತ್ರ ಇಲ್ಲ, ಸೊ ನೋಡಿ ಮಾಡಿ ಮಾತಾಡು ಅಂತ ಹೇಳ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಜಾಗಕ್ಕೆ ನೀರನ್ನ ಬಿಡ್ತಾರೆ ಆ ಟ್ಯಾಂಕಿಗೆ. ಅದ್ರ ಒಳಗಡೆ ಒಂದು 3 ಕ್ರಿಯೇಚರ್ಸ್ ಬರುತ್ತೆ. ಸೊ ನಮ್ಮ ಹೀರೋನು ಯಾರು ಬಂದಿದ್ದಾರೆ ಅಂತ ನೋಡ್ಬೇಕಾದ್ರೆ ಸಾಲ್ಟ್ ಮತ್ತೆ ಅದರ ಜೊತೆಗೆ ಇನ್ನ 2 ಕ್ರಿಯೇಚರ್ಸ್ ಬರ್ತಾರೆ. ಸೊ ಸಾಲ್ಟ್ ಅನ್ನು ನೋಡಿದ ತಕ್ಷಣವೇ ನಮ್ಮ ಹೀರೋಗೆ ಸ್ವಲ್ಪ ನೆಮ್ಮದಿ ಆಗ್ತಿರುತ್ತೆ, ಆದ್ರೂ ಸಾಲ್ಟ್ ಅವಳ ಮುಖವನ್ನ ನೋಡ್ಬೇಕಾದ್ರೆ ತುಂಬಾನೇ ಅಪ್ಸೆಟ್ ಆಗಿರ್ತಿದ್ದಾಳೆ. ಸೊ ಅದೇ ಎಮೋಷನಲ್ ಜೊತೆಗೇನೆ ನೀವು ಗೆದ್ಬಿಟ್ಟಿದ್ದೀರಾ, ನಮ್ಮ ಜನಾಂಗವನ್ನ ನೀವು ಗೆದ್ಬಿಟ್ಟಿದ್ದೀರಾ, ಈ ವಾರ್ ಅಲ್ಲಿ ನೀವು ಗೆದ್ಬಿಟ್ರಿ ಅಂತ ಹೇಳಿದ ತಕ್ಷಣವೇ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರಿಗೂ ಡಾಮಿನಿಕ್ ಅವರ ಟೀಮಿಗೂ ಇದನ್ನ ಕೇಳಿದ ತಕ್ಷಣವೇ ಖುಷಿ ಆಗ್ತಿರುತ್ತೆ. ಆದ್ರೆ ನಮ್ಮ ಹೀರೋ ತುಂಬಾನೇ ಫೀಲ್ ಮಾಡಿ ಎಮೋಷನಲ್ ಇಂದ ಅವಳ ಹತ್ರ ಸಾರಿನ ಕೇಳ್ತಾನೆ. ಏನಾಯ್ತು ಅಂತದ್ದು, ಸಮುದ್ರದ ಕೆಳಗಡೆ ಏನು ನಡೀತು ಅಂತ ಕೇಳ್ಬೇಕಾದ್ರೆ ನಾವು ಎಲ್ಲರೂ ನಾಶವಾಗ್ಬಿಟ್ವಿ, ಮನುಷ್ಯರು ಕ್ರಿಯೇಟ್ ಮಾಡಿ ಕಳ್ಸಿದ ವೈರಸ್ ಇಂದ ನಮ್ಮ ಜನಾಂಗವೇ ಹಾಳೋಗ್ಬಿಡ್ತು, ನಾಶವಾಗ್ಬಿಡ್ತು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಹಾಗಾದ್ರೆ ನೀವು ಮಾತ್ರ ತಪ್ಪಿಸ್ಕೊಬಿಟ್ಟಿದ್ದೀರಾ ಅಂತ ಕೇಳಿದ್ರೆ 100ರಲ್ಲಿ ಒಬ್ಬರು ತಪ್ಪಿಸ್ಕೊತಾರೆ, ಅದು ನಾನಾಗಿದ್ದೀನಿ, ಅದೇ ರೀತಿನೇ ಇವ್ರುಗಳು ತಪ್ಪಿಸ್ಕೊಂಡಿರೋದು, ಯಾಕೆ ನಾನು ಕೂಡ ಸತ್ತೋಗ್ಬಿಟ್ಟಿರ್ತಿದ್ದೆ ಅಂತ ಸಾಲ್ಟ್ ಹೇಳಿದ ತಕ್ಷಣವೇ ಹೀರೋ ತುಂಬಾನೇ ಎಮೋಷನಲ್ ಆಗ್ಬಿಟ್ಟು ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಏನುವೇ ಗೊತ್ತಿಲ್ಲ ಅಂತ ಅತ್ಕೊಂಡೆ ಮಾತಾಡ್ಬೇಕಾದ್ರೆ ಅದಕ್ಕೆ ತಕ್ಷಣವೇ ಸಾಲ್ಟ್ ನನಗೆ ಚೆನ್ನಾಗಿ ಗೊತ್ತು, ಇದಕ್ಕೂ ನಿನಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ ಅಂತ, ಆದ್ರೆ ಈ ಜಾಗದಲ್ಲಿ ಆ ವೈರಸ್ ಅನ್ನ ಕ್ರಿಯೇಟ್ ಮಾಡಿದವರು ಸೃಷ್ಟಿ ಮಾಡಿದವರು ಇರ್ತಿದ್ದಾರೆ, ಅವ್ರುಗಳು ಏನಂತ ಅನ್ಕೊಂಡಿದ್ದಾರೆ, ಅವ್ರುಗಳು ಮಾಡಿದ ಈ ಕೆಟ್ಟ ಕೆಲಸಕ್ಕೂ ಅವ್ರುಗಳಿಗೂ ಯಾವುದೇ ರೀತಿಯ ಸಂಬಂಧನೂ ಇಲ್ಲ ಅನ್ನೋ ರೀತಿ ಕೂತಿದ್ದಾರೆ, ಇದು ಹಾಗೆ ಮುಗ್ದೋಗ್ಬಿಡುತ್ತೆ ಅಂತ ಅವ್ರುಗಳು ಅನ್ಕೋಬಿಟ್ಟಿದ್ದಾರೆ. ಆದ್ರೆ ಈ ವೈರಸ್ ಅನ್ನ ಕ್ರಿಯೇಟ್ ಮಾಡಿದವರು ಯಾರು ಅನ್ನೋದು ನೀರಿಗೆ ಗೊತ್ತು, ಆ ನೀರೇನೆ ಅವ್ರುಗಳಿಗೆ ಶಿಕ್ಷೆನ ಕೊಡುತ್ತೆ, ಅವರನ್ನ ಪನಿಷ್ ಮಾಡುತ್ತೆ, ಯಾಕೆಂದ್ರೆ ವೈರಸ್ ಅಲ್ಲವೇ ನೀರು ಮಿಕ್ಸ್ ಆಗಿರುತ್ತೆ ಅಲ್ವಾ, ಸೊ ನೀರಿಗೆ ಎಲ್ಲವೇ ಗೊತ್ತಿರುತ್ತೆ. ಸೊ ಆ ನೀರಿಗೆ ಈ ವೈರಸ್ ಅನ್ನ ಕ್ರಿಯೇಟ್ ಮಾಡಿದವರ ಫಿಂಗರ್ ಪ್ರಿಂಟ್ಸ್ ಎಲ್ಲ ಗೊತ್ತಿರುತ್ತೆ, ಅದಕ್ಕೆ ಕಾರಣವಾದವರನ್ನ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅದು ಅವ್ರುಗಳನ್ನ ಹುಡುಕಿ ಬಂದು ಬೇಟೆಯನ್ನ ಆಡುತ್ತೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಪ್ರೈಮ್ ಮಿನಿಸ್ಟರ್ ಅವರಿಗೆ ಶಾಕ್ ಆಗ್ಬಿಡುತ್ತೆ, ನಡುಗೋಗ್ಬಿಡ್ತಾರೆ. ಅವರು ಹಾಗೆ ಸ್ನಾನವನ್ನ ಮಾಡ್ತಿರ್ಬೇಕಾದ್ರೆ ನೀರು ಅವರನ್ನ ಕಂಡಿಡ್ದು ಅವರನ್ನ ಸಾಯಿಸೋ ರೀತಿ ಕಲ್ಪನೆಯನ್ನ ಮಾಡಿ ನೋಡ್ತಾರೆ, ತುಂಬಾನೇ ಹೆದರ್ತಿರ್ತಾರೆ. ಅದೇ ತರ ಡಾಮಿನಿಕ್ ಮತ್ತೆ ಜನರಲ್ ಅವರು ಹೇಗೆ ಸಾಯ್ತಾರೆ ಅನ್ನೋ ವಿಷಯ ಅವರಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅಂದ್ರೆ ಅವರು ಕಾರಿನ ಒಳಗಡೆನೆ ಚೆನ್ನಾಗಿ ಲಾಕ್ ಆಗ್ಬಿಡ್ತಾರೆ, ಆ ಕಾರ್ ಫುಲ್ ನೀರು ತುಂಬಿರುತ್ತೆ. ಸೊ ಇದೇನೇ ಇವ್ರುಗಳ ಎಂಡಿಂಗ್ ಅನ್ಸುತ್ತೆ. ಇದ್ರ ಬಗ್ಗೆ ಡಾಮಿನಿಕ್ ಗೆ ಗೊತ್ತಾಗ್ಲಿಕ್ಕೆ ಬಂದಿದ್ದ ತಕ್ಷಣವೇ ಅಲ್ಲಿಂದ ಗಾಬರಿಯಾಗಿ ಎದ್ದು ಹೊರಗಡೆ ಹೋಗ್ಬಿಡ್ತಾಳೆ. ಆವಾಗ ಈ ಕಡೆ ನಮ್ಮ ಹೀರೋ ಸಾಲ್ಟ್ ಹತ್ರ ಹಾಗಾದ್ರೆ ಅಕಾರ್ಡ್ ಅಂದ್ರೆ ಏನು ಅರ್ಥ, ಆ ಸಿಗ್ನಲ್ ಅನ್ನ ತಾನೇ ನೀನು ಕಳ್ಸು ಅಂತ ಹೇಳಿದ್ದು ಅಂತ ಕೇಳಿದ್ರೆ ಇದ್ರ ಮೇಲೆ ಅದಕ್ಕೆ ಚಾನ್ಸೇ ಇಲ್ಲ. ಅಕಾರ್ಡ್ ಅಂದ್ರೆ ಏನು ಅರ್ಥ ಅಂದ್ರೆ 2 ಸ್ಪೇಷಿಯಸ್ ಒಟ್ಟಿಗೆ ಮಿಂಗಲ್ ಆಗಿ ಲೈಫ್ ಅನ್ನ ಶೇರ್ ಮಾಡ್ಕೊಂಡು ಎಮೋಷನ್ಸ್ ಅನ್ನ ಶೇರ್ ಮಾಡ್ಕೊಂಡು ಒಟ್ಟಿಗೆ ಸೇರಿ ಬದುಕೋದೇನೆ, ಲೈಫ್ ಅನ್ನ ಸೆಲೆಬ್ರೇಟ್ ಮಾಡೋದೇನೆ, ಆದ್ರೆ ಇವಾಗ ಅದನ್ನು ನಾವು ಕಳ್ಕೊಬಿಟ್ಟಿದೀವಿ ಅಂತ ಹೇಳ್ಬೇಕಾದ್ರೆ ಹೀರೋಗೆ ಇದನ್ನ ಕೇಳಿ ತುಂಬಾನೇ ಬೇಜಾರಾಗುತ್ತೆ. ತಕ್ಷಣವೇ ಕೇಟು ನಾವಿವಾಗ ಆಫರ್ ಅನ್ನ ಮಾಡೋದನ್ನ ನೀನು ಓದು, ರೀಡ್ ಮಾಡು ಅಂತ ಹೇಳ್ತಾಳೆ ಹೀರೋಗೆ. ಅದನ್ನ ಹೀರೋನು ಓದುತ್ತಾನೆ. ನಾವು ನಿಮಗೆ ಹೆಲ್ಪ್ ಅನ್ನ ಮಾಡ್ತೀವಿ, ನಿಮಗಾಗಿ ಸೆಪರೇಟ್ ಆಗಿ ಒಂದು ಲ್ಯಾಂಡ್ ಅನ್ನು ಕೊಡ್ತೀವಿ, ಮರಿಯನ್ನ ಟ್ರೆಂಚ್ ಅನ್ನೋ ರೀತಿಯ ಒಂದು ಜಾಗವನ್ನ, ಸೊ ಅದು ಸ್ಪೆಸಿಫಿಕ್ ಓಷನ್ ನ ಸೈಡ್ ಅಲ್ಲಿ ಇರ್ತಿದೆ, ಆ ಜಾಗದಲ್ಲಿ ನಿಮಗೆ ಅಂತ ಒಂದು ಬೌಂಡರಿಯನ್ನ ನಾವು ರೆಡಿ ಮಾಡಿ ಕೊಡ್ತೀವಿ. ಸೊ ಆ ಜಾಗದಲ್ಲಿ ಪೊಲ್ಯೂಷನ್ ಇರೋದಿಲ್ಲ, ಸೌಂಡ್ ಇರೋದಿಲ್ಲ, ವೈರ್ ಅಂತ ಇರೋದಿಲ್ಲ, ಕನೆಕ್ಷನ್ ಅಂತ ಇರೋದಿಲ್ಲ, ಆ ಜಾಗದಲ್ಲಿ ನಿಮ್ಮ ಜನಾಂಗವನ್ನ ನೀವು ಡೆವಲಪ್ ಮಾಡಿ. ಸೊ ನಾವು ನಮ್ಮ ರಿಲೇಶನ್ಶಿಪ್ ಅನ್ನ ಮತ್ತೆ ರೀಬಿಲ್ಡ್ ಅನ್ನ ಮಾಡೋಣ. ಸೊ 2 ಸ್ಪೀಶೀಸ್ ಒಂದೇ ಭೂಮಿಯಲ್ಲಿ ಇರೋ ರೀತಿ ನಮ್ಮ 2 ಜನಾಂಗವು ಒಂದಾಗಿ ಮಿಂಗಲ್ ಆಗಿ ಚೆನ್ನಾಗಿ ಬದುಕೋಣ, ಫ್ರೆಂಡ್ಸ್ ಆಗಿರೋಣ ಅಂತ ಹೀರೋನು ಎಮೋಷನಲ್ ಆಗಿ ಹೇಳ್ಬೇಕಾದ್ರೆ ಅದಕ್ಕೆ ಸಾಲ್ಟ್ ಸರಿ ಆಯ್ತು ನಾವು ಅದನ್ನ ಒಪ್ಕೋತೀವಿ, ಆದ್ರೆ ಈ ಇಮೇಜ್ ಅನ್ನ ತೋರಿಸಿ ನೀವು ಅಂತ ಒಂದು ಫೋಟೋವನ್ನ ಸ್ಕ್ರೀನ್ ಮೇಲೆ ಬರ್ಸಿ ಅದನ್ನ ಎಲ್ಲರಿಗೂ ತೋರಿಸ್ತಾರೆ. ಆ ಫೋಟೋದಲ್ಲಿ ನೋಡ್ಬೇಕಾದ್ರೆ ಮನುಷ್ಯರು ಆ ಕ್ರಿಯೇಚರ್ಸ್ ಅನ್ನ ಬೇಟೆ ಆಡೋ ರೀತಿ ಇರುತ್ತೆ. ಸೊ ಇದನ್ನ ಸಾಲ್ಟ್ ತೋರಿಸ್ಬಿಟ್ಟು ಸರಿ ಆಯ್ತು, ಈ ರೀತಿಯ ಭಯದಲ್ಲೇ ನೀವು ಹೇಳೋದನ್ನ ಕೇಳ್ಕೊಂಡು ಹೆದರ್ಕೊಂಡೇ ನಾವು ಬದುಕೋತೀವಿ, ಯಾಕೆಂದ್ರೆ ನಾವು ಬದುಕುವ ದಿನಗಳ
ಇದನ್ನೆಲ್ಲ ನಿಮಗೆ ಹೆದರಿ ಹೆದರಿ ತಾನೇ ನಾವು ಬದುಕ್ತಿರ್ಬೇಕು ಮಾನವ ಜನಾಂಗಕ್ಕೆ. ಇವಾಗ ವಾರ್ ಮುಗ್ದೋಗ್ಬಿಟ್ಟಿದೆ, ಅದ್ರಲ್ಲಿ ನೀವು ಗೆದ್ಬಿಟ್ಟಿದ್ದೀರಾ ಅಂತ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋ ನನ್ನ ಕೈಯಲ್ಲಿ ಮತ್ತೆ ನಿನ್ನನ್ನು ನೋಡೋದಕ್ಕೆ ಆಗುತ್ತಾ ಅಂತ ಕಿರ್ಚ್ಕೊತಾನೆ. ಅದಕ್ಕೆ ಸಾಲ್ಟ್ ಅವನ ಹತ್ರ ಏನನ್ನು ಮಾತಾಡೋದಿಲ್ಲ, ಹಾಗೆ ಅಲ್ಲಿಂದ ಹೋಗ್ಬಿಡ್ತಾವಳೆ. ಈ ಕಡೆ ನಮ್ಮ ಕೇಟುವೆ ತುಂಬಾನೇ ಬೇಜಾರಾಗ್ತಿರ್ತಾವ್ರೆ. ನಮ್ಮ ಹೀರೋನು ತುಂಬಾನೇ ಫೀಲ್ ಮಾಡ್ತಿರ್ತಾನೆ. ಅವನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆ ಜಾಗದಲ್ಲಿ ಕೂತು ಅಳೋದಕ್ಕೆ ಶುರು ಹಚ್ಕೊತಾನೆ. ಆವಾಗ ಸಡನ್ ಆಗಿ ಏನಾಗುತ್ತೆ ಅಂದ್ರೆ ಆ ಜಾಗದಲ್ಲಿ ಇರ್ತಾ ಇರುವ ದೊಡ್ಡ ಮಿರರ್ ಗ್ಲಾಸ್ ಹೊಡೆದೋಗ್ತಿರುತ್ತೆ. ಅದನ್ನ ನೋಡಿದ ಅಲ್ಲಿದ್ದ ಜನರು ಎಲ್ಲರೂ ಎದ್ದು ಬಿದ್ದು ಎಸ್ಕೇಪ್ ಆಗಿ ಓಡಿ ಹೋಗ್ತಿರ್ತಾರೆ. ಆದ್ರೆ ಅದಕ್ಕೆ ಹೆದರ್ಕೊಳ್ದೆ ನಮ್ಮ ಹೀರೋ ಮಾತ್ರ ಅಲ್ಲೇನೆ ಲೋನ್ಲಿಯಾಗಿ ನಿಲ್ತಾನೆ. ಆದ್ರೂ ಅಲ್ಲಿರುವ ಹ್ಯಾನಾ ಲೇಡಿ ನಮ್ಮ ಹೀರೋವನ್ನ ಕಾಪಾಡಿ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಆ ಜಾಗದಲ್ಲಿ ಇರುವ ಗ್ಲಾಸ್ ಹೊಡೆದೋಗಿ ನೀರು ಒಳಗಡೆ ತುಂಬಿಕೊಳ್ಳುತ್ತೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇವಾಗ ಫೈನಲ್ ಆಗಿ ನಮ್ಮ ಕೇಟ್ ಅವರು ಒಂದು ಜಾಗದಲ್ಲಿ ಕೂತು ಅವರ ಅಸಿಸ್ಟೆಂಟ್ ಹುಡುಗಿ ಹತ್ರ ತುಂಬಾನೇ ಸಪ್ಪಿಗೆ ಮಾತಾಡ್ತಿರ್ತಾರೆ. ಆವಾಗ ಅವರ ಇನ್ನೊಬ್ಬರು ಅಸಿಸ್ಟೆಂಟ್ ನಿಮಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿದೆ ಅಂತ ಫೋನ್ ಅನ್ನು ಓಡಿ ಬಂದು ಕೊಡ್ಬೇಕಾದ್ರೆ ಕೇಟುವೆ ಆ ಫೋನ್ ಅನ್ನು ತಗೊಂಡು ಮಾತಾಡ್ತಾರೆ. ಆಪೋಸಿಟ್ ಅಲ್ಲಿ ಯಾರು ಮಾತಾಡ್ತಿದ್ದಾರೆ ಅಂತ ನೋಡಿದ್ರೆ ನಮ್ಮ ಹೀರೋವನ್ನ ರಿಸರ್ಚ್ ಮಾಡ್ತಿದ್ರಲ್ವಾ ಒಬ್ಬರು ಡಾಕ್ಟರ್. ಸೊ ಟೆಸ್ಟ್ ರಿಸಲ್ಟ್ಸ್ ಎಲ್ಲ ಬಂದಿರುತ್ತೆ ಅಲ್ವಾ, ಅದನ್ನ ನೋಡ್ಬಿಟ್ಟು ಇವಾಗ ಕೇಟ್ ಅವರಿಗೆ ಕಾಲ್ ಅನ್ನ ಮಾಡಿ ಇವಾಗ್ಲೇನೆ ನಾನು ಹೀರೋವನ ಟೆಸ್ಟ್ ರಿಸಲ್ಟ್ಸ್ ಎಲ್ಲವನ್ನು ನೋಡಿದೆ, ಅದರಲ್ಲಿ ಅವನ ಮೈಯಲ್ಲಿ ತುಂಬಾನೇ ಚೇಂಜಸ್ ಬಂದ್ಬಿಟ್ಟಿದೆ. ಅವನು ಇನ್ ಮುಂದೆ ಒಂದು ನಾರ್ಮಲ್ ಆದ ಮನುಷ್ಯನೇ ಇಲ್ಲ. ಅವನ ಮೈಯಿನಲ್ಲಿ 2 ಜನಾಂಗವು ಸೇರಿರೋ ರೀತಿ ಕ್ರೋಮೋಸೋಮ್ಸ್ ಇರ್ತಿದೆ. ಅವನ ಕೈಯಲ್ಲಿ ತುಂಬಾ ಹೊತ್ತು ನೀರಿನ ಕೆಳಗಡೆ ಇರೋದಕ್ಕೆ ಆಗ್ತಿದೆ. ತುಂಬಾನೇ ಸ್ಟ್ರಾಂಗ್ ಆಗಿ ಚೇಂಜ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಸಾಲ್ಟ್ ಮತ್ತೆ ಹೀರೋನು ಒಂದು ಸ್ಟೇಜ್ ಅಲ್ಲಿ ಇಬ್ಬರು ಒಂದಾಗಿ ಇದ್ಬಿಟ್ಟಿರ್ತಾರೆ ಅಲ್ಲ, ಅದು ಮಾತ್ರ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸಮುದ್ರದ ಕೆಳಗಡೆ ಒಂದು ಬಾಂಬ್ ಬ್ಲಾಸ್ಟ್ ನಡಿಬೇಕಾದ್ರೆ ನಮ್ಮ ಸಾಲ್ಟ್ ಹೀರೋವನ್ನ ಕಾಪಾಡೋದಕ್ಕಾಗಿ ಅವಳ ಹುಸ್ರನ್ನ ಇವನಿಗೆ ಕೊಟ್ಟಿರ್ತಾಳೆ ಅಲ್ವಾ, ಹಾಗೆ ತಾನೇ ಅವನನ್ನ ಕಾಪಾಡಿ ಸಮುದ್ರದ ಮೇಲ್ಗಡೆ ಕರ್ಕೊಂಡ್ ಬಂದಿರ್ತಾಳೆ. ಸೊ ಅದರ ಮುಖಾಂತರ ನಮ್ಮ ಹೀರೋವನ ಬಾಡಿಯಲ್ಲಿ ಚೇಂಜಸ್ ಎಲ್ಲ ಉಂಟಾಗಿ ಇವಾಗ ನಮ್ಮ ಹೀರೋವನ ಕತ್ತಲ್ಲಿ ಮೀನುಗಳಿಗೆ ಇರುತ್ತೆ ಅಲ್ವಾ ಫಿನ್ಸ್, ಆ ರೀತಿ ಅವನಿಗೆ ಬರೋದಕ್ಕೆ ಶುರುವಾಗ್ಬಿಟ್ಟಿದೆ. ಆದ್ರಿಂದ ತಕ್ಷಣವೇ ನಮ್ಮ ಹೀರೋವನ್ನ ಕೇಟ್ ಅವರು ಎಲ್ಲಿಗೆ ಕರ್ಕೊಂಡು ಬರ್ತಾರೆ ಅಂದ್ರೆ ಸಮುದ್ರಕ್ಕೆ ಕರ್ಕೊಂಡು ಬಂದು ಬಿಟ್ಬಿಡ್ತಾರೆ. ಸೊ ನಮ್ಮ ಹೀರೋನು ನೀರಿಗೆ ಬಂದು ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಸ್ವಲ್ಪ ಹೊತ್ತಿನಲ್ಲಿ ಆ ಜಾಗಕ್ಕೆ ಸಾಲ್ಟ್ ಬರ್ತಾಳೆ. ಅವಳು ಹೊರಗಡೆ ಬಂದಿದ್ದ ತಕ್ಷಣವೇ ಇಬ್ಬರುವೆ ಒಂದಾಗಿ ಸೇರ್ತಾರೆ. ಇದನ್ನು ನೋಡ್ಬೇಕಾದ್ರೆ ಕೇಟಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಆವಾಗ ನಮ್ಮ ಹೀರೋವನ ಕತ್ತಿನಲ್ಲಿ ಏನೋ ಒಂದು ರೀತಿ ಫೀಲ್ ಆಗ್ತಿರುತ್ತೆ. ಆದ್ರಿಂದ ಅವನು ನೀರಿನ ಕೆಳಗಡೆಗೆ ಹೋಗಿ ಚೆನ್ನಾಗಿ ಬ್ರೀತ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅವನ ಕೈಯಲ್ಲಿ ನೀರಿನ ಅಡಿಯಲ್ಲಿ ಕೂಡ ಬ್ರೀತ್ ಮಾಡೋದಕ್ಕೆ ಆಗ್ತಿದೆ ಇವಾಗ. ಯಾಕೆಂದ್ರೆ ಇವಾಗ ಅವನ ಕತ್ತಿನಲ್ಲಿ ಮೀನುಗಳಿಗೆ ಇರೋ ರೀತಿ ಫಿನ್ಸ್ ಬಂದ್ಬಿಟ್ಟಿದೆ. ಸೊ ಅದರ ಮುಖಾಂತರ ನೀರಿನ ಕೆಳಗಡೆ ಕೂಡ ಅವನ ಕೈಯಲ್ಲಿ ಉಸಿರಾಡೋದಕ್ಕೆ ಆಗ್ತಿದೆ. ಆದ್ರಿಂದ ಹಾಗೆ ನೀರಿನ ಮೇಲ್ಗಡೆ ಬಂದು ಕೇಟಿಗೆ ಬಾಯ್ ಬಾಯ್ ಟಾಟಾ ಅಂತ ಕೈಯನ್ನ ತೋರಿಸ್ಬಿಟ್ಟು ಇದ್ರ ಮೇಲೆ ಸಾಲ್ಟ್ ಜೊತೆ ಸೇರಿ ನಾವು ಒಂದಾಗಿ ಬದುಕೋಣ, ಜೀವನವನ್ನ ಮಾಡೋಣ ಅಂತ ನಮ್ಮ ಹೀರೋ ಸಾಲ್ಟ್ ಜೊತೆಗೇನೆ ಸೇರಿ ಸ್ವಿಮ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ನಮ್ಮ ಕೇಟ್ ಅವರನ್ನ ನೋಡಿದ್ರೆ ಸದ್ಯ ಒಂದು ಲವ್ ಅನ್ನಾದ್ರೂ ನಾವು ಸೇರ್ಸಿಟಿವಲ್ಲ, ಹೇಗೋ ಇದ್ರ ಮೇಲಾದ್ರೂ ಈ ಭೂಮಿ ಚೆನ್ನಾಗಿದ್ರೆ ಸಾಕು, ನಾರ್ಮಲ್ ಕಂಡೀಷನ್ ಗೆ ಬಂದ್ರೆ ಸಾಕು, 2 ಜನಾಂಗಕ್ಕೂ ಮತ್ತೆ ವಾರ್ ನಡೀದೆ, ಎಲ್ಲವೇ ಸ್ಮೂತ್ ಆಗಿದ್ರೆ ಸಾಕು ಅಂತ ನಮ್ಮ ಕೇಟು ಹಾಗೆ ಸೈಲೆಂಟ್ ಆಗಿ ನಡೆದು ಹೋಗ್ತಿರ್ತಾರೆ. ಇಲ್ಲಿಗೆ ಈ ಸೀರೀಸ್ ಮುಗಿಯುತ್ತೆ. ಹೇಗಿತ್ತು ಈ ಸೀರೀಸ್? ಖಂಡಿತ ಡಿಫ್ರೆಂಟ್ ಆಗಿರ್ತಿತ್ತಲ್ವಾ? ಆಕ್ಚುಲಿ ಈ ಸೀರೀಸ್ ಅನ್ನ ಇನ್ನವೇ ಸಖತ್ತಾಗಿ ಸೂಪರ್ ಆಗಿ ತೆಗ್ದಿರ್ಬಹುದಾಗಿತ್ತು. ಬೇರೆ ಬೇರೆ ರೀತಿಯ ಕ್ರಿಯೇಚರ್ಸ್ ಅನ್ನ ತಂದು ಇನ್ನವೇ ನಮಗೆ ಇಂಟ್ರೆಸ್ಟ್ ಅನ್ನ ಬರ್ಸಬಹುದಾಗಿತ್ತು. ಇನ್ನ ಮಾನವ ಮತ್ತೆ ಆ ಕ್ರಿಯೇಚರ್ಸ್ ಗಳ ಮಧ್ಯೆ ದೊಡ್ಡ ವಾರ್ ನಡೀತು. ಅದ್ರಲ್ಲಿ ಆ ಹೋಮ ಕ್ರಿಯೇಚರ್ಸ್ ವಾರ್ ಅಲ್ಲಿ ಕೂಡ ಗೆದ್ದಿದ್ದು ಅನ್ನೋ ರೀತಿ ತೋರಿಸಿದ್ರು ಕೂಡ ನಮಗೆ ಖುಷಿ ಆಗ್ತಿತ್ತು. ಯಾಕೆಂದ್ರೆ ಈ ಮಾನವ ಜನಾಂಗವನ್ನೇ ಭೂಮಿಯನ್ನೇ ನಾಶ ಮಾಡ್ತಿದ್ದಾರೆ, ಸಮುದ್ರವನ್ನು ನಾಶ ಮಾಡ್ತಿದ್ದಾರೆ, ಇದು ಸಾಕಾಗಲ್ಲ ಅಂತ ಸ್ಪೇಸಿಗೆ ಹೋಗಿನೂ ನಾಶ ಮಾಡ್ತಿದ್ದಾರೆ. ಇವಾಗ ಈ ಸೀರೀಸ್ ಅಲ್ಲಿ ಕೂಡ ಈ ಹೋಮ ಕ್ರಿಯೇಚರ್ಸ್ ಮನುಷ್ಯರ ಹತ್ರ ಸೋತೋಗೋ ರೀತಿ ತೋರಿಸಿದ್ದಾರೆ. ಸೊ ಈ ಸೀರೀಸ್ ಅನ್ನು ನೋಡ್ಬೇಕಾದ್ರೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ತುಂಬಾನೇ ಮೋಟಿವೇಶನಲ್ ಆಗಿರುತ್ತೆ. ಸೊ ಮರೆಯದೆ ಅವು ಎಲ್ಲವನ್ನೂ ಮಾಡಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.